ಥೆರಪಿ ಅಂದ್ರೆ ಏನು ಮೊದಲು? ಯಾಕಂತಂದ್ರೆ ಥೆರಪಿ ಅನ್ನುವಂಥ ಪದ ರೀಸೆಂಟ್ ಡೇಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಓಡಾಡ್ತಾ ಇದೆ. ನಮ್ಮ ಮನಸ್ಸಿನ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಬಹುದು, ನಮ್ಮ ಆರೋಗ್ಯಕ್ಕೆ ಒಂದು ಬಲವನ್ನ ಕೊಡಬಹುದು, ನಮ್ಮ ಅನಾರೋಗ್ಯದಿಂದ ಹೊರಗಡೆ ಬರೋಕೆ ಒಂದು ದಾರಿಯನ್ನ ಕೊಡಬಹುದು. ಕಾಫಿ ಇಸ್ ಮೈ ಥೆರಪಿ, ಟೀ ಇಸ್ ಮೈ ಥೆರಪಿ, ಸೊ ಅಂಡ್ ಸೊ ಇಸ್ ಮೈ ಥೆರಪಿ ಅಂತ ಹೇಳೋರಿದ್ದಾರೆ. ಈ ಥೆರಪಿ ಅನ್ನೋದಕ್ಕಿಂತ ನಾನು ಇದನ್ನ ಅಡಿಕ್ಷನ್ ಅಂತ ಹೇಳ್ತೀನಿ. ಸೊ ನಾನು ಮೆಡಿಟೇಟ್ ಮಾಡ್ತಾ ಇದ್ದೀನಿ, ನಂಗೆ ಚೆನ್ನಾಗಿ ಅನ್ನಿಸ್ತಾ ಇದೆ, ನಂಗೆ ಹೀಲಿಂಗ್ ಅನ್ನಿಸ್ತಾ ಇದೆ, ನಂಗೆ ಬೆಟರ್ ಆಗ್ತಾ ಇದೆ. ಆದ್ರೆ ನಾನು ಮೆಡಿಟೇಟ್ ಮಾಡದೇ ಇದ್ರೆ ನಾನು ಅವತ್ತು ರೆಸ್ಟ್ಲೆಸ್ ಆಗ್ಬಿಡ್ತೀನಿ. ಡ್ರಗ್ಲೆಸ್ ಥೆರಪಿ ಅನ್ನುವಂಥದ್ದು ಒಂದಿದೆ. ವಾಟ್ ಇಸ್ ದಟ್? ಈಗ ನಿಮ್ಮ ಪ್ರೀತಿ ಪಾತ್ರರು ಬಿಟ್ಟು ಹೋದ್ರು, ಇದಕ್ಕೆ ನೀವು ಏನು ಕೆಮಿಕಲ್ ತಗೊಳಕಾಗತ್ತೆ? ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನಿಮ್ಗೆ ತುಂಬಾ ಬೇಜಾರಾಗಿ ಮೈಯೆಲ್ಲ ಭಾರ ಆಗಿ ಜ್ವರ ಬಂದಂಗ ಆಗಿದೆ, ಏನು ಓವರ್ ದ ಕೌಂಟರ್ ಮೆಡಿಸಿನ್ ತಗೊಳ್ತೀರಾ ಇದಕ್ಕೆ? ಸನಾತನ ಧರ್ಮದ ಶಾಸ್ತ್ರಗಳು ಹೇಳೋ ಪ್ರಕಾರ ನಾವು ಯಾವ್ದಾದ್ರು ಒಂದು ಬ್ಯಾಡ್ ಥಾಟ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ವಿ ಅಂತ ಆ ಅಡಿಗೆ ಮಾಡಿದಂತಹ ಅಡಿಗೆಯನ್ನ ಯಾರಿಗಾದ್ರೂ ಊಟ ಮಾಡಿಸಿದ್ರೆ ಅವ್ರಿಗೂ ಅದೇ ಥಾಟ್ ಬಂದ್ಬಿಡುತ್ತಂತೆ. ಡೆಫಿನೆಟ್ಲಿ ಯುವರ್ ಥಾಟ್ಸ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್. ಅಂಡ್ ನಾವೆಲ್ಲ ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ಹಿಂದೂಸ್ ಸೇ ಥ್ಯಾಂಕ್ ಯು ಪಾ ನಂಗೆ ಊಟ ಕೊಟ್ಟೆ ಅಂತ ಹೇಳಿದ್ರು ಎನರ್ಜಿ ಶಿಫ್ಟ್. ಈ ಚಿಕ್ಕ ಮಕ್ಕಳ ಮನಸ್ಥಿತಿ ಹೆಂಗೆ ಚೇಂಜ್ ಆಗುತ್ತೆ? ಮಗು 12-13 ವರ್ಷದವರೆಗೂ ಒಂದು ಡಿಕ್ಷನರಿ ಬರ್ಕೊಳ್ತಾ ಇರುತ್ತೆ. ಕೋಪ ಬಂದ್ರೆ ಈ ತರ ರಿಯಾಕ್ಟ್ ಮಾಡ್ಬೇಕು, ಬೇಜಾರಾದ್ರೆ ಈ ತರ. ಇನ್ನು ವೃದ್ಧರ ಮನಸ್ಥಿತಿ ಹೆಂಗೆ ಚೇಂಜ್ ಆಗುತ್ತೆ? ನನ್ನ ಹತ್ರ ಬರುವ ಎಲ್ಲಾ ಸೀನಿಯರ್ ಸಿಟಿಸನ್ಸ್ ಒಂದು ಬೇಸಿಕ್ ಕಾಮನ್ ಡೈಲಾಗ್ ಹೇಳ್ತಾರೆ, ಏನೂ ಚೇಂಜಸ್ ಇಲ್ಲ ಅದ್ರಲ್ಲಿ. ಇಷ್ಟೆಲ್ಲಾ ಕಷ್ಟಪಟ್ಟು ಇದೆಲ್ಲ ಮಾಡಿದೆ, ನಾನು 10 ಕೇಳಿದೆ, ದೇವ್ರು 100 ಕೊಟ್ಟ. ಆದ್ರೆ ಒಂದ್ ಸ್ವಲ್ಪ ಕಮ್ಮಿನೇ ತಗೋಬಹುದಾಗಿತ್ತೇನೋ, ಅದ್ರ ಬದಲು ನನ್ನ ಹೆಂಡತಿ ಜೊತೆ ಇನ್ನೊಂದು 10% ಕ್ವಾಲಿಟಿ ಟೈಮ್, ನನ್ನ ಮಗನ ಜೊತೆ ಇನ್ನೊಂದ್ ಸ್ವಲ್ಪ ಕಾನ್ವರ್ಸೇಷನ್, ಒಂಚೂರು ಟ್ರಾವೆಲ್ ಇನ್ನೊಂದು 2% ಟೈಮ್ ಕೊಟ್ಟಿದ್ರೆ ಆಗ ಸೆಲ್ಫ್ ಲವ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆಗತ್ತಾ ಇಲ್ವಾ ಅನ್ನೋದು ಹೇಗೆ ಬದುಕಿದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಮಿರರ್ ಟಾಕಿಂಗ್, ಕನ್ನಡಿ ಮುಂದೆ ನಿಂತು ನಮ್ಮನ್ನ ನಾವು ಉಗುಳ್ಕೊಳ್ಳೋದು. ಮಿರರ್ ಮೆಡಿಟೇಷನ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವರೇಟ್ ಮೆಡಿಟೇಷನ್. ನಮ್ಮ ಜೊತೆ ಕೂತು ನಮ್ಮ ಜೊತೆ ನಾವೇ ಮಾತನಾಡಿಕೊಳ್ಳುವಂತಹ ಸಂದರ್ಭ ಎಷ್ಟು ಇಂಪಾರ್ಟೆಂಟ್. ನಿಮಗೆ ಒಂಟಿತನ ಅನ್ಸಿದಾಗ ಏನು ಚೆನ್ನಾಗ್ ಅನ್ಸಲ್ಲ, ನಿಮ್ಮ ಕಂಪ್ನಿ ನಿಮ್ಗೆ ಬೋರ್ ಅನ್ಸುತ್ತೆ, ನಿಮ್ಗೆ ನೀವೇ ಬೇಜಾರಾಗಿರ್ತೀರಾ, ಯಾರತ್ರಾದ್ರೂ ಹೋಗ್ತಾ ಇರ್ಬೇಕು, ನೀವು ಯು ಕಾಂಟ್ ಸಿಟ್ ವಿತ್ ಯೋರ್ ಸೆಲ್ಫ್. ಏಕಾಂತ ಅಂತ ಬಂದಾಗ ನಿಮ್ ಒಳಗಿರುವ ನಾನು ಯಾರು ಅನ್ನೋದ್ರ ಜೊತೆ ನಿಮ್ಗೆ ಸ್ಪರ್ಶ ಆಗಕ್ಕೆ ಶುರುವಾಗುತ್ತೆ. ಈ ಕೆಲವೊಂದು ಮಾತ್ರೆ ಹಾಕೊಂಡ್ರೆ ಕಡಿಮೆ ಆಗುವಂತಹ ಕಾಯಿಲೆಗಳಿದೆ, ಕೆಮ್ಮು, ನೆಗಡಿ, ಜ್ವರ, ತಲೆನೋವು, ಇವುಗಳಿಗೆಲ್ಲ ಹೆಂಗೆ ಮಾತ್ರೆ ಇಲ್ಲದೇನೆ ಟ್ರೀಟ್ಮೆಂಟ್ ಕೊಡೋದು? ಕೆಮ್ಮು ನೆಗಡಿನೂ ಕೂಡ ನಿಮ್ಮ ಇಮೋಷನ್ಸ್ ಇಂದ ಬರುತ್ತೆ ಅಂದ್ರೆ ನೀವು ನಂಬ್ತೀರಾ? ಆ ಟ್ರಿಗರ್ ಇಲ್ಲದೆ ನಿಮಗೆ ಅದು ಎಂತ ವೈರಸ್ಸೇ ಆಗಿರಬಹುದು, ಅದು ಬಂದಿರಲ್ಲ. ನಿಮಗೆ ನೆಗಡಿ, ಅಲರ್ಜಿ, ಇನ್ಫೆಕ್ಷನ್ ಬಂದಿರಲ್ಲ. ಮೈಂಡ್ ಪವರ್ಗೆ ಕ್ಯಾನ್ಸರ್ ಅನ್ನೇ ಗೆಲ್ಲಿಸುವಂತ ಶಕ್ತಿ ಇದೆ. ಅದಕ್ಕೆ ಎಷ್ಟು ತಯಾರಿ ಬೇಕು? ಇದು ಎಷ್ಟು ತಯಾರಿ ಅನ್ನೋದಕ್ಕಿಂತ ಎಷ್ಟು ಆಳವಾದ ನಂಬಿಕೆ ಬೇಕು ಅನ್ನೋದ್ರ ಮೇಲೆ ನಿಲ್ಲಿದೆ. ವಾಟ್ಸ್ ಯುವರ್ ಒಪಿನಿಯನ್ ಆನ್ ಮೂಡ್ ಸ್ವಿಂಗ್ಸ್ ಅಂಡ್ ಮಲ್ಟಿಪಲ್ ಡಿಸಾರ್ಡರ್? 100% ಹೌದು. ಮನಸ್ಥಿತಿಗೆ ಹೊಡ್ತಾ ಬೀಳತ್ತೆ, ಹೊಡ್ತಾ ಬಿದ್ದಿದ್ರಿಂದಾನೇ ಅವ್ರು ಹಾಗೆ ಆಡ್ತಾ ಇರ್ತಾರೆ. ಚಿಕ್ಕ ಮಕ್ಕಳಿಗೆಲ್ಲ ವಿಚ್ ಇಸ್ ದ ರಾಂಗ್ ಟಚ್, ವಿಚ್ ಇಸ್ ದ ರೈಟ್ ಟಚ್ ಅನ್ನೋದನ್ನ ಹೇಳಿ ಕೊಡುವ ನೆಸೆಸಿಟಿ ಇವತ್ತಿನ ದಿನಕ್ಕೆ ಇದೆನಾ? ಗುಡ್ ಟಚ್, ಬ್ಯಾಡ್ ಟಚ್ ಜೊತೆಯಲ್ಲಿ ಫೀಲಿಂಗ್, ಡು ಯು ಫೀಲ್ ಸೇಫ್ ವಿತ್ ದಿಸ್ ಪರ್ಸನ್? ನೋಟದಲ್ಲೇನೆ ಆ ಮನುಷ್ಯ ವಿಚಿತ್ರವಾಗಿ ನೋಡ್ತಾ ಇದ್ರೆ ಯಾವ ರೇಂಜ್ ಸ್ಕ್ಯಾನ್ ಮಾಡ್ತಾರೆ ಹೆಣ್ಮಕ್ಳನ್ನ, ನಾನೇನು ಅದನ್ನ ಹೇಳಬೇಕಾಗಿಲ್ಲ. ಕ್ರೇಜಿಯಸ್ಟ್ ಕ್ಲೈಂಟ್ ಅಂತ ಅನಿಸಿದ್ದು. ನೀನು ನಾಳೆ ದಿನ ಟ್ರೀಟ್ಮೆಂಟ್ ಬರ್ತೀಯ ಎಲ್ಲ ಓಕೆ, ಸೊ ನೀನು ಆ ಇಮೋಷನ್ ನ ಬಿಡ್ಬೇಕು. ಬಟ್ ಅಪ್ಪನ್ನ ಕ್ಷಮಿಸಿ ರಿಲೀಸ್ ಮಾಡಿ ಅದನ್ನ ಆಕ್ಸೆಪ್ಟ್ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗಕ್ಕೆ ನಿನ್ ಮೈಂಡ್ ಸೆಟ್ ಇರಬೇಕು. ಆಗ ಅದ್ಭುತಗಳು ಸಂಭವಿಸುತ್ತೆ. ನಿನ್ ಕಾಯಿಲೆಯಿಂದ ಹಿಡಿದು ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳು. ಸ್ಪಿರಿಚುಯಾಲಿಟಿ ಅಂಡ್ ಸೆನ್ಸ್ ಆಫ್ ಹ್ಯೂಮರ್ ಇಷ್ಟು ಇಂಪಾರ್ಟೆಂಟ್. ತುಂಬಾ ಮುಖ್ಯವಾದ 2 ಮದ್ದುಗಳನ್ನ ಹೇಳ್ಬಿಟ್ಟಿದ್ದೀರಾ ನೀವು. ಆಕ್ಚುಲಿ ಈ ಸೆನ್ಸ್ ಆಫ್ ಹ್ಯೂಮರ್ ಹೆಂಗೆಲ್ಲ ವರ್ಕ್ ಮಾಡೋದು? ಈ ನಡುವೆ ಸೆನ್ಸ್ ಆಫ್ ಹ್ಯೂಮರ್ ಅಲ್ಲಿ ಬರುವ ಕೆಲವು ಕಾರ್ಯಕ್ರಮಗಳನ್ನ ನೋಡಿದ್ರೆ ಬೇಜಾರಾಗತ್ತೆ. ವಾಟ್ ಅಬೌಟ್ ಸ್ಪಿರಿಚುಯಾಲಿಟಿ? ಹೀಲಿಂಗ್ ಅನ್ನೋದೇ ಆಧ್ಯಾತ್ಮ ಅನ್ನೋದೇ ಹೀಲಿಂಗ್. ಸಫರಿಂಗ್ ಅನ್ನೋದು ಒಂದು ಪದ ಇದೆ. ಡು ಯು ಥಿಂಕ್ ದಟ್ ಸಫರಿಂಗ್ ಇಸ್ ಅ ವಂಡರ್ಫುಲ್ ಎಕ್ಸರ್ಸೈಸ್ ಫಾರ್ ಮೈಂಡ್? ಇಫ್ ಯು ಹ್ಯಾವ್ ಅ wound, enjoy it because this is the greatest door of light for you ಅಂತ. Even men to have a periods. ಇವಾಗ ಗಂಡಸರು ಅಂದ ತಕ್ಷಣ ನಾವು ಎಮೋಷನಲ್ ವೆಲ್ಬಿಂಗ್, ಇದ್ರ ಬಗ್ಗೆ ಏನು ಹೇಳ್ತೀವಿ? ಇಟ್ ಇಸ್ ಅಬೌಟ್ ಸಮಥಿಂಗ್ ಎಲ್ಸ್. ಅದು ಯಾವುದನ್ನು ಟ್ರೀಟ್ ಮಾಡದೆ ಇಲ್ಲಿ ಆ ಸಣ್ಣ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಠಪ್ ಅಂತ ರಿಮೋಟ್ ಕಂಟ್ರೋಲ್ ನಿಮ್ ಕೈಯಿಂದ ಅವ್ರ ಕಂಟ್ರೋಲ್ ಹೊಟ್ಟೋಯ್ತು. ಇಲ್ಲಿ ಅನ್ಅಡ್ರೆಸ್ಡ್ ಇಶ್ಯೂಸ್, ಬಾಟಲ್ಡ್ ಅಪ್ ಇಶ್ಯೂಸ್, ನಿಮ್ಮ ವಿಚಾರಗಳನ್ನ ನೀವೇ ತೊಳೆದು ತಿಕ್ಕಿ ನೋಡ್ಕೊಂಡು ಪ್ರಾಮಾಣಿಕವಾಗಿ ಕಸವನ್ನ ಆಚೆ ತೆಗೆದೇ ಇದ್ರಿಂದ ಬಂದಂತಹ ಸಮಸ್ಯೆ. ನನ್ನಲ್ಲೇ ಕೋಪ ಜಾಸ್ತಿ ಇದೆ, ನಾನೇ ಜಾಸ್ತಿ ಸ್ವಲ್ಪ ಅನಲೈಸ್ ಮಾಡ್ತೀನಿ, ನಾನೇ ಸ್ವಲ್ಪ ಕೆಟ್ಟ ಬುದ್ಧಿ ತೋರಿಸ್ತಾ ಇದ್ದೀನಿ, ನಾನೇ ಸೆಲ್ಫಿಶ್ ಆಗಿದ್ದೀನಿ, ನಾನೇ ಆಕೆಗೆ ಫ್ರೀಡಮ್ ಕೊಡ್ತಾ ಇಲ್ಲ, ಈ ತರ ನಾನೇ ಅನ್ನೋ ಒಂದು ವಿಚಾರಧಾರೆ. ಹಿಪ್ನೋಟೈಸ್ ಬಗ್ಗೆ ಹೇಳೋದಾದ್ರೆ ಥೆರಪಿಯಲ್ಲಿ ಹಿಪ್ನೋಟೈಸ್ ಇಸ್ ಒನ್ ಆಫ್ ಅ ಪಾರ್ಟ್. ಈಗ ಹಿಪ್ನೋಸಿಸ್ ಅಲ್ಲಿ 2-3 ತರ ಇದೆ ಸರ್. ಅವ್ರಿಗೇನೋ ಮತ್ತೆ ಬರ್ಸ್ಬಿಡೋದು, ಅವ್ರು ಕಳ್ದೋಗ್ಬಿಡೋದು, ಒಂದು ಹಿಂದಿನ ಜನ್ಮ, ಒಂದು ಪ್ರೇತಾತ್ಮ ನೋಡೋದು, ಇಷ್ಟೇ. ನಿಮಗೆ ಮೆಡಿಟೇಷನ್ ಮಾಡಿ ಅನುಭವ ಇದೆಯಾ? ನಾಟ್ ವೆರಿ. ಅಟ್ಲೀಸ್ಟ್ ಸಿಟ್ಟಿಂಗ್ ವಿತ್ ಯೋರ್ ಸೆಲ್ಫ್, ರಿಲ್ಯಾಕ್ಸ್. ಗ್ರೇಟ್. ಸೊ ಕಣ್ಣು ಮುಚ್ಕೊಳ್ಳಿ, ದೀರ್ಘವಾಗಿ ಉಸಿರಾಡಿ. ಬ್ಲಾಕ್ ಮ್ಯಾಜಿಕ್, ಅದಕ್ಕೂ ಹಿಪ್ನೋಟೈಸ್ಗೂ ಏನು ಡಿಫ್ರೆನ್ಸ್? ನಿಮ್ಗೆ ಗೊತ್ತಿದ್ದು ನಿಮ್ಮ ಒಳಿತಿಗೆ ನಾನು ಇದನ್ನ ಮಾಡಿ ಅಥವಾ ಮಾಡ್ಲಾ ಅಂತ ಕೇಳಿ ಅಥವಾ ಮಾಡ್ತಾ ಇದ್ದಿದ್ದು, ಇದೆಲ್ಲವೂ ನಮ್ಮ ಹೀಲಿಂಗ್ ಆಸ್ಪೆಕ್ಟ್ ಅಲ್ಲಿ ಹಿಪ್ನೋಥೆರಪಿಯಲ್ಲಿ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ವಿರುದ್ಧವಾಗಿ, ನಿಮ್ಮ ದುರುದ್ದೇಶದಿಂದ ಮಾಡುವಂತ ಯಾವುದೇ ಕ್ರಿಯೆಗೆ ಖಂಡಿತ ನಾವು ವಾಮಾಚಾರ ಅಂತ ಹೇಳಬಹುದು. ವಾಟ್ ಯು ಆರ್ ಗೋಯಿಂಗ್ ಟು ಸೇ ಅಬೌಟ್ ಯೂತ್ಸ್? ಬಟ್ ಅದು ಮಾತ್ರ ಇನ್ ಸಿಕ್ಕಾಪಟ್ಟೆ ದುಡ್ಡು ಮಾಡೋದು ಮಾತ್ರ
ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಇವತ್ತಿನ ಪಾಡ್ಕಾಸ್ಟ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾಡ್ಕಾಸ್ಟ್ ಆಗಿರುತ್ತೆ, ಜೊತೆಗೆ ವೆರಿ ನಾಲೆಡ್ಜಬಲ್ ಪಾಡ್ಕಾಸ್ಟ್ ಆಗಿರುತ್ತೆ. ಯಾಕೆಂದರೆ ಇವತ್ತು ನನ್ನ ಜೊತೆ ಅಂತಹ ಗೆಸ್ಟ್ ಇದ್ದಾರೆ. ಎಸ್, ಶಿ ಈಸ್ ಅ ಡಾಕ್ಟರ್, ಡ್ರಗ್ಲೆಸ್ ಥೆರಪಿಯನ್ನು ಮಾಡುವಂತಹ ಭಾರತದ ಅನೇಕ ಡಾಕ್ಟರ್ಗಳ ಪೈಕಿ ಖ್ಯಾತರಾಗಿರ್ತಕ್ಕಂಥವ್ರು. ಅದರ ಜೊತೆಗೆ ಮೋಸ್ಟ್ ಪೇಷಂಟ್ಸ್ಗಳನ್ನು ರೆಕಾರ್ಡ್ ಇದೆ ಇಂಡಿಯಾದಲ್ಲಿ. ಸುಮಾರು ಜನ ಪೇಷಂಟ್ಸ್ಗಳನ್ನು ಯಾವುದೇ ಮೆಡಿಸಿನ್ಸ್ಗಳಿಲ್ಲದೆ, ಅಂದರೆ ಡ್ರಗ್ಲೆಸ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಥೆರಪಿ ಮಾಡಿ ಅವರನ್ನು ಗುಣಪಡಿಸಿದಂತಹ ಕೀರ್ತಿ, ಹೆಸರು ಅದೆಲ್ಲವೂ ಕೂಡ ಅವರ ಮುಡಿಗೆ ಸಲ್ಲಿದೆ. ಎಸ್, ಶಿ ಈಸ್ ಒನ್ ಆ್ಯಂಡ್ ಓನ್ಲಿ ಪೂರ್ವಿ ಜಯರಾಜ್. ಮೇಡಮ್ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು? ಸೂಪರ್. ಎಸ್. ಡ್ರಗ್ಲೆಸ್ ಥೆರಪಿ ಅಂದರೆ ಅನೇಕ ಜನರಿಗೆ ಒಂದೊಂದು ಅಭಿಪ್ರಾಯ, ಅವ್ರದ್ದೇ ಆದಂಥ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಅವ್ರದ್ದೇ ಆದಂಥ ಒಂದು ದೃಷ್ಟಿಕೋನ ಇರುತ್ತೆ. ಡ್ರಗ್ಲೆಸ್ ಥೆರಪಿ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಥೆರಪಿ ಅಂದರೆ ಏನು ಮೊದಲು? ಯಾಕೆಂತಂದರೆ ಥೆರಪಿ ಅನ್ನುವಂಥ ಪದ ರೀಸೆಂಟ್ ಡೇಸಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಓಡಾಡ್ತಾ ಇದೆ. ಥೆರಪಿ ಅಂತ. ಸೊ ವಾಟ್ ಇಸ್ ಥೆರಪಿ? ಎಸ್. ಈಗ ನಮಗೆ ಯಾವುದಾದ್ರೂ, ಈಗ ಫಾರ್ ಎಕ್ಸಾಂಪಲ್ ಈ ಬೊಕೆ ಆಫ್ ಫ್ಲವರ್ಸ್ ನೋಡಿದ್ರೆ ಒಂದು ರೀತಿ ಆನಂದ ಅನಿಸುತ್ತೆ ಅಲ್ವಾ? ಇಲ್ಲಿ ಇರುವಂತಹ ಒಂದು ತಣ್ಣನೆಯ ಗಾಳಿ ಅಥವಾ ಇಲ್ಲಿರುವಂತಹ ಒಂದು ಏನು ಡೆಕೋರಮ್ ನೀವು ಕ್ರಿಯೇಟ್ ಮಾಡಿದ್ದೀರಾ, ಅದರಲ್ಲೂ ಮನಸ್ಸಿಗೆ ಒಂದು ಖುಷಿ ಅಂತ ಅನ್ಸುತ್ತೆ. ನೇಚರಲ್ ಹೋಗಿ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿದ್ರೆ ಏನೋ ಒಂದು ಹಾಯ್ ಅಂತ ಅನ್ಸುತ್ತೆ. ನಮ್ಗಿರೋ ಯಾವುದೋ ಸ್ಟ್ರೆಸ್ಸೋ ಆಂಗ್ಸೈಟಿನೋ ಬಿಟ್ಟು ಹೋದಾಗತ್ತೆ. ಒಂದು ಒಳ್ಳೆ ಸಂಗೀತ ಕೇಳಿದ್ರು ನಮಗೆ ಏನೋ ಒಂದು ಪರಮಾನಂದ ಅನ್ಸುತ್ತೆ. ಅಥವಾ ನಮಗೆ ಕಿರಿಕಿರಿ ಆದಾಗ, ಕಸಿವಿಸಿ ಆದಾಗ ಕಾಫಿ ಇಸ್ ಮೈ ಥೆರಪಿ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ ಅಲ್ವಾ? ಸೊ ಎನಿಥಿಂಗ್ ದಟ್ ಸೂದಿಸ್ ಯುವರ್ ಸೆನ್ಸಸ್, ನಿಮಗೆ ನಿಮ್ಮ ಇಂದ್ರಿಯಗಳನ್ನು ಆರಾಮ ಮಾಡುವಂತಹ, ನಿಮ್ಮ ಮನಸ್ಸಿಗೆ ಹದ ಕೊಡುವಂತಹ ಯಾವುದೇ ಒಂದು ಸಂಗತಿ, ವಿಷಯ, ವ್ಯಕ್ತಿ, ವಿಚಾರ ಎಲ್ಲವೂ ಥೆರಪಿ. ಕೆಲವರಿಗೆ ಪುಸ್ತಕ ಓದೋದೇ ಥೆರಪಿ. ಬಟ್ ಈ ಸಣ್ಣ ಸಣ್ಣ ವಿಷಯಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಬಹುದು, ನಮ್ಮ ಆರೋಗ್ಯಕ್ಕೆ ಒಂದು ಬಲವನ್ನು ಕೊಡಬಹುದು, ನಮ್ಮ ಅನಾರೋಗ್ಯದಿಂದ ಹೊರಗಡೆ ಬರೋಕ್ಕೆ ಒಂದು ದಾರಿಯನ್ನು ಕೊಡಬಹುದು. ಆದ್ದರಿಂದಾನೇ ಈ ಥೆರಪಿ ಅನ್ನೋದನ್ನು ಕೇವಲ ಯಾವುದೋ ಒಂದು ಕನ್ವೆನ್ಷನಲ್ ಮೆಥಡ್ ಅಥವಾ ಪ್ರೊಸೀಜರಿಂದ ಜನರು ಇನ್ನೂ ಡೈಲ್ಯೂಟ್ ಮಾಡ್ತಾ ಪೆಟ್ ಇಸ್ ಮೈ ಥೆರಪಿ ಅಂತಾನು ಹೇಳ್ತಾರೆ ಅಲ್ವಾ? ಸೊ ಗಾರ್ಡನಿಂಗ್ ಇಸ್ ಅ ಗ್ರೇಟ್ ಥೆರಪಿ ಆಸ್ ಸಚ್. ಅದು ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿದೆ. ಸೊ ಯಾವುದೆಲ್ಲ ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ಒಂದು ಆಹ್ಲಾದ ಮನೋಭಾವನೆ ಕೊಡುತ್ತೋ, ನನ್ನ ಭಾವನೆಗಳಿಗೆ ಖುಷಿ ಕೊಡುತ್ತೋ, ಅದು ಎಲ್ಲವನ್ನೂ ನಾವು ಥೆರಪಿ ಅಂತ ಖಂಡಿತ ಕರಿಬೋದು. ಯಾಕೆ ಅಂದರೆ ಎವ್ರಿಥಿಂಗ್ ಇನ್ಫ್ಲುಯೆನ್ಸಸ್ ಎವ್ರಿಥಿಂಗ್. ಅಂದರೆ ಎಲ್ಲವನ್ನೂ ಇನ್ಫ್ಲುಯೆನ್ಸ್ ಮಾಡುತ್ತೆ. ಆದ್ದರಿಂದ ನನ್ನ ಅನಾರೋಗ್ಯದಿಂದ ಹೊರಗಡೆ ಬರೋಕ್ಕೆ ಸಹಾಯ ಮಾಡುವ ಯಾವುದೇ ಸಂಗತಿ, ವಿಷಯ, ವಿಚಾರ, ವಸ್ತು ಎಲ್ಲವನ್ನೂ ನಾವು ಹೀಲಿಂಗ್ ಅಥವಾ ಥೆರಪಿ ಅಂತ ಕರಿಬಹುದು. ಎಸ್. ಓಹ್, ಥ್ಯಾಂಕ್ ಯು, ಬ್ಯೂಟಿಫುಲ್. ಬಟ್ ನನಗೆ ಒಂದು ಡೌಟ್ ಇದೆ. ಈಗ ಡಾಗ್ ಇಸ್ ಮೈ ಥೆರಪಿ ಅಂತ ಹೇಳಿದ್ರಿ, ಆರ್ ಹಿ ಇಸ್ ಮೈ ಥೆರಪಿ, ಶಿ ಇಸ್ ಮೈ ಥೆರಪಿ ಅಂತ ನಾವು ಮೆನ್ಷನ್ ಮಾಡೋದು ಇದೆ. ಅದ್ರ ಜೊತೆಗೆ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಬಂದ್ರೆ ಕಾಫಿ ಇಸ್ ಮೈ ಥೆರಪಿ, ಟೀ ಇಸ್ ಮೈ ಥೆರಪಿ, ಸೊ ಆ್ಯಂಡ್ ಸೊ ಇಸ್ ಮೈ ಥೆರಪಿ ಅಂತ ಹೇಳೋರು ಇದ್ದಾರೆ. ಈ ಥೆರಪಿ ಅನ್ನೋದಕ್ಕಿಂತ ನಾನು ಇದನ್ನ ಅಡಿಕ್ಷನ್ ಅಂತ ಹೇಳ್ತೀನಿ, ಕಾಫಿ ಇಸ್ ಮೈ ಅಡಿಕ್ಷನ್ ಅಂತ ಹೇಳ್ತೀನಿ, ಆರ್ ಹಿ ಆರ್ ಶಿ ಇಸ್ ಮೈ ಅಡಿಕ್ಷನ್ ಅಂತ ಹೇಳ್ತೀನಿ. ವೆನ್ ದಟ್ ಅಡಿಕ್ಷನ್ ಬಿಕಮ್ ಸೋ ಫಾರ್, ನಮ್ಮಿಂದ ಅದು ದೂರ ಹೋದಾಗ ಮನಸ್ಸಿಗೆ ಬೇಜಾರಾಗಲ್ವಾ? ಅದೇನು ಥೆರಪಿ ಆಗ್ಬಿಡುತ್ತೆ? ಅದ್ಭುತವಾದ ವಿಷಯ ಹೇಳಿದ್ದೀರಾ. ಇಲ್ಲಿ ಇದು ಥೆರಪಿನ ಅಥವಾ ಇದು ಅಡಿಕ್ಷನ್ನ, ಇದು ನನ್ನ ವೀಕ್ನೆಸ್ ಅಥವಾ ಇದು ವಾಸ್ತವದಲ್ಲಿ ನನಗೆ ಬಲ ಕೊಡ್ತಾ ಇದೆ ಅಂತ ಅನ್ನೋದಕ್ಕೆ ಒಂದು ಸಣ್ಣ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಾನು ಈ ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಮೆಡಿಟೇಷನ್. ತುಂಬ ಜನ ಒಪ್ಕೊಳ್ತಾರೆ ಮೆಡಿಟೇಷನ್ ಇಸ್ ಅ ಥೆರಪಿ ಅಂತ. ಸೊ ನಾನು ಮೆಡಿಟೇಟ್ ಮಾಡ್ತಾ ಇದ್ದೀನಿ, ನಂಗೆ ಚೆನ್ನಾಗಿ ಅನ್ನಿಸ್ತಾ ಇದೆ, ನಂಗೆ ಹೀಲಿಂಗ್ ಅನ್ನಿಸ್ತಾ ಇದೆ, ನಂಗೆ ಬೆಟರ್ ಆಗ್ತಾ ಇದೆ. ಆದರೆ ನಾನು ಮೆಡಿಟೇಟ್ ಮಾಡದೇ ಇದ್ದರೆ ನಾನು ಅವತ್ತು ರೆಸ್ಟ್ಲೆಸ್ ಆಗಿಬಿಡ್ತೀನಿ. ನಾನು ಪೂಜೆ ಮಾಡದೇ ಇದ್ದರೆ ನಂಗೆ ತುಂಬ ಕೋಪ ಬಂದುಬಿಡುತ್ತೆ, ನನಗೆ ಅವತ್ತು ದಿನ ಏನೂ ಚೆನ್ನಾಗೇ ಆಗಲ್ಲ. ಸೊ ಯಾವುದನ್ನು ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅಥವಾ ಯಾವುದನ್ನು ಬಿಟ್ಟಿದ ತಕ್ಷಣ ನಿಮ್ಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ, ಅದು ಯಾವುದು ಥೆರಪಿ ಅಲ್ಲ. ಕಾಫಿ ಕುಡಿದ್ರೆ ಚೆನ್ನಾಗಿ ಅನ್ಸುತ್ತೆ, ಬಟ್ ಬಿಟ್ಟಿದ ತಕ್ಷಣ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಹಾಗಂದ್ರೆ ಅದನ್ನು ಪಡ್ಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚೇನು ಲಾಭ ಆಗ್ತಾ ಇಲ್ಲ ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಹೌದೋ ಇಲ್ವೋ? ಈಗ ಸಿಗರೇಟ್ ಸೇದಾಗ ಹಾಯ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಜನ ಹೇಳ್ತಾರೆ. ಓಕೆ, ನೀವು ಸಿಗರೇಟ್ ಸೇದೋದ್ರಿಂದ ಲಾಭ ಏನು ಪಡೆದ್ರಿ ಅಂತ ಯೋಚನೆ ಮಾಡೋದಕ್ಕಿಂತ ಬಿಟ್ಟಾಗ ನೀವೇನಾಗಿದ್ದೀರ ಅಂತ ನೋಡಿದಾಗ ನನಗೆ ಅರ್ಥ ಆಗುತ್ತೆ ಅದು ನಿಜವಾಗ್ಲೂ ಥೆರಪಿನ, ಇಲ್ಲ ನಿಮ್ಮ ಮಾನಸಿಕ ಸಮಸ್ಯೆನ, ಇಲ್ಲ ಅಡಿಕ್ಷನ್ ಅಂತ. ಸೊ ಇದನ್ನ ನಾವು ಅಡಿಕ್ಟ್ ಆಗಿರೋ ತುಂಬ ಒಳ್ಳೆಯ ವಿಷಯ ನೀವು ಹೇಳಿದ್ದು. ಎಲ್ಲ ವಿಚಾರದಲ್ಲೂ ಅಡಾಪ್ಟ್ ಮಾಡ್ಕೊಂಡು ನೋಡಬೇಕು. ತಪ್ಪು ತಿಳ್ಕೊಳ್ಬೇಡಿ, ಪೂಜೆ ಎಂಥ ಆಧ್ಯಾತ್ಮಿಕ ಕ್ರಿಯೆ, ಬಟ್ ಅದನ್ನು ಮಾಡಿಲ್ಲ ಅಂತ ಕಿರಿಕಿರಿಗೆ ಒಳಗಾಗಿ ಅದನ್ನೇ ಒಂದು OCD ಥರ ಮಾಡ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಕೌನ್ಸಿಲಿಂಗಿಗೆ, ಥೆರಪಿಗೆ ಎಷ್ಟೋ ಜನ ಬರ್ತಾರೆ. ಮೇಡಮ್ ಮಾಡಲಿಲ್ಲ ಅಂದರೆ ನಮಗೆ ದೇವ್ರ ಬಗ್ಗೆನೇ ಏನೇನೋ ಥಾಟ್ಸ್ ಬಂದುಬಿಡುತ್ತೆ ಅಂತೆಲ್ಲ. ಸೊ ಯಾವುದನ್ನು ಬಿಟ್ಟಾಗ ನೀವಾಗಿರೋಕ್ಕೆ ಸಾಧ್ಯ ಆಗಲ್ವೋ ಅದು ನಿಮ್ಮ ಥೆರಪಿ ಅಲ್ಲ, ಹೀಲಿಂಗ್ ಅಲ್ಲ, ಅದು ವೆಲ್ನೆಸ್ ಅಲ್ಲ. ಹೌದು, ಅದು ಖಂಡಿತ ನಿಮ್ಮನ್ನು ಕುಗ್ಗಿಸ್ತಾ ಇದೆ. ಸೊ ಆ ಲೈನ್ ಆಫ್ ಡಿಫ್ರೆನ್ಸ್ನ ನಾವು ಖಂಡಿತ ಅರ್ಥ ಮಾಡ್ಕೊಳ್ಬೇಕು. ವೆರಿ ಗುಡ್, ಸೂಪರ್, ಥ್ಯಾಂಕ್ ಯು. ಆ್ಯಂಡ್ ಅದೇ ನಾನು ಆಗಲೇ ಮಾತಾಡ್ತಾ ಇದ್ದೆ, ಡ್ರಗ್ಲೆಸ್ ಥೆರಪಿ ಅನ್ನುವಂಥದ್ದು ಒಂದಿದೆ. ಎಸ್, ವಾಟ್ ಇಸ್ ದಟ್ ಎಕ್ಸಾಕ್ಟ್ಲಿ?
ಸೊ ಇಲ್ಲಿ ನಾವು ಯೂಶಲಿ ಒಂದು ಕಾಯಿಲೆ ಅಥವಾ ಸಮಸ್ಯೆ ಬಂದಾಗ ದೈಹಿಕವಾಗಿ ಆ ವಿಚಾರಗಳನ್ನ ಪರಿಹಾರ ಮಾಡೋದ್ರ ಕಡೆ ನೋಡ್ತೀವಲ್ವಾ. ಅಂದ್ರೆ ಇವಾಗ ತಲೆನೋವು ಇದ್ರೆ ಹೋಗಿ ಒಂದು ತಲೆ ಸ್ಕ್ಯಾನ್ ಮಾಡಿಸ್ಬಿಡೋಣ, ಇಲ್ಲ ತಲೆಯಲ್ಲಿ ಏನಾದ್ರು ಆಗಿದೆಯಾ ನೋಡ್ಬಿಡೋಣ. ಅಥವಾ ತುಂಬಾ ಜನಕ್ಕೆ ತುಂಬಾ ಫ್ರೀಕ್ವೆಂಟ್ ಆಗಿ ಈಗಂತೂ ಬರೋದು ಎದೆ ನೋವು ಅಥವಾ ಎದೆಲೇನೋ ಭಾರ, ಎದೆಲಿ ಹಿಡ್ಕೊಂಡಂಗೆ. ಸೊ ಎಲ್ಲರಿಗೂ ಅನ್ಸುತ್ತೆ ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಅಂತ. ಬಟ್ ಅದ್ರಲ್ಲಿ ಬಹುಪಾಲು ಜನಕ್ಕೆ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇರುತ್ತೆ. ನಿನ್ನ ಹಾರ್ಟ್ಗೆ ಏನೂ ಆಗಿಲ್ಲಪ್ಪ ಹೋಗು ಅಂತಂದ್ರು, ಇಲ್ಲ ಇನ್ನೊಂದು ಟೆಸ್ಟ್ ಮಾಡ್ಬಿಡಿ, ಸಮಸ್ಯೆ ಹೌದು ಇರ್ಬಹುದು. ಎಸ್, ಅದ್ರಲ್ಲಿ ಫಿಸಿಕಲಿ ಲೇಯರ್ ಅಲ್ಲಿ ಏನು ಇರೋದೇ ಇಲ್ಲ. ಸೊ ಯಾವಾಗ ನಾವು ಹೊಲಿಸ್ಟಿಕ್ ಆಗಿ ಅಂದ್ರೆ ಅದರ ಬೇರೆ ಬೇರೆ ಡೈಮೆನ್ಷನ್ಸ್ಗಳನ್ನ ಅರ್ಥ ಮಾಡ್ಕೊಳ್ತೀವೋ, ನಮ್ಮ ಸ್ಟ್ರೆಸ್ ಇಂದ ಇರಬಹುದು, ನಮ್ಮ ಭಾವನೆಗಳಿಂದ ಇರಬಹುದು, ನಮ್ಮ ಆಲೋಚನೆಗಳಿಂದ ಇರಬಹುದು, ನಮ್ಮ ಬಿಲೀಫ್ ಸಿಸ್ಟಮ್ ಇಂದ ಇರಬಹುದು, ನಮ್ಮ ಹಿಂದಿನ ಟ್ರಾಮಾ ಇಂದ ಇರಬಹುದು, ನಾನು ವಿಚಾರಗಳನ್ನ ಯಾವ ರೀತಿ ಪರಿಗಣಿಸ್ತಾ ಇದ್ದೀನಿ ಅನ್ನೋ ಒಂದು ಸಣ್ಣ ಸೂಕ್ಷ್ಮ ವಿಚಾರದಿಂದ ಇರಬಹುದು. ಅದೆಲ್ಲವೂ ಒಬ್ಬ ಮನುಷ್ಯನಿಗೆ ಸಮಸ್ಯೆ ಕೊಟ್ಟಾಗ, ಈಗ ನಿಮ್ಮ ಪ್ರೀತಿ ಪಾತ್ರರು ಬಿಟ್ಟು ಹೋದ್ರು, ಇದಕ್ಕೆ ನೀವು ಏನು ಕೆಮಿಕಲ್ ತಗೊಳಕ್ಕಾಗತ್ತೆ? ಅಥವಾ ನಿಮ್ಮನ್ನ ಯಾರೋ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನಿಮ್ಗೆ ತುಂಬಾ ಬೇಜಾರಾಗಿ ಮೈಯೆಲ್ಲ ಭಾರ ಆಗಿ ಜ್ವರ ಬಂದಂಗೆ ಆಗಿದೆ, ಏನು ಓವರ್ ದ ಕೌಂಟರ್ ಮೆಡಿಸಿನ್ ತಗೊಳ್ತೀರಾ ಇದಕ್ಕೆ ಅಲ್ವಾ? ಸೊ ಇದು ಎಲ್ಲಾ ವಿಚಾರಗಳನ್ನು ಬೇರೆ ಡೈಮೆನ್ಷನ್ಸ್ ಗಳನ್ನ ಅರ್ಥ ಮಾಡಿಕೊಂಡು ಟ್ರೀಟ್ ಮಾಡುವಂತ ರಿಯಲ್ ಟ್ರೀಟ್ಮೆಂಟ್ ಏನಿದೆ, ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಏನಿದೆ, ಅದಕ್ಕೆ ನಾವು ಡ್ರಗ್ಲೆಸ್ ಥೆರಪಿ. ಅಂದರೆ ನಿಮ್ಮ ಸಮಸ್ಯೆಯ ಮೂಲವನ್ನು ನೀವೇ ನಿಮ್ಮ ಅಂತರ್ಮನಸ್ಸಿನ ಮೂಲಕ ಅರ್ಥ ಮಾಡಿಕೊಂಡು ಅದರ ವಾಸ್ತವದ ಬೇರೆಗೆ ಹೋಗಿ ಅರ್ಥ ಮಾಡ್ಕೊಂಡು ಚಿಕಿತ್ಸೆ ಕೊಡುವಂಥದ್ದಕ್ಕೆ ನಾವು ಆಲ್ಟರ್ನೇಟಿವ್ ಮೆಡಿಸಿನ್ ಅಥವಾ ಡ್ರಗ್ಲೆಸ್ ಥೆರಪಿ ಅಂತ ಹೇಳ್ತೀವಿ. ಎಸ್, ಹೀಗೆ ನಮಗೆ ಬಹಳ ಬೇಕಾದವರು, ಹತ್ತಿರದವರು ನಮ್ಮಿಂದ ಏಕಾಏಕಿ ದೂರ ಆಗಿಬಿಡ್ತಾರೆ. ಬದುಕಿದ್ದು ದೂರ ಆಗ್ತಾರೆ, ಬದುಕದೆ ದೂರ ಆಗ್ತಾರೆ, ದೂರ ಆಗ್ಬಿಡ್ತಾರೆ. ಆಗ ಅದು ಹೆಂಗೆ ಅವ್ರ ಮೇಲೆ ಮನಸ್ಸು ವಾಲುತ್ತೆ? ಆ ಒಂದು ಪೇಸಿಂದ ಅವ್ರನ್ನ ಹೊರಗಡೆ ಕರ್ಕೊಂಡ್ಬರೋದು ಹೇಗೆ? ಯಾಕೆ ಮನಸ್ಸು ಅಷ್ಟು ಹಚ್ಕೊಂಡ್ಬಿಟ್ಟಿರುತ್ತೆ ಒಂದು ಜೀವನ ಅಂತ? ನೋಡಿ, ಇದು ತುಂಬಾ ಜನಕ್ಕೆ ಆಗುವಂತ ಸಮಸ್ಯೆ. ನಾವು ಅನ್ಕೊಳ್ತೀವಿ ತುಂಬಾ ಯಂಗ್ಸ್ಟರ್ಸ್ಗೆ ಅಥವಾ ಆಗ್ತಾನೆ ಕ್ರಶ್, ಲವ್, ಇನ್ಫ್ಯಾಚುಯೇಷನ್ ಇರೋರ್ಗೆ ಆಗತ್ತೆ ಅಂತ. ಸುಳ್ಳದು. ಎಷ್ಟೋ ಜನಕ್ಕೆ 20 ವರ್ಷ ಆದ್ಮೇಲೆ ಹೌದು, ಅಂದ್ರೆ ಗಂಡ ನನ್ನ ಈಗ ಹೆಚ್ಚು ಪ್ರೀತಿಸ್ತಾ ಇಲ್ಲ ಅಂತ ಈ ನೋವಾಗುತ್ತೆ. ಎಷ್ಟೋ ಜನಕ್ಕೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇಂದ ಹೊರಗಡೆ ಬರ್ತಾ ಈ ನೋವಾಗುತ್ತೆ. ಇನ್ನು ಏನೇನೋ ಈ ಥರದ್ದು ಎಕ್ಸ್ಪೀರಿಯನ್ಸ್ ಅನ್ನ ಯಾವುದೇ ವಯಸ್ಸಿಗರು ಅನುಭವಿಸಬಹುದು. ಇಲ್ಲಿ ಒಂದು ನಾನು ಹೇಳ್ತೀನಿ, ಅಂದರೆ ನಾನು ಜನರಲೈಸ್ ಮಾಡ್ತಾ ಇಲ್ಲ, ನಾನು ಯಾವಾಗಲೂ ಹೇಳ್ತೀನಿ, ಯಾವುದೇ ಹೀಲಿಂಗ್ ಪ್ರಿನ್ಸಿಪಲ್ನ ನಾವು ಹೇಳಬೇಕಾದ್ರೆ ಇದು ಇವ್ರಿಗಾಯ್ತು ಅದರಿಂದ ಎಲ್ಲರಿಗೂ ಆಗೋಗುತ್ತೆ, ಇದು 10 ಜನಕ್ಕಾಯ್ತು ಅದರಿಂದ ಕೋಟಿ ಜನಕ್ಕೆ ಹೀಗೆ ಆಗುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಇಲ್ಲಿ ಬಹುಪಾಲು ಸಮಯದಲ್ಲಿ ಎಕ್ಸ್ ಅನ್ನೋ ವ್ಯಕ್ತಿ ವೈನ ಪ್ರೀತಿಸಿ ಅವರು ದೂರ ಆದಾಗ ಆಗೋದೇ ಇಲ್ಲ, ನಾನು ನಿನ್ನ ಜೀವಿಸೋಕ್ಕಾಗಲ್ಲ, ಉಸಿರಾಡೋಕ್ಕಾಗಲ್ಲ, ಆಗೋಯ್ತು, ವಿಪರೀತವಾಗಿ ಡಿಪ್ರೆಸಿವ್ ಇದಕ್ಕೆ ಹೋದ್ರು ಅಥವಾ ಟ್ರೊಮಟೈಸ್ ಆದರು ಅಂದರೆ ವಿಷಯ ಆ ವ್ಯಕ್ತಿಯ ಪ್ರೀತಿಯಕ್ಕೆ ಮಾತ್ರ ಸೀಮಿತ ಖಂಡಿತ ಆಗಿರೋದಿಲ್ಲ. ಇನ್ನು ಬೇರೆ ಖಂಡಿತ ಹೌದು. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನಾವಿಬ್ರು ಇಲ್ಲಿ ಕೂತಿದ್ದೀವಿ, ಇಲ್ಲಿ ಏನೋ ಒಂದು ಬೆಂಕಿ ಹತ್ಕೊಳ್ತು, ಆಘಾತ ಆಯ್ತು ಅಂತ ಇಟ್ಕೊಳ್ಳಿ. ನಾವಿಬ್ರು ಈ ವಿಚಾರಕ್ಕೆ ರಿಯಾಕ್ಟ್ ಮಾಡುವಂತ ಪ್ರಮಾಣ ಬೇರೆ ಬೇರೆ ಆಗಿರುತ್ತೆ. ನಾನು ಕೂಗಾಡಿ ಕಿರ್ಚಾಡಿ ಹೊರಗಡೆ ಓಡೋಗ್ಬೋದು, ನೀವು ಲೈಫ್ ಥ್ರೆಟ್ ಆಗಿದೆ ಅಂತ ಅನ್ಕಾನ್ಷಿಯಸ್ಸೇ ಆಗ್ಬೋದು, ಅಲ್ಲಿರೋ ಕ್ರೂ ಮೆಂಬರ್ ಏನಾಗಿಲ್ಲ ಕೂತ್ಕೊಳ್ರಿ, ಜಸ್ಟ್ ಒಂದು ಸ್ಪಾರ್ಕ್ ಅಷ್ಟೇ ಅಂತ ಹೇಳ್ತಾ ಇರಬಹುದು. ಯಾಕೆ ನಾವು 3 ಜನ ಬೇರೆ ಥರ ರಿಯಾಕ್ಟ್ ಮಾಡ್ತೀವಿ? ಸ್ವಲ್ಪ ಯೋಚನೆ ಮಾಡಿದ್ರೆ ಆ ಪ್ರೀತಿ ಪಾತ್ರರು ಬೇರೆ ಆದಾಗ ಕೂಡ ನಾವು ಎಷ್ಟು ಆಳವಾಗಿ ಅದರಲ್ಲಿ ಇಳಿದು ಟ್ರೊಮಟೈಸ್ ಆಗಿ ಜೀವನನೇ ಮುಗಿದೋಯ್ತು ಅಂತ ಅದ್ರ ಕೋಪನ ಇನ್ನೊಬ್ಬರ ಮೇಲೆ ಹಾಕಿ ಅಥವಾ ಆ ಬ್ಲೇಮನ್ನು ತೊಗೊಂಡು ಅದನ್ನು ವೆಂಜನ್ಸ್ ಕನ್ವರ್ಟ್ ಮಾಡಿ ಅವ್ರನ್ನೇ ಸಾಯಿಸ್ಬೇಕು ಅನ್ನೋ ರೇಂಜ್ಗೆ ಹೋಗೋದು, ಈ ಎಲ್ಲ ಬೇರೆ 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 ಫ್ಲೇವರ್ಸ್ ಏನಿದೆ ಅದು ತಾನು ಈ ಹಿಂದೆ ಏನಾಗಿದ್ದೆ, ನನ್ನ ಮಾನಸಿಕ ಆರೋಗ್ಯದ ಪರಿಸ್ಥಿತಿ ಈ ಹಿಂದೆ ಬ್ಯಾಕ್ಗ್ರೌಂಡ್ ಏನೆಲ್ಲ ಇತ್ತು, ನಾನು ಬೆಳೆದು ಬಂದ ವಾತಾವರಣ ಹೇಗಿತ್ತು, ಈ ಸಂಬಂಧದಿಂದ ವಾಸ್ತವದಲ್ಲಿ ನಾನು ಏನು ಪಡ್ಕೋಬೇಕಾಗಿತ್ತು, ಏನು ಭರಿಸ್ಕೊಳ್ಬೇಕಾಗಿತ್ತು, ನಾನು ಈಗೋ ಆ ಸಂದರ್ಭದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿತ್ತು, ನೀನು ನನ್ನನ್ನು ಬಿಟ್ಟು ಹೋಗ್ತೀಯಾ ಅನ್ನೋ ಈಗೋ 80% ಆಫ್ ದ ಟೈಮ್ ಆ ವ್ಯಕ್ತಿಯನ್ನ ಡಿಪ್ರೆಷನ್ ಸ್ಟೇಟಲ್ಲಿ ಇಟ್ಟಿರುತ್ತೆ. ಅಂಡ್ ಈಗೋ ಅಂತ ಒಪ್ಕೊಳ್ಳೋಕೆ ಯಾರಿಗೆ ನನ್ನ ಪ್ರೀತಿ ನಿರ್ಮಲ ಅಂತಾನೆ ಎಲ್ಲರೂ ಹೇಳ್ತಾರೆ. ಯಾರನ್ನೇ ಕೇಳಿ, ಯಾರೇ ಬಂದ್ರು ಓ ಪ್ರೀತಿನ ಹಾಗಂದ್ರೆ ಇಲ್ಲ ಇಟ್ ವಾಸ್ ವೆರಿ ಪ್ಯೂರ್ ಅಂತಾರೆ. ಒಂದು 4 ಪ್ರಶ್ನೆ ಅದ್ರ ಮುಂದೆ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಹೌದಲ್ವಾ, ಐ ವಾಸ್ ಜಸ್ಟ್ ಫೂಲಿಂಗ್ ಮೈ ಸೆಲ್ಫ್ ಅಂತ. ಸೊ ಎಸ್, ಈ ಇಷ್ಟು ಕಾರಣಗಳಿರಬಹುದು. ನಾವು ಸ್ವಲ್ಪ ನಮ್ಮ ಜೊತೆ ನಾವು ಕೂತ್ಕೊಂಡ್ರೆ ನನಗೆ ಆ್ಯಕ್ಚುಲ್ ಆಗಿ ನೋವಾಗಿದ್ದು ಏನು ಅಂತ ಗೊತ್ತಾಗುತ್ತೆ. ತಪ್ಪು ತಿಳ್ಕೊಬೇಡಿ, ತುಂಬ ಕೇಸಸ್ ಅಲ್ಲ ಅಯ್ಯೋ ಇದು ಪ್ರೀತಿ ಅಲ್ಲ, ಇದು ಏನೋ ಬೇರೆ ಇಲ್ಲಿ ವಾಂತಿ ಮಾಡ್ತಾ ಇದ್ದೆ ಅಷ್ಟೇ. ಯಾಕಂದರೆ ಪ್ರೀತಿ ವಾಸ್ತವದಲ್ಲಿ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಆತ ಬಿಟ್ಟು ಹೋದರೆ, ಆಕೆ ಬಿಟ್ಟು ಹೋದರೆ ಪ್ರೀತಿಯ ಒಂದು ಭಾಗ ಅದು. ಸೊ ಐ ವಿಶ್ ದೆಮ್ ಗುಡ್ ಅಂತ ತುಂಬಾ ಗ್ರೇಸ್ಫುಲ್ಲಾಗಿ ಸ್ಪಿರಿಚುಲಿ ಹೊರಗಡೆ ಬರ್ತಾರೆ. ಡೋಂಟ್ ಗೆಟ್ ಮೀ ರಾಂಗ್, ಪೇನ್ ಇರುತ್ತೆ, ನಾನು ಇಲ್ಲ ಅಂತ ಖಂಡಿತ ಹೇಳ್ತಾ ಇಲ್ಲ. ರಾಮನಿಗೂ ಸೀತೆ ಬಿಟ್ಟು ಹೋದಾಗ ಕಣ್ಣೀರು ಬಂದೇ ಬಂತು, ಅಥವಾ ಬೇರೆ ಇದ್ದಾಗ ಇಬ್ಬರು ಕಣ್ಣೀರು ಹಾಕಿದ್ರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಟು ಅನ್ ಎಕ್ಸ್ಟೆಂಟ್ ವೇರ್ ಯು ಕೆನಾಟ್ ಪರ್ಫಾರ್ಮ್ ಯುವರ್ ಬೇಸಿಕ್ ಆಕ್ಟಿವಿಟೀಸ್, ಆ ಎಕ್ಸ್ಟೆಂಟ್ಗೆ ಇದ್ರೆ ಇಲ್ಲಿ ಸಮಸ್ಯೆ ಬೇರೆ ಏನೋ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ ಅಷ್ಟೊಂದು ಅಡಿಕ್ಷನ್ ಖಂಡಿತ ಆಗೋದಿಲ್ಲ. ಅಂದರೆ ಐ ಮೀನ್ ಸಡನ್ ಆಗಿ ನಾನು ಆಗಲೇ ಕೇಳಿದ ಹಾಗೆ ಆ ಒಂದು ಡಿಪ್ರೆಷನ್ನಲ್ಲಿ ಫಿಸಿಕಲಿ ನಾವು ವೀಕ್ ಆಗೋದಿದೆನಾ? ಅಫ್ಕೋರ್ಸ್ ಎಸ್. ನೋಡಿ, ತುಂಬಾ ಒಳ್ಳೆ ಪ್ರಶ್ನೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ನನಗೆ ನಾನು ಸುಮಾರು ಜನ ನೋಡಿದ್ದೀನಿ, ನಾಟ್ ಅಬೌಟ್ ಓನ್ಲಿ ಎ ಲವ್, ಅಂದರೆ ಒಂದು ಹುಡುಗ ಹುಡುಗಿ ಪ್ರೀತಿ ಅಲ್ಲ,
ಹುಡುಗಿ ದೂರ ಆದ್ಲು ಅಂತ ಹುಡುಗ ಡಿಪ್ರೆಸ್ಸಲ್ಲಿ ಹೋಗೋದಾಗಲಿ, ಅಥವಾ ಹುಡುಗ ದೂರ ಹೋದ ಅಂತ ಹುಡುಗಿ ಡಿಪ್ರೆಸ್ಸಲ್ಲಿ ಹೋಗೋದಾಗಲಿ, ಇದಷ್ಟೇ ಅಲ್ಲ. ಇನ್ಫ್ಯಾಕ್ಟ್ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ, ಒಳ್ಳೆ ಸ್ನೇಹಿತರು ಇರ್ತಾರೆ, ಗೆಳೆಯರು ಇರ್ತಾರೆ, ಬಿಸ್ನೆಸ್ ಪಾರ್ಟ್ನರ್ಸ್ ಏನೋ ಇರ್ತಾರೆ, ಏನೋ ಕಾರಣಾಂತರಗಳಿಂದ ಕ್ಲಾಶ್ ಆಗುತ್ತೆ, ದೂರ ಆಗ್ತಾರೆ. ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಬಹಳ ಚೇಂಜಸ್ ಆಗಿಬಿಡುತ್ತೆ. ಕೆಲವೊಬ್ರು ಊಟ ಮಾಡಲ್ಲ, ಸರಿ ಉತ್ಸಾಹನೇ ಇರಲ್ಲ, ನಿರುತ್ಸಾಹ, ಏನೋ ಒಂಥರ ಬದುಕಿದ್ದು ಇಲ್ಲದಂತೆ ಜೀವನ ನಡೆಸ್ತಾರಲ್ಲ, ಆ ರೀತಿ ಆಗ್ಬಿಟ್ಟಿರ್ತಾರೆ. ಸೊ ಅದು ನಮ್ಮ ಹೆಲ್ತ್ ಮೇಲೆ ಅಥವಾ ನಮ್ಮ ಬಾಡಿ ಮೇಲೆ, ನಮ್ಮ ಫಿಸಿಕಲ್ ಸ್ಟೇಟಸ್ ಮೇಲೆ ಎಷ್ಟು ಪರಿಣಾಮ? 100% ಪರಿಣಾಮ ಬರುತ್ತೆ. ನಾನು ಬೇಸಿಕ್ ಲೆವೆಲಲ್ಲಿ ಹೇಳ್ಬಿಡ್ತೀನಿ ತುಂಬ ಸಿಂಪಲ್ ಆಗಿ. ನೀವು ಆ ವಿಚಾರಕ್ಕೆ ಡಿಪ್ರೆಸಿವ್ ಆದ್ರಿ, ಸ್ಟ್ರೆಸ್ ಮಾಡ್ಕೊಂಡ್ರಿ, ಆಂಗ್ಸೈಟಿಲಿ ಇದ್ದೀರಾ, ದುಃಖ ಆಯಿತು ಅಂದಾಗ ಬ್ರೈನ್ ಇಮಿಡಿಯೇಟ್ ಆಗಿ ನಿಮಗೆ ಬೇರೆ ಬೇರೆ ಸ್ಟ್ರೆಸ್ ಕೆಮಿಕಲ್ಸ್ಗಳನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಅದು ನಮ್ಮ ದೇಹದಲ್ಲೇ ಫ್ಲೈಟ್ ಆ್ಯಂಡ್ ಫೈಟ್ ರೆಸ್ಪಾನ್ಸ್, ಏನೋ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಅನ್ನೋ ಥರ ಏನೆಲ್ಲ ಕ್ರಿಯೆಗಳನ್ನು ಕ್ರಿಯೇಟ್ ಮಾಡುತ್ತೆ. ಆಗ ನಮ್ಮ ಬೇಸಿಕ್ ಆಕ್ಟಿವಿಟಿಗಳು ಬ್ಯಾಕ್ ಸೀಟ್ ತೊಗೊಂಡ್ಬಿಡುತ್ತೆ. ಅಂದರೆ ಇವಾಗ ನಮ್ಗೆ ಅಲ್ಲಿ ಏನೋ ಎಮರ್ಜೆನ್ಸಿ ಇದೆ ಅಂದರೆ, ಎಮರ್ಜೆನ್ಸಿ ಇದ್ಕೊಳ್ಳಿ, ನಾನು ರೀಲ್ಸ್ ನೋಡ್ತೀನಿ ನಾವು ಹೇಳಲ್ಲ ಅಲ್ವಾ, ಅಯ್ಯೋ ಅಂತ ಓಡೋಗ್ತೀವಿ, ವಿ ಅಡ್ರೆಸ್ ಟು ಇಟ್. ಅದೇ ಥರ ಬಾಡಿಲಿ ಡಿಪ್ರೆಷನ್ನು, ಬೇಜಾರು, ತುಂಬ ಕೆಮಿಕಲ್ ಇಂಬ್ಯಾಲೆನ್ಸಸ್ಸು, ಹಾರ್ಮೋನ್ ಇಂಬ್ಯಾಲೆನ್ಸಸ್ ಆಗಬೇಕಾದ್ರೆ ಅದರಿಂದ ಡ್ಯಾಮೇಜ್ ಆಗಬಾರ್ದು ನನ್ನ ಬಾಡಿಗೆ ಅಂತ ನಮ್ಮ ಬಾಡಿ ಒಂದೊಂದು ಅಣುವಲ್ಲೂ ಕಾನ್ಷಿಯಸ್ನೆಸ್ ಇದೆ. ಇದಕ್ಕಿಂತ ಡಿವೈನ್ ಟೆಂಪಲ್ ಇನ್ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದೇನು ಮಾಡುತ್ತೆ, ಆ ಎಮರ್ಜೆನ್ಸಿನ ರಿಪೇರ್ ಮಾಡೋಕ್ಕೆ ಅದನ್ನು 100% ಕೊಡಬೇಕಾದ್ರೆ ತನ್ನಲ್ಲಿ ಆಗುವ ಚೇಂಜಸ್ ಏನಿದೆ, ಸಣ್ಣ ಆಗೋದು, ನಿದ್ರೆ ಬರದೇ ಇರೋದು, ಯಾರ ಹತ್ರನೂ ಮಾತಾಡದೇ ಇರೋದು, ಐಸೋಲೇಟ್ ಆಗೋದು, ಇದಾಗುತ್ತೆ. ಬಟ್ ಇನ್ನೊಂದು ಚೈನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾನೇನೋ ಒಂದು ಆ್ಯಕ್ಷನ್ನ ಸರಿಯಾಗಿ ಮಾಡ್ತಾ ಇದ್ದೀನಿ ಇಲ್ಲ ಅನ್ನೋದಕ್ಕೆ ಅದರಿಂದ ಏನಿದೆ ಅಂದರೆ, ಫೈನಲಿ ಅದ್ರ ಹಿಂದೆ ಯಾವುದೋ ಒಂದು ಥಾಟ್ ಇದೆ, ಥಾಟಿಂದ ಯಾವುದೋ ಫೀಲಿಂಗ್ ಇದೆ, ಫೀಲಿಂಗ್ ಇದೆ ಯಾವುದೋ ಇಮೋಷನ್ ಇದೆ, ಇಮೋಷನಿಂದ ಯಾವುದೋ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೀರಿಯನ್ಸಿಂದ ಯಾವುದೋ ಟ್ರಾಮಾ ಇರಬಹುದು, ಅಥವಾ ಯಾವುದೋ ಅಬ್ಸಲ್ಯೂಟ್ಲಿ ವ್ಯಕ್ತಿ ಇರ್ಬೋದು, ಸಿಚುವೇಶನ್ ಇರ್ಬೋದು. ಸೊ ದಿಸ್ ಇಸ್ ಅ ಚೈನ್ ರಿಯಾಕ್ಷನ್. ಅದನ್ನು ಆ ನ್ಯೂರೋಪಾಥ್ವೆ ಕನೆಕ್ಟ್ ಮಾಡ್ತಾ ಎಲ್ಲ ವಿಷಯದಲ್ಲಿ, ಅದಕ್ಕೆ ಈ ಥರ ಬೇಜಾರು ಇರೋ ಒಂದು ಗಿಡ ನೋಡಿದ್ರೆ ಅವ್ರು ನೆನೆಸ್ಕೊಂಡ್ಬಿಡ್ತಾರೆ, ಹರಿಯೋ ನೀರಿದ್ರೆ ನೆನೆಸ್ಕೊಳ್ತಾರೆ, ಕಲರ್ ನೋಡಿದ್ರೆ ನೆನೆಸ್ಕೊಳ್ತಾರೆ, ಬಿಕಾಸ್ ಯುವರ್ ಬ್ರೈನ್ ಇಸ್ ಕನೆಕ್ಟಿಂಗ್ ನ್ಯೂರೋ. ಆ ಗ್ರಿಡ್ ಟಕ್ 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 ಅಂತ ಮತ್ತೆ ಮ್ಯಾಚ್ ಆಗುತ್ತೆ. ಅವ್ರ ಥರ ನೋಡಿದವ್ರು ಮಾಡಿದ್ರೆ ಮತ್ತೆ ಇದಾಗ್ಬಿಡ್ತಾರೆ. ಸೊ ನೀವು ಮತ್ತೆ ಅದನ್ನ ಬ್ರೇಕ್ ಮಾಡಿ ರೀವೈರ್ ಮಾಡ್ಕೊಳ್ಳೋವರೆಗೂ ನಿಮ್ಗೆ ಅದ್ರಲ್ಲಿ ಪರಿಹಾರ ಇಲ್ಲ. ಅಂದ್ರೆ ಆ ಪೇಸಿಂದ ನಾವು ಹೊರಗಡೆ ಬರ್ತಾ ಇದೀವಿ ಅಂದ್ರೆ, ಕೆಲವೊಬ್ರು ಬರೋದಕ್ಕೆ ಜೆನ್ಯೂನ್ ಆಗಿ ಟ್ರೈ ಮಾಡ್ತಾರೆ, ಕೆಲವೊಬ್ರು ಅರ್ಥ ಮಾಡ್ಕೋತಾರೆ. ಮಿರರ್ ಟಾಕಿಂಗ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇದೆ. ಕನ್ನಡಿ ಮುಂದೆ ನಿಂತ್ಕೊಂಡು ನಮಗೆ ನಾವೇ ಬೈಕೊಳ್ಳೋದು, ಏನ್ ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ, ಹಿಂಗಿರಬಾರ್ದು, ಯು ಆರ್ ಸಮಥಿಂಗ್ ಎಲ್ಸ್ ಅಂತ. ಅಂದ್ರೆ ಸೆಲ್ಫ್ ಬೂಸ್ಟ್ ಅನ್ನ ಮಿರರ್ ಮುಂದೆ ನಿಂತು ಮಾಡ್ಕೊಳ್ಳುವಂತಹ, ಮಿರರ್ ಟಾಕ್ ಮಾಡುವಂತಹ ಒಂದಿಷ್ಟು ಪರ್ಸನಾಲಿಟಿಗಳು ಕೂಡ ಸೊಸೈಟಿಯಲ್ಲಿ ಇದೆ. ಸೊ ಅದನ್ನೆಲ್ಲ ಮಾಡ್ಕೊಂಡು, ಅದ್ರ ಬಗ್ಗೆನೂ ಮಾತಾಡ್ತೀನಿ, ಮಿರರ್ ಟಾಕಿಂಗ್ ಬಗ್ಗೆ, ಅದರ ಅಡ್ವಾಂಟೇಜಸ್ ಏನಂತ. ಬಟ್ ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಅರ್ಥ ಮಾಡ್ಕೊಂಡು ಆ ಪೇಸಿಂದ ಹೊರಗಡೆ ಬರುವವರಲ್ಲಿ ಏನೇನು ಚೇಂಜಸ್ ಅನ್ನು ನೋಡ್ಬೋದು, ಅಂದ್ರೆ ವಾಟ್ ಆರ್ ದ ಸಿಂಪ್ಟಮ್ಸ್ ಅಂತ. ಅಂದ್ರೆ ಬಂದ ಮೇಲೆ ಲಾಭಗಳ ಬರ್ತಾ ಇರ್ಬೇಕಾದ್ರೆ, ಹೌದು ನಾನು ಈ ಒಂದು ಪೇಸಿಂದ ಹೊರಗಡೆ ಬರ್ತಾ ಇದ್ದೀನಿ, ಇದರಿಂದ ಹೊರಗಡೆ ಬರ್ತಾ ಇದ್ದೀನಿ ಅಂತ ಸೆಲ್ಫ್ ಥೆರಪಿ ಮಾಡ್ಕೊಂಡು ಹೊರಗಡೆ ಬರ್ತಾ ಇರೋರಿಗೆ ಏನ್ ಸಿಂಪ್ಟಮ್ಸ್? ಸೊ ಒಂದು ಬ್ರೇಕಪ್ ಅಥವಾ ಯಾವುದೇ ಒಂದು ಟ್ರಾಮಾ, ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಡೋಂಟ್ ಬಿ ಇನ್ ಅ ಹರಿ ಟು ಕಮ್ ಔಟ್ ಆಫ್ ಇಟ್. ಕೆಲವ್ರಿಗೆ ತುಂಬ ಆತುರತೆನೂ ಇರುತ್ತೆ. ಯಾಕಂದರೆ ನಾನು ಆಗಲೇ ಹೇಳಿದಾಗ, ಈಗೋ ಬೇಸ್ಡ್ ಬ್ರೇಕಪ್ ಆಗಿಬಿಟ್ರೆ, ನೀನೇನು ನೋಡು ನಾನು ಹೆಂಗೆ ಬರ್ತೀನಿ, ನಾನು ಏನು ಮಾಡ್ತೀನಿ ಅಂತ ಆ ಪ್ರೆಷರ್ ಬಿಲ್ಡಪ್ ಆಗ್ತಾರೆ. ನಾನು ಸುಮಾರು ಪೇಷಂಟ್ಗಳಿಗೆ ಹೇಳೋದು, ವಾಸಿ ಆಗ್ತಾ ಇದ್ದೀರಾ, ಒಂದು ವಾಸಿ ಆಗಬೇಕು ಅನ್ನೋ ಆ್ಯಂಗ್ಸೈಟಿ ನಿಮ್ಗೆ ಇನ್ನೂ ಜಾಸ್ತಿ ಡ್ರಾಮಾ ಮಾಡಿಬಿಡುತ್ತೆ, ಸ್ವಲ್ಪ ಆರಾಮಾಗಿರಿ ಅಂತ. ಆ್ಯಂಡ್ ಸಿಟ್ ವಿತ್ ಯುವರ್ ಇಶ್ಯೂ. ನಿಮ್ಗೆ ಆ ಇಶ್ಯೂ ಆದಮೇಲೆ ಏನಾಯಿತು, ನಿಮ್ಮ ಬಗ್ಗೆ ನಿಮಗೆ ಜುಗುಪ್ಸೆ ಬಂತಾ, ನೀವು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ, ಮೋಸ ಆಯಿತು ಅಂತ ಅನ್ನಿಸ್ತಾ, ಫೂಲ್ ಆದ್ರಿ ಅಂತ ಅನ್ನಿಸ್ತಾ, ಟೈಮ್ ಲಾಸ್ ಆಯಿತಾ, ಬಕ್ರ ಆದೆ, ದುಡ್ಡು ವೇಸ್ಟ್ ಮಾಡಿಕೊಂಡೆ, ವಾಟ್ ಎವರ್ ಇಟ್ ಇಸ್, ಆ ಇಮೋಷನ್ ಜೊತೆ ಕೂತ್ಕೊಂಡು ಡೋಂಟ್ ಬಿ ಇನ್ ಅ ಹರಿ ಟು ಕಮ್ ಔಟ್ ಆಫ್ ಇಟ್. ಐ ನೋ ಇಟ್ಸ್ ಪೇನ್ಫುಲ್, ಆದರೆ ಲೆಟ್ ಮೀ ಟೆಲ್ ಯು, ಸ್ಪಿರಿಚುಲಿ ನಾನು ಯಾವಾಗಲೂ ನನ್ನ ಹೀಲಿಂಗ್ ಸೈನ್ಸಸಲ್ಲಿ ಒಂದು ಆಧ್ಯಾತ್ಮಿಕ ಸ್ಪರ್ಶವನ್ನು ಕೊಡ್ತೀನಿ. ಯಾಕಂದರೆ ರಿಸಲ್ಟ್ಸ್ ಅಷ್ಟು ಮಿರಾಕ್ಲೆಸ್ ಆಗಿ ಬರುತ್ತೆ. ಅದ್ರ ಜೊತೆ ಕೂತ್ಕೊಂಡು ಇದು ನನಗೆ ಏನು ರಿವೀಲ್ ಮಾಡಕ್ಕೆ ಬಂದಿದೆ ಅನ್ನೋದನ್ನು ಫಸ್ಟ್ ನೋಡಿ, ಅಷ್ಟು ಸಮಾಧಾನ ಇರಬೇಕು. ಆ ಹುಡುಗಿ ಅಥವಾ ಹುಡುಗನ ಮೂಲಕ, ಆ ಸಂದರ್ಭದ ಮೂಲಕ ಏನು ಅನಾವರಣಗೊಳ್ತಾ ಇದೆ ಅಂತ ನೋಡಿದಾಗ, ನಿಮ್ಮಲ್ಲಿ ಬದಲಾವಣೆ ಅನ್ನುವಂಥ ಒಂದು ಫೇಸ್ ಬರೋಕ್ಕೆ ಶುರು ಆದಾಗ, ನೀವು ನಿಜವಾಗ್ಲೂ ಹೇಳ್ತೀನಿ, ಆ ಶತ್ರುಗೆ ಅಥವಾ ಆ ನೋವು ಕೊಟ್ಟ ವ್ಯಕ್ತಿಗೆ ನಿಮ್ಮ ಲೈಫ್ ಪೂರ್ತಿ ಧನ್ಯವಾದ ಹೇಳ್ತೀರಾ, ಇನ್ಕ್ಲೂಡಿಂಗ್ ಅ ಡಿಸೀಸ್. ಎಕ್ಸಾಕ್ಟ್ಲಿ. ಬಿಕಾಸ್ ಅದೊಂದು ಕ್ಯಾಟಲಿಸ್ಟ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ಪರಿವರ್ತನೆಯನ್ನ ಓಪನ್ ಮಾಡುವಂತಹ ಒಂದು ಅಮೋಘವಾದ ಹಂತ. ಅದು ಲೈಫಲ್ಲಿ ಎಲ್ಲರಿಗೂ ಒಂದು ಸರ್ಟನ್ ಏಜಲ್ಲಿ ಬಂದೇ ಬರುತ್ತೆ, ಬರಬೇಕು ನನ್ನ ಪ್ರಕಾರ. ಬಿಕಾಸ್ ಆ ಕ್ಯಾಟಲಿಸ್ಟ್ ಮೂಮೆಂಟ್ ಆಗಲಿಲ್ಲ ಅಂದರೆ ಹೌ ಡು ಯು ಸಿ ದ ಲೈಟ್, ಯು ಟೆಲ್ ಮಿ, ಅಲ್ವಾ? ಸೊ ಅದರಿಂದ ಆ ಸ್ಪರ್ಶ ಏನಾಯ್ತು, ಆ ಕ್ಲಾಶ್ ಏನಾಯ್ತು, ಅದರ ಜೊತೆಯಲ್ಲಿ ಕೂತು ಅದನ್ನು ಒಳಗಡೆ ಧನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ತಗೊಳ್ಳಿ. ನೀವು ಬರೀ ಅವ್ರನ್ನ ಬ್ಲೇಮ್ ಮಾಡೋದು, ಅವ್ರಿಗೆ ಶಾಪ ಹಾಕೋದು, ಅವ್ರನ್ನ ಫಾಲೋ ಮಾಡೋದು, ನೀನೇ ನನಗಿಂತ ಚೆನ್ನಾಗಿಲ್ಲ ಅಂತ ಕಂಪೇರ್ ಮಾಡ್ಕೊಳ್ಳೋದು ಮಾಡ್ತಾ ಹೋದರೆ ನಿಮ್ಮ ಎನರ್ಜಿ ಲೋ ಆಗುತ್ತೆ. ಅವ್ರಿಗೇನಾಗುತ್ತೋ ಬಿಡುತ್ತೋ ಅದು ಇಂಡಿವಿಜುವಲ್, ಅದು ಗೊತ್ತಿಲ್ಲ ನಮಗೆ. ಬಟ್ ನಿಮ್ಮ ಎನರ್ಜಿ ಎಲಿವೇಟ್ ಮಾಡ್ಕೊಳ್ಳೋಕ್ಕೆ ಮಾಡೋದಕ್ಕೋಸ್ಕರನೇ ಅದು ಬಂದಿದೆ ಅಂದಮೇಲೆ, ಅದು ಓಪನ್ ಮಾಡ್ತಾ ಇರೋ ವಿಚಾರಗಳ ಜೊತೆಯಲ್ಲಿ ಕೂರಲಿಲ್ಲ ಅಂದರೆ
ನಾನು ಯಾವಾಗಲೂ ಹೇಳ್ತೀನಿ, ಆ ಕಾಯಿಲೆನೂ ಬೇಜಾರು ಮಾಡ್ಕೊಳುತ್ತೆ, ಆ ಸಮಸ್ಯೆನೂ ಬೇಜಾರು ಮಾಡ್ಕೊಳುತ್ತೆ. ಎಷ್ಟೋ ಒಳ್ಳೇದು ಮಾಡಬೇಕು ಅಂತ ಬಂದೆ, ತೊಗೊಳ್ಳೇ ಇಲ್ವಲ್ಲ ಈ ಮನುಷ್ಯ, ಹೋಗ್ಲಿ ಇನ್ನೊಂದು ಇಶ್ಯೂಲ್ ಬರೋಣ ವಾಪಸ್ಸು ಅಂತ. ಅದಕ್ಕೆ ತುಂಬ ಜನ ಹೇಳ್ತಾರೆ, ಅಯ್ಯೋ ಯಾವ ಗಳಿಗೆಯಲ್ಲಿ ಈ ಪ್ರಾಬ್ಲಮ್ ಆಯಿತು ಮತ್ತೆ ಮತ್ತೆ ಆಗ್ತಾ ಇದೆ. ಯಾಕೆ ನೀವು ಕಲೀಲೇ ಇಲ್ಲ ಪಾಠ? ಕಲಿದೇ ಇರೋ ಪಾಠ ಮತ್ತೆ ಮತ್ತೆ ಸಂಗತಿಗಳಾಗಿ ಒಂದಲ್ಲ 10 ಅಲ್ಲ 100 ಸತಿ ನಿಮ್ಮ ಮುಂದೆ ಬರುತ್ತೆ. ಬ್ರೇಕ್ ಮಾಡಬೇಕು ಅಂದರೆ ಅದು ಏನು ಕಲ್ಸಕ್ಕೆ ಬಂದಿದೆ ಆ ಸಂದರ್ಭದ ಮೂಲಕ ಅದನ್ನು ಮೊದಲು ಅರ್ಥ ಮಾಡ್ಕೊಂಡು. ಎಸ್, ಕೆಲವು ಸತಿ ಟ್ರಸ್ಟ್ ಮೀ ಸರ್, ಇಟ್ ಕುಡ್ ಬಿ ಜಸ್ಟ್ ದ್ಯಾಟ್ ಇದು ಅನ್ಕಂಡೀಷನಲ್ ಲವ್ ಕಲ್ಸಕ್ಕೆ ಬಂದಿರ್ಬೋದು ಅಷ್ಟೇ. ನಿಷ್ಕಲ್ಮಶವಾದ ಪ್ರೀತಿಯನ್ನು ಕಲಿಬೇಕು ಅಂತ ಎಷ್ಟೋ ಜನ ಬಂದಿರ್ತೀವಿ ಗೊತ್ತಾ ನಾವು. ನಿಷ್ಕಲ್ಮಶ ಪ್ರೀತಿ ಅಂತೂ ಪಡ್ಕೊಳಕ್ಕೆ ಇಷ್ಟಪಡ್ತೀವಿ. ಭೂಮಿ ನಮಗೆ ಕೊಡ್ತಾ ಇದೆ, ಆಕಾಶ ಕೊಡ್ತಾ ಇದೆ, ದೇವ್ರು ಕೊಡ್ತಾ ಇದ್ದಾನೆ, ತಂದೆ ತಾಯಿ ಕೊಡ್ತಾರೆ. ನಾವು ಕಲಿಯೋದು ಯಾವಾಗ? ಅದಕ್ಕೆ ಯಾರೋ ಬಂದು ಹೋದ್ರೂ ನಾನು ನಿನಗೆ ಶಾಪ ಹಾಕಲ್ಲ, ಬೈಕೊಳ್ಳಲ್ಲ, ಚೆನ್ನಾಗಿರು ಹೇಗಾದ್ರೂ ಇರು, ಬಟ್ ನಾನು ಈ ಪಾಠ ಕಲಿತೆ ಅನ್ನೋ ಭಾವನೆ ಎಲ್ರಿಗೂ ಬರೋದಿಲ್ಲ ಅಲ್ವಾ. ಅದನ್ನೇ ಕಲ್ಸಕ್ಕೆ ಬಂದಿರಬಹುದು, ಯಾರಿಗೂ ಗೊತ್ತು. ಸೊ ಎಸ್, ದೇರ್ ಕುಡ್ ಬಿ ಡಿಫ್ರೆಂಟ್ ಫೇಸಸ್, ಬಾಡಿ ಲೆವೆಲಲ್ಲಿ, ಮೈಂಡ್ ಲೆವೆಲಲ್ಲಿ, ಬಿಹೇವಿಯರ್ ಲೆವೆಲಲ್ಲಿ. ಡೋಂಟ್ ಬಿ ಇನ್ ಅ ಹರಿ, ಟೇಕ್ ಇಟ್ ಈಸಿ. ನಿಮಗೆ ಬೇರೆಯವ್ರಿಗೆ ಹಾರ್ಮ್ ಮಾಡ್ಕೊಳ್ದೇ ಇರೋ ಥರ ಹೋಮ್ವರ್ಕ್ ಮಾಡ್ತಾ ಮಾಡ್ತಾ ಖಂಡಿತ ಹೊರಗಡೆ ಬರಬೇಕು. ಕೆಲವೊಂದು ಮೈಂಡ್ ಸೆಟ್ಗಳಿರುತ್ತೆ, ವೆರಿ ವರ್ಸ್ಟ್ ಕೇಸಸಲ್ಲಿ ಈ ಥರ ಆಗೋದಿದೆ. ಅದೇ ಈ ಯಾರಾದರೂ ಒಂದು ದೂರ ಆದಾಗ ಅಥವಾ ಯಾರಾದರೂ ಮೋಸ ಮಾಡಿದಾಗ, ಹೌದು ನನಗೆ ಹಿಂಗೆ ಆಯ್ತಲ್ಲ ಅಂತ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳದೆ ಆ ಪೀಸಿಂದ ಹೊರಗಡೆ ಬರದೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಿ ಅವ್ರನ್ನ ಕೊಲೆ ಮಾಡೋಕ್ಕೆ ಹೋಗ್ಬಿಡ್ತಾರೆ, ಅವರನ್ನು ಸಾಯಿಸೋಕ್ಕೆ ಹೋಗ್ಬಿಡ್ತಾರೆ, ಅಥವಾ ಅವರಿಗೆ ಏನಾದರೂ ಫಿಸಿಕಲ್ ಡ್ಯಾಮೇಜ್ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆ ಥರದ ಎಕ್ಸ್ಟೆಂಡ್ ಮನಸ್ಥಿತಿಗಳು ಬರೋದು ಯಾಕೆ? ಅಂದರೆ ವಾಟ್ ಈಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಈ ಥರದ ಮನಸ್ಥಿತಿ ಮತ್ತು ಆ ಥರದ ಮನಸ್ಥಿತಿ ಅವರಿಗೆ? ಇಲ್ಲಿ ತುಂಬ ಕಾರಣಗಳಿದೆ ಅದಕ್ಕೆ. ಅಂದರೆ ಒಬ್ಬ ವ್ಯಕ್ತಿ ಈ ಲೆವೆಲ್ ಆಫ್ ವೆಂಜನ್ಸ್ ಅಥವಾ ರಿಸೆಂಟ್ಮೆಂಟ್ ಅಥವಾ ಅಗ್ರೆಷನ್ಗೆ ಹೋಗ್ತಾರೆ ಅನ್ನೋದ್ರ ಹಿಂದೆ ಸಾಕಷ್ಟು ಕಾರಣಗಳಿದೆ. ಬಟ್ ಅದಕ್ಕಿಂತ ಮುಂಚೆ ನಾನೊಂದು ಪಾಯಿಂಟ್ ಹೇಳ್ತೀನಿ. ಐ ಶುಡ್ ಮೆನ್ಷನ್ ದಿಸ್ ಇನ್ ದಿಸ್ ಎಪಿಸೋಡ್. ಸರ್, ನಮಗೆ ಸೊಸೈಟಿ ಅನ್ನೋದು ಆಲ್ಮೋಸ್ಟ್ ಎಲ್ಲವನ್ನೂ ಪಡ್ಕೊಳ್ಳೋಕೆ ಆಪರ್ಚುನಿಟಿ ಕೊಡುತ್ತಲ್ವಾ. ಅಂದರೆ ನಿಮ್ಮ ಹತ್ರ ಕೆಪಾಸಿಟಿ ಇದ್ದರೆ ತುಂಬ ಒಳ್ಳೆ ಯೂನಿವರ್ಸಿಟಿಲಿ ಹೋಗಿ ಓದ್ಬೋದು, ನಿಮ್ಮ ಹತ್ರ ದುಡ್ಡಿದ್ರೆ ಯಾವ ಥರ ಲಕ್ಸುರಿ ಕಾರ್ ಬೇಕಾದ್ರೂ ತೊಗೊಳ್ಬಹುದು, ಕೆಪಾಸಿಟಿ ಇದ್ದರೆ ಯಾವ ದೊಡ್ಡ ಗ್ರೌಂಡಲ್ಲಿ ಬೇಕಾದ್ರೂ ಇಡೀ ಊರನ್ನೇ ಕರೆಸಿ ಮದುವೆ ಆಗಬಹುದು, ಯಾವ ದೇಶಕ್ಕೆ ಬೇಕಾದ್ರೂ ಹಾರ್ಕೊಂಡು ಹೋಗ್ಬೋದು, ಯಾವ ಜ್ಯುವೆಲ್ರಿ ಬೇಕಾದ್ರೂ ತೊಗೋಬಹುದು, ಯಾವ ಜಾಬಲ್ಲಿ ಹೋಗ್ಬೇಕಾದ್ರೂ ಕೂತ್ಕೋಬೋದು, ಯಾವ ಥರ ಲಕ್ಸುರಿ ಇಂಟೀರಿಯರ್ ಮಾಡ್ಕೋಬೋದು ಎಲ್ಲ. ಬಟ್ ಈ ಸೊಸೈಟಿ ನಮಗೆ ನಿಮ್ಮ ಮನಸ್ಥಿತಿ ಹೇಗಿರಬೇಕು, ನೀನು ಒಂದು ಸಂಗತಿಯನ್ನು ಯಾವ ರೀತಿ ಪರಿಗಣಿಸ್ಬೇಕು, ಯಾವ ಥರ ಅದರಿಂದ ಟ್ರಾನ್ಸೆಂಡ್ ಆಗಬೇಕು, ಯಾವ ಥರ ಅದರಿಂದ ನೀನು ಹೊರಗಡೆ ಬರಬೇಕು ಅನ್ನೋದನ್ನು ಯಾವುದೇ ಹಂತದಲ್ಲಿ ಯಾವ ಮಾರ್ಕೆಟಲ್ಲೂ ಯಾವ ಜಾಗದಲ್ಲೂ ಪ್ರೊವೈಡ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಟೀಚರ್ಸು ಅಥವಾ ಪೋಷಕರು ಎಷ್ಟೋ ಸತಿ ಅದನ್ನು ಪ್ರೊವೈಡ್ ಮಾಡೋಕ್ಕಾಗಲ್ಲ. ಎಷ್ಟು ಜನ ಮಕ್ಕಳು ಜೊತೆಯಲ್ಲಿ ತಂದೆ ತಾಯಿ ಕೂತ್ಕೊಂಡು ನಿಂಗೆ ಬ್ರೇಕಪ್ ಆಗಿದೆಯಾ, ಡಿಪ್ರೆಷನ್ ಹಿಂಗೆ ಹೊರಗಡೆ ಬರಬೇಕು ಅಂತ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಆ ಓಪನ್ನೆಸ್ ಇದೆಯಾ? ಹಾರ್ಮೋನ್ಸ್ ಚೇಂಜ್ ಆದಾಗ ಬರುತ್ತಾ ಮಗನೇ? ಅಲ್ಲ, ಅದು ಆಗಬೇಕು ಬರಬೇಕು ಅಂತ ಅಂತೀರಾ ನೀವು? ಖಚಿತವಾಗಿ ಮನೆಯಲ್ಲೂ ಬರಬೇಕು. ಈ ಏಜಲ್ಲಿ ಸೆಕ್ಷುವಲ್ ಥಾಟ್ಸ್ ಬರುತ್ತೆ, ವಲ್ಗರ್ ಥಾಟ್ಸ್ ಬರುತ್ತೆ, ಎಲ್ಲ ಹುಡುಗರ ಮೇಲೆ ಈ ಥರ ಭಾವನೆ ಬರುತ್ತೆ. ಅದನ್ನ ಹೇಗೆ ನೀನು ಮ್ಯಾನೇಜ್ ಮಾಡಬೇಕು, ಕೂತ್ಕೋ ಲೆಟ್ಸ್ ಟಾಕ್ ಅಬೌಟ್ ಇಟ್ ಅಂತ ಯಾರಾದರೂ ಮಾತಾಡ್ತಾರಾ? ಖಂಡಿತ ಮಾತಾಡಲ್ಲ. ಇಷ್ಟೆಲ್ಲ ಸೊಫಿಸ್ಟಿಕೇಶನ್ ಅಂತ ಹೇಳ್ತೀವಲ್ಲ ನಾವು, ಎಲ್ಲ ಮುಂದೆ ಬಂದ್ಬಿಟ್ಟಿದ್ದೀವಿ ನಾವು ಅಂತ. ಡು ವಿ ಹ್ಯಾವ್ ದಟ್ ಗಟ್ಸ್ ಟು ಟಾಕ್ ಅಬೌಟ್ ದಟ್ ಟು ಅವರ್ ಚಿಲ್ಡ್ರನ್? ನೋ, ಡೆಫಿನೆಟ್ಲಿ ನಾಟ್. ಮಾತಾಡಬೇಕು 100% ಹೌದು. ಅಫ್ಕೋರ್ಸ್ ತುಂಬ ಓಪನ್ ಆಗಿ ಮಾತಾಡೋಕೆ ನಮ್ಮಲ್ಲಿ, ಎಸ್ಪೆಷಲಿ ಸೌತ್ ಇಂಡಿಯನ್ ಮೆಂಟಲ್ ಆಟಿಟ್ಯೂಡ್ ಹೌದು, ಎಕ್ಸಾಕ್ಟ್ಲಿ ಶುಗರ್ ಕೋಟೆಡ್ ಆಗಿ ಸೈಂಟಿಫಿಕ್ ಆಗಿ. ಮತ್ತು ಆಗ್ಲಿಲ್ವಾ ನಿಮ್ಮ ಫ್ರೆಂಡ್ಸೋ, ವೆಲ್ ವಿಷರ್ಸೋ, ಇಲ್ಲ ಥೆರಪಿಸ್ಟ್ಗಳು, ಕೌನ್ಸಿಲರೋ, ಸ್ಕೂಲಲ್ಲಿ ಟೀಚರ್ಸೋ ಹೆಲ್ಪ್ ತಗೊಳ್ಳಿ. ನೀವು ಪೇರೆಂಟ್ಸ್ ಮೀಟಿಂಗ್ ಹೋದಾಗ ನನ್ನ ಮಗ ಓದದ್ನ ಯಾಕೆ ಲಾಸ್ಟ್ ಟೈಮ್ಕಿಂತ ಓದಿಲ್ಲ, ಪಕ್ಕದ ಬೆಂಚ್ ಅವ್ನ ಜೊತೆ ಎಷ್ಟು ಮಾರ್ಕ್ಸ್ ಇಷ್ಟು ಮಾತ್ರ ಕೇಳ್ಕೊಂಡು ಓಡ್ ಬರ್ತೀರಲ್ಲ. ಈ ಏಜ್ ಇವಾಗ ಹೈಸ್ಕೂಲ್ ಮಗನ ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ರೆ ನೀವು ಈ ಪ್ರಶ್ನೆಗಳನ್ನ ಯಾಕೆ ಟೀಚರ್ಗೆ ಕೇಳೋದಿಲ್ಲ? ಟೀಚರ್ಸ್ಗೂ ಇಂಟ್ರೆಸ್ಟ್ ಇರಲ್ಲ, ಪೇರೆಂಟ್ಸ್ ಅಂತೂ ಮೊದಲೇ ಕೇಳಲ್ಲ. ಎನಿವೆ, ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್ ವೇರ್ ಯು ಸೆಡ್ ಕೆಲವರು ಯಾಕೆ ಈ ಸ್ಟೇಟಿಗೆ ಹೊರಟೋಗ್ತಾರೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬಹುದು. ನೀವಾಗಲೇ ಹೇಳಿದ್ರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಒಂದು ರೆಕಾರ್ಡ್ ಆಗಿದೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ, ದಟ್ ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ಟ್ರೀಟೆಡ್ ಥ್ರೂ ಡ್ರಗ್ಲೆಸ್ ಥೆರಪಿ ಅಂತ. ನೀವು ನನ್ನ ಕ್ಲಿನಿಕ್ಗೆ ಬಂದರೆ ಎಲ್ಲ ಹಾರ್ಡ್ ಕಾಪಿ ಥೌಸಂಡ್ಸ್ ಆಫ್ ಫೈಲ್ಸ್ ನಾವು ಇಟ್ಟಿದ್ದೀವಿ, ವಿಚ್ ವಾಸ್ ಅಥೆಂಟಿಕೇಟೆಡ್ ಆ್ಯಂಡ್ ಪ್ರೂವನ್. ಅದರಲ್ಲಿ 95% ಅಷ್ಟು ಫೈಲ್ಗಳು, ಇಟ್ಸ್ ಅ ವೆರಿ ಹ್ಯೂಜ್ ನಂಬರ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್. 95% ಅಷ್ಟು ಆ ರಾಶಿ ಸಾವಿರಾರು ಕೇಸ್ ಸ್ಟಡೀಸಲ್ಲಿ ಮಕ್ಕಳು ವಿಪರೀತವಾಗಿ ಮೆಂಟಲ್ ಡಿಸ್ಟರ್ಬೆನ್ಸ್ಗೆ ಹೋಗಿರುವಂತಹ ಯುವಕರು ಅಥವಾ ಮಕ್ಕಳ ಹಿಸ್ಟ್ರಿಯಲ್ಲಿ ತಂದೆ ಒಬ್ಬ ಕುಡಕ ಅಥವಾ ಅಡಿಕ್ಟ್ ಅಥವಾ ಯಾವುದಾದ್ರೂ ಕೆಟ್ಟ ಚಟದವನಾಗಿರ್ತಾನೆ. 95ಕ್ಕಿಂತ ಹೆಚ್ಚು ಅಂತ ಹೇಳಿದ್ರು ತಪ್ಪಿಲ್ಲ. ಸಚ್ ಅ ಹ್ಯೂಜ್ ನಂಬರ್ ಇಟ್ ಇಸ್. ಅಯ್ಯೋ ಸರ್, ಅಂದರೆ ಕೆಲವರೆಲ್ಲ ಎಷ್ಟು ಪಾಪ ಅಜ್ಞಾನಿಗಳು ಅಥವಾ ಸಾರಿ ಟು ಯೂಸ್ ದಿಸ್ ದಡ್ರು ಅಂದರೆ, ನಾನು ಅವ್ರಿಗೆ ಇವಾಗಿರೋ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರೆ ನಾನು ಅವ್ರಿಗೆ ನಿಮ್ಮ ತಂದೆ ತಾಯಿ ಹೇಗಿದ್ರು ಪರಸ್ಪರ, ನೀವು ಚಿಕ್ಕವರಿದ್ದಾಗ ಮನೆ ಜಗಳ ಆಗ್ತಾ ಇದ್ದ, ಅಪ್ಪ ಕುಡಿತಾ ಇದ್ರು ಅಂದ್ರೆ ಅಯ್ಯೋ ಅದೆಲ್ಲ ಬಿಡಿ ಮೇಡಮ್, ಅವಾಗ ಕುಡಿತಾ ಇದ್ರು, ಇವಾಗ ಏನು ಗೊತ್ತಾ ಮೇಡಮ್ ಅಂತಾರೆ. ಅಂದರೆ ದೇ ಫೀಲ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಆಫ್ ನೋ ಇಂಪಾರ್ಟೆನ್ಸ್ ಟು ಟಾಕ್ ಅಬೌಟ್ ದಿ ಹಿಸ್ಟ್ರಿ ಆಫ್ ದೇರ್ ಪೇರೆಂಟಿಂಗ್ ಆರ್ ದೇರ್ ಚೈಲ್ಡ್ಹುಡ್. ಅಂದರೆ ಅದು ಒಂದು ಸಾಮಾನ್ಯ ಕ್ರಿಯೆ ಆಗ್ಬಿಟ್ಟಿದೆ. ಅಬ್ಸಲ್ಯೂಟ್ಲಿ. ಒಂದು ಸಣ್ಣ ಫಾರ್ಮುಲಾ ಹೇಳ್ತೀನಿ, ನಿಮ್ದೇ ತಗೊಳ್ಳಿ, ನಂದೇ ತಗೊಳ್ಳಿ, ಯಾರದೇ ತಗೊಳ್ಳಿ, ನಮ್ಮ ಮೆಂಟಲ್ ಹೆಲ್ತ್ ಇಸ್ ಈಕ್ವಲ್ ಟು ನಮ್ಮ ತಂದೆ ಹೇಗಿದ್ರು,
ನನ್ನ ಹ್ಯಾಪಿನೆಸ್ ಇಸ್ ಈಕ್ವಲ್ ಟು ನಮ್ಮ ತಾಯಿ ಹೇಗಿದ್ರು. ಯಾರು ಬೇಕಾದರೂ ಈ ವಿಡಿಯೋ ನೋಡೋರು ಫಾರ್ಮುಲಾ ಹಾಕೊಂಡು ಮ್ಯಾಚ್ ಮಾಡ್ಕೋಬಹುದು. ನಾವು ಅಂದ್ಕೊಳ್ತೀವಿ, ಓ ನನ್ನ ಮಗುಗೆ ಆ ಥರ ಕೊಟ್ಟಿದ್ದೀನಿ, ಇಷ್ಟು FD ಇಟ್ಟಿದ್ದೀನಿ, ಓ ಅವ್ನಿಗೆ ಇಷ್ಟು ಪ್ರಾಪರ್ಟಿ ಇದೆ, ಸೊ ಖುಷಿಯಾಗಿರ್ತಾನೆ. ನೋ, ಅಮ್ಮ ಮನೆಯಲ್ಲಿ ಹೇಗಿದ್ಲು, ಮಗು 12-13 ವರ್ಷ ಆಗೋವರೆಗೂ ಖುಷಿಯಾಗಿದ್ಲಾ? ಹಾಗಾದ್ರೆ ಮಗು ಮುಂದೆ ಇರುತ್ತೆ. ನೀವು ಎಷ್ಟಾದರೂ ಇರಲಿ ಬ್ಯಾಂಕ್ ಬ್ಯಾಲೆನ್ಸ್. ಹಾಗಿದ್ರೆ ನಮ್ಮ ಹತ್ರ ಹಾಗಾದ್ರೆ ಬಿಲಿಯನರ್ಸ್ ಎಲ್ಲ ಟ್ರೀಟ್ಮೆಂಟ್ ಬರೋದೇ ಬೇಡ ಹಾಗಾದ್ರೆ ಅಲ್ವಾ? ಅವರೆಲ್ಲ ಹ್ಯಾಪಿಯಾಗೇ ಇರ್ತಾ ಇದ್ರು. ಎಕ್ಸಾಕ್ಟ್ಲಿ. ಮೆಂಟಲ್ ಹೆಲ್ತ್, ಅಪ್ಪ ಹೇಗೆ ಟ್ರೊಮಟೈಸ್ ಆಗಿದ್ರು, ಅಪ್ಪ ಅಮ್ಮನ ಹೇಗೆ ಟ್ರೀಟ್ ಮಾಡ್ತಾ ಇದ್ರು, ಅಪ್ಪನಿಗೆ ಎಷ್ಟು ಕೆಟ್ಟ ಚಟಗಳಿತ್ತು. ಸೊ ಈ ಒಂದು ವೆಂಜೆನ್ಸು, ನೀನು ನನಗಿಂತ ಕಮ್ಮಿ, ಸಿಗ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ, ಎಲ್ಲ ವಾತಾವರಣದಿಂದಾನೇ 80% ಇನ್ಫ್ಲುಯೆನ್ಸ್ ಆಗುತ್ತೆ. ಅಂದ್ರೆ ಅಕಾರ್ಡಿಂಗ್ ಟು ಯು ಕ್ಷೇತ್ರದ ಪಾಲು ಮತ್ತು ಸಹವಾಸ ದೋಷದಿಂದ ಮನಸ್ಥಿತಿಗಳ ಮೇಲೆ ಕಾರಣ ಈ ರೀತಿಯಾದಂತಹ ಕಾರಣಗಳು 100%. ನಾವ್ ಯಾರ ಜೊತೆಲಿ ಇರ್ತೀವೋ ಬಿಟ್ಬಿಡಿ ಸರ್, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವೋ ಅವ್ರ ತರ ಆಗೋಗ್ತೀವಿ. ಇದು ಸೈನ್ಸ್ ಪ್ರೂವ್ ಮಾಡಿದೆ. ಇವಾಗ ನಿಮ್ಗೆ ಯಾರೋ ಇಷ್ಟ ಇಲ್ಲ, ಯು ಕೀಪ್ ಥಿಂಕಿಂಗ್ ಅಬೌಟ್ ದಟ್ ಪರ್ಸನ್, ಅವ್ರ ತರ ಆಗ್ಬಿಡ್ತೀವಿ. ಹೌದು, ಅವ್ರ ಫೀಲಿಂಗ್ ತರ ನಮ್ ಫೀಲಿಂಗ್ ಆಗುತ್ತೆ. ಅದೇ ನನಗೆ ಇದು ಈ ಕ್ವಶನ್ಗೆ ಇನ್ನೊಂದು ಇಂಟರ್ಲಿಂಕ್ ಮಾಡಿ ಇನ್ನೊಂದು ಕ್ವಶನ್ ಕೇಳಬೇಕು ಅಂತ. ಈಗ ನನ್ಗೆ ಗೊತ್ತಿಲ್ಲ ಇದು ನಿಮ್ಮ ಇದು ಸೈನ್ಸ್ ಹೇಳ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸನಾತನ ಧರ್ಮದ ಶಾಸ್ತ್ರಗಳು ಹೇಳೋ ಪ್ರಕಾರ ನಾವು ಯಾವ್ದಾದ್ರು ಒಂದು ಬ್ಯಾಡ್ ಥಾಟ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ವಿ ಅಂತ ತಿಳ್ಕೊಳ್ಳಿ. ಆ ಅಡಿಗೆ ಮಾಡಿದಂತಹ ಅಡಿಗೆಯನ್ನ ಯಾರಿಗಾದ್ರೂ ಊಟ ಮಾಡಿಸಿದ್ರೆ ಅವ್ರಿಗೂ ಅದೇ ಥಾಟ್ ಬಂದ್ಬಿಡುತ್ತಂತೆ. ಅಂದ್ರೆ ಅನ್ನದ ಪ್ರಭಾವ ಹಂಗೂ ತಿರುಗುತ್ತೆ ಅಂತ. ಸೊ ಇದೆಲ್ಲ ಇದೇನಾ ಅಂತ ಬೇಸಿಕಲಿ ಸರ್. ಸುಮ್ಮನೆ ಗೂಗಲಲ್ಲಿ ಮೊಸೊರೋ ಎಮೋಟೋ ಅಂತ ಒಬ್ಬರು ರಿಸರ್ಚ್ ಸೈಂಟಿಸ್ಟ್ನ ಹೆಸರನ್ನ ಹಾಕಿ. ಅವರು ಜಾಪನೀಸಲ್ಲಿ ತುಂಬ ದೊಡ್ಡ ರಿಸರ್ಚ್ನ ಮಾಡಿದಂಥವ್ರು. 10,000ಕ್ಕಿಂತ ಹೆಚ್ಚು ಎಕ್ಸ್ಪೆರಿಮೆಂಟ್ಗಳಲ್ಲಿ ಒಂದು ನೀರಿನ ಡ್ರಾಪ್, ಫರ್ಗೆಟ್ ಅಬೌಟ್ ದ ಫುಡ್, ಒಂದು ನೀರಿನ ಅಂದ್ರೆ ಈ ಗ್ಲಾಸಿಂದ ನೀರು ತಗೊಂಡು ನಾವು ಒಂದು ಡ್ರಾಪ್ ತಗೊಂಡು ಅದಕ್ಕೆ ಐ ಹೇಟ್ ಯು ಅಂತಂದ್ರೆ ಅದರ ಸ್ಟ್ರಕ್ಚರ್ ಭೀಕರವಾಗಿ ರಾಕ್ಷಸನ್ ತರ ಆಗುತ್ತೆ. ಹೇಗೆ ಕಂಡುಹಿಡ್ಬೋದು ಅಂದ್ರೆ ಅದನ್ನ ಫ್ರೀಸ್ ಮಾಡಿ ಅದರ ಕ್ರಿಸ್ಟಲೈನ್ ಸ್ಟ್ರಕ್ಚರ್ನ ಮೈಕ್ರೋಸ್ಕೋಪಿಕ್ ಇಮೇಜ್ ನ ತೆಗೆದು ನೋಡಿದಾಗ ಐ ಲವ್ ಯು ಅಂತ ನೀವು 2 ಸತಿ ಹೇಳಿ ಮತ್ತೆ ಅದ್ರ ಇಮೇಜ್ ತೆಗೆದ್ರೆ, ನಾವು ರಂಗೋಲಿ ಹಾಕಿದ್ರೆ ಮಂಡಲ ಬರುತ್ತಲ್ಲ ಆ ಥರ ಆಗೋಗುತ್ತೆ. ಸೊ ಒಂದು ಡ್ರಾಪ್ ಆಫ್ ವಾಟರ್ ಅಲ್ಲಿ ಈ ಥರ ಆಗುತ್ತೆ. ಇನ್ಫ್ಯಾಕ್ಟ್ ನಾನು PhD ಮಾಡ್ಬೇಕಾದ್ರೆ ಒಬ್ಬ ದೊಡ್ಡ ರಿಸರ್ಚರ್ನ ಒಂದು ದೊಡ್ಡ ಸಬ್ಜೆಕ್ಟೇ ನಮಗಿತ್ತು, ವೇರ್ ವಾಟರ್ ಥೆರಪಿಯ ಮೂಲಕ, ಅಂದರೆ ನೀರಿಗೆ ಧನಾತ್ಮಕ ವಿಚಾರಗಳನ್ನು ಹೇಳಿ ಕುಡಿಯೋದ್ರ ಮೂಲಕ, ನೀರಿಗೆ ಅಫರ್ಮೇಷನ್ ಮಾಡಿ ಬೆಳಗ್ಗೆ ಅದನ್ನು ಸ್ವೀಕಾರ ಮಾಡೋದ್ರ ಮೂಲಕ. ಹೌದು, ಅದಕ್ಕೆ ನೋಡಿ ನಮ್ಮ ದೇವಸ್ಥಾನಗಳಲ್ಲಿ ಯಾಕೆ ಮಾಡ್ತಾರೆ, ಪ್ರೋಕ್ಷಣೆ ಮಾಡ್ತಾರೆ, ತೀರ್ಥ ಯಾಕೆ ಕೊಡ್ತಾರೆ, ಮಂತ್ರ ಹೇಳಿ ಯಾಕೆ ತೀರ್ಥ ತಗೊಳ್ತೀವಿ. ಡೆಫಿನೆಟ್ಲಿ ಯುವರ್ ಥಾಟ್ಸ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್. ಆ್ಯಂಡ್ ನಾವೆಲ್ಲ ಎಷ್ಟು ಇಂಟೆಲಿಜೆಂಟ್ ಅಂದರೆ ಹಿಂದೂಸು, ಯಾವುದೇ ಹೋಟೆಲ್ ಯಾವುದೇ ಎಲ್ಲೇ ಹೋದ್ರು ಅದಕ್ಕೆ ಬ್ಲೆಸ್ ಮಾಡಿ ಪ್ರಾರ್ಥನೆ ಮಾಡಿ ಅಟ್ಲೀಸ್ಟ್ ಥ್ಯಾಂಕ್ ಯು ಹೇಳಿ ತಗೊಳ್ತೀವಿ. ಅಡುಗೆ ಮಾಡ್ತಾ ಇದ್ದವ್ರು ಯಾವ ಹೋಟೆಲ್ ಮಾಡೋದು ಗೊತ್ತಿಲ್ಲ, ಮ್ಯಾನೇಜರ್ ಸಂಬಳ ಕೊಟ್ಟಿಲ್ಲ ಅಂದ್ರೆ ಬೈಕೊಂಡು ಒಗ್ಗರಣೆ ಹಾಕಿರ್ಬೋದಲ್ಲ, ಗೊತ್ತಿಲ್ಲ ನಮಗೆ. ಅದರಿಂದ ಅಟ್ಲೀಸ್ಟ್ ನೀವು ತುಂಬಾ ಬಿಸಿ ಇದ್ರೆ ಸೇ ಥ್ಯಾಂಕ್ ಯು ಪಾ ನಂಗೆ ಊಟ ಕೊಟ್ಟೆ ಅಂತ ಹೇಳಿದ್ರು ಎನರ್ಜಿ ಶಿಫ್ಟ್ಸ್ ಪ್ರಿಡಾಮಿನೆಂಟ್ಲಿ. ಥ್ಯಾಂಕ್ ಯು ಆ್ಯಂಡ್ ಆಡಿಯನ್ಸ್ ಗಾಟ್ ಒನ್ ಆನ್ಸರ್. ಸುಮಾರು ಜನ ಪ್ರಶ್ನೆ ಮಾಡೋದಿದೆ, ನೀವು ಊಟ ಮಾಡಬೇಕಾದ್ರೆ ಅದಕ್ಕೆ ತೀರ್ಥ ಹಾಕೋದು ಯಾಕೆ, ಅದಕ್ಕೆ ನೀರು ಹಾಕೋದು ಯಾಕೆ, ಪ್ರೋಕ್ಷಣೆ ಮಾಡೋದು ಯಾಕೆ, ಎಲೆ ಸುತ್ತ ನೀರು ಹಾಕೋದು ಯಾಕೆ ಅಂತ. ಆ್ಯಂಡ್ ವಿ ಗಾಟ್ ಒನ್ ಆನ್ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈಗ ನಾವು ಮಾತಾಡ್ತಾ ಇರುವಂತಹ ವಿಷಯ ವಯಸ್ಸಿಗೆ ಬಂದಂತಹ ಮನಸ್ಥಿತಿಗಳ ಮೇಲೆ ಆಗುವಂತಹ ಪ್ರಭಾವ. ರೈಟ್. ಈ ಚಿಕ್ಕ ಮಕ್ಕಳ ಮನಸ್ಥಿತಿ ಹೆಂಗೆ ಚೇಂಜ್ ಆಗುತ್ತೆ, ಇನ್ನು ವೃದ್ಧರ ಮನಸ್ಥಿತಿ ಹೆಂಗೆ ಚೇಂಜ್ ಆಗುತ್ತೆ. ಚಿಕ್ಕ ಮಕ್ಕಳು ಸರಿ ಆಯ್ತು, ಬೆಳೀತಾ ಇರುವಂತಹ ತಂದೆ ತಾಯಿಯನ್ನ ನೋಡಿ ಅಥವಾ ಇನ್ಯಾವುದೋ ವಾತಾವರಣವನ್ನ ನೋಡಿ ಮನಸ್ಸು ಹಾಳು ಮಾಡ್ಕೊಂಡ್ರು ಅನ್ಬಹುದು. ವಯಸ್ಸಿಗೆ ಬಂದಂಥವ್ರು ಕುಣಿಸುತ್ತೆ, ವಯಸ್ಸು ಕುಣಿತಾರೆ, ಸರಿ, ಎಲ್ಲವನ್ನೂ ಜೀವನವನ್ನು ನೋಡಿದಂತಹ ವೃದ್ಧರು, ಓಲ್ಡ್ ಪೀಪಲ್, ಅವ್ರಿಗೆ ಹೆಂಗೆ ಮನಸ್ಥಿತಿ. ತುಂಬಾ ಖುಷಿ ಇದೆ ನೀವು ಈ ಪ್ರಶ್ನೆ ಕೇಳಿದ್ದು. ಈಗ ಸ್ವಲ್ಪ ಹಿಂದೆ ಹೋಗೋಣ. ನೀವು ಹೇಳಿದ್ರಿ ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ವಾತಾವರಣದಿಂದ ಮಗು ಇನ್ಫ್ಲುಯೆನ್ಸ್ ಆಗುತ್ತೆ. ಹೌದು ಮೇಡಮ್. ಅಂದ್ರೆ ಮಗು 12-13 ವರ್ಷದವರೆಗೂ ಒಂದು ಡಿಕ್ಷನರಿ ಬರ್ಕೊಳ್ತಾ ಇರುತ್ತೆ. ಓ ಲವ್ ಅಂದ್ರೆ ಹೀಗೆ, ಕೋಪ ಬಂದ್ರೆ ಈ ತರ ರಿಯಾಕ್ಟ್ ಮಾಡಬೇಕು, ಬೇಜಾರಾದ್ರೆ ಈ ತರ ತಲೆ ಚಚ್ಕೊಂಡು ಅಳಬೇಕು, ಬೇಸರ ಇದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಈ ತರ ಮಾಡ್ಬೇಕು. ದಟ್ ಇಸ್ ಒನ್ ಥಿಂಗ್. ಬಟ್ ಅದಕ್ಕಿಂತ ಹಿಂದೆ ಬ್ಯಾಕ್ ಗ್ರೌಂಡ್ ಇದೆ. ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ಅಮ್ಮನ ಮನಸ್ಥಿತಿ, ಅಪ್ಪ ಅಮ್ಮನ ಹೇಗೆ ಟ್ರೀಟ್ ಮಾಡಿದ್ರು, ನನಗೆ ಇದೇ ಥರದ್ದು ಮಗು ಬೇಕು ಅಂತ ಯಾವ ಥರ ಒತ್ತಡ ಹಾಕಿದ್ರು ಗರ್ಭಚೀಲದಲ್ಲಿ ಗೊತ್ತಾಗುತ್ತೆ ಆ ಜೀವಿಗೆ. 100% ಹೌದು. ಇನ್ಫ್ಯಾಕ್ಟ್ ಅಪ್ಪ ಇವರೇ, ಅಪ್ಪ ಯಾವ ಥರ ನನ್ನ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ ಅನ್ನೋ ಫೀಲ್ ಮಾಡುತ್ತೆ ಗರ್ಭದಲ್ಲಿ ಇದೋ ಮಗು ಅನ್ನೋದು ರಿಸರ್ಚ್ ಪ್ರೂವ್ ಮಾಡಿದೆ. ಸೊ ನಿಮ್ಮ ಕಾನ್ಸೆಪ್ಟ್ಸ್, ನಿಮ್ಮ ಬಿಲೀಫ್ ಸಿಸ್ಟಮ್, ನಿಮ್ಮ ಮನಸ್ಥಿತಿ, ನೀವು ಸಮಾಜಕ್ಕೆ ಒಳ್ಳೇದು ಮಾಡೋಕ್ಕೆ ಬರ್ತಾ ಇದ್ದೀರಾ, ಮತ್ತೊಂದ ಎಲ್ಲ ಥರದ ಗುಣಗಳ ಒಂದು ಅಷ್ಟು ಏನಿದೆ, ಕುಕಿಂಗ್, ಎವ್ರಿಥಿಂಗ್ ಪ್ರಿಡಾಮಿನೆಂಟ್ಲಿ ಹ್ಯಾಪನ್ಸ್ ಇನ್ ದ ವೂಮ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವೂಮ್ ಅಷ್ಟು ಬೆಸ್ಟ್ ಪ್ಲೇಸ್ ಇಲ್ಲ. ಬ್ರಹ್ಮನಿಗೂ ಚಾಲೆಂಜ್ ಮಾಡೋ ಲೆವೆಲಿಗೆ ಒಂದು ತಾಯಿ ಮಗುವಿಗೆ ಗರ್ಭದಲ್ಲಿದ್ದಾಗ ವಿಚಾರಗಳನ್ನು ಸರಿಪಡಿಸ್ಬೋದು, ತಿದ್ದುಪಡಿ ಮಾಡಬಹುದು. ಆದರೆ ಅದೇ ತಾಯಿ ಯಾವುದೇ ಪಾಪವನ್ನು ಮೀರಿರೋ ಪಾಪವನ್ನು ಗರ್ಭದಲ್ಲಿ ನಕಾರಾತ್ಮಕ ವಿಚಾರಗಳು, ಜಗಳಗಳು, ಬೇರೆಯವರಿಂದ ಪಡ್ಕೊಳ್ಳೋ ಅಂಥ ಒಂದು ನೆಗೆಟಿವ್ ಇನ್ಫ್ಲುಯೆನ್ಸಸ್ ಇಂದ ಇದು ಮಾಡ್ಬೋದು. ಭಯ ಪಡೋದು ಬೇಡ. ಬಟ್ ಇಟ್ ಇಸ್ ಟ್ರೂ ದಟ್ ಸೆನ್ಸಿಟಿವ್. ನಮ್ಗೆ ಅನ್ಸುತ್ತೆ ನಾವು ಹಿಂದೂಸು ಗರ್ಭದ ಬಗ್ಗೆ ಗೊತ್ತಿದೆ, ಒಂದು 4 ಮಂತ್ರ ಹೇಳಬೇಕು ಅದು ಇದು ಅಂತ. ತಪ್ಪು ತಿಳ್ಕೊಬೇಡಿ.
ನನ್ನ ಹತ್ರ ಬರೋ ಇಷ್ಟು 15 ವರ್ಷದ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಗರ್ಭಿಣಿ ಇದ್ದಾಗ ಹೇಗಿದ್ದೆ ಅಮ್ಮ ಅಂದರೆ 90% ಜನ ಚೆನ್ನಾಗಿಲ್ಲ ಮೇಡಮ್, ನಮ್ಮ ಅತ್ತೆ ಬೈತಾ ಇದ್ರು, ನನ್ನ ಗಂಡ ಇಲ್ ಟ್ರೀಟ್ ಮಾಡ್ತಾ ಇದ್ರು, ಅವ್ರು ಬೇರೆ ಊರಲ್ಲಿದ್ದರು, ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಳ್ತಾ ಇದ್ದೆ, ನಮ್ಮ ಅಣ್ಣ ಅದೇನೋ ಆಸ್ತಿ ಕಾಟ ಕೊಡ್ತಾ ಇದ್ದ, ನಾನು ಬಂದು ಒದ್ದು ಬಿಟ್ರು. ಏನು ಅಂದರೆ ಒಂದು ಗರ್ಭಿಣಿ ಇದ್ರೆ ಸರ್ ಲಿಟ್ರಲಿ ದೇವಿ. ಇವಾಗ ಅವ್ರು ನನ್ನ ಚೇಂಬರ್ ಒಳಗಡೆ ಬಂದರೆ ಕ್ಲಿನಿಕಲ್ಲಿ ನಾನು ಎಷ್ಟೋ ಸತಿ ಎದ್ದು ನಿಂತ್ಕೊಳ್ತೀನಿ ನೀವು ಪ್ರೆಗ್ನೆಂಟ್ ಅಂತ, ಯಾಕಂದರೆ ಒಂದು ದೇವಿ ಒಳಗಡೆ ಬರೋ ಫೀಲ್ ಆಗುತ್ತೆ ನಾವು ಸೆನ್ಸಿಟಿವ್ ಆಗಿದ್ರೆ. ಬಿಕಾಸ್ ಶಿ ಈಸ್ ಕೋ ಕ್ರಿಯೇಟಿಂಗ್ ಸರ್, 2 ಹಾರ್ಟ್ ಇರುತ್ತೆ ಒಳಗಡೆ. ಇಟ್ಸ್ ಸಚ್ ಅ ಗ್ರೇಟ್ ಡಿವೈನ್ ಥಿಂಗ್. ಕ್ಯಾನ್ ಯು ಇಮ್ಯಾಜಿನ್? ಯಾವುದೇ ಸೈನ್ಸ್ ಆಲ್ ಓವರ್ ದ ವರ್ಲ್ಡ್ ದೇರ್ ಆರ್ ಇಂಟರ್ವ್ಯೂಸ್. ನೀವು ಟಾಪ್ ಮೋಸ್ಟ್ ನಮ್ಮ ದೀಪಕ್ ಚೋಪ್ರಾ ಅವರ ಥರ US ಅಲ್ಲಿರೋ ಪ್ರಿಡಾಮಿನೆಂಟ್ ಮೆಡಿಕಲ್ ಇನ್ವೆಸ್ಟಿಗೇಟರ್ ಸೈಂಟಿಸ್ಟಿಂದ ಹಿಡಿದು ಯಾವುದೇ ಡಾಕ್ಟರ್ವರೆಗೂ ನೋಡಿದ್ರು ಎಕ್ಸಾಕ್ಟಾಗಿ ಗರ್ಭದಲ್ಲಿ ಅದು ಹೆಂಗೆ ಆಗ್ತಾ ಇದೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ವಿ ರಿಯಲಿ ಡೋಂಟ್ ನೋ. ನಾವೇನು ಒಂದು 4 ಫಾರ್ಮುಲಾ ಹೇಳ್ಬೋದು, ಒಂದಷ್ಟು ಬಯಾಲಜಿ ಹೇಳ್ಬೋದು ಅಷ್ಟೇ ಅಂತ. ಆ ಥರದೊಂದು ಕ್ರಿಯೆ ನಡೀತಾ ಇರ್ಬೇಕಾದ್ರೆ ಇಟ್ ಇಸ್ ಸಚ್ ಅ ಸ್ಪಿರಿಚುಲಿ ಡಿವೈನ್ ಫಿನಾಮಿನಾ. ಆ್ಯಂಡ್ ಯು ಡೇರ್ ಟು ಸ್ಕೋಲ್ಡರ್, ಅಬ್ಯೂಸರ್, ಇಲ್ಟ್ರೀಟರ್. ಅವಳಿಗೆ ತಂಗಳು ಕೊಡ್ತೀನಿ ಅಂತಾರೆ, ಇದು ಮಾಡ್ತಾರೆ, ಹೋಗು ನಿಮ್ಮ ಅಮ್ಮನ ಮನೆಗೆ ಅಂತಾರೆ, ಆಲ್ರೆಡಿ ಪ್ರೆಗ್ನೆಂಟ್ ಆಗಿಬಿಡ್ತೀಯ, ಗಂಡು ಮಗು ಎತ್ತಿದೆ, ಅವ್ರು ಮನೆ ಬಿಟ್ಟು ಓಡಿಸ್ತೀನಿ ಅಂತಾರೆ. ಐ ಕಾಂಟ್ ಇಮ್ಯಾಜಿನ್. ಇದಕ್ಕಿಂತ ಪಾಪ ಬೇಕಾ? ಆಮೇಲೆ ಅದೇ ಮಗು ಬಂದು ವಾಪಸ್ ಅದೇ ಇಮೋಷನ್ಸನ್ನು ಬೇರೆ ಬೇರೆ ಕಾಯಿಲೆ ಥರ ಮತ್ತೆ ವಾಂತಿ ಹಾಕತ್ತೆ. ಅದನ್ನು ಇವರೇ ನೋಡ್ಕೋಬೇಕು. ಅಂಡ್ ಎಸ್, ಯಾಕೆ ನನ್ನ ಮಗು 3 ವರ್ಷಕ್ಕೆ ತೊಂದರೆ ಆಯಿತು, ಹಿಂದಿನ ಜನ್ಮದ ಅಂತಾರೆ. ಗರ್ಭದಲ್ಲಿ ಇದ್ದಾಗ ಏನು ಮಾಡ್ತಾ ಇದ್ರಿ ಅದರದ್ದು ದಯವಿಟ್ಟು ಕೌಂಟ್ ಮಾಡ್ಕೊಳ್ಳಿ. ಅದನ್ನ ಮೀರಿ ಸಾಧ್ಯ. ಅದೇ ಸುಮಾರು ಜನ ಹೇಳೋದಿದೆ, ಈ ಹಸುಗೂಸುಗಳು, ಇದು ವರ್ಷ ತುಂಬದ ಕೂಸುಗಳು ತೊಟ್ಲಲ್ಲಿ ಮಲಗಿದಾಗ ಏಕಾಏಕಿ ಅಳುತ್ತೆ, ಏಕಾಏಕಿ ನಗುತ್ತೆ. ಅಂದ್ರೆ ಅದರ ಖುಷಿಗೆ ಸಂಬಂಧಪಟ್ಟಂತಹ ಮಾನಸಿಕ ವ್ಯಾಪಾರ, ಅಂದ್ರೆ ತಾಯಿಯ ಗರ್ಭದಲ್ಲಿದ್ದಾಗ ಆಕೆಯ ಸಂತೋಷಕ್ಕೆ ಕಾರಣವಾದಂತಹ ಒಂದು ಮಾನಸಿಕ ವ್ಯಾಪಾರ ನೆನಪಾಗಿ ಆ ತರದ ರಿಯಾಕ್ಷನ್ಸ್ಗಳು ಕೊಡುತ್ತೆ. ಒನ್ ಆಫ್ ದ ಥಿಂಗ್, ಆಫ್ ಕೋರ್ಸ್ ಬಯಾಲಜಿಕಲಿ ಆಲ್ಸೋ ದೇರ್ ಆರ್ ರೀಸನ್ಸ್, ಬಟ್ ಒನ್ ಆಫ್ ದ ರೀಸನ್ಸ್ ಇಸ್ ದಟ್ ಆಲ್ಸೋ. ಅದ್ರ ಜೊತೆಯಲ್ಲಿ ಅದಕ್ಕೆ ಸಟಲ್ ಸೆನ್ಸಸ್ ತುಂಬಾ ಓಪನ್ ಆಗಿರುತ್ತೆ. ನಮ್ ಫಿಸಿಕಲ್ ಕಣ್ಣಿಗೆ ಏನೆಲ್ಲ ಕಾಣಿಸ್ತಾ ಇಲ್ಲ ಅದನ್ನೆಲ್ಲ ಸೂಕ್ಷ್ಮ ಸ್ಥಿತಿಯಲ್ಲಿ ಮಗು ನೋಡ್ತಾ ಇರುತ್ತೆ, ಅದನ್ನ ಆನಂದಿಸ್ತಾ ಇರುತ್ತೆ, ಡಿವೈನ್ ಎನರ್ಜೀಸ್ ಅನ್ನು ಆನಂದಿಸ್ತಾ ಇರುತ್ತೆ. ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಬಟ್ ಎಲ್ಲವೂ ಫಿಸಿಕಲ್ ಲೆವೆಲಲ್ಲೂ ಅದಕ್ಕೆ ಆಗ್ತಾ ಇರೋ ಮೆಂಟಲ್ ಚೇಂಜಸ್, ಬ್ರೈನ್ ಗ್ರೋತಿನ ಚೇಂಜಸ್ ಇರಬಹುದು, ಅಥವಾ ಸಟಲ್ ಲೆವೆಲಲ್ಲಿ ಇರಬಹುದು, ನೀವು ಹೇಳಿದಾಗೆ ಭಾವನೆಗಳ ಜೊತೆ ಆನಂದಿಸ್ತಾ ಇರೋದಿರ್ಬೋದು. ಇಟ್ ಕುಡ್ ಬಿ ಅಬ್ಸಲ್ಯೂಟ್ಲಿ ಎನಿಥಿಂಗ್. ಆದರೆ ಆ ಮಗುವಲ್ಲಿ ಆಗ್ತಾ ಇರೋ ಹಲವಾರು ವಿಚಿತ್ರವಾದ ಸಿಂಪ್ಟಮ್ಸ್ಗಳಿಗೂ ಅಥವಾ ಕೆಲವು ಬಿಹೇವಿಯರ್ಗೂ ಅಪ್ಪನ ಇಮೋಷನ್ಸ್ ಹೇಗಿತ್ತು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಸಿಂಪಲ್ ಇದೆ ಅರ್ಥ ಮಾಡ್ಕೊಳ್ಳೋದು ಅಂತ. ಅಂದರೆ ಮಗುನ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಬಂದವ್ರಿಗೆ ಹುಷಾರು, ಮಗು ಪ್ಲ್ಯಾನ್ ಮಾಡ್ತಿದ್ದೀರಾ, ಗಂಡ ಮತ್ತು ಹೆಂಡತಿಲಿರೋ ಅತ್ಯಂತ ನೆಗೆಟಿವ್ ಆಸ್ಪೆಕ್ಟ್ ಮಗುಲ್ ಬರುತ್ತೆ, ಅತ್ಯಂತ ಪಾಸಿಟಿವ್ ಬರುತ್ತೆ ಅಂತ. ಸೊ ಐ ಟೆಲ್ ದೆಮ್ ಬಿಫೋರ್ ಯು ಪ್ಲಾನ್ ಫಾರ್ ಪ್ರೆಗ್ನೆನ್ಸಿ, ನಿನ್ನಲ್ಲಿ ತುಂಬ ನೆಗೆಟಿವ್ ಆಗಿರೋದೇನಿದೆ, ಸೋಂಬೇರಿತನ ವಿಪರೀತವಾಗಿದ್ರೆ 100% ಮಗುಗೆ ಬರುತ್ತೆ. ವಿಪರೀತ ಕೋಪ ಇದ್ರೆ ಯಾಕೆ ಬರಲ್ಲ? ಬರುತ್ತೆ. ಅದೇ ನೀವು ತುಂಬಾ ಉದಾರಿಗಳಾಗಿದ್ರೆ ಅದು ಬರುತ್ತೆ. ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದ್ರೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಸೊ ಯು ಆರ್ ಮೋಸ್ಟ್ ನೆಗೆಟಿವ್ ಅಂಡ್ ಮೋಸ್ಟ್ ಪಾಸಿಟಿವ್ ವಿಲ್ ಡೆಫಿನೆಟ್ಲಿ ರಿಫ್ಲೆಕ್ಟ್. ನಾವು ಕಮಿಂಗ್ ಟು ದಿ ಅದರ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ದಟ್ ಯು ಆಸ್. ಈಗ ರಿಟೈರ್ಮೆಂಟಲ್ಲಿ ಯಾಕೆ ಮೇಡಮ್ ಡಿಪ್ರೆಷನ್ ಆಗ್ತಾರೆ, ಎಲ್ಲವೂ ಮುಗ್ದಿದೆ ಏನು ಅಂತ. ನನ್ನ ಹತ್ರ ಬರುವ ಎಲ್ಲ ಸೀನಿಯರ್ ಸಿಟಿಸನ್ಸ್ ಒಂದು ಬೇಸಿಕ್ ಕಾಮನ್ ಡೈಲಾಗ್ ಹೇಳ್ತಾರೆ, ಏನೂ ಚೇಂಜಸ್ ಇಲ್ಲ ಅದರಲ್ಲಿ, ಭಾಷೆಯಲ್ಲಿ ಒಂದು ಸ್ವಲ್ಪ ಆರ್ಟಿಕ್ಯುಲೇಷನ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಮೇಡಮ್ ಇಷ್ಟೆಲ್ಲ ಕಷ್ಟಪಟ್ಟು ಇದೆಲ್ಲ ಮಾಡಿದೆ, ನಾನು 10 ಕೇಳಿದೆ, ದೇವ್ರು 100 ಕೊಟ್ಟ. ಸ್ಟ್ಯಾಂಡರ್ಡ್ ಇದು. ನಾನು ಇಷ್ಟು ಪಡ್ಕೊಳ್ಬೇಕು ಅಂದೆ, ಅಷ್ಟು ಕೊಟ್ಟ ದೇವರು. ಆದರೆ ಒಂದು ಸ್ವಲ್ಪ ಕಮ್ಮಿನೇ ತೊಗೋಬೋದಾಗಿತ್ತೇನೋ. ಅದ್ರ ಬದಲು ನನ್ನ ಹೆಂಡತಿ ಜೊತೆ ಇನ್ನೊಂದು 10% ಕ್ವಾಲಿಟಿ ಟೈಮು, ನನ್ನ ಮಗನ ಜೊತೆ ಇನ್ನೊಂದು ಸ್ವಲ್ಪ ಕಾನ್ವರ್ಸೇಷನ್ನು, ಒಂಚೂರು ಟ್ರಾವೆಲಿಗೆ ಇನ್ನೊಂದು 2% ಟೈಮ್ ಕೊಟ್ಟಿದ್ರೆ ಈಗ ಕೊಳಿತಾ ಇದೆ. ಇನ್ನೇನು ಸತ್ತೋಗ್ಬಿಡ್ತೀನಿ, ಎಲ್ಲ ಬೇರೆಯವ್ರು ಬಿಟ್ಟು ಹೋಗ್ತೀನಲ್ಲ ಮೇಡಮ್, ನನ್ನ ಮಕ್ಕಳೇ ಇರ್ಬೋದು ಅಂದರೂ ಅಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡೋದು ಬದಲು, ಗಾಡಿದು ಒಂದೇ ಟೈರ್ ಓಡಿಸೋದು ಬದಲು ಇನ್ನೊಂದು 3 ಟೈರ್ನು ನೋಡ್ಕೋಬೇಕು. ಯಾವುದು? ಫ್ಯಾಮಿಲಿ, ಇಮೋಷನ್ಸ್, ಮೆಂಟಲ್ ಹೆಲ್ತ್ ನೋಡ್ಕೊಂಡಿದ್ರೆ ಇವತ್ತು ಅಟ್ಲೀಸ್ಟ್ ಇಷ್ಟು ದುಸ್ಥಿತಿಯಲ್ಲಿ ಸಾಯುವ ಗತಿ ನನಗೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಸಚ್ ಅ ಗ್ರೇಟ್ ಲರ್ನಿಂಗ್ ಫಾರ್ ಅಸ್ ಆಲ್ಸೋ. ಆಸ್ ಅ ಥೆರಪಿಸ್ಟ್ ಕ್ಲೈಂಟ್ ಮಾತಾಡ್ತಾ ನಾನು ಅದಕ್ಕೆ ಹೇಳ್ತೀನಿ, ಅವರೇ ನಮಗೆ ಸರಸ್ವತಿ ಅಂತ. ಅವ್ರು ಹೇಳ್ಬೇಕಾದ್ರೆ ನಮಗೆ ಅನ್ಸುತ್ತೆ, ಹೌದಲ್ವಾ, ಕಲಿಸುವ ಪಾಠ. ಅಬ್ಸಲ್ಯೂಟ್ಲಿ. ಅಂದರೆ ನಾವು ಕುದುರೆ ಥರ ಅವ್ರ ಮೇಲೆ ಚಾಲೆಂಜ್ ಮಾಡಿಕೊಂಡು ಇವ್ರು ಅವಮಾನ ಮಾಡಿಬಿಟ್ಟ, ಅವ್ನ ಕಾಂಪೀಟ್ ಮಾಡಬೇಕು, ಇವನ್ನ ಮುಳುಗಿಸ್ಬಿಡ್ಬೇಕು ಅಂತ ಓಡ್ತಾ ಇರ್ತೀವಿ. ಕೊನೆಗೆ ಒಂದಿನ ಅವರೆಲ್ಲರೂ ಸತ್ತೋಗ್ತಾರೆ. ಆ್ಯಂಡ್ ದೆನ್ ಅಥವಾ ಅವ್ರು ಮೀನಿಂಗ್ಲೆಸ್ ಅನ್ಸ್ಬಿಡ್ತಾರೆ. ಆ್ಯಂಡ್ ದೆನ್ ವೆನ್ ಯು ಲುಕ್ ಬ್ಯಾಕ್, ಅಲೆಕ್ಸಾಂಡರ್ ಥರ. ಅಬ್ಸಲ್ಯೂಟ್ಲಿ ಸರ್. ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಎಷ್ಟೆಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಸ್, ಸಿಂಗರ್ಸ್, ಇಂಡಸ್ಟ್ರಿಯಲಿಸ್ಟ್, ಇವತ್ತಿಗೆ ನಮ್ಮ ಕರ್ನಾಟಕದಲ್ಲಿರೋದೇ ನೀವು ನೋಡ್ಬೋದು. ಎಷ್ಟೆಷ್ಟು ಬಯೋಗ್ರಫಿ, ಆಟೋಬಯೋಗ್ರಫಿ ನೀವು ನೋಡಿದಾಗ, ಪ್ಲೀಸ್, ಮನಿ ಈಸ್ ನಾಟ್ ದಿ ಓನ್ಲಿ. ನಾನು ಮನಿ ನೆಗೆಟಿವ್ ಅಂತ ಖಂಡಿತ ಹೇಳ್ತಲ್ಲ. ಇಟ್ಸ್ ಅ ಡಿವೈನ್ ಎನರ್ಜಿ. ಇಟ್ ಗಿವ್ಸ್ ಅಸ್ ಸೋ ಮಚ್ ಆಫ್ ಫ್ರೀಡಮ್ ಟು ಡೂ ಲಾಟ್ ಆಫ್ ಥಿಂಗ್ಸ್, ಬಟ್ ದಟ್ ಈಸ್ ನಾಟ್ ದಿ ಅಲ್ಟಿಮೇಟ್. ಪ್ಯಾರಲಲ್ಲಿ ಒಂದು ಸ್ವಲ್ಪ ಜೀವಿಸಿ ಅನ್ನೋದನ್ನು ಅವ್ರು ಹೇಳ್ತಾರೆ. ಬಿಕಾಸ್ ಅವರಲ್ಲಿ ಹೋಗಿ ಆ ಫೇಸಿಗೆ ಹೋಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಡಿಸ್ಕಂಟೆಂಟ್ಮೆಂಟ್ ಅನ್ನೋ ಕಾಯಿಲೆಯನ್ನು, ಅಂದರೆ ಅತೃಪ್ತ ಮನಸ್ಥಿತಿ ಅಂತೀವಲ್ಲ, ಅದು ಸ್ಟಾರ್ಟಿಂಗಿಂದ ರನ್ ಮಾಡ್ಕೊಂಡು ಹೋದಾಗ ರಿಟೈರ್ ಆದಮೇಲೆ ಅದೊಂದು ದೊಡ್ಡ ಮಾನಸಿಕ ಹಿಂಸೆಯಾಗಿ ಕಾಡುತ್ತೆ. ತಮ್ಮ ಜೊತೆ ತಾವೇ ಕೂತ್ಕೊಳ್ಳೋಕ್ಕಾಗಲ್ಲ. ಏನೂ ಇಲ್ಲ ಕೆಲಸ ಕೂತ್ಕೊ ಅಂತ ಹೇಳಿ ಅವರು ಕೂತ್ಕೊಳ್ಳೋಕ್ಕಾಗಲ್ಲ.
ನನ್ನ ಬೇಕಾದ್ರೆ ಹೊಡೆದು ಪನಿಷ್ ಮಾಡಿ ಯಾರ ಜೊತೆ ಎಲ್ಲಾದ್ರೂ ಬಿಟ್ಬಿಡಿ, ನಾನು ಒಬ್ಬನೇ ಕೂತ್ಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತಾರೆ. ಬಿಕಾಸ್ ದೇ ಡೋಂಟ್ ನೋ ಹೌ ಟು ಗೆಟ್ ಇನ್ಸೈಡ್, ಹೌ ಟು ಕನೆಕ್ಟ್ ವಿತ್ ದೆಮ್ಸೆಲ್ಸ್, ಹೌ ಟು ಟ್ಯೂನ್ ವಿತ್ ದಿ ಹೈಯರ್ ಸೋರ್ಸ್. ಸೊ ದಟ್ಸ್ ಅ ಬಿಗ್ ಲಾಸ್ ಅಕಾರ್ಡಿಂಗ್ ಟು ಮೀ. ಅದಕ್ಕಿಂತ ದೊಡ್ಡ ಕಾಯಿಲೆ ಅದೇ ದೊಡ್ಡ ಹಿಂಸೆ. ಯಾಕಂದರೆ ಯೂತಲ್ಲಿ ಬರೋ ಕಾಯಿಲೆಗೆ ಅಟ್ಲೀಸ್ಟ್ ಒಂದು 4 ಜನ ಸೇರಿಸಿ ಏನೋ ದುಃಖ ಹಂಚ್ಕೊಂಡು ಇದು ಮಾಡ್ಕೊಂಡು ಅದು ಮಾಡ್ಕೊಂಡು ಕೆಮಿಕಲ್ ತೊಗೊಂಡು ಮತ್ತೆ ನಾಳೆ ಕೆಲಸಕ್ಕೆ ಓಡೋಗಬಹುದು. ಎಲ್ಲ ಕೊಡ್ಸಿದ್ದೀನಿ, ಮೆಡಿಸಿನ್ ಎಲ್ಲ ಕೊಡ್ಸಿದ್ದೀನಿ, ಏನು ಇರಕ್ಕೆ ಮನೆ ಇದೆ, ಬಾಡಿಗೆ ಬರುತ್ತೆ, ನಿನ್ಗೇನು ರೋಗ ಅಂತ ಬೈದ್ಬಿಟ್ಟು ಮಗ ಹೊಟ್ಟೋಗ್ತಾನೆ ಆಚೆ. ವಾಟ್ ಯು ಡೂ ವಿತ್ ಯೋರ್ ಸೆಲ್ಫ್ ದೆನ್? ಸೊ ನಿಮ್ಮ ಜೊತೆ ನೀವು ಬೆಸ್ಟ್ ಫ್ರೆಂಡ್ ಆಗೋ ಕಲೆಯನ್ನು ನೇಚರ್ ಜೊತೆ, ಬುಕ್ ಜೊತೆ, ದೇವ್ರ ಜೊತೆ, ಮೆಡಿಟೇಷನ್ ಜೊತೆ, ಎಲ್ಲದ್ರ ಜೊತೆ ನಿಮ್ಮ ಜೊತೆ ನೀವು ಬೆಸ್ಟ್ ಫ್ರೆಂಡ್ ಆಗ್ಬೇಕು ಸರ್. ಆಗ ಏನೂ ಇಲ್ಲ ಅಂತ ಕೂತಾಗ ವಾವ್ ಐ ಆಮ್ ದ ಬೆಸ್ಟ್ ಕಂಪನಿ ನಾವು ಅಂತ ಒಂಟಿತನ ಏಕಾಂತವಾಗಿ ಆಧ್ಯಾತ್ಮಿಕವಾಗಿ ಅತ್ಯಂತ ಉತ್ತಮ ಮೆಟ್ಲಾಗಿ ಕಾಯಿಲೆ ದೈಹಿಕವಾಗಿ ಇದ್ದರೂ ಕೂಡ ಇಲ್ಲಿ ತುಂಬ ರಿಚ್ ಆಗಿ ಸ್ಪಿರಿಚುವಲ್. ನಾನು ಹೇಳ್ತಾ ಇರ್ತೀನಿ, ಅಮ್ಮ ನೀವು ಬೇರೆಯವ್ರನ್ನ ಶಾಪ ಹಾಕೋದು, ಹೆಣ್ಮಕ್ಳು ಎಸ್ಪೆಷಲಿ ರಿಟೈರ್ ಆದಮೇಲೆ ಬೈಕೊಳ್ಳೋದು, ಇದು ಮಾಡೋದು, ಹಾಗಾಗೋದು ಹೀಗಾಗೋದು ಬಿಟ್ಟು ಸ್ವಲ್ಪ ಲೈಟಾಗಿ ತೊಗೊಂಡಿದ್ದಿದ್ರೆ ನೀವು ಮನೆಯ ದೇವತೆ ಆಗ್ತಾ ಇದ್ರಿ. ಮಗ ಏನು ಕೆಲಸದ ಟೆನ್ಷನ್ ಒಳ್ಳೇದಾಗುತ್ತೆ ಅಂತ ತಕ್ಷಣ ಟಕ್ಕತ್ತ ಅವ್ನು ಒಳ್ಳೇದಾಗೋದು. ಯು ವುಡ್ ಹ್ಯಾವ್ ಬಿಕಮ್ ದ ಗಾಡೆಸ್ ಆಫ್ ದ ಹೌಸ್. ಈಗ ಎಲ್ಲರೂ ಬಂದು ಇದ್ರದ್ದು ಒಂದು ಅಜ್ಜಿದೊಂದು ಗೋಳು ಅಂತ ಹೇಳ್ತಾರೆ, ಆ ಥರ ಆಗಿದ್ದೀರಾ. ಈಗಲೂ ಸಮಯ ಮಿಂಚಿಲ್ಲ, ಯು ಹ್ಯಾವ್ ಟು ಬಿಕಮ್ ದ ಗಾಡೆಸ್. ಒಂದು ತಾಯಿ ಬೆಳೀತಾ ಬೆಳೀತಾ ಮೆಚ್ಯೂರ್ ಆಗ್ತಾ ಆಗ್ತಾ ಅವಳು ಮನೆ ದೇವರೇ ಆಗೋಗ್ತಾಳೆ ಮನೆಗೆ, ಅಲ್ವಾ? ಅನ್ಸಲ್ವಾ ನಮಗೆ? ಬಟ್ ಇಮ್ಯಾಜಿನ್ ಶಿ ಇಸ್ ಗ್ರಮ್ಲಿಂಗ್ ಅಂಡ್ ನ್ಯಾಗಿಂಗ್ ಅಂಡ್ ಟಾಕಿಂಗ್ ಅಂಡ್ ಮೊಮ್ಮಕ್ಳಿಗೆಲ್ಲ ಕೆಟ್ಟದ್ದು ಹೇಳ್ಕೊಡಕ್ ಶುರು ಮಾಡ್ತಾರೆ. ನಿಮ್ಮ ಅಮ್ಮಂಗೆ ಉಗಿ, ನಿಮ್ಮ ಅಮ್ಮಂಗೆ ಬೈ, ನಿಮ್ಮಪ್ಪ ಅಂತವನು ಅಂತ ಹೇಳು, ನಿಮ್ಮ ತಾತ ಒಬ್ಬ ಹಾಳಾದವನವನು ಇದ್ದ ಹೊಟ್ಟೋದ, ಈ ತರ ಎಲ್ಲ ನೋಡಿ ಅವ್ರ ದೇವತೆಗಳಾಗಲ್ಲ, ಒಂಥರ ಮನೇಲಿ ದೆವ್ವಗಳ ತರ ಆಗೋಗಿರ್ತಾರೆ. ಸಾರಿ ನಾನು ಹೇಳ್ತಾ ಇರೋದು, ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಐ ಹ್ಯಾವ್ ಟು ಟೆಲ್ ದಟ್ ಓಪನ್ಲಿ. ಸೊ ವೆದರ್ ಇಟ್ ಇಸ್ ಯಂಗ್ ಏಜ್ ಆರ್ ಮಿಡ್ ಏಜ್ ಆರ್ ಓಲ್ಡ್ ಏಜ್, ಯು ಹ್ಯಾವ್ ಟು ಲರ್ನ್ ದಿ ಆರ್ಟ್ ಆಫ್ ಲಿವಿಂಗ್ ಸರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅಂತ್ಯಕಾಲೇ ವಿಶೇಷಣ ಅಂತ ನಮ್ಮಲ್ಲಿ ಒಂದು ಮಾತಿದೆ. ಸೊ ಅಂಥ ಅಂತ್ಯಕಾಲದಲ್ಲಿ ಅಪೇಕ್ಷೆಗಳು ಭಾಳ ಆಗುತ್ತೆ. ಯಾಕೆ ಅಂತಂದರೆ ಮಕ್ಕಳಿಗೆ ಬೇಜಾರು ಮಾಡಿಟ್ಟಿರ್ತಾರೆ. ಮಕ್ಕಳು ತಂದೆ ತಾಯಿ ಇಲ್ಲಿ ಬಿಟ್ಬಿಟ್ಟು ಫಾರಿನಿಗೆ ಹೋಗ್ಬಿಡ್ತಾರೆ. ಅಣ್ಣ ನಾನು ಅಲ್ಲಿ ಹೋಗ್ತೀನಿ, ಸಾಧ್ಯ ಆದರೆ ವೈಕುಂಠ ಸಮಾರಾಧನೆ ಬರ್ತೀನಿ, ಇಲ್ಲ ವೈಕುಂಠದಲ್ಲೇ ನೀನು ಮೀಟ್ ಆಗ್ತೀನಿ ಅಂತ ಹೇಳೋ ಮಕ್ಕಳು ಇದ್ದಾರೆ ಇವತ್ತು. ಸೊ ಆ ಥರದ ಅಪೇಕ್ಷೆಗಳು ಬೇಸಿಕಲಿ ಎಲ್ರಿಗೂ ಬರುತ್ತಾ? ಅಂದರೆ ಕೊನೆ ಹಂತದಲ್ಲಿ ಮಕ್ಕಳ ಜೊತೆ ಇರಬೇಕು, ನಾನು ಇಷ್ಟು ದಿನ ಇವರಿಗೆಲ್ಲ ಮಾಡಿಬಿಟ್ಟೆ, ಯಾರಿಗೋಸ್ಕರ ಮಾಡಿದೆ ಅಂತ, ಅಂದರೆ ಆಗ ಸೆಲ್ಫ್ ಲವ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆಗತ್ತಾ ಇಲ್ವಾ ಅನ್ನೋದು ಹೇಗೆ ಬದುಕಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗೋಲ್ ಅಚೀವ್ ಮಾಡಿದ್ಮೇಲೆ ಹೇಗಿರುತ್ತೆ ಫೀಲಿಂಗು ಅಂದರೆ, ನೀವು ಜರ್ನಿಯಲ್ಲಿ ಹೇಗಿದ್ರು ಹಾಗೇ ಇರುತ್ತೆ, ಬೇರೆ ಥರ ಇರುತ್ತೆ ಅಂತ ಅನ್ಕೋಬೇಡಿ. ಸೊ ಆ ಹಂತದಲ್ಲಿ ನಿಮಗೆ ಸೆಲ್ಫ್ ಲವ್ ಬರುತ್ತೆ, ಡಿಟ್ಯಾಚ್ಮೆಂಟ್ ಬರುತ್ತೆ, ಡಿವಿನಿಟಿ ಬರುತ್ತೆ, ಟಕ್ಕನ್ ಬಂದ್ಬಿಡುತ್ತೆ. ನೋ, ಥ್ರೂ ಔಟ್ ದ ಜರ್ನಿ ನೀವು ಹೇಗಿದ್ರಿ ಅದೇ ಥರದ ಮನಸ್ಥಿತಿ ಬರುತ್ತೆ. ನಾನು ಒಂದು 1000 ಜನ ವಯಸ್ಸಾದವ್ರು ನೋಡಿದ್ರೆ ಅದರಲ್ಲಿ ಎಲ್ಲೋ ಒಬ್ರಿಗೋ ಇಬ್ಬರಿಗೋ ಅನಿರಾಳತೆ ಇರುತ್ತೆ. ಇನ್ನು 999 ಪೀಪಲ್ ವಿಲ್ ಬಿ ಅಟ್ಯಾಚ್ಡ್, ಡಿಸ್ಟರ್ಬ್ಡ್, ಆಂಗ್ರಿ ಆ್ಯಂಡ್ ಡೆಫಿನೆಟ್ಲಿ ವೆರಿ ಅಗ್ರೆಸಿವ್ ಇನ್ ನೇಚರ್. ಹೌದು, ಡೆಫಿನೆಟ್ಲಿ. ಬಿಕಾಸ್ ಅವ್ರಿಗೆ ಸ್ಪಿರಿಚುವಲ್ ಕಾಂಟೆಕ್ಸ್ಟಲ್ಲಿ ಸಂಬಂಧಗಳನ್ನು ತಗೊಳ್ಳೋವಂಥ ಇಂಪಾರ್ಟೆನ್ಸೇ ಪ್ರಾಬಬ್ಲಿ, ಯಾಕಂದರೆ ಆ ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಸರ್. ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ, MBBS ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ ಇಲ್ಲ, IAS ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ. ಆ್ಯಂಡ್ ವಿ ಥಿಂಕ್ ದಟ್ ಅದನ್ನು ಓದಿದ ತಕ್ಷಣ ನಂಗೆ 2 ಕೊಂಬಿದೆ, ಎಲ್ಲ ಗೊತ್ತಿದೆ. ಸಚ್ ಅ ಫೂಲ್ ವಿ ಆರ್. ಅದು ಯಾವ ಬುಕ್ಕಲ್ಲೂ ಇಲ್ಲ ಸರ್. ವಿ ಹ್ಯಾವ್ ಟು ರೀಡ್ ಲೈಫ್ ಬಿಟ್ವೀನ್ ಲೈನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಟ್ ದೀಸ್ ಥಿಂಗ್ಸ್ ಹ್ಯಾವ್ ಟು ಬಿ ಇಂಟಿಗ್ರೇಟೆಡ್ ಇನ್ ಆಲ್ ರಿಲೇಷನ್ಶಿಪ್ಸ್ ಆ್ಯಂಡ್ ಎವ್ರಿ ಎಕ್ಸ್ಪೀರಿಯನ್ಸ್. ಸೊ ನೀವು ಹೇಳಿದ್ದು ಆ್ಯಕ್ಚುಲಿ ಫೈನಲ್ ಡೆಸ್ಟಿನೇಷನ್ ಹಾಗೇ ಇರಬೇಕು. ಬಟ್ ತುಂಬ 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 ಜನಕ್ಕೆ ಆ ಥರ ಇಲ್ಲ. ಅಂದ್ರೆ ಯಾವ ರೀತಿ ಮನಸ್ಥಿತಿ ಇರುತ್ತೆ ಅಂದ್ರೆ ನಿಮ್ಮ ಹತ್ರ ಬರುವಂತ, ನಾನು ಮಾಡಿದೀನಿ ನೀನು ಮಾಡಬೇಕು, ಅಥವಾ ನೀನು ಯಾಕೆ ಮಾಡಿಲ್ಲ, ನನ್ನ ಮಾತು ಕೇಳ್ತಿಲ್ಲ ಅದಕ್ಕೆ ನೀನು ಹೀಗಿದ್ಯಾ ಅಥವಾ ಹಾಗಾಗೋಗ್ತೀಯಾ, ನೀನು ಸರಿನೆಲ್ಲ ಬೇಡ, ನನ್ನ ಮಾತಾಡಿಸ್ಲೇಬೇಡ. ಈ ಮಾತಾಡಿಸ್ಲೇಬೇಡ ಅನ್ನೋ ಸ್ಟೈಲ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಇದು. ನೀನು ನನ್ನ ಮಾತಾಡಿಸ್ಬೇಡ. ಸೊ ನಮ್ಮ ಅಪ್ಪ ಮಾತಾಡಿಸ್ತಲ್ಲ, ಅಮ್ಮ ಮಾತಾಡಿಸ್ತಲ್ಲ ಅಂತ ಪಾಪ ಅವ್ರ ಮಕ್ಳುಗಳ ಟ್ರೀಟ್ಮೆಂಟಿಗೆ ಬರ್ತಾರಲ್ಲ, ಅವಾಗ ಅವ್ರಿಗೆ ಹೇಳ್ತೀನಿ, ಇಟ್ಸ್ ರಿಯಲಿ ನಾಟ್ ಅಬೌಟ್ ಯು. ಅದು ನಿಮ್ಮ ಬಗ್ಗೆ ಅಲ್ಲ. ನೀವು ಅವ್ರು ಹೇಳಿರೋರ್ನ ಮದುವೆ ಆಗಿದ್ರು, ಹೇಳದೇ ಇರೋರ್ನ ಮದುವೆ ಆಗಿದ್ರು, ಅವ್ರು ಮಾತಾಡಿಸ್ಬೇಡ ಅನ್ನೋ ಲೆವೆಲ್ಗೆ ಬರ್ತಾ ಇದ್ರು. ಇಟ್ಸ್ ಅಬೌಟ್ ದೆಮ್ ಅಂತ. ಅಂದರೆ ಎಲ್ಲರೂ ಸರಿ ಅಂತ ಹೇಳ್ತಾ ಇಲ್ಲ. ಬಹುಪಾಲು ಕೇಸಸಲ್ಲಿ, ಅಥವಾ ನಾನು ಒಬ್ಬನೇ ಇದ್ಬಿಡ್ತೀನಿ ಅಂತಾನೋ, ಅಥವಾ ಬ್ಲೇಮ್ ಮಾಡೋದು ತುಂಬ ಮಾಡ್ತಾರೆ. ಅಂದರೆ ನಿನ್ನಿಂದನೇ ನನಗೆ ಈ ಕಾಯಿಲೆ ಬಂತು, ನಿನ್ನಿಂದ ನಾನು ಹೀಗಿದ್ದೀನಿ, ನಾನು ಹೇಳಿರೋ ಥರ ಮಾಡಿದ್ದಿದ್ರೆ ಇವಾಗ ಹೀಗಿರ್ತಾ ಇತ್ತು. ಆ ಥರ ಕಿರಿಕಿರಿಯಲ್ಲಿ ಮನೆಯಲ್ಲಿ ಕಸಿವಿಸಿಯ ವಾತಾವರಣ ಕೊಡುವಂಥ ಒಂದು ಪರಿಸ್ಥಿತಿ ತುಂಬ ಜಾಸ್ತಿ ಇರುತ್ತೆ. ಮೆಜಾರಿಟಿ ಈಗಿನ ಟ್ರೆಂಡಲ್ಲಿ ಒಂದು ಬಿಗ್ಗೆಸ್ಟ್ ಸಮಸ್ಯೆ ಇದು ಸಿಕ್ಕಾಪಟ್ಟೆ ಇದು ಹಾದಿ ಬೀದಿಯಲ್ಲೆಲ್ಲ ಈ ಸಮಸ್ಯೆ ನಾವು ಕೇಳಿರ್ತೀವಿ. ನಿಮ್ಮ ಹತ್ರನೂ ಕ್ಲೈಂಟ್ಸ್ ಬಂದಿರಬಹುದು ಮೋಸ್ಟ್ಲಿ ಈ ಥರದ ವಿಚಾರಕ್ಕೆ. ಇಬ್ಬರು ಬಹಳ ಇಷ್ಟಪಟ್ಟು ಮದುವೆ ಆಗಿರ್ತಾರೆ, ನಾಟ್ ಓನ್ಲಿ ಮದುವೆ, ಮತ್ತು ಅಲ್ಲಿಗೆ ಬರ್ತೀನಿ ಅನ್ಕೋಬೇಡಿ, ಪ್ರೀತಿ ಮಾಡಿರ್ತಾರೆ, ಮದುವೆ ಆಗಿರ್ತಾರೆ, ಅಥವಾ ಭಾಳ ಇಷ್ಟಪಟ್ಟು ಸ್ನೇಹ ಮಾಡಿರ್ತಾರೆ. ಹೋಗ್ತಾ 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 ಆ ವ್ಯಕ್ತಿ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ, ಲೂಸ್ ಆಗಿಬಿಡುತ್ತೆ. ಡಿಪ್ರೆಷನ್ಗೆ ಬಂದು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು, ನನ್ನೆಷ್ಟು ಭಾಳ ಕೇರಾಗಿ ನೋಡ್ಕೊಳ್ತಾ ಇದ್ರು, ಇವು ಹೋಗ್ತಾ ಹೋಗ್ತಾ ನನ್ನ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ, ಅವರಿಗೆ ಯಾಕೆ ಹಾಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿಕೊಂಡು ಬರೋರು ಇದ್ದಾರಾ?
ಅಂದ್ರೆ ಅಂದ್ರೆ ಆ ರೀತಿ ಆಗೋದು ಯಾಕೆ ಅಂದ್ರೆ ನಾನೊಂದು ಬಹಳ ಹೇಳ್ತೀನಿ. ಒಬ್ರನ್ನ ಬಹಳ ಇಷ್ಟಪಟ್ಟು ಸರ್ಟೇನ್ ಟೈಮ್ ಆದ ನಂತರ Yes. ಇಂಟ್ರೆಸ್ಟ್ ಹೋಗೋದು ಯಾಕೆ ಅಂತ. ನೀವು ಆಗ್ಲೇ ಹೇಳಿದ್ರಿ ಆ ಥರದವ್ರು ಇದಾರ ಅಂತ, ಅನ್ಯತಾ ಭಾವಿಸ್ಬೇಡಿ, ಆ ಥರದವರೇ ಇರೋದು. ಆ ಥರದವರೇ ಇರೋದು. ಆ ಥರ ಇರಬೇಡಿ ಅಂತ ಹೇಳೋದೇ ಟ್ರೀಟ್ಮೆಂಟ್. Fine. ಇಲ್ಲಿ ನಾನು ತುಂಬಾ ಥರ ಇದಕ್ಕೆ ಉತ್ತರ ಕೊಡ್ಬೋದು, ಉತ್ತರ ತುಂಬಾ ಲಾಂಗ್ ಆಗ್ಬಿಡ್ಬಹುದು, ಬಟ್ ಒಂದೊಂದೇ ಹೇಳಿ ತಗೊಳ್ತೀನಿ, ವಿಚ್ ಎವರ್ ಐ ಕ್ಯಾನ್ ರೀಕಾಲ್. ಒಂದು, ನನ್ನನ್ನು ಮೊದಲ ಥರ ನೋಡ್ತಾ ಇಲ್ಲ ಅನ್ನೋ ಆ ನೀಡ್ ಇದೆಯಲ್ಲ, ಕೆಲವು ಸತಿ ಇಟ್ಸ್ ಅ ಜೆನ್ಯೂನ್ ನೀಡ್. ಅಂದರೆ ಯಾವುದೋ ಒಂದು ಎಕ್ಸೈಟ್ಮೆಂಟಲ್ಲಿ ಮದುವೆ ಆಗಿರುತ್ತೆ, ಆ್ಯಂಡ್ ದೆನ್ ಹಾರ್ಮೋನ್ಸು ಜಂಪ್ ಆಗ್ತಾ ಇರುತ್ತೆ, ಆ್ಯಂಡ್ ದೆನ್ ಇಟ್ ಸಬ್ಸೈಡ್ಸ್, ಆ್ಯಂಡ್ ದೆನ್ ದಟ್ ಗರ್ಲ್ ಇಸ್ ನೋ ಮೋರ್ ಎಕ್ಸೈಟಿಂಗ್ ಯು, ದಟ್ ಈಸ್ ಆಲ್ ದೇರ್. ಬಟ್ ಸ್ವಲ್ಪ ಒಂದು ಡಿವೈನ್ ಲವ್ ಜೊತೆ ಪಾರ್ಟ್ನರ್ಸ್ ಕನೆಕ್ಟ್ ಆದಾಗ ಆ ಕಂಪ್ಲೀಟ್ ಆ ಫಿಸಿಕಲ್ ಇದು ಅಷ್ಟೇ ಹೈಯಲ್ಲಿ ಇಲ್ಲದೆ ಇರಬಹುದು, ಆದರೆ ನೀವು ಒಂದು ರೂಮಿಂದ ಇನ್ನೊಂದು ರೂಮ್ ಪಾಸ್ ಆಗ್ಬೇಕಾದ್ರೆ ಅಟ್ಲೀಸ್ಟ್ ಮುಖ ನೋಡಿ ಸ್ಮೈಲ್ ಮಾಡ್ತೀರಾ. ಯಾರೋ ಹೋದ್ರು, ಈಗ ಏನೋ ಒಂದು ಇರುವೆನೋ ಏನೋ ಹೋಯ್ತು ನಾನು ನೋಡಲೇ ಇಲ್ಲ ಅನ್ನೋದಂಗಂತೂ ಇರೋಲ್ಲ. ಅಥವಾ ಆಕೆ ಅಳ್ತಾ ಇದ್ರೆ ಪಕ್ಕದಲ್ಲಿ ಬಂದು ಕೈ ಹಿಡಿದು ಸುಮ್ಮನೆ ಏನಾಯ್ತಾ ಅಯ್ಯ ನಿಂದು ಇಂದಿದ್ದೆ ಅಂತ ಹೋಗೋದಲ್ಲ, ಪಕ್ಕದಲ್ಲಿ ಕೂತು ಚೇರ್ನ ಎಳೆದು ಕೈ ಹಿಡಿದು ಬೆರಳು ಪ್ರೆಸ್ ಮಾಡಿ ನಾನಿದ್ದೀನಿ, ಇರಲಿ ಏನಕ್ಕಾದರೂ ನೀನು ಹೇಳ್ತಾ ಇರು, ಬಟ್ ಲೆಟ್ಸ್ ಜಸ್ಟ್ ಸಿಟ್ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ಲೆಟ್ಸ್ ಸಿ ಇದಕ್ಕೆ ಸೊಲ್ಯೂಷನ್ ಬರುತ್ತಾ ಅಂತ ಹೇಳೋದು. ಅಷ್ಟಾದರೂ ಮಾಡೋದು ಮಾನವೀಯತೆ. ಪ್ರೀತಿ ಬಿಟ್ಬಿಡಿ, ಗಂಡ ಹೆಂಡತಿ ಆಬ್ಲಿಗೇಷನ್ ತುಂಬ ದೂರ. ಅಬ್ಸಲ್ಯೂಟ್ಲಿ. ಆ ಹ್ಯುಮ್ಯಾನಿಟಿ ಕಳ್ಕೊಂಡು ತುಂಬ ಜನ ಗಂಡ ಹೆಂಡತಿ ಅನ್ನೋ ಹೆಸರಲ್ಲಿ ಇದ್ದಾರೆ ಒಂದೇ ರೂಫಲ್ಲಿ. ಆ್ಯಂಡ್ ಅಗೇನ್ ಡೋಂಟ್ ಗೆಟ್ ಮೀ ರಾಂಗ್, ದೇ ಆರ್ ಐಡಿಯಲ್ ಕಪಲ್ಸ್. ಅಂದರೆ ಒಳಗಡೆಯಿಂದ ಐಡಿಯಲ್ ಕಪಲ್ ಅನ್ನೋರನ್ನ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಬೆರಳೆಣಕ್ಕೆ ಎಷ್ಟು ಜನನ ಮಾತ್ರ ನೋಡಿದ್ದೀನಿ, ಇಷ್ಟು ಸಾವಿರಾರು ಜನರನ್ನ ಕೌನ್ಸಿಲ್ ಮಾಡುವಂಥ ಹಂತದಲ್ಲಿ. ಬಿಕಾಸ್ ಏನೋ ಒಂದು ಆಬ್ಲಿಗೇಷನ್ ಆಗೋಗಿದೆ, ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಳ್ಳೋದು, ನಮ್ಮಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದು ಎಷ್ಟು ನಾಟಕೀಯತೆ ಲೆವೆಲಲ್ಲಿ ಅಂದರೆ, ಅವ್ರು ಒಳಗಡೆ ಬಂದು ಅಯ್ಯೋ ಇದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀನಿ ಅಂದಾಗ ನಮಗೆ ಒಂದೊಂದ್ಸತಿ ಅಬಾ ಅಂತ ಅನ್ಸುತ್ತೆ. ವಿ ಡೋಂಟ್ ವಾಂಟ್ ಟು ಜಡ್ಜ್ ಎನಿಬಡಿ, ಯಾಕಂದರೆ ಎಲ್ಲರೂ ಪಾಪ ಅವ್ರವ್ರ ಅಜ್ಞಾನದಲ್ಲಿ ಇರ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್, ಎಸ್, ಒಂದು ಸ್ಕೇಲ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಹೆಲ್ದಿ ರಿಲೇಷನ್ಶಿಪ್ ಇಸ್ ಪಾರ್ಟ್ ಆಫ್ ಮೈ ಹೆಲ್ತ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ನನ್ನ ಗಂಡನ ಜೊತೆಯಲ್ಲಿ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆರೋಗ್ಯದ ಒಂದು ಭಾಗ. ಯಾಕಂದ್ರೆ 5 ವರ್ಷ ನಾನು ಚೆನ್ನಾಗಿಲ್ಲ ಅಂದ್ರೆ ನನಗೇನ್ ಕಾಯಿಲೆ ಬರುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ನಮ್ಗೆ ಇರ್ಬೇಕಲ್ವಾ, ನನ್ನ ಮಕ್ಕಳಿಗೆ ಏನ್ ರಿಫ್ಲೆಕ್ಟ್ ಆಗುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇರ್ಬೇಕಲ್ಲ. ನಾವು ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ ಇವ್ರದ್ದು ಇದ್ದಿದೆ, ಆ ಥರ ಅವ್ರನ್ನ ಬ್ಲೇಮ್ ಮಾಡ್ತಾ ಹೋದ್ರೆ ಅಲ್ಟಿಮೇಟ್ಲಿ ವಿ ಸಫರ್. ದಟ್ ಇಸ್ ದೇರ್. ನಾವು ಸ್ವಾರ್ಥಿಯಾಗಿ ಯೋಚನೆ ಮಾಡಿದ್ರು ಅಲ್ಲಿಗೆ ಬರುತ್ತೆ ಅದು. ಬಟ್ ಅದರ್ ಆ್ಯಂಗಲ್ಲು ಕೂಡ ಹೇಳ್ತೀನಿ, ನನ್ನೇ ನೋಡ್ತಾರೋ, ನನ್ನೇ ಇದು ಮಾಡ್ತಾರೋ, ನನ್ನೇ ಅಪ್ರಿಷಿಯೇಟ್ ಮಾಡ್ತಾರೋ, ನನಗೆ ಮೊದಲ ಥರನೇ ಟೆಕ್ಸ್ಟ್ ಮಾಡ್ತಾರೋ, ಕೊಡು 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 ಅನ್ನೋ ಎಸ್ಪೆಷಲಿ ಹೆಣ್ಮಕ್ಳು ಆ ಪಾತ್ರೆಯನ್ನು, ಖಾಲಿ ಪಾತ್ರೆನ ಹಿಡ್ಕೊಂಡು ತಿರುಗ್ತಾನೇ ಇರಬೇಡಿ. ಯಾಕಂದರೆ ಕೊಡು ಅನ್ನೋಕೆ ಅವ್ರ ಹತ್ರ ಇರಬೇಕಲ್ಲ. ಈಗ ಆರೆಂಜ್ ಸ್ಕ್ವೀಸ್ ಮಾಡ್ತೀನಿ, ಬರೋಷ್ಟು ಜ್ಯೂಸ್ ಬರುತ್ತೆ, ಆಮೇಲೂ ಸ್ಕ್ವೀಸ್ ಮಾಡ್ತಾ ಇದ್ರೆ ಅದರಲ್ಲಿ ಜ್ಯೂಸ್ ಇಲ್ಲ. ದೇ ಆರ್ ಲೈಫ್ಲೆಸ್ ನೌ ಬಿಕಾಸ್ ದೇ ಫೀಲ್ ಇದು ಮಾತ್ರ ನನಗೆ ಇಂಪಾರ್ಟೆಂಟ್ ಅಂತ. ಸೊ ಆಗ ನೀವು ನಿಮ್ಮ ಸೋರ್ಸ್ ಆಫ್ ಜಾಯ್ಗೆ ಒಂಚೂರು ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತ ನಿಮಗೆ ನೀವು ಹೇಳ್ಕೊಳ್ಳೋದು, ನನಗೋಸ್ಕರ ನಾನು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ, ನನಗೋಸ್ಕರ ನಾನು ಧ್ಯಾನ ಮಾಡ್ತೀನಿ, ನನಗೋಸ್ಕರ ನಾನು ಮೇಕಪ್ ಮಾಡ್ಕೊತೀನಿ, ನನಗೋಸ್ಕರ ನಾನು ಈ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು ಆ ಒಂದು ಸೆಲ್ಫ್ ಅಪ್ರಿಸಿಯೇಷನ್ ಸ್ಟೇಟಿಗೆ ಖಂಡಿತ ಬರಬೇಕು. ಅಫ್ಕೋರ್ಸ್ ನೀವು ಗಂಡನಿಗೆ ಸ್ವಲ್ಪ ಒಂದು ಅಥವಾ ಹೆಂಡತಿಗೆ ಆ ಟ್ಯೂನಿಂಗ್ ಬರೋಕ್ಕೆ ಸಹಾಯ ಮಾಡಬೇಕು. ಬಿಕಾಸ್ ದೇ ಕೀಪ್ ಗೆಟಿಂಗ್ ಲಾಸ್ಟ್, ಯು ನೋ. ಮೆನ್ ಹೌದು, ಮೆನ್ ಯೂಶಲಿ ಅವರಿಗೆ, ಯಾಕಂದರೆ ದೇ ಆರ್ ವೆರಿ ಅನಾಲಿಟಿಕಲ್, ಲಾಜಿಕಲ್, ಮತ್ತು ಅವರಿಗೆ ಸ್ಟ್ಯಾಟಿಸ್ಟಿಕ್ಸ್, ಫಿನಾನ್ಷಿಯಲ್ ಇದ್ರ ಪ್ರಕಾರ ತುಂಬ ಆಬ್ಲಿಗೇಷನ್ಸ್ ಇರುತ್ತೆ. ಸೊ ಫಾರ್ ದೆಮ್ ದೀಸ್ ಸಟಲ್ ಥಿಂಗ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಬಟ್ ಎವ್ರಿ ನೌ ಆ್ಯಂಡ್ ದೆನ್ ಯುನೋ ಶಿ ಶುಡ್ ಟೆಲ್, ಇಲ್ಲ ನಮ್ಮ ಈ ಲ್ಯಾಂಗ್ವೇಜ್ ಏನಿದೆ, ಬಾಡಿ ಲ್ಯಾಂಗ್ವೇಜು, ಅದು ಮಕ್ಕಳಿಗೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಅಂತ ಆ ಥರ ಆತನನ್ನು ಒಂದು ಸ್ವಲ್ಪ ಈ ಕಡೆಗೆ ಇಮೋಷ್ನಲ್ ಕಡೆಗೆ ತೊಗೊಂಡು ಬರಬೇಕು. ಹಾಗಂತ ಅತಿರೇಕವಾಗಿ ಆತನ ಮೇಲೆ ಡಿಪೆಂಡೆನ್ಸಿ ಬೇಡ. ಇಟ್ ಈಸ್ ರಿಯಲಿ ಇಂಡಿಪೆಂಡೆಂಟ್ ಆಗಿರಿ. ಹೌದು, ಇದು ಅಂದರೆ ನೆವರ್ ಎಂಡಿಂಗ್. ಇದು ಇವತ್ತು ಗಂಡನ ಕೇಳ್ತೀರಾ, ನಾಳೆ ಮಕ್ಕಳನ್ನ ಕೇಳ್ತೀರಾ ಅಷ್ಟೇ, ನನಗೆ ಅಟೆನ್ಷನ್ ಕೊಡು ಅಂತ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಎದುರುಗಡೆ ಇರೋರು ನಿಮ್ಮಷ್ಟೇ ಎವಾಲ್ವ್ ಆಗಿದ್ದಾರೆ ಅಂತ ಹೇಗೆ ಹೇಳೋದು ಮದುವೆ ಆದ್ರಿ ಇಂದ ತಕ್ಷಣ? ಅದೇ ನಾನು ಒಂದು ಪುಸ್ತಕ ಓದಿದ್ದೆ, 2 ಕ್ವೀನ್ಸ್ ಅಂತ ಹೇಳಿ, ತಾಯಿ ಮತ್ತೆ ಹೆಂಡತಿ ಇಬ್ಬರಿಗೂ ಗಂಡನ ಅಟೆನ್ಷನ್ಸ್ ಬೇಕು. ಆ ಅಟೆನ್ಷನ್ಸ್ ಇಂದ ಏನೆಲ್ಲ ಅನಾಹುತಗಳಾಗುತ್ತೆ, ಏನೆಲ್ಲ ಮನಸ್ತಾಪಗಳಾಗುತ್ತೆ. ಸೊ ಅಟೆನ್ಷನ್ ಈಸ್ ನಾಟ್ ಅ ಮೇಜರ್ ಥಿಂಗ್ ಅಂತ ನೀವು ಹೇಳ್ತೀರಾ. ಡೆಫಿನೆಟ್ಲಿ ನಾಟ್. ಬಟ್ ಅಫ್ಕೋರ್ಸ್ ಗಂಡ್ಮಕ್ಳು ಸ್ವಲ್ಪ ಸೂಕ್ಷ್ಮ ಆಗೋದು ಮುಖ್ಯ, ಬಟ್ ಅವ್ರ ನೇಚರೇ ಹಾಗೆ. Their brain works like that. ನೋಡೋದನಕ ನೋಡ್ತಾರೆ, ಆಮೇಲೆ ತಾಯಿನೂ ಲೈಟ್ ಆಗಿ ತಗೊಂಡ್ಬಿಡ್ತಾರೆ, ಹೆಂಡತಿನೂ ಲೈಟ್ ಆಗಿ ತಗೊಂಡ್ಬಿಡ್ತಾರೆ, ಇಬ್ರು ಸಹವಾಸನೂ ಬೇಡ ಅಂತ ಹೋಗೋ ಗಂಡು ಇದ್ದಾರೆ. Yes, their brain is like that. But you know what, ಹೆಂಡತಿಗೆ ಒಂದು ತುಂಬ ಎಕ್ಸ್ಪೆನ್ಸಿವ್ ಸೀರೆ ಕೊಡಿಸ್ದೆ, ತಿಂಗಳು ಖರ್ಚು ಕೊಡ್ತೀನಿ, ಏನು ಗ್ರಾಸರಿ ಎಲ್ಲ ಮನೆಗೆ ಬಂದು ಬೀಳುತ್ತೆ, ಇವಳಿಗೆ ಏನು ರೋಗ ಅಂತ ಹೇಳ್ತಾ ಇದ್ರೆ ಐ ಆಮ್ ಸಾರಿ. ಆಮೇಲೆ ಹೆಂಡತಿಗೆ ಬರೋ ಕಾಯಿಲೆನ ನೀವು ಯಾವುದೇ ದೊಡ್ಡ ಹಾಸ್ಪಿಟ್ಲಲ್ಲೂ ಟ್ರೀಟ್ ಮಾಡ್ಸೋಕ್ಕಾಗಲ್ಲ. ಯಾಕಂದರೆ ಹೆಂಡತಿ ಪ್ರೀತಿ ಕೊಡ್ತಾ ಇಲ್ಲ ಅಂತ ಕಾಯಿಲೆಯಿಂದ ಸಫರ್ ಮಾಡಿದಾಗ ಆಮೇಲೆ ಕೂತ್ಕೋಬೇಕಾಗತ್ತೆ ಎಲ್ಲ ಬಿಟ್ಟು ಅವಳ ಪಕ್ಕ.
ಹೆಂಡತಿ ಗಂಡನು ಕೊಡೋ ಕಾಯಿಲೆ ಯಾವುದು? ಅದು ಬೇರೆ ಬೇರೆ ಥರ ಇದೆ. ಅಫ್ಕೋರ್ಸ್ ಪ್ರಾಬ್ಲಿ ನಾನು ಬಯಾಸ್ಡ್ ಆಗ್ಬಿಟ್ಟೆ ಅನ್ಸುತ್ತೆ, ಬಿಕಾಸ್ ಐ ಆಮ್ ಆಲ್ಸೋ ವುಮೆನ್. ಬಟ್ ನೆನಪಿಸ್ಬೇಕಾಯ್ತು. ಅಲ್ಲ, ಅಫ್ಕೋರ್ಸ್ ಇದೆ. ಆಂಗ್ಸೈಟಿ ಇರಬಹುದು, ಯು ಆರ್ ನಾಟ್ ಎನಫ್ ಅನ್ನೋ ಒತ್ತಡ, ಅದು ತುಂಬ ದೊಡ್ಡ ಒಂದು ಒತ್ತಡ ಅಲ್ವಾ. ಅಂದರೆ ನೀನು ಸಾಕಾಗಲ್ಲ, ಯಾಕಂದರೆ ನನ್ನ ಫ್ರೆಂಡಿನ ಗಂಡ ಅವನ್ನ ಇಂಗ್ಲೆಂಡ್ ಕರ್ಕೊಂಡು ಹೋಗಿದ್ದಾನೆ, ನೀನು ನೋಡಿದ್ರೆ ಇಲ್ಲಿ ಮೆಜೆಸ್ಟಿಕ್ಗೂ ನನ್ನ ಕರ್ಕೊಂಡು ಹೋಗ್ತಾಯಿಲ್ಲ, ನೀನು ಲಾಲಾಯಕು ಅನ್ನುವಂಥ ಒಂದು ಭಾವನೆ ಇರಬಹುದು. ಅಥವಾ there could be other problems where she keeps wanting more. ಯಾಕಂದರೆ ಈಕೆಗೆ ಬಾಲ್ಯದಲ್ಲಿ ತಂದೆಯಿಂದ ಬೇಕಾಗುವ ಪಾಲನೆ, ಪೋಷಣೆ, ಪ್ರೀತಿ, ಅಟೆನ್ಷನ್ನು, ಅಕ್ನಾಲೇಜ್ಮೆಂಟ್, ಅಪ್ರಿಸಿಯೇಷನ್ ಸಿಗದೆ ಇದ್ದಾಗ ಈತ ಎಷ್ಟೇ ಕೊಡ್ತಾ ಇದ್ರೂ ಸಾಕಾಗೋದಿಲ್ಲ. ಆಕೆಗೆ ಆ ಮಾನಸಿಕ ಸಮಸ್ಯೆಯಿಂದ ಆತನನ್ನು ಸ್ಕ್ವೀಸ್ ಮಾಡ್ತಾನೆ ಹೋಗ್ತಾಳೆ. ಆ್ಯಂಡ್ ಕೋಪ ಯಾವುದೋ ತೋರಿಸ್ತಾ ಇರ್ತಾಳೆ, ಇಶ್ಯೂ ಬೇರೆ ಯಾವುದೋ ಇರುತ್ತೆ. ಸೊ ಎಸ್, ಬೋತ್ ಸಫರ್. ಅಫ್ಕೋರ್ಸ್ ಐ ಆಮ್ ನಾಟ್ ಸೇಯಿಂಗ್ ಇಟ್ ಜಸ್ಟ್ ಒನ್ ಜೆಂಡರ್. ನಾನು ಕ್ಯಾಶುವಲ್ ಆಗಿ ಹಿಂದೆ ಮಾತಾಡ್ತಾ ನೀವು ಒಂದು ಮಾತು ಹೇಳಿದ್ರಿ, ಯಾರೋ ಒಬ್ಬರು ಮೋಸ ಮಾಡಿದರು ಅಥವಾ ಅದನ್ನು ನಾನು ಸ್ವೀಕರಿಸಿದೆ, ಸರಿ ಆಯಿತು, ನಾನೇ ಹುಚ್ಚ ಆದೆ, ನಾನೇ ಮೋಸ ಹೋದೆ ಅಂತ ನಾನೆಲ್ಲೋ ಬರೆದಿದ್ದನ್ನು ಓದಿದ್ದೆ ನೆನಪು. ನಾವು ಯಾರನ್ನಾದರೂ ಒಬ್ಬರನ್ನ ಇಷ್ಟಪಡ್ತಾ ಇದ್ದೀವಿ ಅಂತಂದರೆ ಪರ್ಟಿಕ್ಯುಲರ್ಗೆ ಆ ವ್ಯಕ್ತಿಯನ್ನಲ್ಲ, ಆ ಇಷ್ಟಪಡ್ತಾ ಇದ್ದೀವಿ ಅನ್ನೋ ಭಾವವನ್ನು ಭಾಳ ನಾವು ಪ್ರೀತಿಸ್ತಾ ಇರ್ತೀವಿ. ವಾವ್, ಸೋ ನೈಸ್. ಐ ಆಮ್ ಲವಿಂಗ್ ಸಮ್ ಒನ್ ಅನ್ನೋ ಭಾವನೆಯನ್ನು ನಾವು ಬಹಳ ಪ್ರೀತಿಸ್ತಾ ಇರ್ತೀವಿ. ಅದರಿಂದ ಹರ್ಟಿಂಗ್ ಅನ್ನೋದು ಬಹಳ ಎಕ್ಸ್ಟೆಂಡ್ ಲೆವೆಲಲ್ಲಿ ಇರುತ್ತೆ ಅನ್ನೋದನ್ನ ನಾನು ಒಂದ್ ಕಡೆ ಓದಿದ್ದೆ. ಹೌದು, ವೆರಿ ಅದು ನಿಜ ಅಲ್ವಾ? ಅಬ್ಸಲ್ಯೂಟ್ಲಿ ಸರ್. ಅಂದ್ರೆ ಇಲ್ಲಿ ಅಂದ್ರೆ ಆ ವ್ಯಕ್ತಿ ಮೇಲೆ ಇರಲ್ಲ, ಆ ವ್ಯಕ್ತಿ ಮೇಲೆ ಏನೂ ಕೋಪ ಇರಲ್ಲ, ಆ ವ್ಯಕ್ತಿ ಮೇಲೆ ಏನೂ ಇರಲ್ಲ, ಅಂದ್ರೆ ಆ ಭಾವನೆ ಜೊತೆ ನಾವು ಫಾಲ್ ಇನ್ ಲವ್. ಹೌದು ಹೌದು, ವೆರಿ ಟ್ರೂ. ಬಿಕಾಸ್ ಈವನ್ ಸೈಂಟಿಫಿಕಲಿ ಆಲ್ಸೋ ಅದು ನಮ್ಮ ಮೆದುಳಲ್ಲಿ ಆಕ್ಸಿಟೋಸಿನ್ನು, ಡೋಫಮಿನ್ನು, ಇದೆಲ್ಲ ಎಕ್ಸೈಟ್ಮೆಂಟು, ಲವ್ ಹಾರ್ಮೋನ್ಸ್ ರಿಲೀಸ್ ಮಾಡಿದಾಗ ಆ್ಯಕ್ಚುಲಿ ಅದು ನಮ್ಮನ್ನು ಹೀಲ್ ಮಾಡ್ತಾ ಇರುತ್ತೆ, ನಮ್ಮ ಎನರ್ಜಿ ಲೆವೆಲ್ಸ್ನ ರೇಸ್ ಮಾಡ್ತಾ ಇರುತ್ತೆ. ಆ ಫೀಲ್ ಗುಡ್ ಹಾರ್ಮೋನೇ ನಮಗೆ that itself is very satisfying than about that person or that situation. True, absolutely, very nice. Yes. And one important thing, ನಾನು ಆಗಲೇ ಹೇಳಿದೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ, ಮಿರರ್ ಟಾಕಿಂಗ್. ಕನ್ನಡಿ ಮುಂದೆ ನಿಂತು ನಮ್ಮನ್ನು ನಾವು ಉಗುಳ್ಕೊಳ್ಳೋದು, ನಮ್ಮ ಪ್ಲ್ಯಾನ್ಸ್ಗಳು, ವಾಟ್ ಇಸ್ ಯುವರ್ ಪ್ಲ್ಯಾನ್, ಮುಂದೊಂದು 5 ವರ್ಷ ಏನು ಮಾಡ್ತಿದ್ದಿ, ಈಗ ಏನು ದಬ್ಬಾಗ್ತಾ ಇದೆಯಾ ಲೈಫಲ್ಲಿ, ಮುಂದೇನು ಮಾಡ್ಬೇಕು ಅಂದ್ಕೊಂಡಿದೆಯಾ, ಏನು ನಿನ್ನ ಹಣೆ ಬರ ಹಿಂಗಾಯಿತು ಅಂತೆಲ್ಲ ನಾವು ಬೈಕೊಳ್ಳೋದಿದೆಯಲ್ಲ, ಅಥವಾ ನಮ್ಮನ್ನು ನಾವು ಹೊಗಳ್ಕೊಳ್ಳೋದು, ಸೆಲ್ಫ್ ಪ್ರೈಸಿಂಗ್ ಮಾಡ್ಕೊಳ್ಳೋದು, ಎಷ್ಟು ಇಂಪಾರ್ಟೆಂಟ್ ಅದು ನಮ್ಮ ಕೆರಿಯರಿಗೆ ಆಗಿರ್ಬೋದು ಅಥವಾ ನಮ್ಮ ಲೈಫಿಗೆ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲಿಗೆ ಆಗಿರ್ಬೋದು. ಎಸ್, ಮಿರರ್ ಮೆಡಿಟೇಷನ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಮೆಡಿಟೇಷನ್ಸ್. ಓಕೆ. ಯಾಕೆಂದರೆ ನಾವು ಜಾಗೃತವಾಗಿ ಏನು ಮಾತಾಡ್ತೀವಿ ಅಥವಾ ಪ್ಲ್ಯಾನಿಂಗ್ ಮಾಡ್ತೀವಿ ಅಥವಾ ಏನೋ ಟು ಡೂ ಲಿಸ್ಟ್ ಮಾಡ್ಕೊಳ್ತೀವಿ, ಹೀಗೆ ಮಾಡಬೇಕು, ಮಾಡ್ತಾ ಇಲ್ಲ ಅಂತ ಸೆಲ್ಫ್ ಕ್ರಿಟಿಕಲ್ ಆಗ್ತೀವಿ. ಇದೆಲ್ಲವೂ ಲಾಜಿಕಲ್ ಮೈಂಡಲ್ಲಿ ನಡೆಯುವಂಥ ಕೆಲಸ. ಬಟ್ ಇದು ಚೇಂಜ್ ಮೇಕಿಂಗ್ ಮೈಂಡ್ ಅಲ್ಲ. ನೀವು ಇಲ್ಲಿ ಎಲ್ಲೇ ಬಟನ್ ಪ್ರೆಸ್ ಮಾಡಿದ್ರೂ ಪರಿವರ್ತನೆಗೆ ಇದು ದಾರಿ ತೋರಿಸೋಲ್ಲ, ಒಂದು ಐಡಿಯಾ ಕೊಡ್ಬೋದಷ್ಟೇ. ನಿಜವಾದ ಬ್ಲೂ ಪ್ರಿಂಟು ಇದು ಅಂದರೆ ಇದ್ರ ಅಪ್ಪ ಒಂದು ಕೂತಿದೆ, ಅದಕ್ಕೆ ಸುಪ್ತ ಮನಸ್ಸು ಅಂತ ಹೇಳ್ತೀವಿ, ಸಬ್ ಕಾನ್ಷಿಯಸ್ ಮೈಂಡ್. ಆ ಸಬ್ ಕಾನ್ಷಿಯಸ್ ಮೈಂಡಿಗೆ ಡೈರೆಕ್ಟಾಗಿ ನಾನು ಕಮ್ಯುನಿಕೇಟ್ ಮಾಡೋಕೆ ಇರೋ ಅಮೇಝಿಂಗ್ ಟೂಲ್ ಅಂದರೆ ಅದು ಮಿರರ್. ಬಿಕಾಸ್ ದ ಮಿನಿಟ್ ಯು ಸಿ, ಈಗ ಅಡ್ವರ್ಟೈಸ್ಮೆಂಟ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ, ಈಗ ಯಾರು ಹೇಳಿದ್ರು ಎಕ್ಸ್ ಪ್ರಾಡಕ್ಟ್ ತುಂಬ ಫೇಮಸ್ಸು, ತುಂಬ ಒಳ್ಳೇದು ಅಂತ, ಅದರಲ್ಲಿ ಕೆಮಿಕಲ್ ಲೋಡ್ ಮಾಡಿ ಅದಕ್ಕಿಂತ ಪಾಯ್ಸಸ್ ಪ್ರಾಡಕ್ಟ್ ಬೇರೆ ಯಾವುದೂ ಇರಲ್ಲ, ಟೂತ್ ಪೇಸ್ಟಿಂದ ಹಿಡ್ಕೊಂಡು ಶ್ಯಾಂಪೂವರೆಗೂ. ಬಟ್ ಯಾರೋ ಒಬ್ಬ ತುಂಬ ಚೆನ್ನಾಗಿರೋ ಪಾಪ್ಯುಲರ್ ಹೀರೋ ಬಂದು ತೋರಿಸ್ಬಿಡ್ತಾನೆ 4 ಸತಿ, ಓಡೋಗಿ ಸೂಪರ್ ಮಾರ್ಕೆಟಲ್ಲಿ ಹೋಗಿ ಅದಕ್ಕೆ ಕೈ ಹಾಕ್ತೀವಿ. ಯಾಕಂದರೆ ದೇ ಆರ್ ಪ್ಲೇಯಿಂಗ್ ವಿತ್ ಅರ್ ಸಬ್ ಕಾನ್ಷಿಯಸ್ ಮೈಂಡ್. ಯಾಕಂದರೆ ದ ಮೈಂಡ್ ಬಿಲೀವ್ಸ್ ವಾಟ್ ಎವರ್ ಯು ಸಿ ಆಸ್ ಅ ವಿಜುವಲ್ ಆ್ಯಂಡ್ ವಾಟ್ ಎವರ್ ಯು ಫೀಲ್ ಆಸ್ ಅ ಸ್ಟ್ರಾಂಗ್ ಇಮೋಷನ್. ಗಾಟ್ ಇಟ್? ಬಿಕಾಸ್ ಅದಕ್ಕೆ ಅದರದೇ ಆದ ಭಾಷೆ ಇದೆ, ಅದ್ರ ಬಗ್ಗೆ ಇನ್ನೊಮ್ಮೆ ವಿಸ್ತಾರವಾಗಿ ಮಾತಾಡೋಣ. ಮಿರರ್ ಮುಂದೆ ನಿಂತಾಗ ಯು ಆರ್ ಸೀಯಿಂಗ್ ಲೈಕ್ ಅ ಸಿನಿಮಾ ಎಲ್ಲ ಯಾಕಷ್ಟು ಹುಚ್ಚೆಬ್ಬಿಸುತ್ತೆ ಜನಕ್ಕೆ, ಯೋಚನೆ ಮಾಡಿದ್ದೀರಾ? ಯಾಕೆ ಒಬ್ಬ ಸಾಮಾನ್ಯ ಮನುಷ್ಯ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಅವ್ನು ಕಾಲ್ಗೆ ಬೀಳ್ತಾರೆ, ಅವನು ಹೋಗ ಅಂತ ಅಂದ್ರೂ ದೇವರು ಅಂತ ಇದು ಮಾಡ್ತಾರೆ. ಯಾಕಂದ್ರೆ ವಿಜುವಲ್ ಅಲ್ಲಿ ಅವ್ನು ಎಲ್ಲೋ ಇಟ್ಬಿಟ್ಟಿರ್ತಾರೆ ಅವರು. ಇಟ್ಸ್ ಆಲ್ ಪ್ಲೇಯಿಂಗ್ ವಿತ್ ಅವರ್ ಸಬ್ ಕಾನ್ಷಿಯಸ್ ಮೈಂಡ್. ಇಮ್ಯಾಜಿನರಿ ವಿಜುವಲ್ಸ್ ಅನ್ನು ಸಬ್ ಕಾನ್ಷಿಯಸ್ ಮೈಂಡ್ ಒಳಗಡೆ ಜಸ್ಟ್ ಲಾಕ್ಸ್ ಇಟ್ಸೆಲ್ಫ್ ಇನ್. ಲಾಕ್ ಆಗಿರುತ್ತೆ. ಹೌದು, ಯಾರು ಬದಲಾಯಿಸಕ್ಕಾಗಲ್ಲ. ಈಗ ನಾನು ನಿಮ್ಮ ಹೀರೋ ಡಬ್ಬ ಅಂದ್ರೆ ಸುಮ್ಮನೆ ಇರ್ತೀರಾ ನೀವು? ಇಲ್ಲ, ಪಾಡ್ಕಾಸ್ಟ್ ಬೇಡ, ಏನು ಬೇಡ ಅಂತ ಎದ್ಬಿಡ್ತೀರಾ. ಯಾಕಂದ್ರೆ ನಿಮ್ ಸಬ್ ಕಾನ್ಷಿಯಸ್ ಮೈಂಡ್ ನಂಬಿಟ್ಟಿದೆ ಅವ್ರ ದೇವರು ಅಥವಾ ಹೀರೋ ಅಂತ. ಆತರ ಮಿರರ್ನ ನೋಡಿದ ತಕ್ಷಣ ಅಲ್ಲಿ ಒಂದು ವಿಷನ್ ಏನು ಕ್ರಿಯೇಟ್ ಆಗುತ್ತೆ, ಆ ವಿಜುವಲ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಡೈರೆಕ್ಟಾಗಿ ರಿಸೀವ್ ಆಗ್ತಾ ಇರುತ್ತೆ. ಆ್ಯಂಡ್ ದೆನ್ ಯು ಆರ್ ಟಾಕಿಂಗ್ ಟು ಯೋರ್ ಓನ್ ಸೆಲ್ಫ್ ಅಲ್ಲಿ. ಸೊ ಲಿಟ್ರಲಿ ನಿಮ್ಮ ಮೈಂಡಿನ ಪ್ರೋಗ್ರಾಮಿಂಗನ್ನು ರೀವೈರ್ ಮಾಡ್ತಾ ಇರ್ತೀರ ಥ್ರೂ ಯೋರ್ ಆಡಿಯೋ. ಆ್ಯಂಡ್ ನಿಮಗೆ ನಿಮ್ಮ ಕರ್ಣಗಳಿಗೆ ತುಂಬ ಪ್ರೀತಿಯಾಗೋ ವಾಯ್ಸ್ ಅಂದರೆ ನಮ್ಮದೇ ಅದು. ವಿ ಲವ್ ಅವರ್ ಸಬ್ ಕಾನ್ಷಿಯಸ್ ಮೈಂಡ್ ಲವ್ಸ್ ಅವರ್ ಓನ್ ವಾಯ್ಸ್. ಸೊ ಆ ವಾಯ್ಸ್ ಮೂಲಕ ಮತ್ತು ಆ ವಿಷನ್ ಮೂಲಕ ಯಾವಾಗ ನಾವು ಜೆಸ್ಟರ್ಸ್, ಆ್ಯಕ್ಷನ್ಸ್ ಮಾಡ್ತಾ ಕೆಲವೊಂದು ಕಮ್ಯಾಂಡ್ ಕೊಡ್ತೀವೋ ಅದು ಡೈರೆಕ್ಟಾಗಿ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದರಿಂದ ನಾನು ಮಿರರ್ ಮೆಡಿಟೇಷನ್ ಅಂತಾನೆ ನನ್ನ ಪರ್ಸನಲ್ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋನೇ ರೀಸೆಂಟಾಗೂ ಕೂಡ ಮತ್ತೆ ರಿಪೋಸ್ಟ್ ಮಾಡಿದ್ದೇನೆ. ಅದರಲ್ಲಿ 2 ಸೆಂಟೆನ್ಸನ್ನು ಖಚಿತವಾಗಿ ನಾವೆಲ್ಲರೂ ಕನ್ನಡಿ ಮುಂದೆ ಹೇಳಬೇಕು. ಎನಿ ಗೆಸಸ್? ಗೊತ್ತಿಲ್ಲ. ಒಂದು, ಐ ಲವ್ ಯು. ಓಕೆ. ಐ ಲವ್ ಯು ಅಂತ ಹೇಳ್ತಾ ಇರಬೇಕು. ಯಾಕಂದರೆ ನಾನು ನಿನ್ನ ಪ್ರೀತಿಸ್ತೀನಿ ಅಂದಾಗ ನಮ್ಮನ್ನು ಪ್ರೀತಿಸದೆ ಟೀಸ್ ಮಾಡಿರೋರು ಎಷ್ಟು ಜನ ಇರ್ತಾರಲ್ಲ ಸರ್. ಕೆಲವು ಸತಿ ನಮ್ಮ ಅಪ್ಪ ಅಮ್ಮಂದಿರೆ ಅವಳು ಚೆನ್ನಾಗಿದ್ದಾಳೆ, ನೀನು ಕುಳ್ಳಿ ಡುಮ್ಮಿ ಅಲ್ವಾ,
ಐ ಮೀನ್ ವಿ ಫೀಲ್ ಡೋಂಟ್ ದೇ ಲವ್ ಮೀ ಅಂತ ಅನ್ಸುತ್ತೆ. ಸಿಬ್ಲಿಂಗ್ ರೈವಲ್ರಿ ಇರ್ಬೋದು, ಪ್ರಾಪರ್ಟಿಲಿ ಡಿವಿಷನಲ್ಲಿ ಏರುಪೇರು ಇರ್ಬೋದು. ವಿ ಸಡನ್ಲಿ ಸ್ಟಾರ್ಟ್ ಫೀಲಿಂಗ್ ನಮ್ಮ ಅಪ್ಪ ಅಮ್ಮನೇ ನನ್ನ ಸರಿಯಾಗಿ ಲವ್ ಮಾಡಲ್ಲ ಅಂತ, ಅಥವಾ 20 ವರ್ಷದ ಜೊತೆ ಇದ್ದವರೇ ಈ ಥರ ಮಾಡಿದ್ರು. ಸೊ ಆ ಲವ್ ಆ್ಯಕ್ಚುಲಿ ನನ್ನನ್ನು ಡಿಫೈನ್ ಮಾಡ್ತಾ ಇಲ್ಲ. ನನ್ನ ಸೋಲ್ ಜೊತೆ ನನಗಿರೋ ಅಬ್ಸಲ್ಯೂಟ್ಲಿ ಕನೆಕ್ಷನ್ ನಾನು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ದಟ್ ಲವ್ ಇಸ್ ವೆನ್ ಐ ಸೇ ಟು ಮೈ ಸೆಲ್ಫ್ ಇನ್ ದ ಮಿರರ್ ಐ ಲವ್ ಯು. ಆ ಅನ್ಲವ್ ಆಗಿರೋ ಎಲ್ಲ ಡಿಸೀಸ್ನು ಕಿತ್ತು ಕೊಚ್ಚು ತೆಗೆದು ಹಾಕ್ಬಿಡ್ತದೆ ಅಲ್ವಾ. ಒಂದು ಸೆಂಟೆನ್ಸ್, ಸಚ್ ಅನ್ ಅಮೇಝಿಂಗ್ ಪವರ್ಫುಲ್ ಆ್ಯಕ್ಟ್ ಟು ಡೂ. ಎರಡನೇದು, ಯು ಆರ್ ಬ್ಯೂಟಿಫುಲ್. ಎಷ್ಟು ಸತಿ ನಮ್ಮ ಲುಕ್ಸ್ಗೆ ನಮ್ಮನ್ನ ಜಡ್ಜ್ ಮಾಡಿರ್ತಾರೆ. ನಾವು ತ್ರಿಪುಲ ಸುಂದರಿ ಆದರೂ ಮೂಗು ಇನ್ನೊಂದು ಚೂರು ಚಿಕ್ಕದಾಗಿರ್ಬೇಕು ಅಂತ ಆದರೂ ಹೇಳ್ಬಿಟ್ಟಿರ್ತಾರೆ ಜನ ಅಲ್ವಾ. ಅಥವಾ ನೋಡು ಕೂದಲು ಕಮ್ಮಿ ಆಗ್ಬಿಟ್ಟಿದೆ ಅಂತ ಹೇಳಿರ್ತಾರೆ. ಒಂದು ಮಗು ಇರಂಗಿಲ್ಲ, ಅಯ್ಯೋ ಈಗ ನೋಡು ಡ್ರಮ್ ಆದಂಗೆ ಆಗ್ಬಿಟ್ಟಿದ್ದಾರೆ ಅಂತಾರೆ. ಒಂದು ಪಿಂಪಲ್ ಬರೋಗಿಲ್ಲ, ಸ್ಕಿನ್ ಎಲ್ಲ ಹಾಳಾಗೋಗಿದೆ ಅಂತಾರೆ. ಮುಖ ಮೇಲೆ ಹೇಳ್ತಾರೆ ಯಾಕೆ ಹಿಂಗಾಗೋಗಿದ್ಯಾ ಅಂತಾರೆ. ಸೊ ಫಾರ್ ಅಸ್ ಬ್ಯೂಟಿ ಈಸ್ ಆಲ್ವೇಸ್ ಡಿಫೈನ್ಡ್ ಬೈ ಆಲ್ ದ ಸ್ಟುಪಿಡ್ ಪೀಪಲ್ ಹೂ ವಾಂಟ್ ಟು ಜಸ್ಟ್ ಕೀಪ್ ಜಡ್ಜಿಂಗ್ ಅಸ್. ಬಟ್ ಮಿರರ್ ಮುಂದೆ ನಿಂತು ಯು ಆರ್ ಬ್ಯೂಟಿಫುಲ್ ಅಂದ ತಕ್ಷಣ ನಮ್ಮ ರಿಯಲ್ ಇನ್ನರ್ ಬ್ಯೂಟಿ ಠಕ್ ಅಂತ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆ ಬ್ಯೂಟಿ ಏನನ್ನು ಬೇಕಾದ್ರೂ ಬ್ಯೂಟಿಫುಲ್ ಮಾಡ್ಬೋದು ಅನ್ನೋ ಪವರ್ ನಮಗೆ ಮಿರರ್ ಮುಂದೆ ಬರುತ್ತೆ. ಸೊ ಅಫ್ಕೋರ್ಸ್ ಮಿರರ್ ಯೂಸ್ ಮಾಡ್ಕೊಂಡು ಸಾಕಷ್ಟು ಅದ್ಭುತಗಳನ್ನು ಮಾಡಬಹುದು. a lot of programming can be done, but these two basic things. ಕನ್ನಡಿ ಮುಂದೆ ನಿಂತ ತಕ್ಷಣ ನೀವು ತಲೆ ಬಾಚ್ಕೊಳ್ತಿರೋ ಹೇಗಿದೆ ನೋಡ್ತಿರೋ ಬಿಡ್ತಿರೋ 2 ಸೆಂಟೆನ್ಸ್ ಖಂಡಿತ ಹೇಳಬೇಕು. ಅದೇ ಯು ಆರ್ ಬ್ಯೂಟಿಫುಲ್ ಅನ್ನೋ ವರ್ಡ್ ಬಗ್ಗೆ ಒಂದು ವಿಚಾರ ಮಾತಾಡ್ತೀನಿ. ಇನ್ಫ್ಯಾಕ್ಟ್ ನಾನೇ ಹೇಳ್ತೀನಿ, ವೆನ್ ಐ ಸ್ಟುಡ್ ಇನ್ ಫ್ರಂಟ್ ಆಫ್ ಮಿರರ್, ಕನ್ನಡಿ ಮುಂದೆ ನಿಂತಾಗ ಒಂದೊಂದ್ಸಲ ಏನು ಇಷ್ಟು ಆಕಾರ ವಿಕಾರವಾಗಿ ಆಗ್ಬಿಟ್ಟಿದ್ದೀನಿ, ದಪ್ಪ ಆಗ್ಬಿಟ್ಟಿದ್ದೀನಿ ನಾನು ಬೈಕೊಳ್ಳೋದಿದೆ. ಒಂದೊಂದ್ಸಲ ಭಾಳ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ಬಿಡ್ತೀನಿ, ನಂಗೆ ನಾನೇ ಮುದ್ಕೊಂಡ್ಬಿಡ್ತೀನಿ. ಸೊ ಹಾಗೆ ದ್ವಂದ್ವ ಮನಸ್ಥಿತಿಗಳು ಬರೋದಕ್ಕೆ ಏನು ಕಾರಣ ಅಂತ? Yes, of course, you are being judged ಅಲ್ವಾ. ಸೊಸೈಟಿ keeps judging you. ಯಾವ ರೇಂಜಿಗೆ ಸೊಸೈಟಿ ನಮ್ಮನ್ನ ಜಡ್ಜ್ ಮಾಡುತ್ತೆ ಅಂದ್ರೆ ನಮ್ಮ ಜಡ್ಜ್ ನಾವು ಮಾಡ್ಕೊಂಡ್ರೆ ತೊಂದರೆ ಇಲ್ಲ, ಅದು ತುಂಬಾ ದೊಡ್ಡ ತೊಂದರೆ. ಅದು ತೊಂದರೆನಾ? ಇಡೀ ಪ್ರಪಂಚ ನಿಮ್ಮ ಬಗ್ಗೆ ನಕಾರಾತ್ಮಕವಾಗಿ ಹೇಳಿ, ನಿಮ್ಮ ಬಗ್ಗೆ ನಿಮ್ಗೆ ನಂಬಿಕೆ ಇದ್ರೆ ಇದು ಯಾವುದು ಇನ್ಫ್ಲುಯೆನ್ಸ್ ಮಾಡಲ್ಲ. ಒಬ್ರು ನಕಾರಾತ್ಮಕವಾಗಿ ಹೇಳಿ, ಅಲ್ಲ ಐ ಮೀನ್ ನೆಗೆಟಿವ್ ಜಡ್ಜಿಂಗ್ ಇಸ್ ಹೌದು of course, yes, being critical to your own self is the most important thing, or being good to yourself is the most important thing. So ಸಾರಿ, ಐ ಲಾಸ್ ದ ಫ್ಲೋ. ನೀವು ಹೇಳ್ತಾ ಇದ್ರಿ ನಿಮ್ಮ ಕನ್ನಡಿ ಮುಂದೆ ನಿಂತು ಜಡ್ಜ್. ಸೊ ಯಾಕೆ ಜಡ್ಜ್ ಮಾಡ್ಕೊಳ್ತೀವಿ ನೀವು ಕೇಳಿದ್ರೆ, ಅದಕ್ಕೆ ಹಲವಾರು ಕಾರಣಗಳಿದೆ. ಅಂದರೆ ನಮ್ಮ ಸುತ್ತ, ನಾನು ಆಗಲೇ ಹೇಳಿದೆ, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ಸೊಸೈಟಿ ನಮ್ಮನ್ನು ಯಾವ ರೇಂಜ್ಗೆ ಲೇಬಲ್ ಅಥವಾ ಟ್ಯಾಗ್ ಮಾಡುತ್ತೆ, ಜಡ್ಜ್ ಮಾಡುತ್ತೆ ಅಂದರೆ, ನೀವು ತುಂಬ ಖುಷಿಯಾಗಿರಿ ಸರ್. ನಾನು ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ. ನೆಕ್ಸ್ಟ್ 1 ಮಂತ್, ಇವತ್ತಿಂದ ನೆಕ್ಸ್ಟ್ 1 ಮಂತ್ ಕಂಟಿನ್ಯೂಸ್ ಎಲ್ಲರ ಮುಂದೆನೂ ಖುಷಿಯಾಗಿರಿ. ಲಾಟ್ ಆಫ್ ಪೀಪಲ್ ವಿಲ್ ಹ್ಯಾವ್ ಪ್ರಾಬ್ಲಮ್ ವಿತ್ ಯು. 100% ಬಿಡಿ, ನಿಜ. ನಿಮ್ಗೆ ವಿಚಿತ್ರ ಅನಿಸ್ಬೋದು, ಏನು ಮೇಡಮ್ ಎಲ್ಲ ನನ್ನ ಸುತ್ತ ನನ್ನ ಪ್ರೀತಿಸೋರೇ ಇರೋರು. ನೋ, ದಟ್ಸ್ ನಾಟ್ ದ ಫ್ಯಾಕ್ಟ್. ನೀನು ಹೆಂಗೆ ಅಷ್ಟೊಂದು ಖುಷಿಯಾಗಿದೆಯಾ, ಲೈಫಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇದೆ, ನೀನೇನು ಆರಾಮಾಗಿದೆಯಾ? ಹೆಂಡತಿ ಸೈಜ್ ಅಲ್ಲ, ಏನ್ರಿ ಆರಾಮಾಗಿದ್ದೀರಾ ಅಂತ ಶುರು ಮಾಡೋದಿಲ್ಲ. Yes, there is so much of issue. You start believing you're beautiful, and then ನಿಮ್ಮ ದುನ್ನಲ್ಲಿ ನೀವಿರಿ, ನಿಮ್ಮನ್ನ 99% ಹುಚ್ಚ ಅಥವಾ ಹುಚ್ಚ ಅಂತ ಹೇಳ್ಬಿಡ್ತಾರೆ. ಅದೇ ಪ್ರಾಬ್ಲಮ್ಸ್ ಅನ್ನ ಪ್ರಾಬ್ಲಮ್ ಅಂತ ಅನ್ಕೊಂಡ್ರೆ ಪ್ರಾಬ್ಲಮ್ ಆಗಿರುತ್ತೆ. ಹೌದು. ಸೊ ಸೊ ಸೊಸೈಟಿ ಆಲ್ವೇಸ್ ವಾಂಟ್ಸ್ ಟು ಥ್ರೋ ಇಟ್ಸ್ ಗಾರ್ಬೇಜ್ ಆನ್ ಯು. ಸೊ ನೀವು ಆ ಜಡ್ಜ್ಮೆಂಟ್ ಎಲ್ಲ ತಗೊಂಡು ನೀವು ಡಸ್ಟ್ಬಿನ್ ಓಪನ್ ಮಾಡಿ ತಗೊಂಡು ಕನ್ನಡಿ ಮುಂದೆ ನಿಂತಾಗ ಐ ಲವ್ ಯು ಅಂದರೆ ಡೌಟ್ ನಮಗೆ ಖಂಡಿತ ಬರುತ್ತೆ. ನಾನು ಆರೋಗ್ಯಕರ ಆಗ್ತಾ ಇದ್ದೀನಿ ಅಂತ ಹೀಲಿಂಗ್ ಅಲ್ಲಿ ಹೇಳಿದಾಗ ನಿಜವಾಗ್ಲೂ ಆಗ್ತೀನಾ ಮೇಡಮ್, ಇದು ಸಾಧ್ಯನಾ, ಹೌದಾ ಅಂತ ಅವರೇ ಹೇಳ್ತಾರೆ. ಎಷ್ಟು ಬೇಜಾರು. ಅದಕ್ಕೆ ಸೆಲ್ಫ್ ಸಬಟಾಜ್ ಅಂತೀವಿ. ಅಂದರೆ ನನ್ನ ಮನಸ್ಸಿನ ವಿರುದ್ಧ ನಾನೇ ನಂಬಿಟ್ಟಿದ್ದೀನಿ ಇದು ವರ್ಕೌಟ್ ಆಗಲ್ಲ ಅಂತ. ಸೊ ಅನ್ಫಾರ್ಚುನೇಟ್, ಬಿಕಾಸ್ ವಿ ಕೆಪ್ ದ ಬಿನ್ ಓಪನ್ ಅಂಡ್ ಎವ್ರಿಬಡಿ ಇಸ್ ಥ್ರೋಯಿಂಗ್ ದ ಗಾರ್ಬೇಜ್ ಇನ್ ಸೈಡ್ ಮೀ. ಅದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೀಲಿಂಗ್ ಅಥವಾ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅಂತ ನಾವು ಹೇಳೋದು. ನಮ್ಮ ಜೊತೆ ಕೂತು ನಮ್ಮ ಜೊತೆ ನಾವೇ ಮಾತನಾಡಿಕೊಳ್ಳುವಂತಹ ಸಂದರ್ಭ ಎಷ್ಟು ಇಂಪಾರ್ಟೆಂಟ್. ಓ ಮೈ ಗಾಡ್. ಅಂದರೆ ಐ ಮೀನ್ ದೇರ್ ಇಸ್ ಅ 2 ವರ್ಡ್ಸ್. ಒನ್ ಈಸ್ aloneness, one is loneliness and aloneness. Yes, sorry, ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ? ಎಸ್. ಸೊ ಒಂಟಿತನ ಮತ್ತು ಏಕಾಂತ. ನಿಮಗೆ ಒಂಟಿತನ ಅನಿಸಿದಾಗ ಏನು ಚೆನ್ನಾಗಿ ಅನಿಸಲ್ಲ, ನಿಮ್ಮ ಕಂಪ್ನಿ ನಿಮಗೆ ಬೋರ್ ಅನಿಸುತ್ತೆ, ನಿಮಗೆ ನೀವೇ ಬೇಜಾರಾಗಿರ್ತೀರಾ, ಯಾರ ಹತ್ರಾದ್ರೂ ಹೋಗ್ತಾ ಇರಬೇಕು ನೀವು, ಬಾರೋ ಸಿಗೋಣ, ಎಲ್ಲಿ ಮಾಡೋಣ, ಅದು ಮಾಡೋಣ, ಯು ಕಾಂಟ್ ಸಿಟ್ ವಿತ್ ಯೋರ್ ಸೆಲ್ಫ್. ಬಟ್ ಏಕಾಂತ ಅಂತ ಬಂದಾಗ ನಿಮ್ಮ ಒಳಗಿರುವ ನಾನು ಯಾರು ಅನ್ನೋದ್ರ ಜೊತೆ ನಿಮಗೆ ಸ್ಪರ್ಶ ಆಗೋಕ್ಕೆ ಶುರುವಾಗುತ್ತೆ. ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ಸಂಗೀತ, ಆನಂದ ಅಥವಾ ವಿಸ್ಮಯಗಳು, ಇಡೀ ಬ್ರಹ್ಮಾಂಡದ ಜೊತೆ ಆ ಎಲ್ಲ ಇರೋ ಬೆಸುಗೆ ಎಲ್ಲವೂ ಓಪನ್ ಆಗುತ್ತೆ. ಆಗ ಒಂದು ದೊಡ್ಡ ವಿಶ್ವವಿದ್ಯಾಲಯ, ದೊಡ್ಡ ಅಂತ ಹೇಳೋದು ಕೂಡ ಚಿಕ್ಕ ವರ್ಡ್ ಅನಿಸುತ್ತೆ, ಅನಂತವಾದ ವಿಶ್ವವಿದ್ಯಾಲಯ ಓಪನ್ ಆಗುತ್ತೆ. ಅಲ್ಲಿ ಸೀಮೆಯೇ ಇಲ್ಲದೆ ಇರೋ ಆನಂದ, ಜ್ಞಾನ, ಶಕ್ತಿ ಅಥವಾ ಏಳಿಗೆಗೆ ದಾರಿ ಎಲ್ಲವೂ ತೆರೆಯುತ್ತೆ. ಬಟ್ ಈ 2 ಡಿಫ್ರೆನ್ಸನ್ನು ನಾವು ಖಂಡಿತ ಅರ್ಥ ಮಾಡ್ಕೊಳ್ಳೇಬೇಕು. ಆ್ಯಂಡ್ ನನ್ನ ಜೊತೆ ನಾನು ಕೂತ್ಕೊಳ್ಳೋದು, ನನ್ನ ಪ್ರಕಾರ ಅದನ್ನು ಮಾಡದೇ ಇರೋ ವ್ಯಕ್ತಿಯಷ್ಟು ಬಡವ ಇನ್ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ.
empty wallet will not make you poor. You not sitting with yourself is the biggest disease and the most worst poverty ನನ್ನ ಪ್ರಕಾರ. ಯಾಕಂದರೆ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ, ಪ್ರತಿನಿತ್ಯ ನಿನ್ನ ಜೊತೆ ನೀನು ಮಾತಾಡಲಿಲ್ಲ ಅಂದರೆ ನೀನೊಬ್ಬ ದೊಡ್ಡ ಸೆಲೆಬ್ರಿಟಿ ಜೊತೆ ಮಾತಾಡ್ತಾ ಇರೋದನ್ನ ಮಿಸ್ ಮಾಡ್ಕೊಳ್ತೀಯ ಅಂತ. ಎಂಥ ಅದ್ಭುತ ವಿಷಯ ಅಲ್ವಾ? ಸೊ ನೀವು ನಿಮ್ಮ ಜೊತೆ ಕೂತಾಗ ನಿಮ್ಮ ನ್ಯೂನ್ಯತೆಗಳನ್ನು ನೋಡಿ ಸರ್, ನಿಮ್ಮ ನ್ಯೂನ್ಯತೆಗಳನ್ನು ಬೆರಳು ತೋರಿಸೋರು, ಅದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋರು. ಈಗ ನೀವು ತುಂಬ ಬೇಗ ನಂಬಿಡ್ತೀರಾ ಅಂತ ಇಟ್ಕೊಳ್ಳಿ, ಸುತ್ತ ಇರೋರು ನಿಮ್ಮ ಟ್ರೋಫಿ ಹಾಕಾಯ್ತಾ ಇರ್ತಾರಲ್ವಾ, ಅಥವಾ ನೀವು ತುಂಬ ಬೇಗ ಇಮೋಷ್ನಲ್ ಆಗಿಬಿಡ್ತೀರಾ ಅಂತ ಇಟ್ಕೊಳ್ಳಿ, ಅದನ್ನೇ ಪ್ರೆಸ್ ಮಾಡಿ ಕೆಣಕಿ ಜಗಳ ಮಾಡೋಕ್ಕೆ ಎಷ್ಟು ಜನ ಇರ್ತಾರೆ. ಕೋಪ ಮಾಡ್ಕೊಳ್ತೀರಾ ಅಂತ ಇಟ್ಕೊಳ್ಳಿ, ಪ್ರಚೋದನೆ ಮಾಡೋಕ್ಕೆ. ಸೊ ನಿಮ್ಮ ಕಸವನ್ನು ತೊಳೆಯೋಕ್ಕೆ ಹೆಲ್ಪ್ ಮಾಡೋರು ನನ್ನ ಪ್ರಕಾರ ಒಬ್ಬ ನಿಜವಾದ ಆಧ್ಯಾತ್ಮಿಕ ಗುರು ಅಥವಾ ಮಾರ್ಗದರ್ಶನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಭೂಮಿ ಮೇಲೆ. ಎಲ್ಲರೂ ಆ ಬಟನ್ ಬಂದು ಪ್ರೆಸ್ ಮಾಡಿ ಹೋಗ್ತಾರೆ ಅಷ್ಟೇ. ಆ ಗಲೀಜ್ ಕಸ ಯಾರು ತೊಳಿತಾರೆ? ಯಾವ ಸರ್ಟಿಫಿಕೇಟು, ಯಾವ ಮಾರ್ಕ್ಸು, ಯಾವ ಯೂನಿವರ್ಸಿಟಿ, ಯಾವ ಕಾರು, ಯಾವ ನಿಮ್ಮದು ದೊಡ್ಡ ಪ್ರಾಪರ್ಟಿ ಅಸೆಟ್ ಕ್ಲೀನ್ ಮಾಡುತ್ತೆ? ನಥಿಂಗ್ ಆನ್ ಅರ್ತ್ ಕ್ಯಾನ್ ಡೂ ಇಟ್. ಯು ಸಿಟ್ಟಿಂಗ್ ದೇರ್ ವಿತ್ ಯೋರ್ ಸೆಲ್ಫ್ ಆ್ಯಂಡ್ ಜಸ್ಟ್ ಸಿಟ್. ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆಯಾ? ಕೂತ್ಕೊಳ್ಳಿ. ಬೋರ್ ಆಗ್ತಾ ಇದೆಯಾ? ಕೂತ್ಕೊಳ್ಳಿ. ವಿಚಿತ್ರ ಅನ್ನಿಸ್ತಾ ಇದೆಯಾ? ಕೂತ್ಕೊಳ್ಳಿ. ಕೂತ್ಕೊಂಡು ಒಂದಿನ 3 ನಿಮಿಷ, 2 ನಿಮಿಷ, 10 ನಿಮಿಷ, 15 ನಿಮಿಷ, ದೆನ್ ಯು ನೋ ಹೌ ಪವರ್ಫುಲ್ ದಿಸ್ ಹೋಲ್ ಪ್ರಾಸೆಸ್ ಇಸ್. ಇದನ್ನು ನೀವು ಬೇಕಾದ್ರೆ ಮೆಡಿಟೇಷನ್ ಅಂತ ಕರಿಬೋದು, ಥೆರಪಿ, ಹೀಲಿಂಗ್, ಏನು ಬೇಕಾದ್ರೆ ಕರಿಬೋದು. ಹೀಗೇ ಆಗಬೇಕು ಅನ್ನೋ ಮೆಡಿಟೇಷನ್ ಎಲ್ಲೂ ತಮ್ಮರೂಲಿಲ್ಲ. ತುಂಬ ಜನ ಇದೇ ಹೀಗೆ ಅಂತ ಬದರಿಸಿ ಆ ಮನುಷ್ಯ ಮೆಡಿಟೇಟ್ ಇರಲಿ, ಸರಿಯಾಗಿ ಕೂತ್ಕೊಳ್ಳೋಕ್ಕೂ ಹೆದರ್ಕೊಂಡ್ಬಿಡ್ಬೇಕು, ಹಂಗೆ ಮಾಡ್ತಾರೆ. ನೋ, ಸ್ಟಾರ್ಟ್ ವಿತ್ ದಟ್. ಮೆಡಿಟೇಷನ್ ದಾರಿಗೆ ಹೋಗೋಕ್ಕೆ ಎಷ್ಟೊತ್ತು ಬೇಕು ಒಬ್ಬ ಮನುಷ್ಯನಿಗೆ? ಇಟ್ಸ್ ಜಸ್ಟ್ ಅ ಸ್ಪಾರ್ಕ್ ಆಫ್ ಅ ಮೂಮೆಂಟ್. ಸೊ ಎಸ್, ಅಕಾರ್ಡಿಂಗ್ ಟು ಮೀ ದಟ್ಸ್, ಆಸ್ ಐ ಸೆಡ್, ಇಸ್ ಅ ಮೋಸ್ಟ್ ಕ್ರೂಷಿಯಲ್ ಥಿಂಗ್. Loneliness is depressing and dangerous. Aloneness is Yeah, spiritual and game elevating changer. and yes, absolutely. Spiritual and game changer. ಅಂದರೆ ಒಟ್ಟಾರೆ ನೀವು ಹೇಳೋದೇನು ಅಂತಂದರೆ, ಸಮಾಜ ನಮ್ಮನ್ನು ಧಿಕ್ಕರಿಸೋದು ಒಂಟಿತನ. ಹೌದು. ನಾವು ಸಮಾಜವನ್ನು ಬಿಟ್ಟು ನಮ್ಮ ಜೊತೆ ನಾವು ಕೊಡೋದು ಏಕಂತ. ಹೌದು. ಫೈನಲಿ. ಆ್ಯಂಡ್ ಬ್ಯಾಕ್ ಟು ಡ್ರಗ್ಲೆಸ್ ಥೆರಪಿ. ಎಸ್. ಮತ್ತು ಅಲ್ಲಿಗೆ ಬರೋಣ ಇವಾಗ. ಈಗ ಈ ಥರದ ಮಾತುಗಳಿಂದ ಅಥವಾ ಈ ಥರದ ಕೆಲವು ವಿಷಯಗಳಿಂದ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಟ್ರೀಟ್ ಮಾಡಬಹುದು. ಈ ಕೆಲವೊಂದು ಮಾತ್ರೆ ಹಾಕ್ಕೊಂಡ್ರೇ ಕಡಿಮೆ ಆಗುವಂತಹ ಕಾಯಿಲೆಗಳಿದೆ. ಕೆಮ್ಮು, ನೆಗಡಿ, ಜ್ವರ, ತಲೆನೋವು, ಇವುಗಳಿಗೆಲ್ಲ ಹೆಂಗೆ ಮಾತ್ರೆ ಇಲ್ಲದೇನೆ ಟ್ರೀಟ್ಮೆಂಟ್ ಕೊಡೋದು? ಯಾಕಂದರೆ ಡೋಲೋ ಇಲ್ಲದೆ ನಡೆಯೋದೇ ಇಲ್ಲಪ್ಪ. ನನಗೆ ಈ ಇಂಟರ್ವ್ಯೂ ಯಾಕೆ ತುಂಬ ಇಷ್ಟ ಆಯಿತು ಅಂದರೆ, ನೀವು ಆ ಸಟಲ್ ನ್ಯೂಯಾನ್ಸಸ್ನ ಅರ್ಥ ಮಾಡಿಕೊಂಡು ಪ್ರಶ್ನೆಗಳನ್ನು ತುಂಬ ಜಾಣ್ಮೆಯಿಂದ ಕೇಳ್ತಿದ್ದೀರಾ. ತುಂಬ ಜನ ನಾನು ಕೇಳೋದು, ಮೇಡಮ್ ಡ್ರಗ್ಲೆಸ್ ಥೆರಪಿಯಿಂದ ಏನು ಅಮ್ಮಮ್ಮ ಅಂದರೆ ತಲೆನೋವು, ವಾಂತಿ, ಕೆಮ್ಮು ವಾಸಿ ಆಗ್ಬೋದು, TB ವಾಸಿ ಆಗುತ್ತಾ, ಸೋರಿಯಾಸಿಸ್ ವಾಸಿ ಆಗುತ್ತಾ, ಮೈಗ್ರೇನ್ ಹೆಡೇಕ್ ವಾಸಿ ಆಗುತ್ತಾ, PCOD ವಾಸಿ ಆಗುತ್ತಾ, ಬ್ಯಾಕ್ ಪೇನ್ ವಾಸಿ ಆಗುತ್ತಾ ಅಂತ. ಅಫ್ಕೋರ್ಸ್ ಅದೆಲ್ಲ ನಿಮ್ಮ ಮನಸ್ಸಿನ ಒಂದು ಭಾಗದಿಂದ ಉದ್ಭವ ಆಗಿರೋದು. ಅದಕ್ಕೆ ರಾಶಿ ಟೆಸ್ಟಿಮೋನಿಗಳಿದೆ. ಈಗಂತೂ ಪ್ರೌಡ್ಲಿ ಐ ಕ್ಯಾನ್ ಸೇ ಐ ಹ್ಯಾವ್ ಕ್ರಿಯೇಟೆಡ್ ಅ ರೆಕಾರ್ಡ್. ಬಟ್ ಕೆಮ್ಮು, ನೆಗಡಿನೂ ಕೂಡ ನಿಮ್ಮ ಇಮೋಷನ್ಸಿಂದ ಬರುತ್ತೆ ಅಂದರೆ ನೀವು ನಂಬ್ತೀರಾ? ನೀವು ಒಂದು ಕೆಲಸ ಮಾಡಿ, ಐ ಪುಟ್ ಅ ಓಪನ್ ಚಾಲೆಂಜ್ ಟು ಎವ್ರಿಬಡಿ ಇನ್ಕ್ಲೂಡಿಂಗ್ ದಿ ಆಡಿಯನ್ಸ್. ನೀವು ಕೂಡ ನೆಕ್ಸ್ಟ್ ಟೈಮ್ ನೀವು ನನಗೆ ಟೆಕ್ಸ್ಟ್ ಅಥವಾ ಕಾಲ್ ಮಾಡಿ ಹೇಳಬೇಕು, ನಿಮಗೆ ಅಲರ್ಜಿ, ಕೆಮ್ಮು, ನೆಗಡಿ ಆಗುತ್ತಲ್ವಾ, ಅದಕ್ಕಿಂತ 1 ವಾರದ ಹಿಂದೆಯಿಂದ ನಿಮ್ಮ ಮನಸ್ಥಿತಿಯಲ್ಲಿ ಯಾವ ವಿಚಾರ ತುಂಬ ಕಿರಿಕಿರಿ ಅಥವಾ ಕೋಪ ಬರಿಸ್ತು ಅಂತ ನೋಡಬೇಕು. ಆ ಟ್ರಿಗರ್ ಇಲ್ಲದೆ ನಿಮಗೆ ಅದು ಎಂಥ ವೈರಸ್ಸೇ ಆಗಿರಬಹುದು, ಅದು ಬಂದಿರಲ್ಲ. ನಿಮಗೆ ನೆಗಡಿ, ಅಲರ್ಜಿ, ಇನ್ಫೆಕ್ಷನ್ ಬಂದಿರಲ್ಲ. ಐ ಕ್ಯಾನ್ ಬೆಟ್ ಯು ಆನ್ ದಿಸ್. Sure. Yes. You can text me and people can comment on the comment box if they can correlate. Of course, ಹಿಂದೆ ನಾವು ನೋಡ್ಕೊಂಡ್ರಲ್ಲ, ಮುಂದೆ ನೀವು ಅಬ್ಸರ್ವ್ ಮಾಡಬಹುದು. ಈ ರಿಗರಸ್ ಆಗಿ ಎಲ್ಲ ಥರದ ಮೆಡಿಸಿನ್ ತೊಗೊಂಡ್ರು ಡ್ರೈ ಕಾಫ್ ಥರ ಅಥವಾ ಇನ್ನೊಂದು ಕಾಫ್ ಥರ ಕಾಫ್ ಬರ್ತಾ ಇರುತ್ತಲ್ಲ, ವಾಸ್ತವದಲ್ಲಿ ಅವರು ತಮ್ಮ ಶ್ವಾಸಕೋಶದಲ್ಲಿರೋ ಯಾವುದೋ ದುಃಖವನ್ನು ಯಾವ ರೀತಿ ರಿಲೀಸ್ ಮಾಡೋಕ್ಕೆ ಆಗತ್ತೆ ಅಥವಾ ಮಾಡಬೇಕು ಅನ್ನೋ ಅರಿವೇ ಇಲ್ಲದೆ ಆ ರೀತಿ ತೋರಿಸ್ಕೊಳ್ತಾ ಆಚೆ ಹಾಕ್ತಾ ಇರ್ತಾರೆ. ಸೊ ಸೀಕಿಂಗ್ ಅಟೆನ್ಷನ್, ನಾವು ADHD ಅಂತೆಲ್ಲ ಎಷ್ಟು ಚೆನ್ನಾಗಿ ಹೆಸರು ಕೊಟ್ಬಿಡ್ತೀವಿ. ಎಷ್ಟೋ ಸತಿ ಬಿಕಾಸ್ ಆಫ್ ದೀಸ್ ಡೆಫಿಷಿಯನ್ಸೀಸ್ ಆಫ್ ಲವ್, ಪೀಸ್ ಆ್ಯಂಡ್ ಹಾರ್ಮನಿ ಕ್ರಿಯೇಟ್ ಆಗುವಂಥದ್ದು. ಮಕ್ಕಳಿಗೆ ಮಾತ್ರ ಅಂದ್ಕೊಂಡಿದ್ದೀವಿ, ಆ ಕಾಯಿಲೆ ದೊಡ್ಡವ್ರಿಗೂ ಇದೆ, ರಿಸರ್ಚ್ ಹೇಳುತ್ತೆ. ಎಸ್, ಅಟೆನ್ಷನ್ ಸೀಕಿಂಗ್. ನೀವು ನೋಡಿದಿರಾ, ಕೆಲವರು ಎಡ್ಬಿಡಂಗಿ ಥರ ದೊಡ್ಡವ್ರು ಆಡ್ತಾ ಇರ್ತಾರೆ ಗ್ಯಾದರಿಂಗಲ್ಲಿ, ನೋಡಿಲ್ವಾ ನೀವು? ಇವ್ನು ಯಾಕೆ ಹಿಂಗೆ ಆಡ್ತಾನೆ, ಎಲ್ಲ ತಿರುಗಿ ನೋಡ್ತಾರ, ಪಾಪ ಅವ್ನಿಗೇನೋ ಮಾನಸಿಕವಾಗಿ ಎಲ್ಲರೂ ನನ್ನ ನೋಡಬೇಕು, ಅಟೆನ್ಷನ್ ಸಿಗಬೇಕು, ನನ್ನ ಬೆಸ್ಟ್ ಅನ್ನಿಸ್ಬೇಕು, ನನ್ನ ಅಂಗೀಕಾರ ಮಾಡಬೇಕು ಅಂತ ಒದ್ದಾಡ್ತಾ ಇರ್ತಾನೆ ಅವನು. ಸೊ ಈ ಸಣ್ಣ ಅಲರ್ಜಿಕ್ ರಿಯಾಕ್ಷನ್, ನನಗೆ ಈ ಐಟಮ್ ಆಗಲ್ಲ, ಅದಾಗಲ್ಲ, ಐ ಆಮ್ ನಾಟ್ ಡಿನೈಯಿಂಗ್ ದ ಮೆಡಿಕಲ್ ಇಂಪ್ಯಾಕ್ಟ್ ಆ್ಯಂಡ್ ದಿ ಫುಡ್ ರಿಯಾಕ್ಷನ್. ನೋ, ಖಂಡಿತ ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ. ಅದು ಫಿಸಿಕಲ್ ಲೆವೆಲಲ್ಲಿ ನಿಜ. ನಾನು ಸಟಲ್ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ಸೂಕ್ಷ್ಮ ಹಂತದಲ್ಲಿ ಈ ಜಾಣ್ಮೆಯಿಂದ ತಗೊಳ್ಳೋರು ಮ್ಯಾಜಿಕ್ ಥರ ವಾಸಿ ಆಗ್ತಾರೆ. ಯಾಕಾಗಲ್ಲ? ಅದನ್ನೇ ತಾನೇ ನಾನು ಇಷ್ಟು ವರ್ಷ ಪ್ರೂವ್ ಮಾಡ್ತಾ ಬರ್ತಾ ಇರೋದು ಅಥವಾ ಪ್ರೂವ್ ಆಗಿರೋದು. ಆ್ಯಂಡ್ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ಫಾರ್ ಅ ಕಾಮನ್ ಕೋಲ್ಡ್ ನೀವು ಏನೇ ಪಾಪಪ್ ಮಾಡಿದ್ರು ಕೆಮಿಕಲ್, ಅದ್ರ ಟೈಮ್ ತೊಗೊಳತ್ತಾ ಹೋಗೋಕ್ಕೆ? ತೊಗೊಳ್ಳಿ. ಬಿಕಾಸ್ ವೈರಸ್ಸಿಗೆ ನೀವು ಯಾವುದು ಕೆಮಿಕಲ್ ತೊಗೊಳಕ್ಕಾಗಲ್ಲ, ಬ್ಯಾಕ್ಟೀರಿಯಾಗೆ ಏನೋ ಮಾಡಬಹುದು. ಬಟ್ ಸಿಟ್ ವಿತ್ ಯೋರ್ ಸೆಲ್ಫ್. ಕಳೆದ 1 ವಾರ, 1 ತಿಂಗಳು ಬಿಟ್ಬಿಡಿ. ನಾನು ಯಾವಾಗಲೂ ಹೇಳ್ತೀನಿ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅದಕ್ಕಿಂತ ಸೂಕ್ತವಾದ ಸಮಯನೇ ಇಲ್ಲ ನಮ್ಮ ರಿಪೋರ್ಟ್ ಕಾರ್ಡ್ ಸಿಗೋಕ್ಕೆ. ನಮಗೆ
ಪ್ರತಿ ಅಮಾವಾಸ್ಯೆಲಿ ಹಾಗಾಯ್ತು ಹೀಗಾಯ್ತು ಅಂತಾರೆ, ಹುಣ್ಣಿಮೆಲಿ ಹೀಗಾಯ್ತು ಅಂತ ಹೆದರ್ಕೊಳ್ತಾರೆ. ಅದು ರಿಪೋರ್ಟ್ ಕಾರ್ಡ್ ಸರ್. ಕಳೆದ 1 ತಿಂಗಳಲ್ಲಿ ನೀವು ಯಾವುದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ರಿ, ಯಾವುದ್ರ ಬಗ್ಗೆ ತುಂಬ ಭಯ ಪಟ್ಟಿದ್ರಿ, ಯಾವುದ್ರ ಬಗ್ಗೆ ತುಂಬ ಡಿಸ್ಟರ್ಬ್ ಆಗಿದ್ರಿ, ಯಾವುದ್ರ ಬಗ್ಗೆ ತುಂಬ ಡೀಪ್ ಥಿಂಕಿಂಗಲ್ಲಿ ಕಳೆದು ಹೋಗಿದ್ರೆ ಅದನ್ನು ಈಗ ವಾಂತಿ ಮಾಡ್ತಾ ಇರುತ್ತೆ ಅವತ್ತು ನಿಮ್ಮ ಬಾಡಿ. ಈ ಅಮಾವಾಸ್ಯೆ ಹುಣ್ಣಿಮೆಗೆ ವಿಜ್ಞಾನದಲ್ಲೂ ಜಾಗ ಇದೆನಾ? 100% ಇದೆ. ಏನಂತ ಕರೀತಾರೆ? ಯುರೋಪಲ್ಲಿ ಸಾಕಷ್ಟು ಜನ ಲೂನಾರ್ ಇಂಪ್ಯಾಕ್ಟನ್ನು ಮೆಂಟಲ್ ಹೆಲ್ತ್ ಮೇಲೆ ನೋಡಿ ಹೇಗೆ ನಮ್ಮ ಸಮುದ್ರದಲ್ಲಿ ಅಲೆಗಳು ಹುಣ್ಣಿಮೆ ದಿನ ಚೇಂಜ್ ಆಗುತ್ತೋ ಎಲ್ಲ ಮೆಂಟಲ್ ಹಾಸ್ಪಿಟಲ್ಗಳಲ್ಲಿ ಅಗ್ರೆಸಿವ್ ಆಗಿ ಆ ಪೇಷಂಟ್ಗಳು ರಿಯಾಕ್ಟ್ ಮಾಡುವಂಥದ್ರಿಂದ ಹಿಡಿದು ಹೆಚ್ಚು ಆಕ್ಸಿಡೆಂಟ್ಗಳು, ರೇಪ್ಗಳು, ಕ್ರೈಮ್ಗಳು, ಕೊಲೆಗಳು ಹುಣ್ಣಿಮೆ ದಿನ ಹೆಚ್ಚಾಗಿದೆ ಅನ್ನೋದು ಪ್ರೂವ್ ಆಗಿದೆ. ಹುಣ್ಣಿಮೆ ದಿನ ಜಾಸ್ತಿ ಆಗಿದೆ. ಹೌದು. ಹಾಗಾದ್ರೆ ಆದರೆ ಅಮಾವಾಸ್ಯೆಯ ಸಂದರ್ಭದಲ್ಲಿ ಮೈಂಡ್ ಸೆಟ್ಗಳು ಹೆಂಗಿರುತ್ತೆ, ಈ ಹುಣ್ಣಿಮೆಯಲ್ಲಿ ಹೆಂಗಿರುತ್ತೆ? ಎಸ್. ಸೊ ಏನಾಗುತ್ತೆ ಅಂದರೆ ನಿಮ್ಮ ನ್ಯೂನ್ಯತೆ ಏನಿದೆ ಮಾನಸಿಕವಾಗಿ ಅದು ಹೆಚ್ಚು ಅಮಾವಾಸ್ಯೆಯಲ್ಲಿ ಪ್ರಚೋದನೆ ಆಗುತ್ತೆ. ಯಾವ ಮಾನಸಿಕವಾಗಿ ನೀವು ತುಂಬ ಡಿಸ್ಟರ್ಬ್ ಆಗಿರ್ತೀರ ಅದು ಹೆಚ್ಚು ಹುಣ್ಣಿಮೆ ದಿನ. ಅಂದರೆ ವಾಟ್ ಯು ಬೀನ್ ಕಾಂಟಂಪ್ಲೇಟಿಂಗ್ ಅ ಲಾಟ್ ಓವರ್ ದ ಪಾಸ್ಟ್ 15-20 ಡೇಸ್ ಅದು ಹುಣ್ಣಿಮೆ ದಿನ ಪ್ರಚೋದನೆಗೆ ಒಳಗಾಗುತ್ತೆ. ಅದರ ಔಟ್ ಬರ್ಸ್ಟ್ ನೀವು ಎಷ್ಟು ಮೆಚ್ಯೂರ್ಡ್ ಆಗಿದ್ದೀರೋ ಅಷ್ಟು ಸೂಕ್ಷ್ಮವಾಗುತ್ತೆ. ಈಗ ನೀವು ಸೂಕ್ಷ್ಮ ವ್ಯಕ್ತಿ, ಈಗ ಆಗ್ಲಿಂದ ಮಾತಾಡ್ತಾ ನೀವು ಯು ಆರ್ ವೆರಿ ಸಟಲ್ ಆ್ಯಂಡ್ ನಿಮ್ಮ ಇಂಟೆಲಿಜೆನ್ಸ್ ಗೊತ್ತಾಗುತ್ತೆ. ಹಾಗಿದ್ರೆ ಸೂಕ್ಷ್ಮವಾಗಿ ಭಾವನೆಗೆ ಬರುತ್ತೆ. ನಾನು ತುಂಬ ದಡ್ಡಿ ಅಂತ ಇಟ್ಕೊಳ್ಳಿ, ಈ ಭಾವನೆ, ವಿಚಾರ, ಸೂಕ್ಷ್ಮತೆ ಇದೆಲ್ಲ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅದೊಂದು ಕ್ಲಾಶ್ ಆಗ್ಬೋದು, ಅದೊಂದು ಆಕ್ಸಿಡೆಂಟ್ ಆಗಬಹುದು, ಅದು ಜಾರ್ ಬೀಳೋದಾಗಬಹುದು. ಅದು ಅವತ್ತು ಅಬ್ಸಲ್ಯೂಟ್ಲಿ ನಮ್ಮ ಚರ್ಮ ಎಷ್ಟು ತಿಕ್ಕಿದೆಯೋ, ಅಂದರೆ ನಾನು ಫಿಸಿಕಲಿ ಹೇಳ್ತಾ ಇಲ್ಲ, ಮೆಟಾಫಿಸಿಕಲ್ ಆಗಿ ಒಂದು ಮೆಟಾಫರ್ ಥರ ಹೇಳ್ತಾ ಇದ್ದೀನಿ, ಎಷ್ಟು ತಿಕ್ಕಾಗಿದೆಯೋ ಅಷ್ಟು ದೊಡ್ಡದಾಗುತ್ತೆ ಆಘಾತ. ಎಷ್ಟು ಸೂಕ್ಷ್ಮ ಆಗಿದೆಯೋ ಅಷ್ಟು ಸೂಕ್ಷ್ಮವಾಗಿ ನಮಗೆ ಯಾಕೋ ಸರಿ ಹೋಗ್ತಲ್ಲ ಅಂತ ಗೊತ್ತಾಗುತ್ತೆ. ಇಟ್ ಕಮ್ಸ್ ಡೌನ್, ಬಾಯ್ಲ್ಸ್ ಡೌನ್ ಟು ಅಸ್ ಅಲ್ಟಿಮೇಟ್ಲಿ. ಅಂದರೆ ಫೈನ್. ಒಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂಗೆ, ಐ ಡೋಂಟ್ ನೋ ಇಟ್ಸ್ ಸೈಂಟಿಫಿಕ್ ಆರ್ ಅನ್ಸೈಂಟಿಫಿಕ್ ಆರ್ ಇಟ್ಸ್ ರೈಟ್ ಆರ್ ರಾಂಗ್. ಈಗ ನೀವು ಹೇಳಿದ್ರಿ ಒಂದು 15-20 ದಿನದ ಹಿಂದೆ ನಮ್ಮ ಶ್ವಾಸಕೋಶದಲ್ಲಿ ಆದಂತಹ ಒಂದು ಏನೋ ಒಂದು ದುಃಖ, ಅದರಿಂದ ನಮಗೆ ಬೇಸರದಿಂದ ನಮಗೆ ನೆಗಡಿ, ಕೆಮ್ಮು ಆ ಥರದ್ದು ಬರೋದು ಸಾಧ್ಯತೆ ಇದೆ ಅಂತ. ಕೋವಿಡ್ ಟೈಮಲ್ಲಿ ಹೆಂಗೆ ಅಂದ್ರೆ ಅದು ಟ್ರಾನ್ಸ್ಫಾರ್ಮ್ ಡಿಸೀಸಾ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆದಂತಹ ಡಿಸೀಸ್ ಅಂತ ಹೇಳ್ಬೋದಾ, ಅಥವಾ ಕೋವಿಡ್ ಅನುಭವಿಸಿದಂತ ಎಲ್ಲರಿಗೂ ಈ ಲಂಗ್ಸ್ ಅಲ್ಲಿ ಮನದಲ್ಲಿ ದುಃಖ ಇತ್ತು? ನಂಗೆ ಗೊತ್ತಿಲ್ಲ ನಾನು ಇದು ಹೇಳ್ಬೋದಾ, ಬಟ್ ಕೋವಿಡ್ ಐ ಆಮ್ ಶ್ಯೂರ್ ಆನೆಸ್ಟ್ ಆಗಿ ಒಪ್ಕೊಳ್ಳೋದಿದ್ರೆ ಸುಮಾರು ಜನ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಒಪ್ಕೊಳ್ತಾರೆ. ಯಾರಿಗೆ ಭಯ ಜಾಸ್ತಿ ಇತ್ತೋ ಅವರಿಗೆ ಜಾಸ್ತಿ ಕೋವಿಡ್ ಅಟ್ಯಾಕ್ ಆಗಿತ್ತು. ಬಂದಿಲ್ಲಪ್ಪ. ಸೊ ಅಂಡ್ ಎಷ್ಟೋ ಜನ ಕೋವಿಡ್ ಇಲ್ದೇನೂ ಆ ಸಿಂಪ್ಟಮ್ಸ್ಗಳನ್ನ ಅನುಭವಿಸೋರು, ನೆಗೆಟಿವ್ ಬರ್ತಾ ಇತ್ತು, ಬಟ್ ದೇ ಹ್ಯಾಡ್ ಅಬ್ಸಲ್ಯೂಟ್ಲಿ ದೋಸ್ ಸಿಂಪ್ಟಮ್ಸ್. ಹೌ ಡು ಜಸ್ಟಿಫೈ ದಿಸ್? ಸೊ ಯು ಆರ್ ಪ್ರೋನ್ ಟು ಐ ಆಮ್ ನಾಟ್ ಡಿನೈಯಿಂಗ್ ದಿ ಎಕ್ಸಿಸ್ಟೆನ್ಸ್ ಆಫ್ ಬ್ಯಾಕ್ಟೀರಿಯಾ ಆರ್ ವೈರಸ್. ಇಲ್ಲಿ ಫಿಸಿಕಲ್ ವರ್ಲ್ಡ್ ಅಲ್ಲಿ ಏನೂ ಇಲ್ಲ ಅಂತ ನಾವು ಯಾರೂ ಡಿನೈ ಮಾಡ್ತಾ ಇಲ್ಲ. ಅದು ಫಿಸಿಕಲ್ ಅಷ್ಟೇ. ಫಿಸಿಕಲ್ ಮೀರಿ ತುಂಬಾ ಡೈಮೆನ್ಷನ್ಸ್ ಇದೆ ಅಲ್ವಾ? ನಮ್ಮ ಅನ್ನಮಯ ಕೋಶ ಇದೆ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ, ಈ ಎಲ್ಲ ಕೋಶಗಳು ಇದೆ. ನಾನು ಒಂದನ್ನೇ ಹಿಡ್ಕೊಂಡು ಇದು ಮಾತ್ರ ನಿಜ ಅಂದರೆ ಆಯಿತು, ನಿಂಗೆ ಅದೇ ಕಾಣ್ತಾರದು ಅಷ್ಟೇ ನಿಜ, ಅದು ನಿನ್ನ ಹಣೆ ಬರ, ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ? ಈಗ ದೇವರ ವಿಗ್ರಹ ನೋಡಿ, ವಿಗ್ರಹ ಅಷ್ಟೇ ನಿಜ, ಇನ್ನೆಲ್ಲೂ ದೇವರಿಲ್ಲ ಅಂದರೆ ಹಾಗಾದ್ರೆ ನಿನ್ನ ಹೃದಯದಲ್ಲಿ ದೇವರು ಸ್ಪರ್ಶಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ನಾ ಕಲ್ಲಲ್ಲಲ್ವಾ ಅವನಿರೋದು, ಹೌದಲ್ವಾ? ಅದು ಸಾಧ್ಯ ಇಲ್ಲ. ಯಾಕಂದ್ರೆ ದೇವ್ರು ನಂಗೆ ಇಲ್ಲಿ ಫೀಲ್ ಆಗ್ತಾನೆ, ಅಲ್ಲಿ ಫೀಲ್ ಆಗ್ತಾನೆ, ಮನೆಗೆ ಹೋದಾಗ ಫೀಲ್ ಆಗ್ತಾನೆ, ಅಲ್ಲಿಂದ ಕರ್ಕೊಂಡು ಬಂದಿದ್ದಾನೆ ಇಲ್ಲಿಗೆ. ಹಾಗಾದ್ರೆ ಅದು ಯಾವ ಭಾವನೆ? ಸೊ ಎಸ್, ದೆರ್ ಇಸ್ ಬ್ಯಾಕ್ಟೀರಿಯಾ, ವೈರಸ್, ಫಿಸಿಕಲ್ ಬಾಡಿ, ಡಿಸೀಸ್, ಇನ್ಫೆಕ್ಷನ್, ಎಸ್ ಅನ್ಹೈಜಿನಿಕ್ ಆಗೋ ಮತ್ತೊಂದೋ ಇನ್ನೊಂದೋ ಹೆರಿಡಿಟಿನೋ, ಎಸ್ ಆಲ್ ದಟ್ ಇಸ್ ರಿಯಲ್. ಬಟ್ ವೈ ಆರ್ ಯು ಪ್ರೋನ್ ಟು ಇಟ್? ನಿಮಗೆ ಯಾಕೆ ಅದಾಯಿತು? ವೈ ಡಿಡ್ ಯು ಅಟ್ರಾಕ್ಟ್ ಇಟ್? ಆ ಪ್ರಶ್ನೆ ಉತ್ತರ ಯಾರು ಕೊಡ್ತಾರೆ? ಎಲ್ಲೋ ಒಬ್ರೊಬ್ರಿಗೆ ಬರುತ್ತೆ ರೀ ಅಂತ ನಾವು ಬ್ಲ್ಯಾಂಕೆಟಾಗಿ ಹೇಳ್ಬಿಡ್ತೀವಿ. ನೋ, ದಟ್ ಇಸ್ ನಾಟ್ ರಿಯಲ್. ಎಲ್ಲೋ ಒಬ್ರೊಬ್ರಿಗಲ್ಲ. ಯು ಅಟ್ರಾಕ್ಟೆಡ್ ಇಸ್ ದಿಸ್, ಯು ಆರ್ ದ ರೀಸನ್, ಯು ಆರ್ ದ ಸೆಂಟರ್ ಪಾಯಿಂಟ್ ಫಾರ್ ಎವ್ರಿಥಿಂಗ್. ಮೈಂಡ್ ಸೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ. ನಾನು ಒಂದು ಕ್ರೇಜಿಯಸ್ ಪಾಯಿಂಟ್ ಹೇಳ್ತೀನಿ ನಿಮಗೆ. ನನ್ನ ಫ್ರೆಂಡ್ ಒಬ್ಬನಿದ್ದಾನೆ, ಬಹಳ ನೆಗಡೆ ಕೆಮ್ಮು ಆಯಿತು ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಲ್ಲ, ಕೂಲ್ ಡ್ರಿಂಕ್ಸ್ ಕುಡಿದ್ಬಿಡ್ತಾನೆ, ಐಸ್ ಕ್ರೀಮ್ ತಿಂದಿರ್ತಾನೆ. ಅದೇ ಏನೋ ಹಂಗೆ ಮಾಡ್ತೀವಿ ಅಂತ ಕೇಳಿದ್ರೆ ಇನ್ನೋಡಿ ಕಡಿಮೆ ಆಗುತ್ತೆ ನೋಡೋದು. ಅಂದರೆ ಆ ವಿಲ್ ಪವರ್ ಹಂಗೆ ವರ್ಕ್ ಆಗುತ್ತೆ ಅಂತ, ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ. ಒಂದು ಎರಡು ದಿನದಲ್ಲಿ ಜಾಸ್ತಿ ಆಗ್ಬೇಕು. ಹಂಗೆ ನೋಡಿದ್ರೆ ತಣ್ಣೀರು ಕುಡಿದ್ರೆ, ಕೋಲ್ಡ್ ಏನಾದರೂ ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಸರಿ, ಇದಕ್ಕೆ ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ. ಅಂದರೆ ಇವಾಗ ನಿಮ್ಮನ್ನು ಟೆಸ್ಟ್ ಮಾಡಿ ನಿಮಗೆ ಏನೂ ಕಾಯಿಲೆ ಇಲ್ಲ ಅಂದರೂ ಏನೋ ಸಿಂಪ್ಟಮ್ ಇದೆ ಅಂದರೆ ಶುಗರ್ ಪಿಲ್ಗಳನ್ನು ಬರೀತಾ, ಇದು ಲಿಟ್ರಲಿ ಮಯೋ ಕ್ಲಿನಿಕಲ್ಲಿ ನಡೆಯುವಂಥದ್ದು, ರಿಸರ್ಚ್ ಸೆಂಟರಲ್ಲಿ ನಡೆಯುವಂಥದ್ದು. ಶುಗರ್ ನೋಡಿ, ಇದು ತುಂಬ ಬೆಸ್ಟ್, ಹೊಸದಾಗಿ ಬಂದಿದೆ ಇದು ನಿಮ್ಮ ಇನ್ಫೆಕ್ಷನ್ಗೆ, ಇದು ತೊಗೊಳ್ಳಿ 3 ದಿನದಲ್ಲಿ ಕಮ್ಮಿ ಆಗುತ್ತೆ ಅಂತ ನಿಮಗೆ ಸುಮ್ಮನೆ ಶುಗರ್ ಪಿಲ್ನ ಇದು ಮೆಡಿಸಿನ್ ಅಂತ ಕೊಟ್ಟರೆ ಅದು ಕಮ್ಮಿ ಆಗುತ್ತೆ. ಈ ಥರ ಎಷ್ಟು ರಿಸರ್ಚ್ಗಳನ್ನು ಮಾಡಿದ್ದಾರೆ. ನಿಮ್ಗೆ ಆಪರೇಷನ್ ಮಾಡಿದೀನಿ ಅಂತ ಅನಸ್ತಿಯ ಕೊಟ್ಟು ಏನೂ ಮಾಡಿರಲ್ಲ, ಮಾಡಿದೀವಿ ಎಲ್ಲ ವಾಸಿಯಾಗಿರ್ತಾನೆ. ನಿಮ್ಮದು ಆಪರೇಷನ್ ಸಕ್ಸಸ್ಫುಲ್ ಆಗಿಲ್ಲ, ಸಾರಿ ಅಂದರೆ ಅವ್ನು ಹೆಲ್ತ್ ಠಪಾರ್ ಅಂತ ಕೆಳಗಡೆ ಹೋಗಿದೆ. ಇದೆಲ್ಲ ಅಂದರೆ ಆ್ಯಸ್ ಯು ಥಿಂಕ್ ಸೊ ಇಟ್ ಬಿಕಮ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್.
ನಾವು ಅನ್ಕೊಂಡ ಹಾಗೆ ಆಗುವಂಥ ಒಂದು ಆ ರಿಪಕಷನ್ಸ್ ಏನಾಗುತ್ತೆ ನಮ್ಮ ಬಾಡಿಲಿ ಮೈಂಡಲ್ಲಿ, ದಟ್ ಈಸ್ ಅಲ್ಟಿಮೇಟ್ಲಿ ದ ರಿಯಾಲಿಟಿ ಕ್ರಿಯೇಟರ್. ಮೈಂಡ್ ಪವರ್ಗೆ ಕ್ಯಾನ್ಸರ್ನೇ ಗೆಲ್ಲಿಸುವಂತ ಶಕ್ತಿ ಇದೆ. ಸೊ ಮೆನಿ ಎಕ್ಸಾಂಪಲ್ಸ್, ಸೆಟ್ ಆಫ್ ಎಕ್ಸಾಂಪಲ್ಸ್ ಇದೆ, ಕ್ಲಿನಿಕಲ್ ನೋಡಿದೀವಿ. ಆದ್ರೆ ಅದಕ್ಕೆಷ್ಟು ತಯಾರಿ ಬೇಕು ಅಂತ? ಇದು ಎಷ್ಟು ತಯಾರಿ ಅನ್ನೋದಕ್ಕಿಂತ ಎಷ್ಟು ಆಳವಾದ ನಂಬಿಕೆ ಬೇಕು ಅನ್ನೋದ್ರ ಮೇಲೆ ನಿಲ್ಲುತ್ತೆ. ಬಿಕಾಸ್ ಫೇತ್ ಇಸ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಸರ್. ನಾನು ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟು ನಿಮಗೆ ಆ ಆಸ್ಪೆಕ್ಟಲ್ಲಿ ಇಳಿಯೋ ನಂಬಿಕೆನೇ ಇಲ್ಲ ಅಂದರೆ ಇಟ್ಸ್ ನಾಟ್ ಗೋನಾ ವರ್ಕ್. ಡೆಫಿನೆಟ್ಲಿ ನೋ. ಯಾಕಂತಂದ್ರೆ ಕ್ಯಾನ್ಸರ್ ಎಲ್ಲ ಡಿಸೀಸ್ ಹಂಗಲ್ಲ, ಅದು ಏನಾಗ್ತಾ ಇದೆ, ನಮ್ಮನ್ನು ಹೆಂಗೆ ತಿಂತಾ ಇದೆ ಅನ್ನೋ ನಮಗೆ ಗೊತ್ತಾಗಲ್ಲ. ಹೌದು. ಆದರೂ ನಾವು ಮನಸ್ಸಲ್ಲಿ ನಮ್ಗೆ ಅದು ಇರಂಗೇ ಇಲ್ಲ. ಕೆಲವೊಬ್ರು ನಾನು ನೋಡಿದ್ದೀನಿ, ನನಗೆ ಕ್ಯಾನ್ಸರ್ ಇದೆ ಅನ್ನುವಂಥ ಪರಿಜ್ಞಾನನೇ ಇರಲ್ಲ ಅವ್ರಿಗೆ. ಹೌದು, ಗೊತ್ತಿರುತ್ತೆ ಕ್ಯಾನ್ಸರ್ ಇರೋದು ಗೊತ್ತಿರುತ್ತೆ, ಬಟ್ ಅವರು ಅದನ್ನ ಎಲ್ಲೂ ತೋರಿಸ್ಕೊಳ್ತಾ ಇರಲ್ಲ. ಆರಾಮಾಗಿರ್ತಾರೆ, ತಿಂದುಂಡು ಚೆನ್ನಾಗಿರ್ತಾರೆ. ಒಟ್ಟು ಕ್ಯಾನ್ಸರ್ ಇದೆ ಅಂತ ಅವ್ರು ಎಲ್ಲೂ ಕೂಡ ಶೋಗೂ ಯಾರ ಮುಂದೆ ಹೇಳ್ಕೊಳ್ಳಲ್ಲ, ಅದು ಮರ್ತೇ ಬಿಟ್ಟಿರ್ತಾರೆ ಲಿಟ್ರಲಿ. ಬಟ್ ಅಷ್ಟು ಪಾಸಿಟಿವ್ ಮೈಂಡ್ ಸೆಟ್ ಒಳಗೆ ಅವ್ರು ಇದ್ದಾಗಲೂ ಕೂಡ ಕಾಲಕ್ರಮೇಣ ದೇಹ ನಶಿಸ್ತಾ ಹೋಗುತ್ತೆ, ಊಟ ಸೇರಲ್ಲ. ಹೌದು. ಸೊ ವಿಲ್ ಪವರ್ ಸ್ಟ್ರಾಂಗ್ ಇದ್ರೂ ಕೂಡ ಕೆಲವೊಂದು ಕೇಸಸ್ಗಳು ಈ ಥರ ಫೇಲ್ ಆಗೋದಿಲ್ಲ. ಎಸ್, ದಟ್ ಈಸ್ ಒನ್ ಆಸ್ಪೆಕ್ಟ್ ಆಫ್ ದ ಮೈಂಡ್ ಅಲ್ವಾ. ಇಲ್ಲಿ ಬಿಲೀಫ್ ಸಿಸ್ಟಮ್ ಇದೆ, ನಿಮ್ಮದು ಪ್ರೋಗ್ರಾಮಿಂಗ್ ಹೇಗಾಗಿದೆ ಇದೆ, ನಿಮ್ಮ ಬಾಡಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದೆ ಅದಕ್ಕಿದೆ, ಎಷ್ಟು ಬಾಡಿ ಲೆವೆಲಲ್ಲಿ ಎನರ್ಜಿ ಆಲ್ರೆಡಿ ಗಿವ್ ಅಪ್ ಮಾಡಿಬಿಟ್ಟಿದೆ ಅದಿದೆ. ಸೊ ವಿಲ್ ಪವರ್ ಇಸ್ ನಾಟ್ ದಿ ಓನ್ಲಿ ಆಸ್ಪೆಕ್ಟ್. ನೋ, ಹೌ ಮಚ್ ಡ್ಯೂ ಬಿಲೀವ್ ದಟ್ ಯು ಕ್ಯಾನ್ ಸರ್ವೈವ್ ಅದಿದೆ, ಹೌ ಮಚ್ ಫೈಟಿಂಗ್ ಸ್ಪಿರಿಟ್ ಯು ಹ್ಯಾವ್ ಅದಿದೆ. there are so many, of course there are physical and there are other energy aspects also. It's a combination of, ಇವಾಗ ಒಂದು ಅಡಿಗೆಯಲ್ಲಿ ರುಚಿ ಬರಬೇಕು ಅಂದರೆ ತುಂಬ ಹೈ ಕ್ವಾಲಿಟಿ ರವೆ ತಂದು ಉಪ್ಪಿಟ್ಟಿಗೆ ಹಾಕಿದ್ದೀರಾ, ಬಟ್ ಮಿಕ್ಕಿದೆಲ್ಲ ವಿ ಗೂಫ್ಡ್ ಅಪ್. ಯು ಥಿಂಕ್ ಒಳ್ಳೆ ಡಿಶ್ ಕ್ರಿಯೇಟ್ ಆಗುತ್ತೆ? ನೋ. ಸೊ ಒಂದು ಸಣ್ಣ ಉಪ್ಪು ಕೂಡ ನಾನು ಹೆಚ್ಚು ಕಮ್ಮಿ ಹಾಕಿದ್ರು ನೀವು ಅದೆಲ್ಲ ಮಾಡಿ ಕೂಡ ವೇಸ್ಟ್ ಆಗೋಗುತ್ತಲ್ವಾ. ಸೊ ಇಲ್ಲಿ ಯಾವುದೋ ಒಂದು ಸಣ್ಣ ಆಸ್ಪೆಕ್ಟ್ ಕೂಡ ಅವ್ರನ್ನ ಲೋ ಮಾಡ್ತಾ ಇರಬಹುದು. ಬಟ್ ಅದನ್ನು ನಾವು ಇಂಡಿವಿಜುವಲೈಸ್ ಮಾಡಿ ಹೇಳೋದು ತಪ್ಪಾಗುತ್ತೆ. ಇಟ್ ಕುಡ್ ಬಿ ವೇರಿಯಿಂಗ್ ಫ್ರಮ್ ಪರ್ಸನ್ ಟು ಪರ್ಸನ್, ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಡಿಫರ್ ಆಗುತ್ತೆ, ಖಂಡಿತ ಆಗುತ್ತೆ. ಓಕೆ. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್, ಸೆಕ್ಸ್ಯೂಷುವಲ್ ಕಾಂಟ್ಯಾಕ್ಟ್ಸ್ಗಳಲ್ಲಿ ಸುಮಾರು ತೊಂದರೆಗಳಿರುತ್ತೆ, ಅದಕ್ಕೂ ಡ್ರಗ್ಲೆಸ್ ಥೆರಪಿಗಳೆಲ್ಲ ಇದೆನಾ? ನಾನು ಒಂದು ಹೇಳ್ತೀನಿ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಇದು ಪ್ರಾಬ್ಲಿ ಗಂಡಸರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ತನ್ನ ಮನಸ್ಸು ಹಾಯಾಗಿದ್ದಾಗ ತಾನು ಫಿಸಿಕಲ್ ಕಾಂಟ್ಯಾಕ್ಟ್ ತನ್ನ ಪಾರ್ಟ್ನರ್ ಜೊತೆ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಅದು ಸಾಧ್ಯ ಆಗುತ್ತೆ. ತಾನು ಡಿಪ್ರೆಸ್ಡು ಅಥವಾ ಸ್ಯಾಡ್ ಅಥವಾ ಆ್ಯಂಗ್ರಿ ಇದ್ದಾಗ ಎಷ್ಟು ಚೆನ್ನಾಗಿ ಅದು ಸಾಧ್ಯ ಆಗುತ್ತೆ. ಈ ಪ್ರಶ್ನೆಗೆ ಒಬ್ಬ ಮನುಷ್ಯ ಉತ್ತರ ತೊಗೊಂಡ್ರೆ ಸಾಕು, ಎಲ್ಲರಿಗೂ ಇದು ಅರ್ಥ ಆಗುತ್ತೆ, ಗೊತ್ತಾಗುತ್ತೆ ಮೆಂಟಲ್ ಹೆಲ್ತ್ಗೂ ಫಿಸಿಕಲ್ ಹೆಲ್ತ್ಗೂ ಸೆಕ್ಷುವಲ್ ಹೆಲ್ತ್ಗೂ ಡೈರೆಕ್ಟ್ ಕನೆಕ್ಷನ್ ಇದೆ ಅಂತ ಅಲ್ವಾ. ಸೊ ನಾನು ಚೆನ್ನಾಗಿ ತಿಂದು ಉಂಡುತ್ತೀನಿ ಅಂದ ತಕ್ಷಣ ನನಗೆ ಎಲ್ಲ ಕ್ರಿಯೆಗಳು ಚೆನ್ನಾಗಾಗುತ್ತೆ ಅನ್ನೋದು ಅದು ಮೂರ್ಖತನ. ತನ್ನ ಮನಸ್ಥಿತಿ ಆರೋಗ್ಯಕರವಾಗಿದ್ದು, ಭಾವನೆ ಆರೋಗ್ಯಕರವಾಗಿದ್ದು, ತಾನು ವಿಚಾರಗಳನ್ನು ಗಂಭೀರವಾಗಿ ಆ್ಯಂಕ್ಷಸ್ ಆಗಿ ಸ್ಟ್ರೆಸ್ಫುಲ್ ಆಗಿ ತಗೊಳ್ಳದೆ ಒಂದು ಆರಾಮವಾದ ಮನಸ್ಥಿತಿಯಲ್ಲಿದ್ದಾಗ ಖಚಿತವಾಗಿ ಅವರು ಒಂದು ಗ್ರೇಟ್ ಸೆಕ್ಷುವಲ್ ಅಥವಾ ಫಿಸಿಕಲ್ ಲೈಫನ್ನು ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಆ್ಯಂಡ್ ದಟ್ ಈಸ್ ದ ಕೀ. ಇಟ್ಸ್ ನಾಟ್ ರಿಯಲಿ ಅಬೌಟ್ ದ ಬಾಡಿ. ಎಸ್. ಆದರೆ ಸುಮಾರು ಜನ ವೈಮನಸ್ಸಿನಿಂದ ಅದನ್ನೇ ದೊಡ್ಡ ಸಮಸ್ಯೆ ಮಾಡಿಕೊಂಡು, ದೊಡ್ಡ ಪ್ರಾಬ್ಲಮ್ ಮಾಡಿಕೊಂಡು ಡಿಪ್ರೆಸ್ ಮೂಡಿಗೆ ಹೋಗುವಂಥವ್ರು ಇರ್ತಾರೆ. ಸೊ ವಾಟ್ ಅಬೌಟ್ ದೆಮ್? ಹಂಗೆ ಯಾಕೆ ಆಗುತ್ತೆ? ಎಸ್, ನೋ, ಬಿಕಾಸ್ ದೇ ಡೋಂಟ್ ನೋ ದಟ್ ಅವ್ರ ಮೈಂಡ್ ಅವ್ರ ಇಮೋಷನ್ಸ್ ಅವ್ರ ಬಾಡಿನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ. ಆ್ಯಂಡ್ ಫಿಸಿಕಲ್ ಪರ್ಫಾರ್ಮೆನ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್. ಇಲ್ಲ ಅಂದರೆ ನಾನು ಯೂಸ್ಲೆಸ್ಸು, ವರ್ತ್ಲೆಸ್ಸು, ಲೈಫೇ ಮುಗಿದೋಯ್ತು ಆ ಥರ. ನಾನು ಆಗಲೇ ಹೇಳ್ದಂಗೆ ಮಾತಾಡ್ತಾ ನಾನು ಹೇಳಿದೆ, ಕೆಲವು ಸತಿ ಇಶ್ಯೂಕ್ಕಿಂತ ಇಶ್ಯೂ ಬಗ್ಗೆ ನೀವು ಹೇಗೆ ಯೋಚನೆ ಮಾಡ್ತೀರಾ ಅದೇ ಜಾಸ್ತಿ ತೊಂದರೆ ಮಾಡ್ತಾ ಇರುತ್ತೆ. ಸೊ ನಾನು ಎಷ್ಟೋ ಜನ ಪೇಷಂಟ್ ಹೇಳ್ತಾ ಇರ್ತೀನಿ, ನಿನ್ನ ಸಮಸ್ಯೆ ಇಷ್ಟೇ ಇರೋದಮ್ಮ, ಬಟ್ ನಿನ್ನ ಸಮಸ್ಯೆ ಇದೆ ಅಂತ ಸುತ್ತಿ ಡೋಂಟ್ ಫೀಡ್ ದ ಪ್ರಾಬ್ಲಮ್ ಅಂತ. ಸೊ ಲಾಟ್ ಆಫ್ ದ ಟೈಮ್ ನನ್ಗೆ ಈ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಆ ಪ್ರಾಬ್ಲಮ್ ಇದೆ ಅಂತ ಒತ್ತು ಕೊಟ್ಟು ಸ್ಟ್ಯಾಮರಿಂಗ್ ಅವ್ರದ್ದು ಅಷ್ಟೇ. ಅದಾಗತ್ತೆ ಅಂತ ಅವ್ರು ಕಾನ್ಷಿಯಸ್ ಆಗಿ ಸರಿಯಾಗಿ ಮಾತಾಡೋಕ್ಕಾಗಲ್ಲ. ಮನೇಲಿ ಆರಾಮಾಗಿದ್ದಾಗ ಮಾತಾಡಿಸಿ ಫಸ್ಟ್ ಕ್ಲಾಸ್ ಆಗಿ ಮಾತಾಡ್ತಾ ಇರ್ತಾರೆ ಎಷ್ಟೋ ಜನ. ಸೊ ವೆನ್ ಯು ಬಿಕಮ್ ಟು ಕಾನ್ಷಿಯಸ್ ಆ್ಯಂಡ್ ಟು ಸ್ಟ್ರೆಸ್ಫುಲ್ ಅಬೌಟ್ ಯುವರ್ ಪ್ರಾಬ್ಲಮ್, ದಟ್ಸ್ ವೆನ್ ದ ಪ್ರಾಬ್ಲಮ್ ಆಂಪ್ಲಿಫೈಸ್. ಸೊ ಸ್ವಲ್ಪ ನೀವು ಬೇರೆ ಲೇಯರ್ಸಲ್ಲೂ ಫಿಸಿಕಲ್ ಬಾಡಿ ಇದೆ, ಏನೋ ಪ್ರಾಬ್ಲಮ್ ಇದೆ, ಡಿಫೆಕ್ಟ್ ಇದೆ, ಹುಡ್ತಾನೆ ಡಿಫೆಕ್ಟು, ನಾನು ಯೂಸ್ಲೆಸ್ಸು, ವರ್ತ್ಲೆಸ್ಸು ಅಂತ ಏನೇನೋ ಮಾಡೋದಕ್ಕಿಂತ ಓಕೆ ಬಾಡಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಹಾಗಾದರೆ ಮೈಂಡ್, ಇಮೋಷನ್ಸ್, ಎನರ್ಜಿ ಮೇಲೂ ನಾನು ವರ್ಕ್ ಮಾಡಬೇಕು ಅನ್ನೋಷ್ಟು ಮೆಚ್ಯೂರಿಟಿ ಇದ್ದರೆ ಖಚಿತವಾಗಿ ಮೋಸ್ಟ್ ಆಫ್ ದ ಪೀಪಲ್ ಕ್ಯಾನ್ ಗೆಟ್ ಓವರ್ ಇಟ್. ಇಫ್ ಇಟ್ಸ್ ಅ ರಿಯಲ್ ಡೀಪ್ ಫಿಸಿಕಲ್ ಕಂಡೀಷನ್, ಎಸ್ ಮೆಡಿಕಲ್ ಹೆಲ್ಪ್ ಶುಡ್ ಬಿ ಟೇಕನ್. ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ, ಬಟ್ ಲಾಟ್ ಆಫ್ ಟೈಮ್ಸ್ ಇಟ್ಸ್ ಅಬೌಟ್ ದ ಮೆಂಟಲ್ ಹೆಲ್ತ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಇದನ್ನು ಕೇಳಲೇಬೇಕು. ಇದು ರೀಸೆಂಟಾಗಿ ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದಮೇಲೆ ಗೊತ್ತಾಗಿರುವಂಥ ಪದಗಳು ಮತ್ತು ಕಾನ್ಸೆಪ್ಟ್ಸ್ಗಳು.
ವಾಟ್ಸ್ ಯುವರ್ ಒಪಿನಿಯನ್ ಆನ್ ಮೂಡ್ ಸ್ವಿಂಗ್ಸ್ ಆ್ಯಂಡ್ ಮಲ್ಟಿಪಲ್ ಡಿಸಾರ್ಡರ್? ಅಂದರೆ ಗಂಡಸರಿಗೆ ಒಂದು ಮಲ್ಟಿಪಲ್ ಡಿಸಾರ್ಡರ್ ಅನ್ನೋದು ಇರುತ್ತೆ. ಒಂದು ಕ್ಷಣಕ್ಕೆ ಇದ್ದಂಥ ಮನಸ್ಥಿತಿ ಮತ್ತೊಂದು ಕ್ಷಣಕ್ಕೆ ಇರಲ್ಲ, ಶಿಫ್ಟ್ ಆಗಿಬಿಟ್ಟಿರ್ತಾರೆ. ಈ ಹೆಣ್ಮಕ್ಳಿಗೆ ಮೂಡ್ ಸ್ವಿಂಗ್ಸ್ ಎಲ್ಲ ಭಾಳ ಇರುತ್ತೆ. ಸೊ ಇದು ಹೆಂಗೆಲ್ಲ ಪರಿಣಾಮ ಬೀಳುತ್ತೆ ವ್ಯಕ್ತಿ ಮೇಲೆ? ಅಂದರೆ ಕೆಲವೊಂದು ಸಲ ನಮ್ಮ ಥರ ನಾವೇ ಇರದೆ ಮತ್ತೊಂದು ಥರ ಶಿಫ್ಟ್ ಆಗಿಬಿಡ್ತೀವಲ್ಲ, ಇದು ಮನಸ್ಥಿತಿ ಏನಾದರೂ ಹೊಡೆತ ಬೀಳುತ್ತೆ ಅಂತ? 100% ಹೌದು. ಮನಸ್ಥಿತಿಗೆ ಹೊಡೆತ ಬೀಳತ್ತೆ, ಹೊಡೆತ ಬಿದ್ದಿದ್ರಿಂದಾನೇ ಅವ್ರು ಹಾಗೆ ಹಾಡ್ತಾ ಇರ್ತಾರೆ. ಎರಡೂ ನಿಜ. ಇಲ್ಲಿ ಇವಾಗ ಇಬ್ರು ಮೂಡ್ ಸ್ವಿಂಗ್ಸ್ ಜಗಳ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ಬ್ಲೇಮಿಂಗ್ ಈಚ್ ಅದರ್, ಕಿರ್ಚಾಡ್ತಾ ಇರ್ತಾರೆ. ಯು ಆರ್ ಫೈಟಿಂಗ್ ವಿತ್ ಸಮಥಿಂಗ್ ಅಲ್ವಾ? ಈಗ ಪಿಲ್ಲೋ ಯಾಕ್ರಿ ಇಲ್ಲಿ ಇಟ್ಟಿಲ್ಲ ಅಲ್ಲಿಟ್ರಿ, ಅಥವಾ ಒದ್ದೆ ಬಟ್ಟೆನ ತಗೊಂಬಂದು ಎಲ್ಲ ಹಾಕಿದ್ರಿ, ಜಗಳ ಫುಲ್ ರೂಫ್ ಕಿತ್ತೋಗೋ ಥರ. ಬಟ್ ವಾಸ್ತವದಲ್ಲಿ ಅದು ಆ ಪಿಲ್ಲೋ ಅಥವಾ ಒದ್ದೆ ಟವಲ್ಲು ಅಥವಾ ನಮ್ಮ ಅಮ್ಮನ ಚೆನ್ನಾಗಿ ಟ್ರೀಟ್ ಮಾಡಿಲ್ಲ ಅಲ್ಲ. That lady, for example, is fighting for something else. She's fighting for something else. ಏನದು ಅಂತ ಅರ್ಥ ಮಾಡ್ಕೊಂಡು ಆಕೆ ತನ್ನನ್ನು ಸೆಲ್ಫ್ ಟ್ರೀಟ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಹೆಲ್ಪ್ ತೊಗೋಬೇಕಾಗತ್ತೆ. ಅಂದರೆ ಆಕೆ ಪ್ರೀತಿಗೆ ಫೈಟ್ ಮಾಡ್ತಾ ಇರ್ಬೋದು, ವಾಸ್ತವದಲ್ಲಿ ಪವರ್ಗೆ ಫೈಟ್ ಮಾಡ್ತಾ ಇರ್ಬೋದು, ರೆಸ್ಪೆಕ್ಟಿಗೆ ಫೈಟ್ ಮಾಡ್ತಾ ಇರ್ಬೋದು, ತನ್ನ ಫ್ರೀಡಮ್ಗೆ ಫೈಟ್ ಮಾಡ್ತಾ ಇರ್ಬೋದು, ತನ್ನ ಸ್ಪೇಸಿಗೆ ಫೈಟ್ ಮಾಡ್ತಾ ಇರ್ಬೋದು, ತನ್ನ ಐಡೆಂಟಿಟಿಗೆ ಫೈಟ್ ಮಾಡ್ತಾ ಇರ್ಬೋದು, ಅಥವಾ ತನ್ನ ಸ್ಟ್ರೆಸ್ಸನ್ನು ಹೇಗೆ ರಿಲೀಸ್ ಮಾಡಬೇಕು ಅಂತ ಗೊತ್ತಾಗದೆ ಎದುರುಗಡೆ ಇರೋ ಸೇಫ್ ವ್ಯಕ್ತಿಯನ್ನು ಪಂಚ್ ಬ್ಯಾಗ್ ಮಾಡ್ಕೊಂಡು ಹಾಕೊಂಡು ಗುದ್ದಿತಾ ಇರಬಹುದು. ಇಟ್ ಕುಡ್ ಬಿ ಎನಿ ಒನ್ ಆಫ್ ದೀಸ್ ಥಿಂಗ್ಸ್. ಆ್ಯಂಡ್ 99% of the time, it's not about the towel, it's not about the mother, it's not about the fan, it's not about the gate. ಮತ್ತು ಒಂದು ಜೋಕ್ ಇದೆ, ಅದು ಮಜಾ ಇದೆ ಕೇಳಿ. ಒಬ್ಳು ಹೆಣ್ಮಗಳು ನೆಲ ಒರೆಸ್ತಿರ್ತಾಳಂತೆ. ನೆಲ ಒರೆಸ್ತಿರ್ಬೇಕಾದ್ರೆ ಗಂಡ ಆಫೀಸಿಗೆ ಹೋಗಿರ್ತಾನಂತೆ, ಬಂದ್ಬಿಡ್ತಾನಂತೆ, ಏನೋ ಫೈಲ್ ಮರತೆ ಅಂತ ಮನೆಗೆ. ಬಂದ ತಕ್ಷಣ ಹಿಂಗೆ ನೆಲ ಒರೆಸಿದ ಬಂಡೆ ಮೇಲೆ ಹಿಂಗೆ ಕಾಲಿಟ್ಬಿಡ್ತಂತೆ, ಶೂ ಮರಕ್ಕೆ ಬಿದ್ದುಬಿಡುತ್ತಂತೆ. ಹೆಂಡ್ತಿಗೆ ಸಿಟ್ಟು ಬಂದು ರಾಡ್ ತೊಗೊಂಡು ತಲೆ ಹೊಡೆದ್ಬಿಡ್ತಾಳಂತೆ, ಗಂಡ ಸತ್ತೋಗುತ್ತಂತೆ. Oh my God. ಏರಿಯಾ ಜನ ಎಲ್ಲ ಪೊಲೀಸ್ರಿಗೆ ಫೋನ್ ಮಾಡ್ತಾರಂತೆ, ಪೊಲೀಸ್ ಜೀಪ್ ಬರುತ್ತಂತೆ, ಪೊಲೀಸರು ಕಿಟಕಿ ಒಳಗೆ ನಿಂತು ನೋಡ್ತಿರ್ತಾರಂತೆ. ಅಲ್ಲಿ ಜನ ಅಂತಾರಂತೆ, ಸಾರ್ ಆ ಎಮ್ಮ ಅಲ್ಲೇ ಒಳಗಡೆ ಇದ್ದಾಳೆ ಸರ್, ಗಂಡನ ಸಾಯಿಸಿದ. ಹೋಗಿ ಸರ್, ತಡಿಯೋ ಮಾರ, ಈಗ ಬಂಡಿ ವರ್ಷ ಇನ್ನೂ ನೆಲ ಆರಿಲ್ಲ ಅಂತಾರಂತೆ ಪೊಲೀಸರು. ಅಂದರೆ ಅಷ್ಟು ಅದು, ಅಂದರೆ ಆ ಲೆವೆಲ್ಗೆ ಆಂಗ್ಸೈಟಿ ಬರೋಕ್ಕೆ ಏನು ಹಪ್ಪರಿಸ್ತಾ ಇರುತ್ತೆ ಅವ್ರ ಮನಸ್ಸುಗಳಂತ. ಮೂಲಗಳು ಹಲವಾರಿದೆ ಸರ್. ಅದೇ ಪ್ರೀತಿಯ ಕೊರತೆ ಇರಬಹುದು, ಅಥವಾ ನಾನಾಗಲೇ ಹೇಳಿದಾಗ ಅಗೌರವದಿಂದ ನಡ್ಕೊಂಡಿದ್ದಿರಬಹುದು, ಈ ಹಿಂದೆ ಆದ ಯಾವುದೋ ಟ್ರಾಮಾ ಇರ್ಬೋದು. ನಾನೊಂದು ಕೇಸ್ ಸ್ಟಡಿ ಹೇಳ್ತೀನಿ ನಿಮಗೆ. ಈ ಥರದ್ದು ಹಲವಾರು ಕೇಸ್ ಸ್ಟಡಿಗಳಿದೆ, ನಾವು ಆಗಾಗ ಅದನ್ನು ಇದು ಮಾಡಬಹುದು. ಸೊ ಒಂದು ಹೆಣ್ಮಗು, ಆಕೆಗೆ ಬಾಲ್ಯದಲ್ಲಿ ಒಂದು ಅಬ್ಯೂಸ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿದೆ, ತುಂಬ ಜನ ಪಾಪ ಹೆಣ್ಮಕ್ಳಿಗೆ ಅವ್ರ ಪ್ರೈವೇಟ್ ಪಾರ್ಟ್ನ ಮುಟ್ಬಿಡ್ತಾರೆ, ಇನ್ನೊಂದು ಮಾಡ್ತಾರೆ, ಅಂಕಲ್ ಬಂದು ತೊಡೆ ಮೇಲೆ ಕೂತ್ಕೊತಾರೆ, ಏನೇನೋ ಮಾಡ್ತಾರೆ. ಸೊ ಆ ಟ್ರಾಮಾ ಆಕೆಯಲ್ಲಿ ಎಷ್ಟು ಡೀಪಾಗಿ ಕೂತಿತ್ತು ಅಂತಂದರೆ, ಅದ್ರ ಜೊತೆಯಲ್ಲಿ ಬೆಳೀತಾ ಆಕೆ ಕಾಲೇಜಲ್ಲಿ ನೀನು ತುಂಬ ಚೆನ್ನಾಗಿದ್ಯಾ, ನನ್ನ ಮದುವೆ ಆಗು, ನೀನು ತುಂಬ ಚೆನ್ನಾಗಿದ್ಯಾ, ನಿಂಗೆ ತುಂಬ ಅಫೇರ್ ಇರ್ಬೋದಲ್ವಾ, ನಿನಗೆ ಬಿಡೆ, ನಿನ್ಗೆ 5 ಜನ ಬಾಯ್ ಫ್ರೆಂಡ್ ಇರ್ತಾರೆ. ಆ ಲುಕ್ಸ್ ಬಗ್ಗೆನೇ ಆಕೆಗೆ ಟಾನ್ ಮಾಡಿ ಕೊನೆಗೆ ತುಂಬ ಜನಕ್ಕೆ ಯೂಶಲಿ ಅಬ್ಯೂಸ್ ಆದಾಗ ಗಂಡನ ಜೊತೆಲಿ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಆಗೋಕ್ಕೆ ಶುರು ಆಗೋಗುತ್ತೆ. ಅವ್ರಿಗೆ ಮರ್ತೇ ಹೋಗಿರುತ್ತೆ, ನನಗೆ 3 ವರ್ಷ ಅಥವಾ 4 ವರ್ಷ ಇದ್ದಾಗ ಅಬ್ಯೂಸ್ ಆಗಿತ್ತು, ಆದ್ದರಿಂದ ಈಗ ನನ್ನ ಗಂಡನ ಜೊತೆಯಲ್ಲಿ ದೈಹಿಕವಾಗಿ ಸರಿಯಾಗಿ ಇರೋಕ್ಕಾಗ್ತಾ ಇಲ್ಲ ಅನ್ನೋದೇ ಮರ್ತೋಗಿರುತ್ತೆ ಪಾಪ. ಬಟ್ ನಂಗೆ ಗೊತ್ತಿಲ್ಲ, ಅವ್ನ ಹತ್ರ ಬಂದ ತಕ್ಷಣ ಹಿಂಸೆ ಆಗುತ್ತೆ, ಮಾತಾಡ್ಸಿದ್ರೆ ಓಕೆ, ಆ ಥರ ಹೇಳ್ತಿರ್ತಾರೆ. ಅದೊಂದು ಕ್ಯಾಟಗರಿ. ಆದರೆ ಈ ಹೆಣ್ಮಗುನ ವಿಚಾರದಲ್ಲಿ ನಾನು ನೋಡೋಕ್ಕೆ ಚೆನ್ನಾಗಿರೋದ್ರಿಂದ ತಾನೇ ಇವರೆಲ್ಲ ಹೀಗೆ ಕಮೆಂಟ್ ಮಾಡೋದು, ಅವನಪ್ಪ ಯಾರೋ ಬಂದು ಅಬ್ಯೂಸ್ ಮಾಡಿದ್ದು, ಇನ್ನೊಂದು ಮಾಡಿದ್ದು. ಸೊ ನನ್ನ ಲುಕ್ಸಲ್ಲೇ ಪ್ರಾಬ್ಲಮ್ ಅಂತ ಆಕೆ ಯಾವಾಗಲೂ ರಿಪೀಟ್ ಮಾಡ್ಕೊಳ್ತಾ ಇರ್ತಾಳೆ. ಕೊನೆಗೆ ಆಕೆಗೆ ಮದುವೆ ಹತ್ತಿರ ಬರ್ತಾ ಇದ್ದಾಗ ಯಾವ ರೇಂಜಿಗೆ ಸ್ಕಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ, ಎಷ್ಟು ಆಯಿಂಟ್ಮೆಂಟು, ಯಾವ ಥರದ್ದೆಲ್ಲ ಲೇಸರ್ ಟ್ರೀಟ್ಮೆಂಟ್, ಅದು ಇದು ಮತ್ತೊಂದು ಇತ್ತೊಂದು, ಏನು ಮಾಡಿದ್ರು ಸರಿ ಹೋಗ್ತಾ ಇರಲ್ಲ. ಎಸ್, ಸಬ್ಕಾನ್ಷಿಯಸ್ಲಿ ಶಿ ಕ್ರಿಯೇಟೆಡ್ ಇಟ್. ಬಿಕಾಸ್ ವಾಟ್ ವಾಸ್ ದ ಫ್ಯಾಕ್ಟ್? ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ, ಅದಕ್ಕೆ ಅಂಕಲ್ ನನ್ನ ಬಾ ಕೂತ್ಕೊಂಡ್ರು. ನೋಡೋಕ್ಕೆ ಚೆನ್ನಾಗಿದೆ, ಅದಕ್ಕೆ ನನ್ನ ಫ್ರೆಂಡ್ಸ್ ಯಾರು ಸೇರ್ತಾ ಇಲ್ಲ. ನೋಡೋಕ್ಕೆ ಚೆನ್ನಾಗಿದ್ದೀನಿ, ಅದಕ್ಕೆ ನಿನಗೆ ಬಿಡು 10 ಜನ ಬಾಯ್ ಫ್ರೆಂಡ್ ಇರ್ತಾರೆ. ನೋಡೋಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೆ ಲವ್ ಲೆಟರ್ಗಳು ಬರ್ತಾ ಇತ್ತು. ನೋಡೋಕ್ಕೆ ಚೆನ್ನಾಗಿದೆ, ಅದಕ್ಕೆ ಅಪ್ಪ ಬೇಗ ಬಾ ಅಂತ ಬೈತಾ ಇದ್ರು ಅಲ್ವಾ, ಯಾಕೆ ಆಚೆ ನಿಂತಿದ್ಯಾ, ನೀನು ನೋಡೋಕ್ಕೆ ಚೆನ್ನಾಗಿದ್ಯಾ, ಎಲ್ಲರೂ ಹೋಗೋರು ಬರೋರು ನೋಡ್ತಾರೆ ಅಂತಿದ್ರು. ಶಿ ವಾಸ್ ಫೆಡ್ ಅಪ್ ವಿತ್ ಹರ್ ಸ್ಕಿನ್ ಆ್ಯಂಡ್ ಹರ್ ಬ್ಯೂಟಿ. ವಿಚಿತ್ರ ಅನ್ಸುತ್ತೆ, ಬಟ್ ದಿಸ್ ಇಸ್ ಟ್ರೂ. ಈ ಥರ ತುಂಬ ಜನ ಹೆಣ್ಮಕ್ಳಿಗೆ ಟ್ರೀಟ್ಮೆಂಟ್ ನಾವು ನೋಡಿದ್ದೀವಿ. ಸೊ ನನ್ನ ಬ್ಯೂಟಿ ಇಶ್ಯೂ ಆಗಿರೋದ್ರಿಂದ ಈಗ ನನ್ನ ಬ್ಯೂಟಿನೇ ಮತ್ತೆ ನನ್ನ ಗಂಡನ ಮದುವೆ ಜೊತೆಲಿ ಇಶ್ಯೂ ಆಗ್ಬೋದು. ಬಟ್ ವಾಸ್ತವದಲ್ಲಿ ಇದೆಲ್ಲ ಅಂತ ಲಾಜಿಕಲ್ ಮೈಂಡ್ ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ನಾನು ಆಗಲೇ ಹೇಳಿಲ್ವಾ, ಮಾಸ್ಟರ್ ಯಾರು? ಸಬ್ಕಾನ್ಷಿಯಸ್ ಮೈಂಡ್. ಅದು ಬಿಲೀಫ್ ಸಿಸ್ಟಮ್ ಮೇಲೆ ಹಾಕ್ಕೊಂಡು ಅವ್ರನ್ನ ಚೆನ್ನಾಗಿ ರುಬ್ತಿರುತ್ತೆ, ಮೂಲನೇ ಗೊತ್ತಿರಲ್ಲ. ಸಬ್ಕಾನ್ಷಿಯಸ್ ಮೈಂಡು ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡುತ್ತೆ ಅನ್ನೋದನ್ನ ಕೇಳಿದ್ದೀನಿ. ಅಂದರೆ ಮೆನ್ ಮೈಂಡ್ ಸೆಟ್ಗಿಂತ ಒಂದು 5 ವರ್ಷ ಅಡ್ವಾನ್ಸ್ ಇರುತ್ತೆ ಅವ್ರದ್ದು 100% ಅನ್ನೋದು ಕೇಳಿದ್ದೀನಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ನಾನು ಹೇಳಬೇಕು. ಒಬ್ಬರು ಬರೆದಿರೋದನ್ನು ನಾನು ಕೇಳಿದೆ. ಅಂದರೆ ಸೆಕ್ಸ್ಯೂಶುವಲ್ ಆ್ಯಂಗಲಿಂದ ಹೆಣ್ಣುಮಕ್ಕಳನ್ನು
ನೋಡೋದು ಬಹಳ ಸೂಕ್ಷ್ಮವಾಗಿ ಹೆಣ್ಮಕ್ಳಿಗೆ ಗೊತ್ತಾಗ್ಬಿಡುತ್ತೆ. ಹೌದು. ಅಂದರೆ ಆಕೆಯ ಅಂದವನ್ನ ಗಂಡಿನ ಕಣ್ಣಲ್ಲಿ ನೋಡಿದರೆ ಗರ್ವದಿಂದ ಅವಳು ಮನೆಗೆ ಹೋಗ್ತಾಳೆ, ಆ ಗಂಡಿನ ಕಣ್ಣಲ್ಲಿ ಕಾಮ ನೋಡಿದರೆ ಭಯದಿಂದ ಮನೆಗೆ ಹೋಗ್ತಾಳೆ ಅಂತ ಬರೆದಿದ್ದು ಒಂದು ಕಡೆ ನೋಡಿದ್ದೇನೆ. ಭಯ, ಸೊ ಚಿಕ್ಕ ಮಕ್ಕಳುಗಳಿಗೆಲ್ಲ ವಿಚ್ ಈಸ್ ದ ರಾಂಗ್ ಟಚ್, ವಿಚ್ ಈಸ್ ದ ರೈಟ್ ಟಚ್ ಅನ್ನೋದನ್ನ ಹೇಳಿಕೊಡುವ ನೆಸೆಸಿಟಿ ಇವತ್ತಿನ ದಿನಕ್ಕೆ ಇದೆನಾ? 100% ಇದೆ. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ಇಟ್ಸ್ ಅ ಗ್ರೇಟ್ ಪಾಯಿಂಟ್ ದಟ್ ಯು ಹ್ಯಾವ್ ರೇಸ್ಡ್. ಗುಡ್ ಟಚ್, ಬ್ಯಾಡ್ ಟಚ್ ಜೊತೆಯಲ್ಲಿ ದ ಫೀಲಿಂಗ್, ಡು ಯು ಫೀಲ್ ಸೇಫ್ ವಿತ್ ದಿಸ್ ಪರ್ಸನ್? ಬಿಕಾಸ್ ಆಸ್ ಯು ಸೆಡ್, ಇವಾಗ ನೋಟದಲ್ಲೇನೆ ಆ ಮನುಷ್ಯ ವಿಚಿತ್ರವಾಗಿ ನೋಡ್ತಾ ಇದ್ರೆ ಯಾವ ರೇಂಜಿಗೆ ಸ್ಕ್ಯಾನ್ ಮಾಡ್ತಾರೆ ಹೆಣ್ಮಕ್ಳನ್ನ, ನಾನೇನು ಅದನ್ನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಸೊ ನೋಟದಲ್ಲೇ ಅಬ್ಯೂಸ್ ಆಗ್ತಾ ಇದ್ರೆ ಈ ಟಚ್ ಇಟ್ಕೊಂಡು ಏನು ಮಾಡೋಣ ನಾವು? ಅದರಿಂದ ಡು ಯು ಫೀಲ್ ಸೇಫ್ ಅರೌಂಡ್ ದೇರ್ ಎನರ್ಜಿ? ಆ ಸೂಕ್ಷ್ಮತೆಯನ್ನು ಖಂಡಿತ ಹೇಳ್ಕೊಡಿ. ಅದರ ಅವಶ್ಯಕತೆ ಖಚಿತವಾಗಿ ಇದೆ. ಯಾಕಂದರೆ ತುಂಬ ಡಿಸೀವಿಂಗ್ ಆಗೋ ಮಗುಗೆ ತೊಂದರೆ ಕೊಡ್ಬೋದಲ್ಲ ಒಬ್ಬ ವ್ಯಕ್ತಿ. ನಾವು ಒಳ್ಳೆ ಒಂಥರನೇ ಬಿಹೇವ್ ಮಾಡಿ 6 ತಿಂಗಳು, ಇನ್ನೊಂದು ಯಾವತ್ತೋ ಒಂದಿನ ತೊಂದರೆ ಕೊಡ್ಬೋದು. ಸೊ ಆ ಒಂದು ಹಾರ್ಟ್ ಟು ಹಾರ್ಟ್ ಕನೆಕ್ಷನ್, ಡ್ಯೂ ಫೀಲ್ ನೈಸ್, ಡ್ಯೂ ಫೀಲ್ ಮದರ್ಲಿ ವಿತ್ ದಟ್ ಪರ್ಸನ್, ಡ್ಯೂ ಫೀಲ್ ಪ್ರೊಟೆಕ್ಟೆಡ್, ಆ ಫೀಲಿಂಗ್ ಬಗ್ಗೆನೂ ಖಂಡಿತ ಮಕ್ಕಳಿಗೆ, ಅಮ್ಮಂದಿರು ಎಸ್ಪೆಷಲಿ, ಹೇಳ್ಕೊಡೋ ಅವಶ್ಯಕತೆ ಇದೆ. ಆ್ಯಂಡ್ ಆಗಲೇ ನೀವು ಹೆಣ್ಮಕ್ಳಲ್ಲಿ ಇಂಟ್ಯೂಷನ್ ಜಾಸ್ತಿ ಇದೆ ಅಂತ ಹೇಳಿದ್ರಿ. ಐ ಅಪ್ರಿಷಿಯೇಟ್, ಥ್ಯಾಂಕ್ ಯು. ನಾನು ಯಾವಾಗಲೂ ಗಂಡಸರಿಗೆ ಹೇಳ್ತಾ ಇರ್ತೀನಿ, ಇಫ್ ದೇ ಆರ್ ಮ್ಯಾರಿಡ್ ಇನ್ ದ ಕಂಫರ್ಟ್ ಕೌನ್ಸಿಲಿಂಗ್, ಸುಮ್ಮನೆ ಹೆಂಡತಿ ಮಾತು ಕೇಳಿ ಅಂತ. ಅಲ್ಲಲ್ಲ, ಕೆಲವೊಂದ್ಸಲಿ ಹೆಣ್ಮಕ್ಳು ತಲೆ ಓಡದೇ ಇರೋದು ಇದೆ. ಬಟ್ ಯೂಶಲಿ ಅದು ಹೆಣ್ಮಕ್ಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ಬಿಕಾಸ್ ದಟ್ಸ್ ಹೌ ಹರ್ ಕ್ರಿಯೇಟಿವ್ ಮೈಂಡ್ ಇಸ್ ಮೇಡ್. ಫೆಮಿನೈನ್ ಎನರ್ಜಿ ಇಸ್ ಲೈಕ್ ದಟ್, ಇಟ್ಸ್ ಮೋರ್ ಕ್ರಿಯೇಟಿವ್. ಫೈನ್. ಇಷ್ಟು ಥೆರಪಿಗಳನ್ನೆಲ್ಲ ಮಾಡಿದಿರಿ, ಇಷ್ಟು ಕ್ಲೈಂಟ್ಸ್ಗಳನ್ನೆಲ್ಲ ನೋಡಿದಿರಿ, ಕ್ರೇಜಿಯೆಸ್ಟ್ ಕ್ಲೈಂಟ್ ಅಂತ ಅನಿಸಿದ್ದು ನಿಮ್ಮ ಕೆರಿಯರಲ್ಲಿ? ವೆರಿ ಕ್ರೇಜಿ ಗುರು ಇದು ಅಂತ ಅನಿಸಿದ್ದು? ಸರ್, ತುಂಬ ಜನ ಬರ್ತಾರೆ ಕ್ರೇಜಿ ಅನ್ನೋರು. ಅದರಲ್ಲಿ ಒಬ್ಬ ವ್ಯಕ್ತಿ, ಐ ಸ್ಟಿಲ್ ರಿಮೆಂಬರ್, ಅಫ್ಕೋರ್ಸ್, ಅಂದರೆ ಜಸ್ಟ್ ಇವಾಗ ಸದ್ಯಕ್ಕೆ ನಂಗೆ ನೆನಪಾಗ್ತಾ ಇದೆ. ಸೊ ಆತ ಈ ಹ್ಯಾಡ್ ಅ ವೆರಿ ಬಿಗ್ ಲಿಸ್ಟ್ ಆಫ್ ಸಿಮ್ಟಮ್ಸ್ ಆ್ಯಂಡ್ ಎಲ್ಲ ಥರದ್ದೆಲ್ಲ ಕನ್ಸಲ್ಟೇಷನಲ್ಲಿ ಅವರ್ಗಟ್ಲೆ ಮಾತಾಡಿಲ್ಲ. ನಾನು ಹೇಳಿದೆ, ನೋಡಪ್ಪ, ನಿನಗೆ ತಂದೆಯ ಮೇಲಿನ ದ್ವೇಷ ಎಷ್ಟು ಪ್ರಿಡಾಮಿನೆಂಟ್ ಆಗಿದೆ ಅಂದರೆ ಅಮ್ಮನನ್ನು ಹೊಡಿತಾ ಇದ್ರು, ಮಗನಿಗೆ ಇಷ್ಟ ಬರುವಂಥ ಸಬ್ಜೆಕ್ಟ್ಸ್ನ ತೊಗೊಳಕ್ಕೆ ಬಿಡಲಿಲ್ಲ, ಇತ್ಯಾದಿ ಇತ್ಯಾದಿ ಎಲ್ಲ. ಸೊ ನೀನು ಆ ಇಮೋಷನ್ನ ಬಿಡಬೇಕು. ನೀನು ನಾಳೆ ದಿನ ಟ್ರೀಟ್ಮೆಂಟ್ ಬರ್ತೀಯ ಎಲ್ಲ ಓಕೆ, ಬಟ್ ಅಪ್ಪನ ಕ್ಷಮಿಸಿ ರಿಲೀಸ್ ಮಾಡಿ ಅದನ್ನು ಆಕ್ಸೆಪ್ಟ್ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ನಿನ್ನ ಮೈಂಡ್ ಸೆಟ್ ಇರಬೇಕು. ಆಗ ಅದ್ಭುತಗಳು ಸಂಭವಿಸುತ್ತೆ, ನಿನ್ನ ಕಾಯಿಲೆಯಿಂದ ಹಿಡಿದು ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳೆಲ್ಲ. ಆತ ಹೇಳ್ತಾನೆ, ನಂಗೆ ಈ ಕಾಯಿಲೆಗಳೆಲ್ಲ ಇದ್ರೂ ಪರವಾಗಿಲ್ಲ, ನನ್ನ ಅಪ್ಪನ ಮೇಲಿನ ದ್ವೇಷವನ್ನು ಬಿಡೋದಿಲ್ಲ ಅಂತ. ನಾನು ಎಲ್ಲ ರೀತಿಯಲ್ಲೂ ಆತನಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿ ಸೇಸ್, ಎಸ್ ಮ್ಯಾಮ್, ಐ ಕಂಪ್ಲೀಟ್ಲಿ ಅಗ್ರಿ, ನೀವು ಹೇಳೋದೆಲ್ಲ ಕರೆಕ್ಟು, ಹೌದು ಡಾಕ್ಟ್ರೇ, ಹೌದು ನಿಜ, ಅದು ಇದು ಎಲ್ಲ ಹೇಳ್ತಾರೆ. ಆ್ಯಂಡ್ ದೆನ್ ಫೈನಲಿ ಹಿ ಸೇಸ್, ನೋ ನೋ ನೋ, ಐ ವಿಲ್ ನೆವರ್ ಫರ್ಗಿವ್ ಮೈ ಫಾದರ್. ಸೊ ನನಗೆ ಹೇಗೆ ಅನ್ನಿಸ್ತು ಅಂದರೆ, ಬಿಸಿ ಕಬ್ಬಿಣದ ಒಂದು ರಾಡನ್ನು ಕೈಯಲ್ಲಿ ತಾನೇ ಹಿಡಿದು ಕೈ ಸುಡ್ತಾ ಇದೆ ಅಂತ ಬಾಯಿ ಬಡ್ಕೊಳ್ತಾ ಇದೆಯಾ, ಕೈ ಬಿಡು ಅಂದರೆ ಬಿಡ್ತಾ ಇಲ್ಲ. ಆ್ಯಂಡ್ ಆತ ಅಷ್ಟೆಲ್ಲ ಓದಿ, ಅಷ್ಟು ಮೆಚ್ಯೂರ್ ಆಗಿ ಒಂದು ಬ್ಲೇಮಿಂಗ್ ಇಮೋಷನ್ನ ಬಿಡೋದ್ರಿಂದ ಉದ್ಧಾರ ಆಗ್ತೀನಿ ಅನ್ನೋ ಲೆವೆಲ್ಗೆ ಆತ ಹೋಗೋಕ್ಕೆ ಆಗ್ತಾ ಇಲ್ಲ ಅನ್ನೋದು ನನಗೆ ತುಂಬ ಬೇಜಾರಾಯಿತು. ಆ್ಯಂಡ್ ಐ ಟೋಲ್ಡ್ ಹಿಮ್, ಯು ಟೇಕ್ ಸಮ್ ಟೈಮ್ ಆ್ಯಂಡ್ ಕಮ್ ಬ್ಯಾಕ್. ಆ್ಯಂಡ್ ಅಫ್ಕೋರ್ಸ್ ಈ ನೆವರ್ ಕೇಮ್ ಬ್ಯಾಕ್, ಬಿಕಾಸ್ ಅವನಿಗೆ ಅಪ್ಪನ ಮೇಲಿನ ದ್ವೇಷವೇ ತುಂಬ ಪ್ರೀತಿಯಾಗಿತ್ತು ಅನಿಸುತ್ತೆ. ಅದು ನಂಗೆ ತುಂಬ ಕ್ರೇಜಿ ಅನ್ನಿಸ್ತು. ಬಿಕಾಸ್ ನಮಗೆ ನೋಡಿ, ಎಷ್ಟೋ ಸತಿ ನಾವೇ ನಮ್ಮ ಕಾಲನ್ನ ತುಳ್ಕೊಳ್ತಾ ಇರ್ತೀವಿ, ಬಟ್ ನಮ್ಗೆ ಗೊತ್ತೇ ಆಗ್ತಾ ಇರಲ್ಲ. ಆ್ಯಂಡ್ ಅದರ ಸುತ್ತ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮು ರಿವಾಲ್ವ್ ಆಗ್ತಾ ಇರುತ್ತೆ, ಬಟ್ ಅದನ್ನು ಮಾತ್ರ ನಾವು ಬಿಡ್ತಾ ಇರಲ್ಲ. ಅದು ಏನು ಬೇಕಾದ್ರೂ ಆಗಿರ್ಬೋದು, ನಮ್ಮದೇ ಉದ್ವೇಗ, ನಮ್ಮದೇ ಅಡಿಕ್ಷನ್, ನಮ್ಮದೇ ದ್ವೇಷ, ನಮ್ಮದೇ ಬ್ಲೇಮಿಂಗ್, ಕುಡ್ ಬಿ ಅಬ್ಸಲ್ಯೂಟ್ಲಿ ಎನಿಥಿಂಗ್. ಯೂಶಲಿ ನನಗೆ ತುಂಬ ಓದ್ಕೊಂಡಿದ್ದೀವಿ, ಬಟ್ ಈ ಸಣ್ಣ ವಿಚಾರ ಅರ್ಥ ಆಗ್ತಾ ಇಲ್ಲ ಅಂದವರು ತುಂಬ ಕ್ರೇಜಿ ಅನ್ನಿಸ್ತಾರೆ. ಅಂದರೆ ಈ ಥರದ ಮಾನಸಿಕ ಅಸ್ತವ್ಯಸ್ತ ಆದಾಗ, ಮನಸ್ಸಿನ ಮೇಲೆ ಬಹಳ ಏನೋ ಕೆಟ್ಟ ಪರಿಣಾಮ ಬೀರಿದಾಗ ಈ ಸೆನ್ಸ್ ಆಫ್ ಹ್ಯೂಮರ್ ಹೆಂಗೆಲ್ಲ ವರ್ಕ್ ಮಾಡೋದು? ಅಂದರೆ ಸೆನ್ಸ್ ಆಫ್ ಹ್ಯೂಮರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯನಿಗೆ, ಅದ್ರ ಜೊತೆಗೆ ಒಂದು ಸ್ಪಿರಿಚುಯಾಲಿಟಿ ಆ್ಯಂಡ್ ಸೆನ್ಸ್ ಆಫ್ ಹ್ಯೂಮರ್ ಎಷ್ಟು ಇಂಪಾರ್ಟೆಂಟ್? ತುಂಬ ಮುಖ್ಯವಾದ 2 ಮದ್ದುಗಳನ್ನು ಹೇಳ್ಬಿಟ್ಟಿದ್ದೀರಾ ನೀವು. ಆ್ಯಕ್ಚುಲಿ ಸೆನ್ಸ್ ಆಫ್ ಹ್ಯೂಮರ್ ಅಂದಾಗ ಅನ್ಯಥಾ ಭಾವಿಸ್ಬೇಡಿ. ಈ ನಡುವೆ ಸೆನ್ಸ್ ಆಫ್ ಹ್ಯೂಮರಲ್ಲಿ ಬರುವ ಕೆಲವು ಕಾರ್ಯಕ್ರಮಗಳನ್ನು ನೋಡಿದ್ರೆ ಬೇಜಾರಾಗುತ್ತೆ. ಯಾಕಂದರೆ ಮನೋಭಾವಗಳ ಹೊಡೆತ ಬೀಳ್ತಾ ಇದೆ. ಹೌದು, ಚಿಕ್ಕ ಚಿಕ್ಕ ಮಕ್ಕಳ ಬಾಯಲ್ಲಿ ವಲ್ಗರ್ ಪದಗಳನ್ನು ಹೇಳಿಸಿ ಅದನ್ನು ಎಂಟರ್ಟೈನ್ಮೆಂಟ್ ಅಂತ ಹೇಳಿ, ಅದಕ್ಕೆ ಅಲ್ಲಿರೋ ಸೋ ಕಾಲ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಜೋರಾಗಿ ನಗ್ತಾರೆ, ಸೋಫಾ ಮೇಲಿಂದ ಬಿದ್ಬಿಡ್ತಾರೆ ಹಿಂಗೆ ಕೆಳಗಡೆ. ಎಕ್ಸಾಕ್ಟ್ಲಿ, ಐ ಮೀನ್ ಕಮ್ ಆನ್, ಇಸ್ ಜಸ್ಟ್ ಪ್ರಾಬ್ಲಿ ಒಂದು 6-7 ವರ್ಷದ ಮಗು. ರೀಸೆಂಟಾಗಿ ನಾನೊಂದು ಎಪಿಸೋಡ್, ಸೋ ಕಾಲ್ಡ್ ರಿಯಾಲಿಟಿ ಶೋ ಅಂತ, ಅದರಲ್ಲಿ ಏನೋ ಡೈಲಾಗ್ ಬರುತ್ತೆ, ಖಂಡಿತ ನಾನು ಅದನ್ನು ಹೇಳೋದಿಲ್ಲ. ಅದನ್ನು ಹೇಳ್ತಾ ಅದ್ರ ಜೊತೆಲಿ ಒಂದು ವಲ್ಗರ್ ವರ್ಡ್ನ ಅರ್ಧ ಹೇಳಿ ಮಗು ನಿಲ್ಸುತ್ತೆ. ಆಗ ಜಡ್ಜ್ಗಳೆಲ್ಲ ಜೋರಾಗಿ ನಗ್ತಾರೆ. ಇದನ್ನು ಹ್ಯೂಮರ್ ಅಂತ ಕರೀತಾರೆ.
ಯು ಆರ್ ಕ್ರಿಯೇಟಿಂಗ್ ದ ಡರ್ಟಿ ಮೈಂಡ್. Nonsense humor. ಎಸ್ ಅಂದ್ರೆ ಅಬ್ಸಲ್ಯೂಟ್ಲಿ ಹ್ಯೂಮರಿಗೆ ಡೆಫಿನಿಷನ್ ತಪ್ಪು ಕೊಟ್ಟು ಕೊನೆಗೆ ಅವ್ನು ಹ್ಯೂಮರ್ ಬೇಕು ಅಂತ ಹೋಗಿ ಮತ್ತೆ ಬಲ್ಗರ್ ಥಾಟ್ಸಲ್ಲಿ ಸಿಕ್ಕಾಕೊಂಡು ಅದಕ್ಕೆ ಮತ್ತೆ ಟ್ರೀಟ್ಮೆಂಟ್ಗೆ ಬರ್ಬೇಕಾಗತ್ತೆ. ಹಂಗೆ ಮಾಡ್ತಾ ಇದ್ದಾರೆ. ಅದು ಥೆರಪಿನೂ ಅಲ್ಲ, ಹ್ಯೂಮರು ಅಲ್ಲ, ಎಂಥದ್ದು ಅಲ್ಲ ಅದು. ಈಗ ಅದೇ ಮಗು ಅದೇ ಡೈಲಾಗನ್ನ ಅಂದ್ರೆ ಪಾಪ ಎಳೆ ವಯಸ್ಸಿನ ಮಗು ಏನೋ ಯಾರೋ ಹೇಳ್ಕೊಟ್ಟಿರ್ತಾರೆ, ಗೈಡ್ ಮಾಡಿರ್ತಾರೆ, ಹೇಳಿರುತ್ತೆ. ಈಗ ನೋಡಿ ಅಂದ್ರೆ ಮನಸ್ಸಿನ ಬದಲಾವಣೆ ಹೆಂಗಾಗುತ್ತೆ ಅಂತ. ಅದೇ ಮಗು ಅದೇ ಡ್ರಾಮಾನೋ ಅದೇ ಸ್ಕಿಟ್ಟನೋ ಅಥವಾ ಅದೇ ಡೈಲಾಗನ್ನು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ದಿನ ಮಾಡಿದ್ರೆ ಟೀಚರ್ ಬಡಿತಾರೆ ಹಿಡಿದು. ಸೊ ಅಲ್ಲಿ ಚಪ್ಪಾಳೆ ಹೊಡೆದ್ರು ಜನ, ಇಲ್ಲಿ ಟೀಚರ್ ಬೈತಿದ್ದಾರೆ ಅಂತ ಹೇಳಿ ಮಗು ಡಿಸ್ಟರ್ಬ್ ಆಗುತ್ತೆ. ಸೊ ಆ ತರದ ಚೇಂಜಸ್ಗಳು ಕೂಡ ಆಗುತ್ತಲ್ಲ. ಅಬ್ಸಲ್ಯೂಟ್ಲಿ. ನೋಡಿ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಈಗ ಒಂದ್ ಮಗು ಬಂದು ಒಬ್ಬ ತಂದೆ ಅಥವಾ ತಾಯಿ ಹತ್ರ ಅಮ್ಮ ಇದನ್ನ ಹೇಳಿದಾಗ ಯಾಕೆ ಎಲ್ಲ ಬೈದ್ರು, ಈ ಪದಕ್ಕೆ ಏನು ಮೀನಿಂಗ್ ಅಂತ ಕೇಳಕ್ಕೆ ಹೇಳಕ್ಕಾದ್ರೂ ಆಗತ್ತಾ ನಮ್ಗೆ? ಅದನ್ನ ತಗೊಂಡ್ ಹೋಗಿ ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ತೋರಿಸ್ತಾರೆ. ಹೇಗೆ? ಹೌ ಡು ವಿ ಫೇಸ್ ಚಿಲ್ಡ್ರನ್? ಯು ಟೆಲ್ ಮಿ. ಹೋಗ್ಲಿ, ಒಂದ್ ಮೆಚುರಿಟಿ ಏಜ್ ಬಂದ್ರೆ ಎಕ್ಸ್ಪ್ಲೇನ್ ಅಟ್ಲೀಸ್ಟ್ ಮಾಡ್ಬೇಡ. ಆ 5 ವರ್ಷದ 6 ವರ್ಷದ ಮಗುಗ್ ನಾವ್ ಏನ್ ಎಕ್ಸ್ಪ್ಲೇನ್ ಮಾಡಕ್ಕಾಗುತ್ತೆ? ಅಷ್ಟು ಮೆಚುರಿಟಿ ಇಲ್ಲದೆ ನೀವು TRPಗೋಸ್ಕರ ನೀವೇನೋ ರನ್ ಮಾಡ್ತೀರಾ, ಎಷ್ಟು ಅಸಹ್ಯ ಅಲ್ವಾ? ಸೊ ಎನಿವೆ, ಅದೊಂದು ಭಾಗ ಬಿಡಿ, ಲೆಟ್ಸ್ ನಾಟ್ ಡಿವಿಯೇಟ್. ಸೊ ಎಸ್, ಹ್ಯೂಮರ್ ಇನ್ ರಿಯಲ್ ಸೆನ್ಸ್ ಯಾರನ್ನೂ ಟೀಸ್ ಮಾಡದೆ ಬರೋ ಹ್ಯೂಮರ್. ಅಂದ್ರೆ ನೋಡೋ ನಿಮ್ಮಮ್ಮ ಎಷ್ಟು ದಪ್ಪ ಇದ್ದಾಳೆ ಕಿಸ ನಗೋದು, ಅದಲ್ಲ. ಇನ್ನೊಬ್ಬರನ್ನ ಅಣಗಿಸದೆ ಇಮೋಷನ್ಸ್ನ ಹರ್ಟ್ ಮಾಡದೆ. ಯಾಕೆ ನಮ್ಮ ರಾಜ್ಕುಮಾರ್ ಸರ್ ಎಲ್ಲ ಇದ್ದಾಗ ಬರ್ತಾ ಇರ್ಲಿಲ್ವಾ ಹ್ಯೂಮರ್? ಆ ಥರ ಒಂದ್ ಸಿಂಗಲ್ ಹ್ಯೂಮರ್ ಇದೆಯಾ ಅವ್ರ ಜೊತೆ ಕೋ ಆರ್ಟಿಸ್ಟ್ಗಳು ಈ ತರ ವಲ್ಗರ್ ಆಗಿ ಮಾಡಿ ನಮ್ಗೆ ಇದೆಯಾ ಅಂತ ಹ್ಯೂಮರ್ ಅಂತ ಅನ್ಸುತ್ತೆ? ಒಂದ್ ಸಿಂಗಲ್ ಇದೆಯಾ ಸರ್? ಇಲ್ಲ, ಖಂಡಿತ ಇಲ್ಲ. ಎಷ್ಟು ನಗು ಬರ್ತಾ ಇತ್ತಲ್ವಾ ನಮ್ಗೆ ಅವ್ರ ಸಿನಿಮಾಗಳನ್ನ ನೋಡಿದಾಗ. ಸೊ ಆ ತರದ ಗ್ರೇಟ್ ಕಾಮಿಡಿ ಆರ್ಟಿಸ್ಟ್ ಗಳು ಹಿಂದೆಲ್ಲ ಇದ್ರು, ವಿತೌಟ್ ಯೂಸಿಂಗ್ ಅ ವಲ್ಗರ್. ಈಗಲೂ ಇದ್ದಾರೆ ಅಂದ್ರೆ ನನಗೆ ಗೊತ್ತಿಲ್ಲ. ಈವನ್ ನಾನು ಬ್ರಹ್ಮಾನಂದನ್ ಕಾಮಿಡಿಗಳನ್ನು ನೋಡಿದಾಗ ತೆಲುಗುನಲ್ಲಿ ಜಸ್ಟ್ ಅವ್ರ ಮುಖ ನೋಡಿದ್ರೆ ಎಕ್ಸ್ಪ್ರೆಷನ್ ಕೊಟ್ಟರೆ ನಾವು ಬಂದ್ಬಿಡುತ್ತೆ ಅಲ್ವಾ? ಕನ್ನಡದಲ್ಲೂ ಇದ್ದಾರೆ ಸುಮಾರು ಇದ್ದಾರೆ ಸರ್, ತುಂಬಾ ಜನ ಇದ್ದಾರೆ. ನೀವು ಅದು ವಲ್ಗರ್ ವರ್ಲ್ಡ್ ಅನ್ನು ಮಾತಾಡಿಯೇ ನಗಿಸ್ಬೇಕು, ಸೆನ್ಸ್ ಆಫ್ ಹ್ಯೂಮರ್ ಕ್ರಿಯೇಟ್ ದಟ್ ರಿಫ್ಲೆಕ್ಟ್ಸ್ ಯುವರ್ ಮೈಂಡ್ ಅಷ್ಟೇ. ಅದು ಅವ್ರ ಮನಸ್ಥಿತಿ ತೋರಿಸುತ್ತೆ ಅಷ್ಟೇ, ಇನ್ನೇನು ಅಲ್ಲ. ಸೊ ಹ್ಯೂಮರ್ ವೇರ್ ನೋ ಇಮೋಷನ್ಸ್ ಆರ್ ಹರ್ಟ್, ಆ ಥರ ಹ್ಯೂಮರ್ ಇದೆ. ಎಸ್, ದಟ್ ಹೀಲ್ಸ್, ಬಿಕಾಸ್ ಅದು ಇಮಿಡಿಯೇಟ್ ಆಗಿ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ಆ್ಯಂಡ್ ದ್ಯಾಟ್ ಕ್ರಿಯೇಟ್ಸ್ ಅ ಗ್ರೇಟ್ ಇಂಪ್ಯಾಕ್ಟ್ ಇನ್ ಹೀಲಿಂಗ್ ಯುವರ್ ಬಾಡಿ. ಆ್ಯಂಡ್ ಸ್ಪಿರಿಚುವಾಲಿಟಿ ಅಂತೂ ಅದಕ್ಕಿಂತ ಬೆಟರ್ ಮದ್ದಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಬ್ಬ ಮನುಷ್ಯ ಆಧ್ಯಾತ್ಮಿಕ ಹಂತದಲ್ಲಿ ಹೋಗಿ ಸಮಸ್ಯೆಗಳಿಂದ ಪರಿಹಾರ, ಅನಾರೋಗ್ಯದಿಂದ ಪರಿಹಾರ ಅಥವಾ ಉನ್ನತ ಸ್ಥಿತಿಗೆ ಹೋಗುವಂತಹ ಹಾದಿಯನ್ನು ಹಿಡಿತಾರೆ ಅಂತಂದರೆ ಅಲ್ಲಿ ಇಟ್ ಈಸ್ ಫುಲ್ ಪ್ರೂಫ್ ಅಂತ ಹೇಳ್ತೀವಲ್ಲ, ಟೈಮ್ ಟೆಸ್ಟೆಡ್. ಅಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಆಘಾತಗಳಿಲ್ಲ, ಅಲ್ಲಿ ಭಯ ಪಡೋವಂಥದ್ದಿಲ್ಲ, ಅಲ್ಲಿ ಮುಂದೆ ಇನ್ನೊಂದೇನೋ ಆಗ್ಬಿಡುತ್ತೆ ಅಂತ ಇನ್ನೊಂದೇನೋ ಟ್ರಾಮಾದಲ್ಲಿ ಅಥವಾ ಪ್ಯಾನಿಕಲ್ಲಿ ಮಾಡೋವಂಥದ್ದಲ್ಲ. ಯು ಟೇಕ್ ಇಟ್ ವಿತ್ ಆಬ್ಸಲ್ಯೂಟ್ ಕಾನ್ಫಿಡೆನ್ಸ್. ಆ್ಯಂಡ್ ಅಲ್ಟಿಮೇಟ್ಲಿ ನೀವು ಯೋಚನೆ ಮಾಡಿದ್ರೆ ಬೇರೆ ಎಲ್ಲ ಡೈಮೆನ್ಷನ್ಸ್ ಆಫ್ ಎಫರ್ಟ್ಸು ಆಧ್ಯಾತ್ಮಿಕವಾಗಿ ಹೋಗಿ ನಿಲ್ಲೋ ಅಂಥದ್ದು, ಅದು ಅಲ್ಟಿಮೇಟ್ ಡೆಸ್ಟಿನೇಷನ್. ಸೊ ವೈ ನಾಟ್ ಗೋ ಡೈರೆಕ್ಟ್ಲಿ ಟು ದ್ಯಾಟ್ ಆ್ಯಂಡ್ ಆಕ್ಸೆಸ್ ದ ಸೊಲ್ಯೂಷನ್? ಸೊ ಎಸ್, ನೀವು ಹೇಳಿದ್ದು ಎರಡೂ ನೀವು ನೋಡಿದ್ದೀರಾ ಸರ್. ತುಂಬ ಎನ್ಲೈಟನ್ ಮಾಸ್ಟರ್ಸ್, ಈಗ ಹಿಸ್ ಹೋಲಿನೆಸ್ ದಲೈ ಲಾಮಾ ಅವ್ರನ್ನ ನೋಡಿ, ಅಥವಾ ನೀವು ಯಾರನ್ನೇ ನೋಡಿ ಸರ್, ತುಂಬಾ ದೊಡ್ಡ ಸಾಧು ಸಂತರು ತುಂಬಾ ಕಾಮಿಡಿ ಮಾಡ್ತಾರೆ, ಅವ್ರು ಮಾತಾಡ್ತಾರೆ, ನೋಡಿದೀರಾ? ಮಧ್ಯ ಮಧ್ಯ ಒಂದು ಏನೋ ದೊಡ್ಡ ಫಿಲಾಸಫಿ ಹೇಳ್ತಾ ಇರುತ್ತಾ? ಏನೂ ಇರೋದಿಲ್ಲ. ಆಮೇಲೆ ಅವರು ಮಗು ತರ ಇರ್ತಾರೆ. ಸೊ ಈ ಎರಡು ಅದ್ಭುತವಾದ ಕಾಂಬಿನೇಷನ್ ಏನಿದೆ ಅದು ನ್ಯಾಚುರಲ್ ಆಗಿ ಒಬ್ಬ ಮನುಷ್ಯನ ಖಂಡಿತ ಪರಿಹಾರದ ಕಡೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇದೆ. ವಾಟ್ ಅಬೌಟ್ ಸ್ಪಿರಿಚುಯಾಲಿಟಿ? ಅಂದರೆ ಅಧ್ಯಾತ್ಮ ಅನ್ನೋದು ಈ ಥರದ ಹೀಲಿಂಗಿಗೆ ಎಷ್ಟು ಸಪೋರ್ಟಿವ್ ಆಗಿರುತ್ತೆ? ಹೀಲಿಂಗ್ ಅನ್ನೋದೇ ಅಧ್ಯಾತ್ಮ. ಓಕೆ, ಫೈನ್. ಅಧ್ಯಾತ್ಮ ಅನ್ನೋದೇ ಹೀಲಿಂಗ್. ಯಾಕೆ ಅದಕ್ಕೆ ನಮ್ಮ ಹಿಂದಿನ ಕಾಲಗಳಲ್ಲಿ ಜ್ವರ ಬಂದರೆ ದೇವಸ್ಥಾನಕ್ಕೆ ಹೋಗಿ ಮಂತ್ರ ಕಟ್ಸು ಅನ್ನೋರು, ಏನೋ ಕಾಯಿಲೆ ಬಂದರೆ ಹೋಗಲ್ಲೊಂದು ಅರ್ಧ ಗಂಟೆ ಕೂತಿದ್ ಬಾ, ಒಂದು ಗಳಿಗೆ ಹೋಗಿ ಮಲ್ಕೊಂಡು ಬಾ ಅನ್ನೋರು. ಹೌದಾ ಇಲ್ವೋ? ಎಸ್, ಟೆಂಪಲ್ಸ್ ವೇರ್ ಅವರ್ ರಿಯಲ್ ಹೀಲಿಂಗ್ ಪ್ಲೇಸಸ್ ಇನ್ ಸ್ಪಾಟ್ಸ್. ಅಫ್ಕೋರ್ಸ್ ಸೈಂಟಿಫಿಕಲಿ ನಾವು ನೋಡಿದ್ರೆ ಬಯಾಲಜಿಕಲಿ ಅದು ಬೇರೆ ಬೇರೆ ಥರ ಬೇಕಾಯಿತು, ಇಂಪ್ರೂವ್ಮೆಂಟ್ ಆಯಿತು. ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್. ಅದ್ರ ಬಗ್ಗೆ ಖಂಡಿತ ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ಬಟ್ ಮ್ಯಾನಿಫೆಸ್ಟೇಷನ್ದ ಹಿಡಿದು ನನ್ನ ಮೈಂಡ್ ಪವರಿಂದ ನಾನು ಏನೋ ಪಡ್ಕೊಂಡೆ ಅನ್ನೋದ್ವರೆಗೂ, ಕಾಯಿಲೆಯಿಂದ ಹೊರಗಡೆ ಬರೋದ್ರಿಂದ ಹಿಡಿದು ಆಧ್ಯಾತ್ಮಿಕವಾಗಿ ಏನೋ ಆನಂದ ಪಡೆದೆ ಅನ್ನೋದು ಎಲ್ಲವೂ ಕತ್ತಲೆಯಿಂದ ಬೆಳಕಿನ ಕಡೆ, ಅನಾರೋಗ್ಯದಿಂದ ಆರೋಗ್ಯ ಕಡೆ ಹೋಗೋದೇ ಅಲ್ವಾ? ಸೊ ಎರಡೂ ದೇರ್ ಆರ್ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಅದರಿಂದ ನೀವು ಇದನ್ನು ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಬಟ್ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ. ಆ್ಯಂಡ್ ಸಫರಿಂಗ್ ಅನ್ನೋದು ಒಂದು ಪದ ಇದೆ. ಎಲ್ಲ ವಿಚಾರದಲ್ಲೂ ಸಫರ್ ಆಗ್ತೀವಿ ನಾವು. ಫಿಸಿಕಲಿ ಸಫರ್ ಆಗ್ತೀವಿ, ಮೆಂಟಲಿ ಸಫರ್ ಆಗ್ತೀವಿ, ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋಕೆ ಸಫರ್ ಆಗ್ತೀವಿ. ಎಲ್ಲ ವಿಚಾರದಲ್ಲೂ ಸಫರಿಂಗ್ ಇದೆ. ಯು ಥಿಂಕ್ ದಟ್ ಸಫರಿಂಗ್ ಇಸ್ ಅ ವಂಡರ್ಫುಲ್ ಎಕ್ಸಸೈಸ್ ಫಾರ್ ಮೈಂಡ್? ಸರ್, ರೂಮಿ ಅಂತ ಒಬ್ಬ ದೊಡ್ಡ ಫಿಲಾಸಫರ್ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಅವ್ರು ಹೇಳ್ತಾರೆ, ಇಫ್ ಯು ಹ್ಯಾವ್ ಅ ವೂಂಡ್, ಎಂಜಾಯ್ ಇಟ್, ಬಿಕಾಸ್ ದಿಸ್ ಇಸ್ ದ ಗ್ರೇಟೆಸ್ಟ್ ಡೋರ್ ಆಫ್ ಲೈಟ್ ಫಾರ್ ಯು ಅಂತ.
ಸೊ ಒಂದು ಗಾಯ, ಒಂದು ನೋವು, ಒಂದು ಕೊರತೆ, ಒಂದು ಸಮಸ್ಯೆ ಒಂದು ದೊಡ್ಡ ಬೆಳಕಿನ ಬಾಗಿಲು. ಎಲ್ಲೂ ಬೇಡ ಸರ್, ನಮ್ಮ ಜೀವನದಲ್ಲೇ ಕಣ್ಣು ಮುಚ್ಕೊಂಡು ಯೋಚನೆ ಮಾಡೋಣ. ಯಾರೋ ಮೋಸ ಮಾಡಿದ್ಮೇಲೆ ಅವತ್ತಿಂದ ನಾನು ಯಾಮಾರಿಲ್ಲ ಅಂತ ಅನ್ಕೊಂಡಿರ್ತೀವಿ. ಯಾವುದೋ ಕಾಯಿಲೆ ಬಂದ್ಮೇಲೆ ಅವತ್ತಿಂದ ನನ್ನ ಡಯಟ್ ಸೂಪರ್ ಆಗಿದೆ ಅಂತ ಅನ್ಕೊಂಡಿರ್ತೀವಿ. ಹೌದಾ ಇಲ್ವೋ? ಯಾರೋ ನಮಗೆ ನೋವು ಕೊಟ್ಮೇಲೆ ಇವಾಗ ನಾನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲಪ್ಪ ಅಂತ ಎವಾಲ್ವ್ ಆಗಿರ್ತೀವಿ. ಎಲ್ಲೋ ಫೇಲ್ ಆದ್ಮೇಲೆ ಅವತ್ತಿಂದ ಜ್ಞಾನದ ಬೆಲೆ ಗೊತ್ತಾಗಿರುತ್ತೆ ಅಲ್ವಾ? ಎಲ್ಲೋ ಪಿಕ್ ಪಾಕೆಟ್ ಆದ್ಮೇಲೆ ನನ್ನ ವಸ್ತುಗಳೆಲ್ಲ. ಹೌದಾ? ನಾನು ಫೇಲ್ ಆಗಿದ್ದೆ. ನಾನು 2ನೇ ಸಲ ಫೇಲ್ ಆದ್ಮೇಲೆ ಓಕೆ ನನಗೆ ಏನು ಬೇಜಾರೇ ಆಗಿಲ್ಲ. ಕಾಮನ್ ಆಗ್ಬಿಡುತ್ತೆ ಫೇಲ್ ಆಗೋದು. ಫೇಲ್ಯೂರ್, ಯಾ, ಯು ಸ್ಟಾರ್ಟ್ ಗಿವಿಂಗ್ ಅ ಡಿಫರೆಂಟ್ ಡೆಫಿನಿಷನ್. That failure give me a boost to get pass. ಯಾ, ಎಕ್ಸಾಕ್ಟ್ಲಿ. isn't it motivation? ಇಲ್ಲ ನಾನು ಮೋಟಿವೇಟ್ ಆಗು ಅಂತ. ಈಗ ಪಾಪ ಮಕ್ಕಳಿಗೆ ಅಲ್ಲ, ನಾನು ಏನು ಭಾಳ ಸೀರಿಯಸ್ ಆಗಿ ನ್ಯಾಚುರಲ್ ಆಗಿ ಓದಿ ಮಾರ್ಕ್ಸ್ ತೆಗೆದಿದ್ರೆ ಈ ಫೇಲ್ ಆದ್ಮೇಲೆ ಪಾಸ್ ಆದ್ಮೇಲೆ ಅಷ್ಟು ಮಾರ್ಕ್ಸ್ ಆದ್ರೂ ತೆಗಿತಿದ್ನಿಲ್ಲ, ಗ್ಯಾರಂಟಿ ಇರಲಿಲ್ಲ. ಖಂಡಿತ ಇಲ್ಲ. ಫೇಲ್ ಆಗಿದ್ದಕ್ಕೆ ಜಾಸ್ತಿ ತೆಗೆದಿನೋ ಅನ್ಸ್ಬಿಡ್ತು ನನಗೆ. ಅಂಡ್ ಮುಂದೆ ಜೀವನದಲ್ಲಿ ಹೀಗೆ ಗ್ರಾಫ್ ಯಾರಿಗೂ ಹೋಗಿದೆ? ಎಲ್ಲರಿಗೂ ಗ್ರಾಫ್ ಹೀಗೆ ಹೋಗೋದು, ಅವರು ಒಥೆಂಟಿಕ್ ಆಗಿದ್ರೆ ಎಸ್ಪೆಷಲಿ. ಸೊ ಆ ಫೇಲ್ಯೂರ್ಗಳನ್ನ ಮುಂದೆ ಹೇಗೆ ಅನುಭವಿಸ್ಬೇಕು ಅನ್ನೋದು ನಮ್ಗಲ್ಲಿ 5-6ನೇ ಕ್ಲಾಸಿಂದ ಫೇಲ್ಯೂರ್ ಹೇಳ್ಕೊಡ್ತಾ ಇದೆ ಅಂದಮೇಲೆ ಅದು ಗ್ರೇಟ್ ಲರ್ನಿಂಗ್ ಅಲ್ವಾ? ಸೊ ಈ ಸಫರಿಂಗ್ ಅನ್ನ ನೋಡಿ, ನಾನು ಯಾವಾಗಲೂ ನನ್ನ ಥೆರಪಿ ಕ್ಲೈಂಟಿಗೆ ಹೇಳ್ತೀನಿ, ಒಂದು ಕಾಯಿಲೆ ಹೋಗ್ಬೇಕಾದ್ರೆ ಅಸಹ್ಯ ಹೋಯ್ತು ಅನ್ನೋ ಥರ ಮಾಡಬೇಡಿ. ಅದು ಹೇಗಾಗುತ್ತೆ ಅಂದರೆ, ಈಗ ಕೆಸರಿದೆ, ಅಸಹ್ಯ ಕೆಸರು ಅಂತ ನೀವೇನೋ ಬಿಸಾಕಿದ್ರೆ ಮುಖದ ಮೇಲೆ ಸಿಡಿಯುತ್ತದು. ಗ್ರೇಸ್ಫುಲ್ ಆಗಿ ಅದರಿಂದ ನೀವು ಟ್ರಾನ್ಸಿಷನ್ ಆಗಬೇಕು. ಓ ವಾವ್, ಹಿಯರ್ ಇಸ್ ಅ ಪ್ರಾಬ್ಲಮ್, ಲೆಟ್ ಮಿ ಸಿ ವಾಟ್ ಇಟ್ ಇಸ್ ಕಮ್ ಟು ಡೆಲಿವರ್ ಟು ಮೀ. ಈ ಆ್ಯಟಿಟ್ಯೂಡ್ ಯಾರಿಗಿದೆಯೋ ಅವರ ಸಮಸ್ಯೆಯಿಂದ ಪಡೆಯೋಷ್ಟು ಲಾಭ ಯಾವ ಸಕ್ಸಸ್ಸಿಂದನೂ ಪಡೆಯೋಲ್ಲ. ಇದನ್ನು ನಾನು ಸಾವಿರಾರು ಥೆರಪಿ ಕ್ಲೈಂಟ್ಗಳಲ್ಲಿ ವೈಯಕ್ತಿಕವಾಗಿ ನನ್ನ ಜೀವನದಲ್ಲೇ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಇಟ್ ಈಸ್ ಅನ್ ಅಮೇಝಿಂಗ್ ಟೂಲ್. ಬಟ್ ಅದನ್ನು ನೋಡೋ ದೃಷ್ಟಿಕೋನ ಸರಿ ಇಲ್ಲ ಅಂದರೆ ಮತ್ತೆ ಅಲ್ಲಿಂದ ಎಡುತ್ತಾನೆ ಇರ್ತಾರೆ, ಅಲ್ಲಿಂದ ಮೇಲೆ ಬರೋಕ್ಕಾಗಲ್ಲ. ಪರ್ಸೆಪ್ಷನ್ ಆ್ಯಂಡ್ ಪರ್ಸ್ಪೆಕ್ಟಿವ್, ಅದನ್ನು ಯಾವ ರೀತಿ ನೋಡ್ತೀರಾ ಅದ್ರ ಮೇಲೆ ಅದು ತುಂಬ 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 ಡಿಪೆಂಡ್ ಆಗುತ್ತೆ. ಯಾರೋ ನನ್ನ ಟೀಸ್ ಮಾಡಿದ್ರು, ನೀನಂಥವ್ರೆಲ್ಲ ಬರಬೇಡಿ ನಮ್ಮ ಪಾರ್ಟಿಗೆ, ನಿಮ್ಮ ಬಟ್ಟೆ ಚೆನ್ನಾಗಿಲ್ಲ ಅಂತ ಅಂದರು. ಅವನ್ನೆಲ್ಲರನ್ನೂ ಹೇಟ್ ಮಾಡ್ತೀನಿ, ಅವ್ರು ಎಲ್ಲರ ಜೊತೆ ಸೇರೋಲ್ಲ, ಸಮಾಜನೂ ಇಷ್ಟ ಇಲ್ಲ, ಈ ಕ್ಲಾಸ್ ಅವರೆಲ್ಲ ಹೀಗೆ ಅಂತೀನಿ, ನಾನು ಅಲ್ಲೇ ಇರ್ತೀನಿ. ಅವ್ರು ಹಾಗಂದ್ರು, ನನ್ನ ಕೈಲೂ ಇದು ಸಾಧ್ಯ ಇದೆ ಅಂತ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಳ್ತೀನಿ, ಮೋಟಿವೇಶನ್ ಆಗಿ ತೊಗೊಳ್ತೀನಿ. ಇಷ್ಟೇ ಇದು ಅಂತ ಅದ್ರ ಮೇಲೆ ಹೋಗಿ ನಿಂತ್ಕೊಂಡು ಫೀಲ್ ಮಾಡ್ತೀನಿ. ಇವಾಗ ಹೇಳಿ, ಈ ಸಫರಿಂಗ್ ಒಳ್ಳೇದು ಬಂತಂತ ಅಥವಾ ಕೆಟ್ಟತ್ತಂತ? ಇಟ್ಸ್ ಆಲ್ ಅಬೌಟ್ ಹೌ ಯು ಆರ್ ಪರ್ಸೀವಿಂಗ್ ಇಟ್, ಹೌ ಯು ಸಿ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈ ಕ್ಯಾನ್ಸರ್ ಅನ್ನುವಂತಹ ದೊಡ್ಡ ಕಾಯಿಲೆಗೆ ಥೆರಪಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹೌದು, ಬೇರೆ ಬೇರೆ ಕಾಯಿಲೆಗಳಿಗೂ ಥೆರಪಿ ಅನ್ನೋದು ವರ್ಕ್ ಆಗುತ್ತೆ. ವೆನ್ ವಿ ಕಮ್ಸ್ ಟು ವುಮೆನ್ ಥಿಂಗ್, ತಿಂಗಳ 3 ದಿನಗಳ ಕಾಲ ಅವರು ಪಡುವಂತಹ ಕಷ್ಟಗಳಿಗೂ ಥೆರಪಿ ಇದೆನಾ? ಯಾಕೆಂತಂದರೆ ಕೆಲವ್ರು ಇರ್ತಾರೆ ಭಾಳ ಚಿಲ್ಲಾಗಿರ್ತಾರೆ, ಆರಾಮಾಗಿರ್ತಾರೆ 3 ದಿನ, ಏನು ಪ್ರಾಬ್ಲಮೇ ಆಗಲ್ಲ. ಇನ್ನು ಕೆಲವರಿಗೆ ಏನೇನೋ ಸ್ಟಮಕ್ ಪೇನ್ ಆಗಿರ್ಬೋದು, ಅಥವಾ ಅದೇ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಕೋಪ ಬರೋದಾಗಿರ್ಬೋದು, ರೇಗೋದು, ಒದರೋದು, ಆ ಥರದವ್ರನ್ನೂ ನಾವು ನೋಡ್ತೀವಿ. ಸೊ ಥೆರಪಿ ಅಲ್ಲೂ ಇದೆನಾ? ನಾನು ಇದಕ್ಕೊಂದು ಎಕ್ಸಾಂಪಲ್ ಮೂಲಕ ಉತ್ತರ ಕೊಡ್ತೀನಿ. ಶ್ಯೂರ್. ಈಗ ನೀವು ಶರ್ಟ್ ಹಾಕ್ಕೊಂಡಿದ್ದೀರಾ, ನಿಮ್ಮ ಸ್ಲೀವ್ಸ್ ಇಲ್ಲಿವರೆಗೂ ಇದೆ. ನಾನು ಬಂದು ನಿಮಗೆ ಹಲೋ ಸರ್ ಅಂತ ಹೀಗೆ ಕೈ ಮೇಲೆ ಹೀಗೆ ಹೊಡಿತೀನಿ. ಒಳಗಡೆ ಏನು ಗಾಯ ಇಲ್ಲ, ಸ್ಕ್ರ್ಯಾಚ್ ಇಲ್ಲ, ಇದಿಲ್ಲ. ನಿಮಗೆ ನೋವಾಗಲ್ಲ, ಹಲೋ ಮೇಡಮ್ ಅಂತೀರಾ, ಹೌದಲ್ವಾ? ಯು ವಿಲ್ ಫೀಲ್ ನೈಸ್. ಇನ್ಫ್ಯಾಕ್ಟ್ ಐ ಟ್ಯಾಪ್ ಒಳಗಡೆ ಒಂದು ಗಾಯ ಇದೆ, ಹುಣ್ಣಿದೆ, ನನಗೆ ಗೊತ್ತಿಲ್ಲ, ನಾನು ಬಂದು ಜೋರಾಗೋಲ್ಲ, ಸುಮ್ಮನೆ ಹೆಂಗಂತೀರಾ ಅಂತೀರಾ, ಹೌದಾ ಇಲ್ವಾ? ಮೇಡಮ್ ಏನು ಮೇಡಮ್ ನೀವು ಮುಟ್ಟಿ ಮಾತಾಡಿಸ್ಬೇಡಿ ಅಂತ ಹೇಳ್ತೀರಾ. ಏನಾಯ್ತು ಸರ್, ನಾನು ಜಸ್ಟ್ ಟಚ್ ಮಾಡಿದೆ, ನೀವ್ಯಾಕೆ ಹಿಂಗಾಡ್ತೀರಾ ಅಂತ ಹೇಳ್ತೀನಿ ಅಲ್ವಾ? ಹಾಗೆ ಒಂದು ಹೆಣ್ಮಗುಗೆ ಋತುಚಕ್ರ ಆಗಬೇಕಾದ್ರೆ ಅದರ ಜೊತೆಯಲ್ಲಿರೋ ಭಾವನಾತ್ಮಕ ಬೇರೆ ಉದ್ವೇಗಗಳು, ಸ್ಟ್ರೆಸ್ ಹಾರ್ಮೋನ್ಸು, ಬೇರೆ ಮಾನಸಿಕ ಸಮಸ್ಯೆ, ಹಿಂದೆ ಆದ ಟ್ರಾಮಾ, ಆಕೆನ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ಆಕೆ ಬಾಡಿಯನ್ನು ಆಕೆ ಹೇಗೆ ಆಕ್ಸೆಪ್ಟ್ ಮಾಡಿದ್ದಾಳೆ. ನಿಮ್ಗೆ ವಿಚಿತ್ರ ಅನ್ನಿಸ್ಬೋದು, ಕೇಳೋರಿಗೆ ತುಂಬ ಒಂಥರ ಅನ್ನಿಸ್ಬಹುದು. ಬಟ್ ಒಂದು ಹೆಣ್ಮಗು ಬೆಳೀತಾ ತನ್ನ ಬಾಡಿಲಿ ಆಗುತ್ತಲ್ಲ ಚೇಂಜಸ್ಸು, ಆ ಬ್ರೆಸ್ಟ್ ಗ್ರೋತ್ ಇರ್ಬೋದು, ಕರ್ವ್ಸ್ ಬರೋದಿರ್ಬೋದು, ಅದನ್ನೇ ಅಷ್ಟು ಹೆಣ್ಮಕ್ಳು ಅಸಹ್ಯ ಅಂದ್ಕೊಂಡು ಆಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ನಾನು ಹುಡುಗ ಥರ ಅಂತಾರೆ. ನಾನು ಹೇಳ್ತೀನಿ, ನೀನು ಹುಡುಗಿ ಥರ ಅಂತಾನೆ ಹುಡುಗಿ ಥರ ಬೆಳಿ, ಏನಾಯಿತು ಅಂತ. ನಾನು ಹುಡುಗನ ಥರ ಬೆಳೆಸಿದ್ದೀನಿ ಮೇಡಮ್ ನನ್ನ ಮಗಳನ್ನ ಅಂತಾರೆ. ಅದು ಯಾಕೆ ಹಂಗೆ ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಹುಡುಗಿ ಥರನೇ ಬೆಳೆಸಿ, ಹುಡುಗಿಯಲ್ಲಿರೋ ಶಕ್ತಿಯನ್ನು ಜಾಗೃತ ಮಾಡಿ. ಶಕ್ತಿ ತರೋಕೆ ನೀವು ಹುಡುಗ ಥರ ಅವನ್ನ ಮಾಡಿದ್ರೆ ಬೆಳೆಸ್ಬೇಕಾ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. But I'm talking about the mentality that comes along, where the non-acceptance of the feminine, non-acceptance of her curves and her body and her breast or her thighs is there. ಯಾರಿಗೆ ಇದು ಅಷ್ಟು ಚೆನ್ನಾಗಿ ಆಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ತುಂಬ ಕಮ್ಮಿ ಜನಕ್ಕೆ. ಸೊ ಯಾವಾಗ ಪ್ರೀ ಎಕ್ಸಿಸ್ಟಿಂಗ್ ಈ ಥರದ ಇಶ್ಯೂಸ್ ಅವಳಲ್ಲಿ ಇದೆಯೋ, ಆ 3 ಅಥವಾ 5 ದಿನದ ಸೈಕಲ್ ಆಕೆಗೆ ನರಕವಾಗಿಯೇ ಪರಿಗಣಿಸೋದು. ಅಫ್ಕೋರ್ಸ್ ಫಿಸಿಕಲ್, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಫಿಸಿಕಲ್ ಕಂಡೀಷನ್ಸ್ನ ಹೊರತುಪಡಿಸಿ ನಾನು ಹೇಳ್ತಾ ಇರೋದು.
ಅದೇ ಯಾವಾಗ ಈ ಆಕ್ಸೆಪ್ಟೆನ್ಸ್, ಈ ಸಮಾನತೆ ಇದೆಯೋ, ದೆನ್ ಸೈಕಲ್ ವಿಲ್ ಬಿ ಜಸ್ಟ್ ಒನ್ ಫೇಸ್. ಅಮಾವಾಸ್ಯೆ ಹುಣ್ಣಿಮೆ ಬಂದು ಹೋಗೋ ಥರ ಅದು ಬರುತ್ತೆ ಹೋಗುತ್ತೆ, ಜಸ್ಟ್ ಅ ಪಾರ್ಟ್. ಆಫ್ಕೋರ್ಸ್ ಬಾಡಿಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ, ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಸ್ಟ್ರೋಜನ್ ಲೆವೆಲ್ ಏರುಪೇರಾಗುತ್ತೆ. ಅನ್ನೋದಕ್ಕೆ ಹೂ ಅಂತಾಳೆ, ಅನ್ನೋದಕ್ಕೆ ಬೇಡ ಅಂತಾಳೆ, ದಟ್ ಈಸ್ ದೇರ್. ಬಟ್ ಅದನ್ನು ಅಬ್ಸರ್ವ್ ಮಾಡ್ತಾಳೆ ಆಕೆ. ಸೈಕಲ್ ನಡೀತಿದೆ, ಸ್ವಲ್ಪ ಕೋಪ ಜಾಸ್ತಿ ಬರ್ತಿದೆ, ಹೋಲ್ಡ್ ಆನ್ ಅಂತ ಆಕೆನೇ ಹ್ಯಾಂಡ್ ಬ್ರೇಕ್ ಹಾಕೋತಾಳೆ. ಏನೋ ಗೊತ್ತೂ ಆಗಲ್ಲ, ಸೆನ್ಸ್ ಆಗ್ತಾ ಇರುತ್ತೆ. ಅಬ್ಸಲ್ಯೂಟ್ಲಿ. ನೋಡು, ನನಗೆ ಪ್ರಚೋದನೆ ಆಗ್ತಾ ಇದೆ, ಸೈಕಲ್ ಹತ್ರ ಬಂತಲ್ಲ ಅಂತ ಖಂಡಿತ ಫೀಲ್ ಆಗುತ್ತೆ. ಅದರ್ವೈಸ್ ಇಟ್ಸ್ ಜಸ್ಟ್ another celebration, to be very honest, because your body is literally going through such a feminine outburst ಅಲ್ವಾ ಅದು. ಈಗ ಎಗ್ ರಿಲೀಸ್ ಆಗಿ ನಾನು ಗರ್ಭಿಣಿ ಆಗಲಿಲ್ಲ ಅಂತ ಹೊರಗಡೆ ಬರುವಂಥ ಆ ಒಂದು ಋತುಸ್ರಾವ, isn't it a complete feminine experience? ಕೆಲವೊಬ್ಬರು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ, ಬಹಳ ಲೈಟ್ ಆಗಿ ಬಿಟ್ಬಿಡ್ತಾರೆ. ಅಂದರೆ ಅವರ ಆರ್ಥಿಕ ಸ್ಥಿತಿಗತಿಗಳೇ ಇರ್ಬೋದು ಅಥವಾ ಅವ್ರು ಬೆಳೆದಂತಹ ವಾತಾವರಣ ಇರ್ಬೋದು. ಹೌ ಡೇಂಜರಸ್ ಇಟ್ ಈಸ್ ಅಂತ ಸರ್. ಆ ಕ್ಷಣಕ್ಕೆ ಅದು ಒಂದು ಸಣ್ಣ ಇಶ್ಯೂ ಆಗಿ, ಸಣ್ಣ ಹೊಟ್ಟೆ ನೋವಾಗಿ, ಸಣ್ಣ ಬೇಜಾರಾಗಿ, ಡಿಪ್ರೆಷನ್ ಆಗಿ ಅನ್ನಿಸ್ಬಹುದು. ಆದರೆ ಅನ್ಫಾರ್ಚುನೇಟ್ಲಿ ಒಂದು ಸ್ನೋಬಾಲ್ ರೋಲ್ ಆಗ್ತಾ ಆಗ್ತಾ ಏನಾಗುತ್ತೆ ಸರ್, ದೊಡ್ಡದಾಗೋದಿಲ್ವಾ? ಆ ಥರ ಅದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಖಂಡಿತ ಬೇರೆ 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 ಇಂಪ್ಯಾಕ್ಟನ್ನ ಅದು ಖಚಿತವಾಗಿ ತೋರಿಸುತ್ತೆ, ಇರುತ್ತೆ ಕೂಡ. ಅದು ಅದೇ ಸಮಸ್ಯೆ ಆಗಿ ತೋರಿಸ್ಕೋಬೇಕು ಅಂತ ಏನೂ ಇಲ್ಲ. ನಾಳೆ ದಿನ ಅವಳಿಗೆ ಆ ಹಾರ್ಮೋನ್ಸನ್ನು ಮ್ಯಾನೇಜ್ ಮಾಡೋಕ್ಕಾಗದೆ ಆ ಟೈಮಲ್ಲಿ ಯಾಕೆ ವಿಪರೀತ ಡಿಪ್ರೆಸಿವ್ ಸ್ಟೇಟ್ಗೆ ಹೋಗ್ಬೋದು, ಸುಸೈಡ್ ಟೆಂಡೆನ್ಸಿ ಬರಬಹುದು, ಅಥವಾ ಪೇನನ್ನು ಫೀಲ್ ಮಾಡೋಕ್ಕೆ ಆಕೆಗೆ ಆಗದೆ ಇರೋ ಥರ, ಪೇನ್ ಬೇರ್ ಮಾಡೋಕ್ಕೆ ಆಗದೆ ಇರೋ ಥರದ ಸೂಕ್ಷ್ಮತೆ ಬಂದು ಸಮಸ್ಯೆಗಳನ್ನು ಅನುಭವಿಸಬಹುದು. ದೇರ್ ಕುಡ್ ಬಿ, ಇದೇ ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ದೇರ್ ಕುಡ್ ಬಿ ಮೋರ್. ಎಸ್, ಸೂಕ್ಷ್ಮ ಸ್ಥಿತಿಯನ್ನು ಇದೆಲ್ಲ ನಾರ್ಮಲ್ಲು, ಇದು ಇರಲಿ, ಹೀಗೆ ಇರಲಿ, ಇದನ್ನು ಇಗ್ನೋರ್ ಮಾಡ್ತೀನಿ ಅಂತ ಇಗ್ನೋರ್ ಮಾಡಿನೇ ಮುಂದೆ ದೊಡ್ಡ ದೊಡ್ಡ ಆಘಾತಗಳನ್ನು ಮಾಡ್ಕೊಳ್ಳೋವಂಥದ್ದು. ಇವನ್ ಮೆನ್ ಟು ಹ್ಯಾವ್ ಅ ಪೀರಿಯಡ್ಸ್ ವಿತೌಟ್ ಬ್ಲೀಡಿಂಗ್ ಅಂತ ನಾನು ಒಂದು ಕಡೆ ನೋಡಿದ್ದೆ. ಎಸ್, ಇಮೋಷ್ನಲಿ ಅದ್ರ ಬಗ್ಗೆ. ಎಸ್, ಇವಾಗ ಗಂಡಸರು ಅಂದ ತಕ್ಷಣ ನಾವು ಅಮ್ಮ ಹೇಗೆ ಬೆಳೆಸ್ತಾಳೆ ಗಂಡಸನ್ನ, ತುಂಬಾ ಜನ ಅಮ್ಮಂದಿರು, ಹುಡುಗಾನೋ ನೀನು ಅಳಂಗಿಲ್ಲ, ಹುಡುಗಾಗಿ ಅಳ್ತೀಯ, ನಾಚಿಕೆ ಆಗ್ಬೇಕು ನಿನ್ಗೆ ಅಂದ್ರೆ ಅವನು ಎಲ್ಲೂ ಕಣ್ಣೀರು ಹಾಕಂಗಿಲ್ಲ, ಬಿಕಾಸ್ ಅವನು ಹುಡುಗ. ಎಲ್ಲಿ ಏನ್ ಮಾಡ್ಬೋದು ಅವನು, ಆಮೇಲೆ ದೊಡ್ಡವನಾದ್ಮೇಲೆ ಫ್ರಸ್ಟ್ರೇಷನ್ ಹೆಂಡತಿ ಕಪಾಳಕ್ಕೆ ಹೊಡೆದು ತಿರ್ಸ್ಬೋದು. ಇನ್ನೆಲ್ಲ ಹೊರಗಡೆ ಹಾಕ್ತಾನೆ, ಮೊಬೈಲ್ ಹೊಡೆದಾಕ್ಬೋದು ಅವನು, ಅಥವಾ ಯಾರಿಗೋ ಹೋಗಿ ಒದ್ದು ಬಿಡ್ಬೋದು. ಅಂದ್ರೆ ಆ ದುಃಖ ಫ್ರಸ್ಟ್ರೇಷನ್ ಆಗಿ ಚೇಂಜ್ ಆಗುತ್ತೆ. ಅಬ್ಸಲ್ಯೂಟ್ಲಿ ಸ್ಟೋರ್ಡ್ ದುಃಖ. Yes, you are just not letting him express his human feeling. It is normal to cry. It is absolutely normal for a boy to cry. So do you say that ಆ ಕ್ಷಣದ ಎಮೋಷನ್ಸ್ ಗಳನ್ನು ಹೊರಗಡೆ ಹಾಕೊಂಡ್ಬಿಡಿ ಅಂತ ಹೇಳ್ತೀರಾ? That is 1000% better than bottling it up. ಅದಕ್ಕೆ ನಾನು ಹೌದು ಕಣ್ಣೀರು ಹಾಕ್ಬಿಡೋದೇ. ತುಂಬಾ ಜನಕ್ಕೆ ಹೇಳ್ತಾ ಇರ್ತೀನಿ, ಅಕ್ಕಪಕ್ಕದ ಮನೇಲಿ ಜೋರಾಗಿ ಕಿರ್ಚಾಡ್ತಾ ಇದಾರೆ ಅಂದ್ರೆ, ಅಯ್ಯ ಏನಿದು ಅನ್ಕೋಬೇಡಿ, ಅದು ಆರೋಗ್ಯಕರ ಲಕ್ಷಣ. ಎಷ್ಟೋ ಸತಿ ಯಾಕೆ ಹೇಳಿ, ಸೈಲೆಂಟ್ ಆಗಿ ಇದ್ದುಕೊಂಡು ಒಳಗಡೆ ಟ್ಯೂಮರ್ ಕ್ಯಾನ್ಸರ್ ಬೆಳೆಸ್ಕೊತಾ ಇರ್ತಾರಲ್ಲ ಅವ್ರಕ್ಕಿಂತ, ಅಥವಾ ಒಂದೇ ಸತಿ ಹೋಗಿ ಸೂಸೈಡ್ ಮಾಡ್ಕೊಳ್ತಾರಲ್ಲ ಅವ್ರಕ್ಕಿಂತ ಲೋಟ, ಚೊಂಬು, ಕುಕ್ಕರ್, ಸೌಟು ಬಿಸಾಕೋದು, ಪರವಾಗಿಲ್ಲ ಇನ್ನೂ ಪ್ರೀತಿ ಉಳಿದಿದೆ ಅಂತ ನಿಶಬ್ದತೆ ಬಂದ್ಬಿಡುತ್ತಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ ಅಂತ. ಯಾಕಂದ್ರೆ ಎನಿ ಡೇ ಸರ್, ಎನಿ ಡೇ. ಅಫ್ಕೋರ್ಸ್ ಇನ್ನೊಂದು ಸೈಲೆನ್ಸ್ ಇದೆ, ಅದು ಸ್ಪಿರಿಚುವಲ್ ಲೆವೆಲ್. ಆಧ್ಯಾತ್ಮಿಕವಾಗಿ ನಾವೆಲ್ಲವನ್ನು ತಿಳಿದು ಮೇಲಿನ ಇದಕ್ಕೆ ಹೋದಾಗ್ಲೂ ಒಂದು ನಿರಾಳ ಶಾಂತತೆ ಬರುತ್ತೆ. ಅದು ಕೋಟಿಗೆ ಒಬ್ಬರದ್ದು ಪೇರದು. ಬಟ್ ಅಲ್ಲಿ ಮಾತೇ ಇಲ್ಲ, ಸೈಲೆಂಟ್ ಆಗಿದೆ, ಇಶ್ಯೂ ಇದೆ. ಸೊ ಕಿರ್ಚಾಡ್ತಾರೆ, ಕೂಗಾಡ್ತಾರೆ ಅಂದ ತಕ್ಷಣ ಏನ್ ಹಿಂಗಾಡ್ತಾರೆ ಅಂತ ಅವ್ರನ್ನ ನೆಗೆಟಿವ್ ಆಗಿ ನೋಡ್ಬೇಡಿ. ಕೂಗಾಡ್ತಿದ್ದಾರೆ, ಇನ್ನೂ ಏನೋ ಕನೆಕ್ಷನ್ ಬಾಕಿ ಇದೆ ರೀ. ಸೊ ಅಪ್ರಿಶಿಯೇಟ್ ದಟ್ ಆಕ್ಚುಲಿ. ಸೊ ಆ ಹೆಲ್ದಿ ಎನ್ವಿರಾನ್ಮೆಂಟ್ ಇರಬೇಕು, ಆ ಹೆಲ್ದಿ ಕ್ವಾರಲ್. ಅಫ್ಕೋರ್ಸ್ ನಾನು ಕಿತ್ತಾಡಬೇಕು ಅಂತ ಹೇಳ್ತಲ್ಲ, ಆದರೆ ಇಟ್ ಈಸ್ ನಾಟ್ ಅನ್ಹೆಲ್ದಿ. ಎಸ್, ಅಫ್ಕೋರ್ಸ್ ದೇ ನೀಡ್ ಹೆಲ್ಪ್. ಆ ಕಿರ್ಚಾಟ, ಕೂಗಾಟ, ಅಗ್ರೆಷನ್ನು, ಅದಕ್ಕೆ ಪರಿಹಾರ ಬೇಕು. ಆದರೆ ಅಟ್ಲೀಸ್ಟ್ ಇಟ್ಸ್ ಬೆಟರ್ ದೆನ್ ಯು ನಾಟ್ ಟಾಕಿಂಗ್ ಫಾರ್ 6 months. ಅವತ್ತಿಂದ ನಾನು ಅವಳನ್ನ ಮಾತಾಡ್ಸಲ್ಲ, ಅವತ್ತಿಂದ ಅವಳ ಹತ್ರ ನಾನು ಕೇರ್ ಮಾಡಲ್ಲ, ಅವತ್ತಿಂದ ಅವ್ರಿಗೆ ನಾನು ಊಟನೇ ಬಡಿಸಲ್ಲ. ಅದಕ್ಕಿಂತ ಬೆಟರ್ ಅಲ್ವಾ ಇದು? ಎಸ್. ಆ್ಯಂಡ್ ಎಮೋಷ್ನಲ್ ವೆಲ್ಬಿಂಗ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಈಗ ಜಾಸ್ತಿ ಆಗ್ಬಿಟ್ಟಿದೆ ಅನ್ಕೋತೀನಿ. ಸ್ವಲ್ಪ ಈ ಕಡೆ ಸರಿರಿ ಅಂದರೆ ಎಮೋಷ್ನಲ್ ಆಗ್ಬಿಡ್ತಾರೆ. ಹೌದು. ಒಂದು ಕಪ್ ಕಾಫಿ ಕಪ್ಪನ್ನ ಆ ಕಡೆ ಇಡಿ ಅಂದರೆ ಎಮೋಷ್ನಲ್ ಆಗ್ಬಿಡ್ತಾರೆ. ಎಸ್. ಏನ್ರಿ ಹಿಂಗಾಗ್ಬಿಟ್ಟಿದ್ದೀರಿ ಅಂದರೆ ಎಮೋಷ್ನಲ್ ಆಗ್ಬಿಡ್ತಾರೆ. ಹೌದು. ಅಂದರೆ ಒಂದು ಸಣ್ಣ ಸಣ್ಣ ಸ್ಟೇಟ್ಮೆಂಟ್ಗಳದು ಕೂಡ ಎಮೋಷ್ನಲ್ ಆಗಿ ತಗೊಂಡು ಅದನ್ನೇ ಏನೋ ಒಂದು ದೊಡ್ಡ ಪೇನ್ ಥರ ತೋರಿಸ್ಕೊಳ್ಳೋ ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಹೌದು. ಸೊ ಎಸ್, ಇದಕ್ಕೆ ಉತ್ತರವನ್ನು 2 ಸಂಗತಿಯಲ್ಲಿ ನಾನು ಆಲ್ರೆಡಿ ಕೊಟ್ಟೆ. ಒಂದು, ಇಟ್ ಈಸ್ ನಾಟ್ ಅಬೌಟ್ ದಟ್ ಕಾಫಿ ಆರ್ ಟೀ ಆರ್ ಜರ್ಕೋಳಿ ಅಥವಾ ಯಾಕೆ ಹೀಗಿದ್ದೀರಾ. ಇಟ್ಸ್ ನಾಟ್ ಅಬೌಟ್ ದಟ್. ಇಟ್ ಇಸ್ ಅಬೌಟ್ ಸಮಥಿಂಗ್ ಎಲ್ಸ್. ಅದು ಯಾವುದನ್ನು ಟ್ರೀಟ್ ಮಾಡದೆ ಇಲ್ಲಿ ಆ ಸಣ್ಣ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಢಪ್ ಅಂತ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಿಂದ ಅವ್ರ ಕಂಟ್ರೋಲ್ಗೆ ಹೊಟ್ಟೋಯ್ತು. ಎರಡನೇದು, ಒಳಗಡೆ ಎಲ್ಲ ಆಂತರಿಕ ಗಾಯಗಳಿವೆ. ಸ್ವಲ್ಪ ಹೀಗೆ, ಈಗ ಗಾಯ ಆದರೆ ಸೀರಿಯಸ್ ಆಗಿ ಹಿಂಗೆ ತಾಕಿದ್ರೂ ನಮಗೆ ಉರಿ ಆಗೋ ಥರ
ಅದು ಪ್ರಚೋದನೆ ಕೊಡ್ತಾ ಇದೆ. ಸೊ ಇಲ್ಲಿ ಅನ್ಅಡ್ರೆಸ್ಡ್ ಇಶ್ಯೂಸ್, ಬಾಟಲ್ಡ್ ಅಪ್ ಇಶ್ಯೂಸ್, ನಿಮ್ಮ ವಿಚಾರಗಳನ್ನು ನೀವೇ ತೊಳೆದು ತಿಕ್ಕಿ ನೋಡಿಕೊಂಡು ಪ್ರಾಮಾಣಿಕವಾಗಿ ಕಸವನ್ನು ಆಚೆ ತೆಗೆದಿದ್ದರಿಂದ ಬಂದಂತಹ ಸಮಸ್ಯೆ. ನಿಮ್ಮ ಈಗೋ, ನನ್ನಲ್ಲೇ ಕೋಪ ಜಾಸ್ತಿ ಇದೆ, ನಾನೇ ಜಾಸ್ತಿ ಸ್ವಲ್ಪ ಅನಲೈಸ್ ಮಾಡ್ತೀನಿ, ನಾನೇ ಸ್ವಲ್ಪ ಕೆಟ್ಟ ಬುದ್ಧಿ ತೋರಿಸ್ತಾ ಇದ್ದೀನಿ, ನಾನೇ ಸೆಲ್ಫಿಶ್ ಆಗಿದ್ದೀನಿ, ನಾನೇ ಆಕೆಗೆ ಫ್ರೀಡಮ್ ಕೊಡ್ತಾ ಇಲ್ಲ, ಈ ಥರ ನಾನೇ ಅನ್ನೋ ಒಂದು ವಿಚಾರಧಾರೆ ಎಷ್ಟು ಜನಕ್ಕಿದೆ? ಗಂಡು ಹೆಣ್ಣು ಬಿಟ್ಟು ಯೋಚನೆ ಮಾಡೋಣ, ಎಷ್ಟು ಜನಕ್ಕಿದೆ ಸರ್? ಎಷ್ಟು ಜನಕ್ಕಿದೆ? ಎಲ್ಲರೂ ನೀನೇ ಅನ್ನೋರೇ ಎಲ್ಲರೂ ರೇಸಲ್ಲಿ ನಿಂತ್ಕೊಂಡಿರೋರು. ನಿನ್ನಿಂದಾನೇ ಆಯಿತು. ಅಬ್ಸಲ್ಯೂಟ್ಲಿ. ಇನ್ಫ್ಯಾಕ್ಟ್ ಯಾವ ಮಟ್ಟಿಗೆ ಅಂದರೆ ನಾವು ಪೇಷಂಟ್ಗಳು ಮಾತಾಡಿಸ್ಬೇಕಾದ್ರೆ, ಅಯ್ಯೋ ಮೇಡಮ್ ನಿಮಗಾದರೆ ಗೊತ್ತಾಗ್ತಾ ಇತ್ತು ಅಂತ ನಮ್ಮ ಕಡೆನೇ ತಿಳ್ಕೊಂಡ್ಬಿಡ್ತಾರೆ. ಅಂದರೆ ಅವರಿಗೆ ಓಪನ್ನೆಸ್ಸೇ ಇಲ್ಲ. ಇಲ್ಲ 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 ನಿಮ್ಗೆ ಆಗಿಲ್ವಲ್ಲ ಅದಕ್ಕೆ ಹಂಗೆ ಅನ್ಸುತ್ತೆ. ಎಸ್, ಝೀರೋ. They don't want to believe that the issue starts with me and ends with me and I have attracted it and I have a solution ಅನ್ನೋದು ಗೊತ್ತಿಲ್ಲ. Yes, and ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನೀವು ಹೇಳಿದ್ದು. ಈಗ ಲೆಟ್ಸ್ ಸೇ ವಿ ಆರ್ ಪಾರ್ಟ್ನರ್ಸ್ ಅಂಡ್ ನಿಮ್ಮಲ್ಲಿ ಏನೋ ನಾನು ಕಂಟ್ರೋಲೇ ಮಾಡೋಕ್ಕಾಗದೇ ಇರೋ ರಿಯಲ್ ಇಶ್ಯೂ ಇದೆ. ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋ ದೊಡ್ಡ ಸೀಕ್ರೆಟ್ ಏನು ಗೊತ್ತಾ? ನೀವು ಹೇಗಾದ್ರೂ ಇರಿ, ನನಗೆ ಎವಿಡೆಂಟ್ ಆಗಿ ಗೊತ್ತಾಗಿದೆ ನಿಮ್ಮಿಂದಾನೇ ಪ್ರಾಬ್ಲಮ್, ನಿಮ್ದೇ ಸಮಸ್ಯೆ ಅಂತ. ಮಾತಲ್ಲಿ ಹೇಳಿದೆ, ಬೈದ್ ಹೇಳಿದೆ, ಕೌನ್ಸಿಲಿಂಗ್ ಮಾಡಿಸಿದೆ, ಇನ್ನೊಬ್ಬರ ಕೈಲಿ ಹೇಳಿದೆ, ವರ್ಕೌಟ್ ಆಗ್ಲಿಲ್ಲ. ನಾನು ನನ್ನ ಮೇಲೆ ವರ್ಕ್ ಮಾಡಕ್ ಶುರು ಮಾಡಿದ್ರೆ, ದಿಸ್ ಇಸ್ ಅ ಗ್ರೇಟ್ ಸೀಕ್ರೆಟ್, ನಿಮ್ಮಲ್ಲಿ ಚೇಂಜಸ್ ಆಗಕ್ ಶುರು ಆಗುತ್ತೆ. ಎಷ್ಟು ಜನಕ್ಕೆ ನಂಬಿಕೆ ಬರುತ್ತಿದೆ? ಹೌದು, ನಿಜ. ಎಸ್, ಬುದ್ಧ ಅಂಗುಲಿನ ಮಾಲಿನ ಸ್ಟೋರಿ ಇನ್ನೇನು? ಅದೇ ಬುದ್ಧನ ಕೈಯಲ್ಲಿ ಕತ್ತಿನೇ ಇರಲಿಲ್ಲ. ಬುದ್ಧ ಹ್ಯಾಡ್ ವರ್ಕ್ಡ್ ಆನ್ ಹಿಮ್ಸೆಲ್ಫ್. ಆತ ಆಲ್ರೆಡಿ ಜ್ಞಾನೋದಯದ ಪಥವನ್ನು ಹತ್ಬಿಟ್ಟಿದ್ರು. ಎದುರುಗಡೆ ಇರೋನ್ಗೆ ಕತ್ತಿ ತೋರಿಸ್ಬಿಟ್ಟು ನನಗೇನೋ ನಿನ್ನ ಕತ್ತಿ ತೋರಿಸಿ ಅಂತ ಬುದ್ಧ ಹೇಳಲಿಲ್ಲ. ಮಗು ಅಂದ ಅಷ್ಟೇ. ಈಗ ನಾವು ಮಗು ಅಂತೀವಿ, ಅವ್ನು ಬಿಟ್ಬಿಡ್ತಾನ? ಕತ್ತಿ ಬಿಟ್ಬಿಡ್ತಾನ? ಏನು ಮಗು ಪಗು ಬಾಯಿಲಿ ಅಂತ ನಮ್ಮನ್ನು ಹಾಕಿ ಕೂದೇ ಬಿಡ್ತಾ ಇದ್ನು ಅವನು. ಆದರೆ ಬುದ್ಧ ಮಗು ಅಂದಾಗ ತಂದೆ ಅಂತ ಅವ್ನು ಬಿಟ್ಬಿಡ್ತಾನೆ, ಯಾಕಂದರೆ ಬುದ್ಧ ಗೆದ್ದು ಬಿಟ್ಟಿದ್ದಾನೆ. ಸೊ ನೀವು ನನ್ನ ಮಾತು ಕೇಳ್ತಾ ಇಲ್ಲ ಅಂದರೆ ನಾನು ನನ್ನ ಮೇಲೆ ವರ್ಕ್ ಮಾಡಿದ್ರೆ ಐ ಹ್ಯಾವ್ ಅ ಗ್ರೇಟರ್ ಆ್ಯಂಡ್ ಹೈಯರ್ ಪವರ್ ಆನ್ ಯು. ಇದು ಎಷ್ಟು ಜನಕ್ಕೆ ಒಪ್ಕೊಳ್ಳೋಕೆ ರೆಡಿ ಇದ್ದಾರೆ ಹೇಳಿ? ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ. ಇದು ಫಿಸಿಕ್ಸ್ ಫಾರ್ಮ್ಲಾ ಅಲ್ಲ, ಇದು ಆಲ್ಜಿಬ್ರಾ ಫಾರ್ಮ್ಲಾ ಅಲ್ಲ, ಇದು ದಿಸ್ ಇಸ್ ಸ್ಪಿರಿಚುವಲ್ ಫಾರ್ಮ್ಲಾ. ಅಬ್ಸಲ್ಯೂಟ್ಲಿ, ದಿಸ್ ಇಸ್ ಯೋರ್ ಹಾರ್ಟ್ಸ್ ಲ್ಯಾಂಗ್ವೇಜ್. ಟಾಕ್ ದಟ್ ಲ್ಯಾಂಗ್ವೇಜ್ ಅಂಡ್ ಸಿ ಹೌ ಯು ಕ್ಯಾನ್ ಗೇನ್ ಪವರ್ ಆನ್ ಎನಿ ಸಿಚುವೇಶನ್ ಅ ಪರ್ಸನ್. ಐ ಥ್ರೋ ಓಪನ್ ಚಾಲೆಂಜ್ ಆನ್ ದಿಸ್. ಎಷ್ಟೋ ಜನ ಗಂಡಂದಿರು ಮಕ್ಕಳಿಗೆ ಪರಿಹಾರ ಇಲ್ಲ ಮೇಡಮ್, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದಾಗ ಬಿಟ್ಟಾಕ್ರಿ, ನೀವು ನಿಮ್ಮ ಮೇಲೆ ವರ್ಕ್ ಮಾಡಿ. ಹೆಂಗೆ ಮೇಡಮ್ ನನ್ನ ಮೇಲೆ ವರ್ಕ್ ಮಾಡಿದ್ರೆ? ವಿ ಆರ್ ಆಲ್ ಕನೆಕ್ಟೆಡ್. ಅದಕ್ಕೆ ಆಗಿನ ಕಾಲದಲ್ಲಿ ಊರವರೆಲ್ಲ ಮಳೆ ಬರಲಿ ಅಂತ ಹೇಳೋದು, ಊರವರೆಲ್ಲ ಪ್ರಾರ್ಥನೆ ಮಾಡೋದು, ಊರವರೆಲ್ಲ ಶಾಂತಿ 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 ಅಂತ ಸರ್ವೇ ಜನ ಸುಖಿನೋ ಭವಂತು. ಲೈಕ್ ಮೈಂಡೆಡ್ ಇರಬೇಕು. ಅಬ್ಸಲ್ಯೂಟ್ಲಿ, ಇಟ್ಸ್ ಆಲ್ ಅಬೌಟ್ ದ ಕನೆಕ್ಷನ್ ಅಂಡ್ ಬಿಲೀಫ್ ಅಂಡ್ ಮೆಚ್ಯೂರಿಟಿ ಟು ಕನೆಕ್ಟ್ ದೇರ್. ನಮಗಷ್ಟು ಮೆಚ್ಯೂರಿಟಿನೇ ಇಲ್ಲ, ಬಿಕಾಸ್ ವಿ ಆರ್ ಸೋ ಬುಕ್ಕಿಶ್. ಟೆಕ್ಸ್ಟ್ ಬುಕ್ಕನ್ನು ಅರ್ದು ಕುಡಿದು ವಾಂತಿ ಮಾಡಿ ಎಷ್ಟು ಡಮ್ ಆಗಿಬಿಟ್ಟಿದ್ದೀವಿ ಅಂದರೆ, ವಿತ್ ಡ್ಯೂ ರೆಸ್ಪೆಕ್ಟ್, ಅಫ್ಕೋರ್ಸ್ ಅದು ನಮ್ಗೆ ಸಾಕಷ್ಟು ಜ್ಞಾನ ಓಪನ್ನೆಸ್ ಕೊಡ್ತಾ ಇದೆ, ಬಟ್ ಅದು ಡಮ್ ಕೂಡ ಮಾಡ್ತಾ ಇದೆ ನಮ್ಮನ್ನು. ಆನ್ ದ ಅದರ್ ಸೈಡ್ ಇಟ್ ಇಸ್ ಮೇಕಿಂಗ್ ಅಸ್ ಯೂಸ್ಲೆಸ್, ಬಿಕಾಸ್ ವಿ ಬಿಲೀವ್ ಅದು ನಂಗೆ ಗೊತ್ತಲ್ವಾ, ನಂಗೆ ಎಲ್ಲ ಗೊತ್ತು. ಅಯ್ಯೋ ಎಷ್ಟು ಸ್ಟುಪಿಡಿಟಿ ಅನಿಸುತ್ತೆ. ಬಟ್ ನಿಜವಾಗ್ಲೂ ತಿಳ್ಕೊಂಡಿರೋರು ಅದರ ಜೊತೆಯಲ್ಲೇ ಸ್ಪಿರಿಚುವಲ್ ಸೈನ್ಸಸ್ಸನ್ನು ಎರಡು ಟ್ರ್ಯಾಕ್ ಥರ ತಗೊಂಡು ಹೋಗ್ತಾರೆ. ಆ್ಯಂಡ್ ದಟ್ ಈಸ್ ವೇರ್ ಯುವರ್ ಟ್ರೈನ್ ಆಫ್ ಲೈಫ್ ಕ್ಯಾನ್ ಪ್ರೊಸೀಡ್ ಫರ್ದರ್. ಆ್ಯಂಡ್ ಫೈನಲಿ ವಿ ಆರ್ ಇನ್ ಫೈನಲ್ ಸ್ಟೇಜ್. ಎಸ್, ಹಿಪ್ನೋಟೈಸ್ ಬಗ್ಗೆ ಹೇಳೋದಾದರೆ, ಅಂದರೆ ಥೆರಪಿಯಲ್ಲಿ ಹಿಪ್ನೋಟೈಸ್ ಇಸ್ ಒನ್ ಆಫ್ ಅ ಪಾರ್ಟ್ ಅಂತ ಕೇಳಿದ್ದೀನಿ. ಹಿಪ್ನೋಟೈಸ್ ಅಂದಾಗ ಒಬ್ಬ ವ್ಯಕ್ತಿಯನ್ನು ಮತ್ತೊಬ್ಬರು ತಮಗೆ ಬೇಕಾದಂತೆ ನಡೆಸಿಕೊಳ್ಳುವುದು, ಕುಣಿಸುವುದು ಅನ್ನುವಂತಹ ಒಂದು ಪರಿಕಲ್ಪನೆ ಇದೆ. ಓಕೆ, ಫೈನ್. ಈಗ ಹಿಪ್ನೋಟೈಸ್ ಅಂದ ತಕ್ಷಣ ಅನಿಮಲ್ ಹಿಪ್ನೋಟೈಸ್ ಕೂಡ ನಾವು ನೋಡಿರ್ತೀವಿ. ಈಗ ಕೆಲ ಪ್ರಾಂತಗಳಲ್ಲೆಲ್ಲ ಕೋಳಿ ಪಂದ್ಯಗಳೆಲ್ಲ ಆಗುತ್ತೆ, ಆ ಕೋಳಿನ ಹಿಪ್ನೋಟೈಸ್ ಮಾಡಿರ್ತಾರೆ, ಅದು ಜಗಳಾಡಕ್ಕೆ ಚೆನ್ನಾಗಿ. ಆಮೇಲೆ ಮೇಕೆ ಗುದ್ದಾಟ ಅದೆಲ್ಲ ಆಗುತ್ತೆ, ಅದನ್ನು ಹಿಪ್ನೋಟೈಸ್ ಮಾಡಿರ್ತಾರೆ. ಹಾವುಗಳನ್ನು ಹಿಪ್ನೋಟೈಸ್ ಮಾಡೋದನ್ನು ನಾವು ನೋಡಿದ್ದೀವಿ. ಮೆನಿ ಅನಿಮಲ್ಸ್ಗಳನ್ನು ಹಿಪ್ನೋಟೈಸ್ ಮಾಡ್ತೀವಿ. ಬಟ್ ಅವ್ರು ಯಾರು ನಿಮ್ಮ ಥರ PhD ಮಾಡಿರಲ್ಲ. ಬಟ್ PhD ಮಾಡಿರೋರು, ಭಾಳ ಡೀಪಾಗಿ ಅಧ್ಯಯನ ಮಾಡಿರೋರು ಮಾತ್ರ ವ್ಯಕ್ತಿಗಳನ್ನು, ಅಂದರೆ ಮನುಷ್ಯರನ್ನು ಹಿಪ್ನೋಟೈಸ್ ಮಾಡಬಲ್ಲರು. ಯಾಕೆಂತಂದರೆ ಮನುಷ್ಯರು ಈಸ್ ಮಚ್ ಮೋರ್ ಗ್ರೇಟರ್ ದೆನ್ ಅನದರ್ ಕಾನ್ಷಿಯಸ್ ಲೆವೆಲಲ್ಲಿ ಬೇರೆ ಅನಿಮಲ್ಸ್ಗಳಿಗಿಂತ ಭಾಳ ಸ್ಟ್ರಾಂಗ್ ಆಗಿರೋದ್ರಿಂದ ಅವ್ರನ್ನ ಹಿಪ್ನೋಟೈಸ್ ಮಾಡೋಕ್ಕೂ ಭಾಳ ಸ್ಟ್ರಾಂಗ್ ಮೈಂಡ್ಸೆಟ್ ಬೇಕು. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಎಸ್, ಈಗ ಹಿಪ್ನೋಸಿಸಲ್ಲಿ 2-3 ಥರ ಇದೆ ಸರ್. ಅನ್ಫಾರ್ಚುನೇಟ್ಲಿ ನಾವು ಹಿಪ್ನೋಸಿಸ್ ಅಂದ ತಕ್ಷಣ ಅವ್ರಿಗೇನೋ ಮತ್ತೆ ಬರ್ಸ್ಬಿಡೋದು, ಅವ್ರು ಕಳೆದೋಗ್ಬಿಡೋದು, ಅದರಲ್ಲಿ ಎರಡೇ, ಒಂದು ಹಿಂದಿನ ಜನ್ಮ, ಒಂದು ಪ್ರೇತಾತ್ಮ ನೋಡೋದು, ಇಷ್ಟೇ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಡೆಫಿನೆಟ್ಲಿ ನಾಟ್ ಟ್ರೂ. ನಾವು ಒಂದಿನದಲ್ಲಿ ನಾವೆಲ್ಲರೂ ಸೆಲ್ಫ್ ಹಿಪ್ನೋಸಿಸ್ಗೆ ಸುಮಾರು ಸತಿ ಹೋಗ್ತೀವಿ ಅಂದರೆ ನಂಬ್ತೀರಾ? ನೀವು ನಿಮ್ಮನ್ನು ಬೆಳಗ್ಗೆಯಿಂದ ಸಾಕಷ್ಟು ಸತಿ ಹಿಪ್ನೋಟೈಸ್ ಮಾಡ್ಕೊಂಡಿದ್ದೀರಾ, ನಂಬ್ತೀರಾ? ಹೇಗೆ ಅಂದರೆ, ಈಗ ನಿಮ್ಮ ಮನೆಯಿಂದ ನೀವು ಇಲ್ಲಿಗೆ ಬಂದಿದ್ದೀರಾ ಅಲ್ವಾ ಸರ್, ಸ್ಟುಡಿಯೋವರೆಗೂ. ಈಗ ವೆದರ್ ಯು ಆರ್ ರೈಡಿಂಗ್ ಆರ್ ಡ್ರೈವಿಂಗ್, ನಿಮಗೆ ಗೊತ್ತೇ ಆಗದೆ ನೀವು ಲೆಫ್ಟು ರೈಟು ಸ್ಟೇರಿಂಗ್ ಚೇಂಜ್ ಮಾಡೋದು, ಇಲ್ಲಿ ಬಂದುಬಿಟ್ಟಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲದೆ ಆಗ್ತಾ ಇರಲ್ವಾ? ಇಟ್ಸ್ ನಥಿಂಗ್ ಬಟ್ ಹಿಪ್ನೋಟೈಸಿಂಗ್ ಯುವರ್ ಸೆಲ್ಫ್.
ಹೌದಲ್ವಾ? ಹೂವು ಕಟ್ಟೋರು ಎಲ್ಲೋ ನೋಡ್ಕೊಂಡು ಹೀಗೆ ಕಟ್ತಾ ಇರ್ತಾರಲ್ಲ, ದಟ್ಸ್ ಪಾರ್ಟ್ ಆಫ್ ವೇರ್ ದೇ ಆರ್ ಯೂಸಿಂಗ್ ದ ಸಬ್ ಕಾನ್ಷಿಯಸ್ ಆ್ಯಂಡ್ ದೇ ಆರ್ ಡೂಯಿಂಗ್ ಇಟ್ ಇನ್ ದಟ್ ಸ್ಟೇಟ್. ಸೊ ಒಂದು ದಿನದಲ್ಲಿ ನಾವು ಎಷ್ಟೋ ಸತಿ ನಮಗೆ ಗೊತ್ತಿದೆ ಹಲ್ಲುಜ್ಜು ಅಂತ ಕ್ರಿಯೆ ರಿಪಿಟೇಟಿವ್ ಆಗಿ ಮಾಡುವಂಥದ್ದು ಪ್ರೋ ಅಂತೀವಲ್ಲ, ಆ ಥರದ್ದು ಎಷ್ಟೋ ಸಂಗತಿಗಳಲ್ಲಿ ವಿ ಗೆಟ್ ಇನ್ ಟು ದಟ್ ಲೆವೆಲ್ ಆಫ್ ದ ಬ್ರೈನ್ ಆ್ಯಂಡ್ ವಿ ಡೂ ಇಟ್. ನಮ್ಗೆ ಗೊತ್ತೇ ಇರಲ್ಲ ಅಷ್ಟೇ. ವಿತ್ ಅವರ್ ಲವ್ಡ್ ಒನ್ಸ್, ನಮ್ಮ ಚಿಕ್ಕ ಮಗು ನಮ್ಮನ್ನು ಹಿಪ್ನೋಟೈಸ್ ಮಾಡಲ್ಲ ಅಂದ್ಕೊಂಡಿದ್ದೀರಾ? ಖಂಡಿತ ಮಾಡುತ್ತೆ. ಸೊ ದಟ್ ಈಸ್ ಒನ್ ಪಾರ್ಟ್. ಇನ್ನೊಂದು ಕ್ಲಿನಿಕಲ್ ಹಿಪ್ನೋಸಿಸ್ ವಿಚ್ ವಿ ಯೂಸ್ ಇನ್ ಥೆರಪಿ. ಅವ್ರ ಸುಪ್ತ ಮನಸ್ಸಿನ ಸ್ಥಿತಿ ಕರ್ಕೊಂಡು ಹೋಗಿ ಅವರ ಮೂಲ ಕಾರಣಗಳನ್ನ ಅವರೇ ಅರ್ಥ ಮಾಡಿಕೊಂಡು ರಿಲೀಸ್ ಮಾಡಿ ಹೇಳುವಂಥದ್ದು. ಇನ್ನೊಂದು ರ್ಯಾಪಿಡ್ ಹಿಪ್ನೋಸಿಸ್, ಸ್ಟೇಜ್ ಹಿಪ್ನೋಸಿಸ್. ಅಂದರೆ ಕೂತ್ರೆ ಹಾಗೆ ಕುಣಿಸ್ಬಿಡೋದು, ನಿಂತರೆ ನೀನು ಬೀಳ್ತೀಯ ಅಂದರೆ ಬಿದ್ದು ಬಿಡೋದು, ನಿಮ್ಮ ಕೈನ ನಮ್ಮ ಮಾಡಿ ಚುಚ್ಚಿದ್ರು ಗೊತ್ತಾಗಲ್ಲ ಅಂದರೆ ಚುಚ್ಚೋದು, ಈ ಥರದ್ದೆಲ್ಲ ಬೇರೆ ಬೇರೆ ರ್ಯಾಪಿಡ್ ಹಿಪ್ನೋಸಿಸ್ ಅಂತ ಹೇಳ್ತೀವಿ, ಸ್ಟೇಜ್ ಹಿಪ್ನೋಸಿಸ್ ಅದು. ಸೊ ಎಸ್, ಇಟ್ ಇಸ್ ಪಾಸಿಬಲ್. ಆ್ಯನಿಮಲ್ಸ್ನೂ ಮಾಡಬಹುದು, ಮನುಷ್ಯರನ್ನೂ ಮಾಡಬಹುದು. ಅದನ್ನು ನನ್ನ ಸ್ಪೆಷಲೈಸೇಷನಲ್ಲಿ ನಾನು ಕ್ಲಿನಿಕಲ್ ಹಿಪ್ನೋಸಿಸ್ ನನ್ನ ಸ್ಪೆಷಲೈಸೇಷನ್. ಅಂದರೆ ಸ್ಟೇಜಲ್ಲಿ ಈಗ ಕೂಣಿಸೋದು, ಮಲಗಿಸೋದು, ಅವ್ರ ಮೇಲೆ ನಡ್ಕೊಂಡು ಹೋಗೋದು, ಇದೆಲ್ಲ ಮಾಡ್ತೀವಿ. ದಟ್ಸ್ ಆಲ್ ದೇರ್. ಎಸ್, ಅಫ್ಕೋರ್ಸ್. ಬಟ್ ನನ್ನ ಇಂಟ್ರೆಸ್ಟ್ ಅದಲ್ಲ. ಬಿಕಾಸ್ ನಾನು ಥೆರಪಿ ಅಂತ ಮಾಡಿದ್ರಿಂದ ಅವರ ಸುತ್ತ ಮನಸ್ಸಿಗೆ ಸ್ಥಿತಿಗೆ ಎಷ್ಟು ಆಳವಾಗಿ ಹೋದರೂ ಅಷ್ಟೇ, ಆಳವಾಗಿ ಹೋಗೋಕ್ಕಾಗದೇ ಇದ್ರೂ ಅಷ್ಟೇ, ಅವರಿಂದ ಭಯ, ಅಸಮಾಧಾನ, ಅನಾರೋಗ್ಯ, ಮೂಲ ಕಾರಣ, ಭಾವನಾತ್ಮಕ ಒತ್ತಡ, ಬೇಜಾರು, ಇದನ್ನು ಬಿಡಿಸೋದು ನನ್ನ ಸ್ಪೆಷಲೈಸೇಷನ್. ಎಸ್, ಹಿಪ್ನಾಸಿಸ್ ಇಸ್ ಪಾಸಿಬಲ್. ಆ್ಯಂಡ್ ಅದು ಕೇವಲ ಎಲ್ಲೋ ತಿಳ್ಕೊಂಡು ಹೋಗೋದಷ್ಟೇ ಅಲ್ಲ. ಇಟ್ ಹ್ಯಾಸ್ ಡಿಫ್ರೆಂಟ್ ಲೇಯರ್ಸ್ ಆಫ್. ಅಂದರೆ ಹಿಪ್ನೋಟೈಸ್ ಈಸ್ ನಥಿಂಗ್ ಬಟ್ ಮನಸ್ಸನ್ನು ಒಂದು ಹಂತಕ್ಕೆ, ಅಂತರ ಮನಸ್ಸನ್ನು ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗೋದು, ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು. ಶಾಸ್ತ್ರೀಯವಾಗಿ ಮನೋನಿಯಾಮಕ ಅಂತ ಕರೀತಾರೆ ಯಾರಿಗೆ? ಶಿವನಿಗೆ. ಅಂದರೆ ಮನಸ್ಸನ್ನು, ಅಂದರೆ ದಾಸರು ಒಂದು ಮಾತು ಹೇಳಿದ್ದಾರೆ, ವೇಗದಿ ಬರುವ ಶೂಲಕ್ಕೆ ಶಿರವ ನೀಡಲಬಹುದು, ಮರಳನ್ನು ಅರೆದು ಎಣ್ಣೆಯ ತೆಗೆಯಬಹುದು. ಮರಳಲ್ಲಿ ಎಣ್ಣೆ ತೆಗಿಯೋಕ್ಕಾಗುತ್ತೆ? ನೆವರ್. ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಶೂಲ ಜೋರಾಗಿ ಬರ್ತಾ ಇದ್ರೆ ಕುತ್ತಿಗೆ ಕೊಟ್ಬಿಡ್ಬೋದು ನಾವು ಅದಕ್ಕೆ. ಹರಿಯುವ ನದಿಯ ದಿಕ್ಕ ತಿರುಗಿಸಲಬಹುದು, ಆದರೆ ಮನಸ್ಸು ನಿಲ್ಲಿಸುವುದು ಬಹಳ ಕಠಿಣ. ಅಂದರೆ ಇಂಪಾಸಿಬಲ್ ಥಿಂಗ್ಸ್ಗಳನ್ನೆಲ್ಲ ಪಾಸಿಬಲ್ ಮಾಡಿಬಿಡ್ಬೋದು, ಮನಸ್ಸು ನಿಲ್ಲಿಸೋದು ಬಹಳ ಕಠಿಣ. ಆದ್ದರಿಂದ ಅದಕ್ಕೆ ಮನೋನಿಯಾಮಕನ ಮೊರೆ ಹೋಗಬೇಕು ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ. ಸೊ ಅಂತಹ ಮನೋನಿಯಾಮಕನನ್ನು ಒಲಿಸ್ಕೊಂಡು ವಾಮದ ಮೂಲಕ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳೋರು, ಅದನ್ನು ವಶೀಕರಣ ಪಡ್ಕೊಳ್ಳೋರು ಇದ್ದಾರೆ. ದಟ್ ಈಸ್ ವಿ ಕಾಲ್ಡ್ ಬ್ಲ್ಯಾಕ್ ಮ್ಯಾಜಿಕ್. ಸೊ ಅದಕ್ಕೂ ಹಿಪ್ನೋಟೈಸ್ಗೂ ಏನು ಡಿಫ್ರೆನ್ಸ್? ಸೊ ಇಲ್ಲಿ ಒಬ್ಬರ ಹಿತಕ್ಕೆ, ಒಬ್ಬರ ಹೈಹಿತಕ್ಕೆ ಹೌದು ಮಾಡ್ಕೊಳ್ಳುವಂಥ ಡಿಫ್ರೆನ್ಸ್ ಒಂದಾದರೆ, ಇನ್ನೊಂದು ಒಬ್ಬರಿಗೆ ಗೊತ್ತಿದ್ದು ಒಬ್ಬರಿಗೆ ಗೊತ್ತಿಲ್ಲದೆ ಗುಪ್ತವಾಗಿ ಮಾಡುವಂಥದ್ದು. ಇದರ ನಡುವೆ ಇರೋ ಸೂಕ್ಷ್ಮವಾದ ಡಿಫ್ರೆನ್ಸ್. ಅಂದರೆ ನಿಮ್ಗೆ ಗೊತ್ತಿದ್ದು ನಿಮ್ಮ ಒಳಿತಿಗೆ ನಾನು ಇದನ್ನು ಮಾಡಿ ಅಥವಾ ಮಾಡಲಾ ಅಂತ ಕೇಳಿ ಅಥವಾ ಮಾಡ್ತಾ ಇದ್ದಿದ್ದು, ಇದೆಲ್ಲವೂ ನಮ್ಮ ಹೀಲಿಂಗ್ ಆಸ್ಪೆಕ್ಟಲ್ಲಿ ಹಿಪ್ನೋಥೆರಪಿಯಲ್ಲಿ ಆಗುತ್ತೆ. ಆದರೆ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ವಿರುದ್ಧವಾಗಿ, ನಿಮ್ಮ ಅಹಿತಕ್ಕಾಗಿ ನಾವು ಹೇಳಿದಾಗೆ, ಅಥವಾ ನಿಮ್ಮ ಕೆಟ್ಟ ಅವನತಿಗಾಗಿ, ಒಂದು ದುರುದ್ದೇಶದಿಂದ ಮಾಡುವಂಥ ಯಾವುದೇ ಕ್ರಿಯೆಗೆ ಖಂಡಿತ ನಾವು ವಾಮಾಚಾರ ಅಂತ ಹೇಳಬಹುದು. ಬಟ್ ಎರಡನ್ನೂ ನಿಯಂತ್ರಿಸುವ ಕಂಟ್ರೋಲ್ ನಿಮ್ಮ ಕೈಲಿರುತ್ತೆ. ನೀವು ಬೇಕು ಅಂದ್ರೆ ಅದನ್ನ ತಗೋಬಹುದು, ಬೇಡ ಅಂದ್ರೆ ನಿಲ್ಲಿಸಬಹುದು, ಬರಬಾರ್ದು ಅನ್ನೋ ರೀತಿಯಲ್ಲೂ ಅದನ್ನ ನೀವು ಮಾಡಬಹುದು. ಬಟ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. Yes. Can we try? Of course, yes. With this setup, whatever best we can do, we can do. Okay, sure, yes. Sure. ನಿಮಗೆ ಮೆಡಿಟೇಷನ್ ಮಾಡಿ ಅನುಭವ ಇದೆಯಾ? Not very. At least sitting with yourself, relaxing. Great. So ಕಣ್ಣು ಮುಚ್ಕೊಳ್ಳಿ. ತೆಗಿಲ ಗ್ಲಾಸ್ನ? ತೆಗಿಬಹುದು. Fine. Yes. ರಿಲ್ಯಾಕ್ಸ್ ಆಗಿ ಕಣ್ಣು ಮುಚ್ಕೊಳ್ಳಿ, ದೀರ್ಘವಾಗಿ ಉಸಿರಾಡಿ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸಿ. ಜಸ್ಟ್ ಫೋಕಸ್ ಆನ್ ಯುವರ್ ಬ್ರೀದಿಂಗ್. ಅಫ್ಕೋರ್ಸ್ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಬೇರೆ ಬೇರೆ ಏನೇನೋ ಸಂಗತಿಗಳು ನೆನಪಾಗುತ್ತೆ, ಅದೆಲ್ಲ ಕೂಡ ನಾರ್ಮಲ್. ನಾವು ಯಾವ ಥಾಟನ್ನು ನಿಲ್ಲಿಸುವಂಥ ಫೋರ್ಸ್ ಬೇಕಾಗಿಲ್ಲ. ದೀರ್ಘವಾಗಿ ಉಸಿರಾಡಿ. ನಿಮ್ಮ ನಾರ್ಮಲ್ ಪೇಸ್ ಆಫ್ ಬ್ರೆತ್ಗಿಂತ ದೀರ್ಘವಾಗಿ ಉಸಿರಾಡಿ. ನಾನು 3 0 ಎಣಿಸಿದ ತಕ್ಷಣ ನಿಮ್ಮ ಬಾಡಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗೋಗುತ್ತೆ. 3 2 1 0 ಗೋ. ಯು ಆರ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್. ನಿಮ್ಮ ಬಾಡಿ ಸಂಪೂರ್ಣ ಹಗುರ ಆಗೋಗಿದೆ. ನಿಮ್ಮ ಬಾಡಿಯ ಸಂಪೂರ್ಣ ಭಾರ ಭೂಮಿ ತಾಯಿಗೆ ವರ್ಗಾವಣೆ ಆಗೋಗಿದೆ. ನೀವೀಗ ಸಂಪೂರ್ಣವಾಗಿ ನಾನು ಹೇಳುವ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ತೀರಾ. ನಿಮ್ಮ ಎರಡೂ ಹಸ್ತವನ್ನು ಒಂದಕ್ಕೊಂದು ಅಂಟಿಸ್ಕೊಳ್ಳಿ. ನಮಸ್ತೆ ಪೊಸಿಷನ್ಗೆ ಬನ್ನಿ. ಎಸ್. ಈಗ ನಿಧಾನವಾಗಿ ನಿಮ್ಮ ಹಸ್ತಗಳ ಮೇಲೆ ಸಂಪೂರ್ಣ ಗಮನವನ್ನು ವರ್ಗಾಯಿಸಿ. ನಿಮ್ಮ ಸಂಪೂರ್ಣ ಗಮನ ಈಗ ಸಹಜವಾಗಿ ನಿಮ್ಮ ಹಸ್ತಗಳ ಮೇಲಿದೆ. ನಿಮ್ಮ ಹಸ್ತಗಳ ನಡುವೆ ಇರುವ ಆ ಸ್ಪರ್ಶದ ಮೇಲೆ ಸಂಪೂರ್ಣವಾಗಿ ಗಮನವನ್ನು ವರ್ಗಾಯಿಸಿ. ಎಲ್ಲ ತಿಳಿದಿರುವ ನಿಮ್ಮ ಸುಪ್ತ ಮನಸ್ಸಿನ ಹತ್ರ ಮಾತಾಡ್ತಾ ಇದ್ದೀನಿ. ನಿಮ್ಮ ಇಡೀ ದೇಹ ಮನಸ್ಸಲ್ಲಿರೋ ಎಲ್ಲ ಭಯ ನಿಮ್ಮೆರಡು ಹಸ್ತವನ್ನು ಹೀಗೆ ಅಂಟಿಸಿಟ್ಕೊಂಡಿದ್ಯೇನೋ ಅನ್ನೋ ಹಾಗೆ ಆಗ್ತಾ ಇದೆ. ನಿಮಗೆ ಎಷ್ಟು ಭಯ ಇದೆಯೋ, ಎಷ್ಟು ಅಭದ್ರತೆ ಇದೆಯೋ, ಅಷ್ಟು ಗಟ್ಟಿಯಾಗಿ ಹಸ್ತ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ.
ಅಷ್ಟು ಗಟ್ಟಿಯಾಗಿ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ. ನಿಮಗೆ ಎಷ್ಟು ಭಯ ಭದ್ರತೆ ಎಷ್ಟು ಆಳವಾಗಿ ನಿಮ್ಮಲ್ಲಿದೆಯೋ ಅಷ್ಟು ಅಂಟ್ಕೊಂಡ್ಬಿಟ್ಟಿದೆ. ನಿಮ್ಮ ಅಷ್ಟೂ ಭಯ ಈ ಎರಡೂ ಹಸ್ತದ ನಡುವೆ ಗ್ಲೂ ಥರ ಅಂಟ್ಕೊಂಡ್ಬಿಟ್ಟಿದೆ. ಇಟ್ ಇಸ್ ಸ್ಟಿಕ್ಕಿಂಗ್ ಟು ಇಚ್ ಅದರ್, ಇಟ್ ಇಸ್ ಬೈಂಡಿಂಗ್. ಎಷ್ಟರ ಮಟ್ಟಿಗೆ ಅಂಟ್ಕೊಂಡಿದೆ ಅಂದರೆ ನಿಮ್ಮ ಭಯ ಇನ್ನೂ ಬಿಟ್ಟಿಲ್ವಲ್ಲ, ಆದ್ದರಿಂದ ಈ ಹಸ್ತ ಕೂಡ ಬಿಟ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿದ್ರೂ ಬಿಟ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ನಿಮ್ಮ ಭಯ ಇನ್ನೂ ಬಿಟ್ಟಿಲ್ಲ. ಆದ್ದರಿಂದ ಗಟ್ಟಿ ಗ್ಲೂ ಹಾಕಿ ಅಂಟಿಸೋ ಥರ ಹಸ್ತ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ. ಈಗ ಬಿಡಿಸುವ ಪ್ರಯತ್ನವನ್ನು ಮಾಡಿ. ದೆರ್ ಇಸ್ ಅ ಫೋರ್ಸ್. ಎಷ್ಟು ಅಂಟ್ಕೊಂಡಿದೆ ಅಂದರೆ ಆ ಭಯ ಬಿಟ್ಟು ಹೋಗಿಲ್ಲ. ಅದರಿಂದ ಹಸ್ತ ಬಿಡಿಸ್ಕೋಬೇಕು ಅಂದರೂ ಬಿಡ್ಸೋಕ್ಕಾಗ್ತಾಯಿಲ್ಲ. ಪ್ರಯತ್ನ ಪಡಿ. ನೀವು ಪ್ರಯತ್ನ ಪಟ್ಟು ಅದು ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಇಟ್ ಈಸ್ ಗ್ಲೂಯಿಂಗ್ ಸೋ ಹಾರ್ಡ್. ಟೈಟಾಗಿ ಟ್ರೈ ಮಾಡಿ. ನಿಮ್ಮ ಭಯ ಎಷ್ಟಿದೆಯೋ, ಎಷ್ಟು ಅಭದ್ರತೆ ಇದೆಯೋ ಅಷ್ಟು ಅಂಟ್ಕೊಂಡ್ಬಿಟ್ಟಿದೆ. ಈಗ ನಿಧಾನವಾಗಿ ಆ ಫೋರ್ಸ್ ಫೀಲ್ ಆಗ್ತಾ ಇದೆಯಾ? ಅಂಟ್ಕೊಂಡಿರೋ ಗ್ಲೋ ಲೈಕ್ ಎಸ್ ಅಂತಂದರೆ ಎಸ್ ಅನ್ನಿ. ರೈಟ್. ಈಗ ನಿಮ್ಮ ಭಯವನ್ನು ಬಿಡುವ ಪ್ರಯತ್ನವನ್ನು ಮಾಡೋಣ. ನಾನು ಮತ್ತೆ 3ರಿಂದ 0 ಎಣಿಸ್ತೀನಿ. ನಿಮ್ಮ ಪಾದಗಳ ಮೂಲಕ ನಿಮ್ಮೆಲ್ಲ ಭೂತಕಾಲದ, ಈಗಿರುವ ಅಥವಾ ಭವಿಷ್ಯದ ಬಗ್ಗೆ ಇರುವ ಭಯವನ್ನೆಲ್ಲ ಕರಿ ಮೋಡತ್ತರ ಪಾದದಿಂದ ಭೂಮಿ ತಾಯಿಗೆ ವರ್ಗಾವಣೆ ಮಾಡಿ. 3, 2, 1, 0 ಗೋ. ಸಂಪೂರ್ಣವಾಗಿ ಎಲ್ಲ ಭಯವನ್ನು ಬಿಟ್ಬಿಟ್ಟಿದ್ದೀನಿ. ಬಾಡಿ ಹಗೂರ ಆಗ್ತಾ ಇದೆ. 80% ಭಯ ನಿಮ್ಮ ದೇಹದಿಂದ ಹೊರ ಹೊಟ್ಟೋಗಿದೆ. 90% ಹೊರ ಹೊಟ್ಟೋಗಿದೆ. ಸಂಪೂರ್ಣ ಭಯ ಹೊರಗಡೆ ಹೋಗ್ತಾ ಬಾಡಿ ಹಗೂರ ಆಗ್ತಾ ಇದೆ. ನಿಮ್ಮ ಭಯ ಬಿಡ್ತಾ ಇದ್ದ ಹಾಗೆ ಹಸ್ತಗಳು ಒಂದಕ್ಕೊಂದು ಬಿಡಿಸ್ಕೊಳ್ತಾ ಇದೆ. ನಿಮ್ಮ ಭಯ ಬಿಡ್ತಾ ಇದ್ದ ಹಾಗೆ ಒಂದಕ್ಕೊಂದು ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಭಯ ಬಿಡ್ತಾ ಇದ್ದ ಹಾಗೆ ನಿಮ್ಮ ಹಸ್ತದ ನಡುವಿನ ಗ್ಯಾಪ್ ಹೆಚ್ಚಾಗ್ತಾ ಇದೆ. ಭಯ ಬಿಡ್ತಾ ಇದ್ದ ಹಾಗೆ ಕೈ ಹಗೂರ ಆಗ್ತಾ ಇದೆ. ಭಯ ಬಿಡ್ತಾ ಇದ್ದ ಹಾಗೆ ಹಸ್ತಗಳ ನಡುವಿನ ಆ ವ್ಯತ್ಯಾಸ, ಆ ಗ್ಯಾಪ್ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ. ಹಗೂರತೆಯಲ್ಲಿ ಬೆರಳುಗಳೆಲ್ಲ ಮಡ್ಚ್ಕೊಳ್ತಾ ಇದೆ ಸಹಜವಾಗಿ. ನಿಧಾನವಾಗಿ ಈಗ ಕೈಗಳನ್ನು ಬಿಡಿಸ್ಕೊಳ್ತಾ ಹೋಗಿ. ನಿಮ್ಮ ಭಯ ಬಿಡ್ತಾ ಇದ್ದ ಹಾಗೆ ಕೈ ಹಗೂರ ಆಗ್ತಾ ಇದೆ. ಈಗ ನಿಧಾನವಾಗಿ ಹಸ್ತವನ್ನು ಬೇರ್ಪಡೆ ಮಾಡ್ತಾ ಹೋಗಿ. ನಿಧಾನವಾಗಿ ಲೂಸ್ ಮಾಡಿ. ನಿಮ್ಮ ಭಯ ಬಿಟ್ಟು ಹೋಗಿರೋದ್ರಿಂದ ಎರಡೂ ಹಸ್ತವನ್ನು ನಿಧಾನವಾಗಿ ಬಿಡಿ. ಇನ್ಕ್ರೀಸ್ ದ ಗ್ಯಾಪ್ ಬಿಟ್ವೀನ್ ಯೋರ್ ಪಾಮ್ಸ್. ಇನ್ಕ್ರೀಸ್ ಇಟ್. ಸ್ಪ್ರೆಡ್ ಯೋರ್ ಪಾಮ್ಸ್. ಎರಡು ಹಸ್ತದ ನಡುವಿನ ಗ್ಯಾಪನ್ನು ಹೆಚ್ಚು ಮಾಡಿ. ಇನ್ನೂ ಹೆಚ್ಚು ಮಾಡಿ. ಇನ್ನೂ ಹಗೂರ ಆಗ್ತಾ ಇದೆ. ಎಸ್. ಇನ್ನೂ ಹಗೂರ ಫೀಲ್ ಮಾಡಿ. ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಎಸ್. ರಿಲ್ಯಾಕ್ಸ್. ವೆನ್ ಯು ಫೀಲ್ ಫ್ರೀ, ಓಪನ್ ಯೋರ್ ಐಸ್ ಆ್ಯಂಡ್ ಕಮ್ ಬ್ಯಾಕ್ ಟು ನಾರ್ಮಲ್. ಎಸ್. ಸೊ ಸರ್, ನೀವೀಗ ಹೇಳಬೇಕು. ಸೊ ಸರ್, ಮ್ಯಾಜಿಕ್ ಕ್ರಿಯೇಟ್ ಆಯಿತಾ? ನೀವೀಗ ಹೇಳಬೇಕು. ಫಸ್ಟ್ ಟೈಮ್ ನಿಮಗೆ ಆ ಗಟ್ಟಿತನ, ಅಂಟುತನ ಫೀಲ್ ಆಯಿತಾ? ಆಯ್ತು. ಎಸ್. ಎಷ್ಟು ಕಷ್ಟ ಆಯಿತು ಅದನ್ನು ಬಿಡಿಸೋದು? ಇಲ್ಲ, ಅದೊಂದು ಸ್ವಲ್ಪ ಭಾಳ ಡಿಫಿಕಲ್ಟ್ ಅಂತ ಭಾರ ಅನಿಸ್ತಾ ಇತ್ತಲ್ವಾ? ಎಸ್. ಅಂದರೆ ನೀವು ಅದು ಹೇಳ್ತಾ ಇರಬೇಕಾದ್ರೆ ಎಸ್, ಗ್ಲೂ ಹಾಕಿ ಅಂಟಿಸಿದಾಗಿ ಅಬ್ಸಲ್ಯೂಟ್ಲಿ ಬೇಗ ಬಿಡ್ತಾ ಇಲ್ಲ, ಏನೋ ಅಂಟ್ಕೊಂಡು ಬಿಟ್ಟಿದೆ ರಾಡ್ ತರ. ಎಸ್. ಅಂಡ್ ದೆನ್ ವೆನ್ ಐ ಸೆಡ್ ಇಟ್ಸ್ ಆಲ್ ಗಾನ್ ಅಂಡ್ ಕಂಪ್ಲೀಟ್ಲಿ ಎಸ್, ವಿಜುವಲೈಸೇಷನ್ ಹ್ಯಾಸ್ struck. Tremendous power, sir. Struck. Yes. Completely blank. Yes. ಒಂದು ಈ ಟಿವಿಯಲ್ಲಿ ಡಿಶ್ ಹೋದಾಗ ಹೆಂಗಾಗುತ್ತೆ ಹಂಗೆ ಬರ್ತಾ ಇತ್ತು ವಿಜುವಲ್ ಅಷ್ಟೇ. ನಾನು ಅಂದರೆ ಐ ಟ್ರೈ ಟು ವಿಜುವಲ್. ನಿಮ್ಮ ಕಷ್ಟಗಳನ್ನು ನೆನೆಸ್ಕೊಳ್ಳಿ ಅಂತ ನೀವು ಹೇಳಿದಾಗ ಐ ಆಮ್ ಲಿಸನಿಂಗ್ ದ್ಯಾಟ್, ಬಟ್ ಕಷ್ಟಗಳು ನೆನಪಾಗ್ತಾ ಇರಲಿಲ್ಲ. ಎಸ್. ಅಂದರೆ ನಮ್ಮ ಭಾವನೆ ಮತ್ತು ಕಲ್ಪನೆಗೆ ಅದ್ಭುತವಾದ ಶಕ್ತಿ ಇದೆ. ನಮ್ಮ ಯೋಚನೆಗಿಂತ ತುಂಬ ಬೇಗ ಮುಂದಕ್ಕೆ ಹೋಗುತ್ತದು. ನಾನು ನಿಮ್ಮ ಲೈಫಲ್ಲಿ ಅವಾಗ ಹಾಗಾಯ್ತಲ್ಲ ಅದೆಲ್ಲ ಹೇಳೋದು ಬೇಕಾಗಿಲ್ಲ. ಯಾಕಂದರೆ ನಿಮ್ಮ ಲಾಂಗ್ ಟರ್ಮ್ ಮೆಮರಿಯಲ್ಲಿ ಈ ಭಾವನೆ ಮತ್ತು ದೃಶ್ಯಗಳು ಮಾತ್ರ ಸ್ಟೋರ್ ಆಗಿರೋದು ಪ್ರಿಡಾಮಿನೆಂಟ್ಲಿ. ಸೊ ಅದರಿಂದ ಅದು ಬೇಗ ಇಟ್ ಗೋಸ್ ಮಚ್ ಫಾಸ್ಟರ್ ದ್ಯಾನ್ ಯು ಥಿಂಕಿಂಗ್ ಆ್ಯಂಡ್ ದೇರ್ ಫಾರ್ ದಿಸ್ ಮ್ಯಾಜಿಕ್. ಸೊ ಇದೇ ಥರ ನಾವು ಸಾಕಷ್ಟು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಬಹುದು. ಫ್ಯಾಂಟಾಸ್ಟಿಕ್. ಆ್ಯಂಡ್ ಫೈನಲಿ ವಿ ಆರ್ ಲಾಸ್ಟ್ ಸ್ಟೇಜ್. Yes. What you are going to say about youths? Yes. ಯುವಕರಿಗೆ ಏನು ಹೇಳ್ತೀರಿ ಎಸ್ಪೆಷಲಿ? ಯಾಕೆಂತಂದರೆ ದೇಶ ಕಟ್ಟೋರು, ಮುಂದೆ ಅದ್ಭುತ ಜೀವನ ಇದೆ. ಎಸ್. ಮನಸ್ಥಿತಿ ಹಾಳು ಮಾಡಿಕೊಡದೆ ಚೆನ್ನಾಗಿ ಓದಿ ದುಡಿದು ಸಂಪಾದಿಸಿ ದೇಶಕ್ಕೊಂದು ಕೊಡುಗೆ ಕೊಟ್ಟು ದೇಶ ಕಟ್ಟುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಕ್ಕೆ ವಾಟ್ ಇಸ್ ದ ಫ್ಯಾಂಟಾಸ್ಟಿಕ್ ಥೆರಪಿ? ಎಸ್. ತುಂಬ ಮುಖ್ಯ ಏನು ಅಂದರೆ ನಮ್ಮ ಗುರಿಗಳ ಬಗ್ಗೆ ಸ್ಪಷ್ಟತೆ ಇರೋದು. ಅನ್ಫಾರ್ಚುನೇಟ್ಲಿ ಗುರಿ ಅಂದರೆ ಅಫ್ಕೋರ್ಸ್ ಇಟ್ಸ್ ನಾಟ್ ನೆಗೆಟಿವ್, ಬಟ್ ಅದು ಮಾತ್ರ ಇನ್ನು ಸಿಕ್ಕಾಪಟ್ಟೆ ದುಡ್ಡು ಮಾಡೋದು ಮಾತ್ರ ಅದೇ ಗುರಿ ಆಗಬಾರ್ದು. ಹೌದು, ಖಂಡಿತ ಅದು ತಪ್ಪಲ್ಲ. ಆದರೆ ಅದೆಲ್ಲ ಬಂದ ಮೇಲೆ ಆನಂದವಾಗಿರುವ ಗುರಿ, ಸಂಸಾರದ ಜೊತೆ ಆರಾಮವಾಗಿ ಸುಖಕರವಾಗಿರುವ ಗುರಿ, ದೇಶ ನೋಡುವ ಗುರಿ, 10 ಜನಕ್ಕೆ ಒಳ್ಳೇದು ಮಾಡೋ ಗುರಿ, ರಿಲ್ಯಾಕ್ಸ್ ಆಗೋ ಗುರಿ, ಎಕ್ಸಾಕ್ಟ್ಲಿ
ಗೋಲ್ ಆಫ್ ಸೆಲ್ಫ್ ಕೇರ್. ನಾನು ರಿಲ್ಯಾಕ್ಸ್ ಅಂದರೆ ಅಲ್ಲಿ ಹೋಗಿ ಏನೋ ಪಫ್ ಹೊಡ್ಕೊಂಡು ಬರೋದು, ಇನ್ನೊಂದು ಮಾಡೋದು ಅಲ್ಲ. ರಿಯಲ್ ರಿಲ್ಯಾಕ್ಸೇಷನ್, ಇಂಟರ್ನಲ್ ರಿಲ್ಯಾಕ್ಸೇಷನ್. ಅದನ್ನು ಅರ್ಥ ಮಾಡಿಕೊಂಡು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನ, ಸ್ಟುಪಿಡಿಟಿನ ನಿಲ್ಲಿಸಿ ಏನು ಆಗಬೇಕು ಅನ್ನೋದಕ್ಕಿಂತ ನಾನು ಏನು ಮಾಡ್ತೀನಿ ಅನ್ನೋ ಗುರಿಯನ್ನು ಬರ್ಕೊಳ್ಳಿ. ಯಾಕಂದರೆ ನಾನು ಏನು ಆಗ್ತೀನಿ ಅನ್ನೋದು ಅವನಂಗಾಗಲಿಲ್ಲ, ಇವನಂಗಾಗಲಿಲ್ಲ, ಇವನ ಥರ ಆಗಲಿಲ್ಲ, ಅವನ ಥರ ಆಗಲಿಲ್ಲ, ಅದು ಇನ್ನೂ ನಿಮ್ಮನ್ನು ಡಿಪ್ರೆಸ್ ಮಾಡುತ್ತೆ. ನಾನು ಏನು ಮಾಡಬಹುದು, ನನ್ನ ಹತ್ರ 10 ರೂಪಾಯಿ ಇದೆಯಲ್ಲ ನಾನೇನು ಮಾಡಬಹುದು, ನನ್ನ ಹತ್ರ ಈ ಥರದ ಫ್ಯಾಮಿಲಿ ಇದೆಯಲ್ಲ ನಾನೇನು ಮಾಡಬಹುದು, ನನ್ನ ಹತ್ರ ಈ ಜಾಬ್ ಇದೆಯಲ್ಲ ನಾನೇನು ಮಾಡ್ಬೋದು. ಆ 1% ರೂಲ್, ನಾನು ಈ 1% ನನ್ನ ಹತ್ರ ಏನು ಫೆಸಿಲಿಟಿ ಇದೆ ಅದರಲ್ಲಿ ಏನು ಮಾಡ್ಬೋದು, ಆ ರೂಲ್ ಫಾಲೋ ಮಾಡಿದ್ರೆ ನಾವು ಎಲ್ಲರೂ ಆರೋಗ್ಯಕರವಾಗಿ, ನಾವು ಎಲ್ಲರೂ ಆನಂದವಾಗಿರಬಹುದು. ಸೊ ದಯವಿಟ್ಟು ಬ್ರಾಡನ್ ಯೋರ್ ಐಡಿಯಾಸ್ ಅಬೌಟ್ ವಾಟ್ ಯೋರ್ ರಿಯಲ್ ಗೋಲ್ಸ್ ಇನ್ ಲೈಫ್ ಆರ್. That shouldn't be the goal that you developed because of jealousy on your friend in 10th standard, because your father said something like a Bhishma Pratigna in your young age. Open your heart up and start living also through your heart. ಸೂಕ್ಷ್ಮತೆ ಡೆವಲಪ್ ಮಾಡ್ಕೊಳ್ರಿ ಚೂರು. ಬಗ್ಗಿ ಒಂಚೂರು ಗಿಡಕ್ಕೆ ಬಗ್ಗಿ, ಒಂದು ಹೂವು ನೋಡಿದಾಗ ಸೂಪರ್ ಆಗಿದೆ ಅಂತ ಹೇಳಿ, ಒಂದು ಇರುವೆ ಹೋಗ್ತಾ ಇದ್ರೆ ಒಂದು ಸ್ವಲ್ಪ ವೇಟ್ ಮಾಡಿ ಅದು ಕ್ರಾಸ್ ಮಾಡಲಿ. ಸೂಕ್ಷ್ಮತನೇ ಇಲ್ಲದೆ ಏನೋ ಯುದ್ಧ ಗೆಲ್ಲೋ ಥರ ಯಾಕೆ ಆಡ್ತೀರಾ? ಟೇಕ್ ಇಟ್ ಈಸಿ, ರಿಯಲಿ ಟೇಕ್ ಇಟ್ ಈಸಿ. ನಿಮ್ಮ ಫ್ರೆಂಡಿಗೆ 25 ವರ್ಷಕ್ಕೆ 3 ಜನ ಮಕ್ಕಳಾದರೂ, ನಿಮ್ಮ 30 ವರ್ಷ ಆದರೂ ಇನ್ನೂ ಜಾಬ್ ಸಿಕ್ಕಿಲ್ಲ, ತಗೋ ಸ್ಟಾರ್ಟ್ ಡಿಪ್ರೆಷನ್. ಅವ್ನು 50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾನೆ, ಆವಾಗ ಡಿಪ್ರೆಷನ್ ಬರೋದಿಲ್ವಾ? 80 ವರ್ಷ ಕೊಡಿರ್ಬೋದು. ಸೊ ವಾಟ್ ಇಸ್ ಕಂಪ್ಯಾರಿಸನ್? ಸೋ ಸ್ಟುಪಿಡ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, PUCಲಿ ಮಾರ್ಕ್ಸು ಇಡೀ ಇಂಡಿಯಾಲಿ ತೊಗೊಂಡ್ರೆ ಎಷ್ಟೋ ಜನಕ್ಕೆ ನಿನ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿದೆ, ನಿನಗೆ ತೊಂದರೆ ಇಲ್ಲ. ಬಟ್ ನಿನ್ನ ಪಕ್ಕದಲ್ಲಿ ಕೂತಿದ್ನಲ್ಲ ರಮೇಶನ್ ಪಕ್ಕ ಸುರೇಶ, ಅವನಿಗೆ ಬಂತು ಅಂತ ಇವ್ನು ಡಿಪ್ರೆಷನ್ ಹೊಟ್ಟೋಗ್ತಾನೆ. 3 ವರ್ಷ ಆದ್ಮೇಲೆ ಸುರೇಶ ರಮೇಶ ಇಬ್ರು ಬೇರೆ ಆಗ್ಬಿಟ್ಟು ಬೇರೆ ದೇಶದಲ್ಲಿ ಇರ್ತಾರೆ. ಆದರೆ ಅವನಿಗೆ ಡಿಪ್ರೆಷನ್ 3 ವರ್ಷ ಅದರಿಂದನೇ ಇರುತ್ತೆ. ಸೊ ಸ್ವಲ್ಪ ಮೆಚ್ಯೂರಿಟಿ, ಸ್ವಲ್ಪ ಸ್ಪಿರಿಚುವಾಲಿಟಿ, ಸ್ವಲ್ಪ ಹ್ಯೂಮರ್, ನೀವು ಹೇಳಿದಾಗೆ ಸ್ವಲ್ಪ ಹಂಬಲ್ನೆಸ್. ಇಟ್ಸ್ ಓಕೆ ಬಿಡು, ಐ ಮ್ಯಾನೇಜ್, ಐ ಡೂ ಇಟ್ ಅಂತ ನಿಂಬೆಲ್ಲಿ ನೀವು ನಂಬಿಕೆ ಇಡಿ. ವಿಪರೀತ ಉದ್ವೇಗದಿಂದ ಮಾಡುವ ಯಾವುದೇ ಕೆಲಸ ಬೇಡ. ಉದ್ವೇಗದಿಂದ ಇದೆಯಾ, ಇನ್ನೂ 2 ವರ್ಷ ಟೈಮ್ ತೊಗೊಂಡು ಆರಾಮಾಗಿ ಮಾಡಿ. ದಟ್ಸ್ ಆಲ್ ಯು ನೀಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫೈನಲಿ ಇನ್ನೊಂದು ನಾನು ಮರ್ತೆ, ಈ ಹಿಪ್ನೋಟೈಸ್ ಮಾಡೋಕ್ಕಿಂತ ಮುಂಚೆ ನೀವು ನಾನು ಕೇಳಿದ್ರಿ ಮೆಡಿಟೇಷನ್ ಮಾಡ್ತೀರಾ ಅಂತ. ಅದು ಇಲ್ಲ ಅಂತ ಹೇಳಿದಾಗ ನೀವು ಇಲ್ಲ ನಿಮ್ಮ ಜೊತೆ ನೀವಾದರೂ ಕೂತ್ಕೋತೀರಲ್ಲ ಅನ್ನೋದನ್ನು ಕೇಳಿದರೆ ಇಟ್ಸ್ ಫೈನ್. ರೀಸೆಂಟಾಗಿ ನಾನು ಅವರು ಒಂದು ಟಾಪಿಕ್ ಬಗ್ಗೆ ಮಾತಾಡ್ಕೊಳ್ತಾ ಇದ್ವಿ. ವೆನ್ ವಿ ಆರ್ ಕಮಿಂಗ್ ಟು ಆಫೀಸ್ ಆರ್ ಗೋಯಿಂಗ್ ಟು ಹೋಮ್ ಬ್ಯಾಕ್, ವಿ ಯೂಸ್ ಟು ಟಾಕ್ ವಿತ್ ಅವರ್ ಬೈಕ್. ನಮ್ಮ ಗಾಡಿಗಳ ಜೊತೆ ನಾವು ಮಾತಾಡ್ಕೊಳ್ತೀವಿ. ನಾನು ಗಾಡಿ ಓಡಿಸ್ತಾ ಇರ್ಬೇಕು. ಮೋಸ್ಟ್ ಆಫ್ ಹುಡುಗರೆಲ್ಲ ಮಾಡ್ತಾರೆ ಅದನ್ನ. ಗಾಡಿ ಓಡಿಸ್ತಾ ಇರ್ಬೇಕು, ಏನೋ ಕಷ್ಟ ಇರ್ಬೇಕಾದ್ರೆ ಗಾಡಿ ಮುಂದೆ ಹೇಳ್ಕೊತಾರೆ. ಆ ಗಾಡಿ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಕನ್ವರ್ಸೇಷನ್ ಮಾಡ್ತಾ ಹೋಗ್ತೀವಿ. ಇದು ಒಳ್ಳೆ ಬೆಳವಣಿಗೆನಾ, ಹುಚ್ಚ? ಖಂಡಿತ ಒಳ್ಳೆ ಬೆಳವಣಿಗೆ. ಇಫ್ ಯು ಸಿ ಲೈಫ್ ಇನ್ ಯೋರ್ ಐಟಮ್ಸ್ ದಟ್ ಯು ಲವ್ ಇಸ್ ನೈಸ್, ಬಟ್ ಅಟ್ಯಾಚ್ಮೆಂಟ್ ಇರಬಾರ್ದು ಅಷ್ಟೇ. ಎಷ್ಟೋ ಜನ ಸೆಲೆಬ್ರಿಟಿಗಳು ಮೈಕ್ ಅನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಎಸ್, ಸೀಯಿಂಗ್ ಲೈಫ್ ಇನ್ ಎವ್ರಿಥಿಂಗ್ ದಟ್ ವಿ ಯೂಸ್. ನಾನು ನನ್ನ ಕಾರ್ಗೆ ಕಾಮಧೇನು ಅಂತ ಹೆಸರಿಟ್ಟು ಅದನ್ನ ಮುದ್ದಾಗಿ ಮುದ್ದು ಮಾಡಿ ಪ್ರೀತಿ ಮಾಡ್ತೇನೆ. ಸೊ ಎಸ್, ಡೆಫಿನೆಟ್ಲಿ ಎಲ್ಲಾ ಜೀವದ ಜೊತೆ ಜೀವವನ್ನ ನೋಡುವ, ಜೀವನವನ್ನೇ ಜೀವನ ಅಂತ ಕರೆಯೋದು. ಎಸ್, ಇಟ್ ಈಸ್ ಆಕ್ಚುಲಿ ಲೀಡಿಂಗ್ ದ ಲೈಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟೋನ್. ಇಷ್ಟೊತ್ತು ನಮ್ಮ ಜೊತೆ ಕೂತು ನಮ್ಮ ಪಾಡ್ಕಾಸ್ಟಲ್ಲಿ ಅನೇಕ ವಿಚಾರಗಳನ್ನು ಸುದೀರ್ಘವಾಗಿ ಮುಕ್ತ ಕಂಠದಿಂದ ತಿಳಿಸ್ಕೊಟ್ಟಿದ್ದೀರಿ. ಐ ಹ್ಯಾವ್ ಅ ಬ್ಯೂಟಿಫುಲ್ ವಾಯ್ಸ್ ನಿಮ್ಮದು. ಥ್ಯಾಂಕ್ ಯು. ಮಾತುಗಳನ್ನು ನಿರಂತರ ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಷರ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಡೂ ವಾಚ್ ಬಿಯಾಂಡ್ ಲಿಮಿಟ್ಸ್. ನಮಸ್ಕಾರ.